ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಬಜೆಟ್ ಮಂಡನೆ ಶುರುವಾಗುತ್ತೆ. ಪಾರ್ಲಿಮೆಂಟ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6ನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಈಗಾಗಲೇ ಕ್ಯಾಬಿನೆಟ್ ಅನುಮೋದನೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ತಮ್ಮ ಬಜೆಟ್ ಮಂಡನೆಗೂ ಪೂರ್ವದಲ್ಲಿ ಕ್ಯಾಬಿನೆಟ್ಗೆ ಬಜೆಟ್ನ ಮುಖ್ಯಾಂಶಗಳನ್ನು ಬ್ರೀಫ್ ಮಾಡಿದ್ದಾರೆ. ಕ್ಯಾಬಿನೆಟ್ ಅನುಮೋದನೆಯನ್ನು ಪಡ್ಕೊಂಡು ಈಗ ಲೋಕಸಭೆಗೆ ಬಂದಿದ್ದಾರೆ. ಲೋಕಸಭೆಯಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದಂತೆ ಮೊದಲ ಹಂತದಲ್ಲಿನೇ ಬಜೆಟ್ ಮಂಡನೆಯೂ ಕೂಡ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈಗ ಕೇಂದ್ರದ ಬಜೆಟ್ ಮಂಡನೆ ಶುರುವಾಗುತ್ತೆ. ಇದು ಮಧ್ಯಂತರ ಬಜೆಟ್ ನಿಜ, ಆದರೆ ಆಡಳಿತದಲ್ಲಿರುವಂಥ ಯಾವುದೇ ಸರ್ಕಾರಗಳಿಗೂ ಕೂಡ ಮತ್ತೊಮ್ಮೆ ನಾವು ಆಡಳಿತಕ್ಕೆ ಬಂದೇ ಬರ್ತೀವಿ ಅನ್ನುವಂತಹ ವಿಶ್ವಾಸ ಇರೋದ್ರಿಂದಾಗಿ ಆ ವಿಶ್ವಾಸದಿಂದಲೇ ಮಧ್ಯಂತರ ಬಜೆಟ್ನಲ್ಲಿ ತಮ್ಮ ಸರ್ಕಾರ ಮತ್ತೆ ಆಡಳಿತಕ್ಕೆ ಬಂದರೆ ಏನೇನು ಮಾಡೋರು ಇದ್ದೀವಿ ಅನ್ನೋದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ದೆಹಲಿಯಲ್ಲಿ ಬೆಳಗ್ಗೆ ಸ್ವಲ್ಪ ಮಳೆಯೂ ಕೂಡ ಆಗ್ತಾ ಇದೆ. ಈ ಮಳೆಯ ನಡುವೆನೇ ಈಗ ಸಂಸತ್ ಕಲಾಪ ಆರಂಭ ಆಗ್ತಾ ಇರುವಂಥದ್ದು. ಸೋನಿಯಾ ಗಾಂಧಿ ಅವರು ಕೂಡ ಸಂಸತ್ ಭವನಕ್ಕೆ ಬಂದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಈಗಾಗಲೇ ಸಂಸದರು ಲೋಕಸಭೆಯ ಕಡೆಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬಜೆಟ್ ಮಂಡನೆ ಆರಂಭ ಆಗುತ್ತಿದೆ. ಮುರಳೀಧರ್ ಅವರೇ, ಕೃಷಿ ವಲಯದ ದೃಷ್ಟಿಯಿಂದ ನೋಡಿದಾಗ ಯಾವ ಸ್ವರೂಪದಲ್ಲಿ ಒಂದು ನಿರೀಕ್ಷೆಗಳನ್ನು ಈ ಬಾರಿ ಇಟ್ಕೊಳ್ಬಹುದು ಅಂತ ಹೇಳಿ? ಮೊದಲು ಪರ್ಚೇಸ್ ಪ್ರೈಸು ಪ್ರತಿ ವರ್ಷ ಮಾತಾಡ್ತಾ ಇದ್ದೀವಿ. ಹೌದು. ಅದಕ್ಕೆ ಮುಂಚೆ ಬಜೆಟ್ನ ಒಂದು ಅಂಶ ತಿಳಿಸ್ಬಿಡ್ತೀನಿ. ಪ್ರತಿಯೊಬ್ಬರು 60 = 100 ಅಂದ್ರೇ ಅವನಿಗೆ 60. ಇವಾಗ ಮಾತನ್ನು ಹೇಳಿದ್ರಿ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದೇನೋ. ಸ್ವಲ್ಪ ಅಲ್ಲ, ಜಾಸ್ತಿ ಆಗುತ್ತೆ. ಅದನ್ನ 6,000 ಇದ್ದದನ್ನ ಬಹುತೇಕ ಇರುವ ನಿರೀಕ್ಷೆ ಪ್ರಕಾರ 9,000 ಆದ್ರೂ ಮಾಡಬಹುದು. 7,500 ಅಂತ ನಾನು ಲೆಕ್ಕ ಹಾಕೊಂಡಿದ್ದು. ಓಕೆ. ಯಾಕೆಂದ್ರೆ ನೀವು ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ 500 ರೂಪಾಯಿ ಮಾತ್ರ ಇಟ್ಕೊಂಡಿದ್ರಿ. ನಾವು 1,000 ರೂಪಾಯಿ ನಿರೀಕ್ಷೆ ಎಲ್ಲಿ ಇಟ್ಕೊಂಡಿದ್ವಿ, ಒಂದು 9,000 ಆಗ್ಬೋದೇನೋ. 9,000 ಆಗಬಹುದು ಅಂತ ನಾವು ಅಂತ ಒನ್ಸ್ ಇನ್ 4 months, ಒನ್ಸ್ ಇನ್ 3 months ಮಾಡಬಹುದು. ಏನು ಅಂದ್ರೆ ಹಣ ಒದಗಿಸಬೇಕು. ಹೌದು. 101 ಖರ್ಚಾದ್ರೆ ಶಾರ್ಟ್ ಬಜೆಟ್, 199 ಆದ್ರೆ ಎಕ್ಸಸ್ ಬಜೆಟ್. ಈಗ ನನ್ನ ಸಂಪಾದನೆ, ಇವ್ರ ಸಂಪಾದನೆ, ಅಂಬಾನಿಯವ್ರ ಸಂಪಾದನೆ, ನಿಮ್ಮ ಸಂಪಾದನೆ ಎಲ್ಲ 60ಕ್ಕೆ ಸೀಮಿತ. ಇನ್ನು 40 ಸಮಾಜಕ್ಕೆ ಸೇರಿದ್ದು ತೆರಿಗೆ ರೂಪದಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ. ಈಗ ಲೋಕಸಭೆಯಲ್ಲಿ ಕಲಾಪ ಆರಂಭ ಆಗಿದೆ. ಸ್ಪೀಕರ್ ಓಂ ಬಿರ್ಲಾ ಅವರು ಈಗ ಕಲಾಪಕ್ಕೆ ಆಗಮಿಸಿದ್ದಾರೆ. आपको बुलेटिन भाग 2 के माध्यम से पहले ही सूचित किया गया है कि माननीय वित्त मंत्री जी के बजट भाषण की प्रतियां आपको हार्ड कॉपी के रूप में उपलब्ध कराई जाएगी. अतः बजट प्रस्तुत हो जाने के पश्चात माननीय सदस्य बजट भाषण की प्रति प्रकाशन काउंटर से प्राप्त कर सकते हैं. आपको ये भी सूचित किया जाता है कि माननीय मंत्री द्वारा बजट प्रस्तुत किए जाने के पश्चात उसे मेंबर पोर्टल पर भी उपलब्ध करा दिया जाएगा. माननीय वित्त मंत्री जी, Honorable Speaker, I present the interim budget for 24-25. The Indian economy has witnessed profound positive transformation in the last 10 years. The people of India are looking ahead to the future with hope and optimism. With the blessings of the people, when our government under the visionary and dynamic leadership of Honorable Prime Minister Shri Narendra Modi assumed office in 2014, the country was facing enormous challenges. With Sabka Saath, Sabka Vikas as its mantra, the government overcame those challenges in right earnest. Structural reforms were undertaken. Pro-people programs were formulated and implemented promptly. Conditions were created for more opportunities for employment and entrepreneurship. The economy got a new vigor. The fruits of development started reaching the people at scale. The country got a new sense of purpose and hope. Naturally, the people blessed the government with a bigger mandate. In the second term, our government under the leadership of Honorable Prime Minister doubled down on its responsibilities
to build a prosperous country with comprehensive development of all people and all regions. Our government strengthened its mantra to Sabka Saath, Sabka Vikas and Sabka Vishwas. Our development philosophy covered all elements of inclusivity, namely social inclusivity through coverage of all strata of the society and geographical inclusivity through development of all regions of the country. With the whole of nation approach of Sabka Prayas, the country overcame the challenges of once in a century pandemic, took long strides towards Atmanirbhar Bharat, committed to Panch Pran and laid solid foundations for the Amrit Kal. As a result, our young country has high aspirations, pride in its present, and hope and confidence for a bright future. We expect that our government, based on its stupendous work, will be blessed again by the people with a resounding mandate. Inclusive development and growth. Our humane and inclusive approach to development is a marked and deliberate departure from the earlier approach of provisioning up to village level. Development programs were thus provisioned. In the last 10 years, however, have targeted each and every household and individual through housing for all, Har Ghar Jal, electricity for all, cooking gas for all, bank accounts and financial services for all in record time. The worries about food have been eliminated through free ration for 80 crore people. Minimum support prices for the produce of Annadata are periodically increased appropriately. These and the provision of basic necessities have enhanced real income in the rural areas. Their economic needs could be addressed, thus spurring growth and generating jobs. Social justice. Our government is working with an approach to development that is all-round, all-pervasive, and all-inclusive. Sarvangin, Sarvasparshi, or Sarvasamaveshi. It covers all castes and people at all levels. We are working to make India a Vikasit Bharat by 2047. For achieving that goal, we need to improve people's capability and empower them. Previously, social justice was mostly a political slogan. For our government, social justice is an effective and necessary governance model. The saturation approach of covering all eligible people is the true and comprehensive achievement of social justice. This is secularism in action, reduces corruption, and prevents nepotism, prevents Bhai Bhatijawad. There is transparency and assurance that benefits are delivered to all eligible people. The resources are distributed fairly. All, regardless of their social standing, get access to opportunities. We are addressing systemic inequalities that had plagued our society. We focus on outcomes and not on outlays so that the social economic transformation is achieved. As our Prime Minister firmly believes, we need to focus on 4 major castes. They are Garib, Mahilaye, Yuva, and Annadata. Their needs, their aspirations, and their welfare are our highest priority. The country progresses when they progress. All 4 require and receive government support,
in their quest to better their lives. Their empowerment and well-being will drive the country forward. Garib Kalyan, Desh Ka Kalyan. We believe in empowering the poor. The earlier approach of tackling poverty through entitlements had resulted in very modest outcomes. When the poor became empowered partners in the development process, government's power to assist them also increases manifold. With the pursuit of Sabka Saath, in these 10 years, the government has assisted 25 crore people to get freedom from multi-dimensional poverty. Our government's efforts are now getting synergized with energy and passion of such empowered people. This is truly elevating them from poverty. Direct benefit transfer of 34 lakh crore rupees from the government using PM Jan Dhan accounts has led to savings of 2.7 lakh crores of rupees for the government. This savings has been realized through avoidance of leakages prevalent earlier. The savings have helped in providing more funds for Garib Kalyan. PM Swanidhi has provided credit assistance to 78 lakh street vendors. From that total of 78 lakh street vendors, 2.3 lakh have received credit for the third time. PM Janman Yojana reaches out to the particularly vulnerable tribal groups who have remained outside the realm of development so far. PM Vishwakarma Yojana provides end-to-end support to artisans and craftspeople engaged in 18 trades. The schemes for empowerment of Divyangs and transgender persons reflect firm resolve of our government to leave no one behind. Welfare of Annadata. Farmers are our Annadata. Every year under PM Kisan Samman Yojana, direct financial assistance is provided to 11.8 crore farmers, including marginal and small farmers. Crop insurance is given to 4 crore farmers under PM Fasal Bima Yojana. These, besides several other programs, are assisting Annadata in producing food for the country and for the world. Electronic National Agricultural Market has integrated 1,361 mandis and is providing services to 1.8 crore farmers with trading volume of 3 lakh crores of rupees. The sector is poised for inclusive, balanced, higher growth and productivity. These are facilitated from farmer-centric policies, income support, coverage of risks through price and insurance support, promotion of technologies and innovations through startups. Empowering the Amrit PD, the Yuva. Our prosperity depends on adequately equipping and empowering the youth. The National Education Policy 2020 is ushering the transformational reforms. PM Schools for Rising India, PM Shri, are delivering quality teaching and nurturing holistic and well-rounded individuals. The Skill India mission has trained 1.4 crore youth, upskilled and reskilled 54 lakh youth, and established 3,000 new ITIs. A large number of institutions of higher learning, namely 7 IITs, 16 triple ITs, 7 IIMs, 15 AIMS, and 390 universities have been set up. PM Mudra Yojana
has sanctioned 43 crore loans aggregating to 22.5 lakh crores of rupees for entrepreneurial aspirations of our youth. Besides that, Fund of Funds, Startup India, and Startup Credit Guarantee schemes are assisting our youth. They are also becoming Rozgar Data. The country is proud of our youth scaling new heights in sports. The highest ever medal tally in Asian Games and Asian Para Games in 2023 reflects a high confidence level. Chess prodigy and our number one ranked player Pragnananda put up a stiff fight against the reigning world champion Magnus Carlsen in 2023. Today, India has over 80 chess grandmasters compared to little over 20 in 2010. Momentum for Nari Shakti. The empowerment of women through entrepreneurship, ease of living, and dignity for them has gained momentum in these 10 years. 30 crore Mudra Yojana loans have been given to women entrepreneurs. Female enrollment in higher education has gone up by 28% in 10 years. In STEM courses, girls and women constitute 43% of enrollment, one of the highest in the world. All these measures are getting reflected in the increasing participation of women in workforce. Making triple talaq illegal, reservation of 1/3 seats for women in the Lok Sabha and state assemblies, and giving over 70% houses under PM Awas Yojana in rural areas to women, and giving over 70% houses under PM Awas Yojana in rural areas to women as sole or joint owners have enhanced their dignity. Exemplary track record of governance, development, and performance. Besides delivering on high growth in terms of gross domestic product, the government is equally focused on a more comprehensive GDP, that is, governance, development, and performance. Our government has provided transparent, accountable, people-centric, and prompt, trust-based administration with citizen first and minimum government, maximum governance approach. The impact of all-round development is discernible in all sectors. There is macroeconomic stability, including in the external sector. Investments are robust. The economy is doing well. People are living better and earning better, with even greater aspirations for future. Average real income of the people has increased by 50%. Inflation is moderate. People are getting empowered, equipped, and enabled to pursue their aspirations. There is effective and timely delivery of programs and of large projects. Economic management. The multi-pronged economic management over the past 10 years has complemented people-centric, inclusive development. Following are some of the major elements. 1. All forms of infrastructure, physical, digital, or social, are being built in record time. Number 2, all parts of the country are becoming active participants in economic growth. Number 3, digital public infrastructure, a new factor of production as if in the 21st century, is instrumental in formalization of the economy. Number 4, goods and services tax
has enabled one nation, one market, one tax. Tax reforms have led to deepening and widening of tax base. Number 5, strengthening of the financial sector has helped in making savings, credit, and investments more efficient. Number 6, GIFT, IFSC, and the Unified Regulatory Authority, IFSCA, are creating a robust gateway for global capital and financial services for the economy. Number 7, proactive inflation management has helped keep inflation within the policy band. Now, the global context, Honorable Speaker, sir. Geopolitically, global affairs are becoming more complex and challenging with wars and conflicts. Globalization is being redefined with reshoring and friendshoring, disruption and fragmentation of supply chains, and competition for critical minerals and technologies. A new world order is emerging after the COVID pandemic. India assumed the G20 presidency during very difficult times for the world. The global economy was going through high inflation, high interest rates, low growth, very high public debt, low trade growth, and climate changes. The pandemic has led to a crisis of food, fertilizer, fuel, and finances for the world, while India successfully navigated its way. The country showed the way forward and built consensus on solutions for those global problems. The recently announced India-Middle East-Europe economic corridor is a strategic and economic game changer for India and others. In the words of Honorable Prime Minister, the corridor, and I quote, will become the basis of world trade for hundreds of years to come, and history will remember that this corridor was initiated on Indian soil, unquote. Vision for Vikasit Bharat. Our vision for Vikasit Bharat is that of prosperous Bharat in harmony with nature, with modern infrastructure, and providing opportunities for all citizens and all regions to reach their potential. With confidence arising from strong and exemplary track record of performance and progress, earning Sabka Vishwas, the next 5 years will be years of unprecedented development and golden moments to realize the dream of developed India by 2047. The trinity of demography, democracy, and diversity backed by Sabka Prayas has the potential to fulfill aspirations of every Indian. As Honorable Prime Minister in his Independence Day address to the nation mentioned, I quote, there is no dearth of opportunities, as many opportunities as we want. The country is capable of creating more opportunities. Sky is the limit, unquote. Strategy for Amrit Kal. Our government will adopt economic policies that foster and sustain growth, facilitate inclusive and sustainable development, improve productivity, create opportunities for all, help them enhance their capabilities, and contribute to generation of resources to power investments and fulfill aspirations. Guided by the principle, reform, perform, and transform, the government will take up next generation reforms and build consensus with the states and stakeholders for effective implementation. It is an important policy priority for our government to ensure timely and adequate finances, relevant technologies, and appropriate training for the micro, small, and medium enterprises, MSMEs, to grow and also compete globally.
orienting the regulatory environment to facilitate their growth will be an important element of this policy mix. Aligning with the Panchamrit goals, our government will facilitate sustaining high and more resource-efficient economic growth. This will work towards energy security in terms of availability, accessibility, and affordability. For meeting the investment needs, our government will prepare the financial sector in terms of size, capacity, skills, and regulatory framework. Aspirational Districts Program. Our government stands ready to assist the states in faster development of aspirational districts and blocks, including generation of ample economic opportunities. Development of the East. Our government will pay utmost attention to make the eastern region and its people a powerful driver of India's growth. PM Awas Yojana Gramin. Despite the challenges due to COVID, implementation of PM Awas Yojana Gramin continued, and we are close to achieving the target of 3 crore houses. 2 crore more houses will be taken up in the next 5 years to meet the requirement arising from increase in the number of families. Rooftop solarization and Muft Bijli. Through rooftop solarization, 1 crore households will be enabled to obtain up to 300 units free electricity every month. This scheme follows the resolve of Honorable Prime Minister on the historic day of consecration of Sri Ram Mandir in Ayodhya. Following benefits are expected. Savings up to 15 to 18,000 rupees annually for households from free solar electricity and selling the surplus to the distribution companies. Charging of electric vehicles. Entrepreneurship opportunities for a large number of vendors for supply and installation. Employment opportunities for the youth with technical skills in manufacturing, installation, and maintenance. Housing for middle class. Our government will launch a scheme to help deserving sections of the middle class, and I quote from Honorable Prime Minister's words, living in rented houses or slums or chawls and unauthorized colonies, unquote, to buy or build their own houses. Medical colleges. Several youth are ambitious to get qualified as doctors. They aim to serve our people through improved healthcare services. Our government plans to set up more medical colleges by utilizing the existing hospital infrastructure under various departments. A committee for this purpose will be set up to examine the issues and make relevant recommendations. Cervical cancer vaccination. Our government will encourage vaccination for girls in the age group of 9 to 14 years for prevention of cervical cancer. Maternal and child health care. Various schemes for maternal and child care will be brought under one comprehensive program for synergy in implementation. Upgradation of Anganwadi centers under Saksham Anganwadi and Poshan 2.0 will be expedited for improved nutrition delivery, early childhood care and development. The newly designed U-Win platform for managing immunization and intensified efforts of Mission Indradhanush will be rolled out expeditiously throughout the country.
Ayushman Bharat. Healthcare cover under Ayushman Bharat scheme will be extended to all ASHA workers, to all Anganwadi workers and helpers. Agriculture and food processing. The efforts of value addition in agriculture sector and boosting farmers' incomes will be stepped up. Pradhan Mantri Kisan Sampada Yojana has benefited 38 lakh farmers and generated 10 lakh employment. Pradhan Mantri Formalization of Micro Food Processing Enterprises Yojana has assisted 2.4 lakh SHGs and 60,000 individuals with credit linkages. Other schemes are complementing the efforts for reducing post-harvest losses and improving productivity and incomes. For ensuring faster growth of the sector, our government will further promote private and public investment in post-harvest activities, including aggregation, modern storage, efficient supply chains, primary and secondary processing and marketing and branding. Nano DAP. After the successful adoption of nano urea, application of nano DAP on various crops will be expanded in all agroclimatic zones. Atmanirbhar Oil Seeds Abhiyan. Building on the initiative announced in 2022, a strategy will be formulated to achieve Atmanirbharta for oil seeds such as mustard, groundnut, sesame, soya bean, and sunflower. This will cover research for high-yielding varieties, widespread adoption of modern farming techniques, market linkages, procurement, value addition, and crop insurance. Dairy development. A comprehensive program for supporting dairy farmers will be formulated. Efforts are already on to control foot and mouth disease. India is the world's largest milk producer with but with low productivity of milch animals. The program will be built on the success of existing schemes such as Rashtriya Gokul Mission, National Livestock Mission, and infrastructure development funds for dairy processing and animal husbandry. Matsya Sampada. It was our government which set up a separate department for fisheries, realizing the importance of assisting fishermen. This has resulted in doubling of both inland and aquaculture production. Seafood exports since 2013-14 has also doubled. Implementation of Pradhan Mantri Matsya Sampada Yojana will be stepped up to 1. Enhance aquaculture productivity from existing 3 to 5 tons per hectare. 2. Double exports to 1 lakh crore rupees, and 3. Generate 55 lakh employment opportunities in the near future. 5 integrated aqua parks will also be set up. Lakpati Didi. 83 lakh SHGs. 83 lakh SHGs with 9 crore women are transforming rural socio-economic landscape with empowerment and self-reliance. Honorable Speaker said, their success has assisted nearly 1 crore women to become Lakpati Didi already. They are an inspiration to others. Their achievements will be recognized through honoring them. Buoyed by the success, it has been decided to enhance the target for Lakpati Didi
from 2 crores to 3 crores. Technological changes, new age technologies and data are changing the lives of people and businesses. They are also enabling new economic opportunities and facilitating provision of high quality services at affordable prices for all, including those at the bottom of the pyramid. Opportunities for India at the global level are expanding. India is showing solutions through innovation and entrepreneurship of its people. Research and innovation for catalyzing growth, employment, and development. Prime Minister Shastri, Prime Minister Lal Bahadur Shastri gave the slogan of Jai Jawan, Jai Kisan. Prime Minister Vajpayee, Atal Bihari Vajpayee ji, made that Jai Jawan, Jai Kisan, Jai Vigyan. Prime Minister Modi has furthered that to Jai Jawan, Jai Kisan, Jai Vigyan and Jai Anusandhan, as innovation is the foundation of development. For our tech-savvy youth, this will be a golden era. A corpus of 1 lakh crore rupees will be established with 50-year interest-free loan provided. The corpus will provide long-term financing or refinancing with long tenors and low and or nil. I repeat that sentence. The corpus will provide long-term financing or refinancing with long tenors and low or nil interest rates. This will encourage the private sector to scale up research and innovation significantly in sunrise domains. We need to have programs that combine the powers of our youth and technology. A new scheme will be launched for strengthening deep tech technologies for defense purposes and expediting Atmanirbharta. Infrastructure development. Building on the massive tripling of the capital expenditure outlay in the past 4 years, resulting in huge multiplier impact on economic growth and employment creation, the outlay for the next year is being increased by 11.1% to 11,111 crore rupees. This would be 3.4% of our GDP. Railways. 3 major railway corridor programs will be implemented. These are energy, mineral and cement corridor. Number 2, port connectivity corridors. And number 3, high traffic density corridors. The projects have been identified under the PM Gati Shakti for enabling multimodal connectivity. They will improve logistics efficiency and reduce cost. The resultant decongestion of the high traffic corridors will also help in improving operations of passenger trains, resulting in safety and higher travel speed for passengers. Together with dedicated freight corridors, these 3 economic corridor programs will accelerate our GDP growth and reduce logistic costs. 40,000 normal rail bogies will be converted to Vande Bharat standards to enhance safety, convenience and comfort of passengers. Aviation sector. The aviation sector has been galvanized in the past 10 years. Number of airports have doubled to 149. Rollout of air connectivity to Tier 2 and Tier 3 cities under UDAN scheme
has been widespread. 517 new routes are carrying 1.3 crore passengers. Indian carriers have proactively placed orders for over 1,000 new aircrafts. Expansion of existing airports and development of new airports will continue expeditiously. Metro and Namo Bharat. We have a fast expanding middle class and rapid urbanization is taking place. Metro rail and Namo Bharat can be the catalyst for the required urban transformation. Expansion of these systems will be supported in large cities focusing on transit-oriented development. Green energy. Towards meeting our commitment for net zero by 2070, the following measures will be taken. Viability gap funding will be provided for harnessing offshore wind energy potential for initial capacity of 1 gigawatt. Coal gasification and liquefaction capacity of 100 metric tons will be set up by 2030. This will also help in reducing imports of natural gas, methanol, and ammonia. Phased mandatory blending of compressed biogas in compressed natural gas for transport and piped natural gas for domestic purposes will be mandated. Financial assistance will be provided for procurement of biomass aggregation machinery to support collection. Electric vehicle ecosystem. Our government will expand this and strengthen the e-vehicle ecosystem by supporting manufacturing and charging infrastructure. Greater adoption of e-buses for public transport networks will be encouraged through payment security mechanism. Biomanufacturing and biofoundry. For promoting green growth, a new scheme of biomanufacturing and biofoundry will be launched. This will provide environment-friendly alternatives such as biodegradable polymers, bioplastics, biopharmaceuticals, and bioagri inputs. This scheme will also help in transforming today's consumptive manufacturing paradigm to the one based on regenerative principles. Blue Economy 2.0. For promoting climate resilient activities for Blue Economy 2.0, a scheme for restoration and adaptation measures and coastal aquaculture and mariculture with integrated and multi-sectoral approach will be launched. Comprehensive development of tourist centers. The success of organizing G20 meetings in 60 places presented diversity of India to global audience. Our economic strength has made the country an attractive destination for business and conference tourism. Our middle class also now aspires to travel and explore. Tourism, including spiritual tourism, has tremendous opportunities for local entrepreneurship. States will be encouraged to take up comprehensive development of iconic tourist centers, branding and marketing them at global scale. A framework for rating of the centers based on quality of facilities and services will be established. Long-term interest-free loans will be provided to states for financing such development on matching basis. To address the emerging fervor for domestic tourism, Honorable Speaker, sir, projects for port connectivity, tourism infrastructure, and amenities will be taken up on our islands, including Lakshadweep. This will help
in generating employment also. Promoting investments. The FDI inflow during 2014 to 23 was 596 billion US dollars, marking a golden era. That is twice the inflow during 2005 to 14. For encouraging sustained foreign investment, we are negotiating bilateral investment treaties with our foreign partners in the spirit of First Develop India. FDI is First Develop India. Reforms in the states for Vikasit Bharat. Many growth and development enabling reforms are needed in the states for realizing the vision of Vikasit Bharat. A provision of 75,000 crore rupees as 50-year interest-free loan is proposed this year to support those milestone-linked reforms by the state governments. Societal changes. The government will form a high-powered committee for an extensive consideration of the challenges arising from fast population growth and demographic changes. The committee will be mandated to make recommendations for addressing these challenges comprehensively in relation to the goal of Vikasit Bharat. Amrit Kal as Kartavya Kal. Our government stands committed to strengthening and expanding the economy with high growth and to create conditions for people to realize their aspirations. Honorable Prime Minister in his Independence Day address to the nation in the 75th year of our Republic said, and I quote, "We commit ourselves to national development with new inspirations, new consciousness, new resolutions as the country opens up immense possibilities and opportunities. It is our Kartavya Kal." Unquote. Every challenge of the pre-2014 era was overcome through our economic management and our governance. These have placed the country on a resolute path of sustained high growth. This has been possible through right policies, true intentions, and appropriate decisions. In the full budget in July, Honorable Speaker, our government will present a detailed roadmap for our pursuit of Vikasit Bharat. Revised estimates. Revised estimates of 2023-24. The revised estimate of the total receipts other than borrowings is 27.56 lakh crores of rupees, of which the tax receipts are 23.24 lakh crore rupees. The revised estimate of total expenditure is 44.90 lakh crore rupees. The revenue receipts at 30.03 lakh crore rupees are expected to be higher than the budget estimate, reflecting strong growth momentum and formalization in the economy. The revised estimate of the fiscal deficit is 5.8% of GDP, improving on the budget estimate, notwithstanding moderation in the nominal growth estimates. Budget estimates for 2024-25. Coming to the year 2024-25, the total receipts other than borrowings and total expenditure are estimated at 30.80 and 47.66 lakh crore rupees respectively. The tax receipts are estimated at 26.02 lakh crore rupees. The scheme of 50-year interest-free loan for capital expenditure to states will be continued this year with an outlay of 1.3 lakh crore rupees. We continue on the path of fiscal consolidation as announced in my budget speech of 2021-22 to reduce fiscal deficit below 4.5% by 25-26. The fiscal deficit in 2024-25
is estimated to be 5.1% of GDP, adhering to that path. So the gross and net market borrowings through dated securities during 24-25 are estimated at 14.13 lakh crore rupees and 11.75 lakh crore respectively. Both will be less than that in 23-24. Now that the private investments are happening at scale, the lower borrowings by the central government will facilitate larger availability of credit for the private sector. Vote on account. I'll be seeking vote on account approval of the Parliament through the appropriation bill for a part of the financial year 2024-25. I will now move to part B. Honorable Speaker, sir, over the last 10 years, the direct tax collections have more than trebled and the return filers swelled 2.4 times. I would like to assure the taxpayers that their contributions have been used wisely for the development of the country and welfare of its people. I appreciate the taxpayers for their continued support. The government has reduced and rationalized tax rates. Under the new tax scheme, there is now no tax liability for taxpayers with income up to 7 lakh rupees, up from 2.2 lakh rupees in the financial year 2013-14. The threshold for presumptive taxation for retail businesses was increased from 2 crores to 3 crores. Similarly, the threshold for professionals eligible for presumptive taxation was increased from 50 lakh rupees to 75 lakh rupees. Also, corporate tax rate was decreased from 30% to 22% for existing domestic companies and to 15% for certain new manufacturing companies. Honorable Speaker, sir, in the last 5 years, our focus has been to improve taxpayer services. The age-old jurisdiction-based assessment system was transformed with the introduction of faceless assessment and appeal, thereby imparting greater efficiency, transparency, and accountability. Introduction of updated income tax returns, a new Form 26AS, and pre-filling of tax returns have made filing of tax returns simpler and easier. Average processing time of returns has been reduced from 93 days in the year 2013-14 to a mere 10 days this year, thereby making refunds faster. Indirect taxation. By unifying the highly fragmented indirect tax regime in India, the GST has reduced the compliance burden on trade and industry. The industry has acknowledged the benefits of GST. According to a recent survey conducted by a leading consulting firm, 94% of industry leaders view the transition to GST as largely positive. According to 80% of the respondents, it has led to supply chain optimization, as elimination of tax arbitrage and octroi has resulted in disbanding of checkposts at the state and city boundaries. At the same time, tax base of GST more than doubled, and the average monthly gross GST collection has almost doubled to 1.66 lakh crores this year. States too have benefited. States' SGST revenue, including compensation released to states in the post-GST period of 2017-18 to 2022-23, has achieved a buoyancy of 1.22. In contrast, the tax buoyancy of state revenues from subsumed taxes in the pre-GST 4-year period of 2012-13
to 2015-16 was a mere 0.72. The biggest beneficiaries are consumers, as reduction in logistic cost and taxes have brought down prices of most goods and services. We have taken a number of steps in customs to facilitate international trade. As a result, the import release time declined by 47% to 71 hours at inland container depots, by 28% to 44 hours at air cargo complexes, and by 27% to 85 hours at seaports over the last 4 years since 2019, when the national time release studies were first started. Tax proposals. As for tax proposals, in keeping with the convention, I do not propose to make any changes relating to taxation and propose to retain the same tax rates for direct and indirect taxes, including import duties. However, certain tax benefits to startups and investments made by sovereign wealth or pension funds, as also tax exemption on certain income of some IFSC units, are expiring on 31/3/2024. To provide continuity in taxation, I propose to extend the date to 31/3/2025. Moreover, in line with our government's vision to improve ease of living and ease of doing business, I wish to make an announcement to improve taxpayers' services. There are a large number of petty, non-verified, non-reconciled or disputed direct tax demands, many of them dating as far back as 1962, which continue to remain on the books, causing anxiety to honest taxpayers and hindering refunds of subsequent years. Honorable Speaker, sir, I propose to withdraw such outstanding direct tax demands up to 25,000 rupees pertaining to the period up to financial year 2009-10 and up to 10,000 rupees for financial years 2010-11 to 2014-15. This is expected to benefit about 1 crore taxpayers. 1 crore taxpayers would benefit out of this. Economy then and now. In 2014, when our government assumed the reins, the responsibility to mend the economy step by step and to put the governance systems in order was enormous. The need of the hour was to give hope to the people, to attract investments, and to build support for the much needed reforms. The government did that successfully, following our strong belief of nation first. The crisis of those years has been overcome, and the economy has been put firmly on a high, sustainable growth path with all-round development. It is now appropriate to look at where we were then. I repeat, it is now appropriate to look at where we were then till 2014 and where we are now, only for the purpose of drawing lessons from the mismanagement of those years. The government will lay a white paper on table of the House. The exemplary track record of governance, development and performance, effective delivery and Jan Kalyan has given the government trust, confidence and blessings of the people to realize whatever it takes, the goal of Vikasit Bharat, with good intentions, true dedication and hard work in the coming years and decades. With this, Honorable Speaker, I commend the interim budget to this august House. Jai Hind.
आइटम नंबर 2 श्रीमती निर्मला सीतारमण जी। Sir, with your permission, I rise to lay on the table the following statements under Section 3(1) of the Fiscal Responsibility and Budget Management Act 2003, Medium-Term Fiscal Policy cum Fiscal Policy Strategy Statement and Macroeconomic Framework Statement. आइटम नंबर 3 श्रीमती निर्मला सीतारमण जी। Sir, with your permission, I rise to move for leave to introduce the Finance Bill 2024. प्रश्न ये है कि विधेयक को पुनर्स्थापित करने की अनुमति प्रदान की जाए। जो सदस्य इसके पक्ष में हाँ कहें, जो सदस्य विरोध में ना कहें। मेरे विचार में निर्णय हाँ वालों के पक्ष हुआ, हाँ वालों के पक्ष हुआ। माननीय मंत्री जी विधेयक को पुनर्स्थापित करें। Sir, I introduce the bill. सभा की कार्रवाई शुक्रवार दिनांक 2 फरवरी 2024 को प्राप्त 11 बजे तक के लिए स्थगित की जाती है। ಎಸ್, ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಇದನ್ನ ಮಧ್ಯಂತರ ಬಜೆಟ್ ಅಂತ ಹೇಳಿ ಮೊದಲ ವಾಕ್ಯದಲ್ಲಿ ಹೇಳಿದ್ರು. ಆದ್ರೆ ಮೊದಲ ವಾಕ್ಯದಲ್ಲಿ ಮಧ್ಯಂತರ ಬಜೆಟ್ ಅಂತ ಹೇಳಿದಂಥವ್ರು ಮುಂದುವರೆದು ಹೇಳಿದ್ರು 2047 ಟಾರ್ಗೆಟ್ ಅನ್ನ ನಿಗದಿ ಮಾಡಿ ಹೇಳಿದ್ರು. ಅವಾಗಲೇ ಚರ್ಚೆ ಆರಂಭದಲ್ಲಿ ನಾವು ಹೇಳ್ತಾ ಇದ್ವಿ ಹೇಗೆ ಪಿಯೂಷ್ ಗೋಯಲ್ ಅವರು 2030 ಒಂದು ಕನಸನ್ನ ನಮ್ಮ ಮುಂದೆ ಇಟ್ಟಿದ್ರು. ಈಗ 2047 ವಿಕಸಿತ ಭಾರತದ ಗುರಿಯನ್ನ ನಿಗದಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ರೋಡ್ ಮ್ಯಾಪ್ ಅನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿರುವಂಥದ್ದು. ಮುಖ್ಯವಾಗಿ ಇವತ್ತು ಬೆಳಗ್ಗೆಯೂ ಕೂಡ ಒಂದು ಅಂಶವನ್ನ ನ್ಯೂಸ್ 18 ಮೂಲಕ ನಾವು ಕೇಳಿದ್ವಿ. ಮೋದಿಯವರು ಲಾಭಾರ್ಥಿ ಜಾತಿ ಗಣಿತದ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಆ ಒಂದು ಜಾತಿ ಗಣಿತವನ್ನು ಅವರು ರೂಪಿಸ್ತಾ ಇದ್ದಾರೆ. ಜಾತಿ ಗಣತಿಗಿಂತ ಜಾತಿ ಗಣಿತವನ್ನು ಅವರು ರೂಪಿಸ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಯಾವ ಸ್ವರೂಪದ ಜಾತಿ ಗಣಿತ ಅಂತ ಹೇಳಿದ್ರೆ ಅದು ಜಾತಿಯ ಆಧಾರದ ಮೇಲೆ ಅಲ್ಲ, ಅದು ಈ 4 ಅಂಶಗಳ ಆಧಾರದ ಮೇಲೆ ಬಡವರು, ಮಹಿಳೆ, ಯುವಕ, ಅನ್ನದಾತ, ಈ 4 ಸೆಕ್ಟರ್ಗಳನ್ನು ಇಟ್ಟುಕೊಂಡು ಇವು ನಾವು ಫೋಕಸ್ ಮಾಡುವಂತಹ ಜಾತಿಗಳು ಅನ್ನುವಂಥದ್ರ ಆಧಾರದ ಮೇಲೆನೆ ಈ ಬಜೆಟ್ನಲ್ಲೂ ಕೂಡ ಫೋಕಸ್ ಅನ್ನು ಕೊಟ್ಟಿರುವಂಥದ್ದು. ಸ್ಕಿಲ್ ಇಂಡಿಯಾದಲ್ಲಿ 1.4 ಕೋಟಿ ಯುವಕರಿಗೆ ಕೌಶಲ್ಯ ತರಬೇತಿಯ ವಿಚಾರವನ್ನು ಹೇಳಿದ್ದಾರೆ. ಬಹಳಷ್ಟು ಅಂಶಗಳನ್ನು 7 IIT, 16 IIIT, 319 ವಿಶ್ವವಿದ್ಯಾಲಯಗಳು, ರಾಜ್ಯಗಳಿಗೆ ಬಡ್ಡಿರಹಿತ ಸಾಲ ನೀಡೋದಾಗಿ ಘೋಷಣೆ, ಈ ರೀತಿಯಾಗಿ ಘೋಷಣೆಗಳು ಕೂಡ ಭರಪೂರವಾಗಿದ್ವು. ಅದಕ್ಕೆ ಹೇಳಿದೆ ಆರಂಭದಲ್ಲಿ ಅವರು ಇಂಟರಿಮ್ ಬಜೆಟ್ ಅಂತ ಹೇಳಿರುವಂಥದ್ದು. ಬಹುಶಃ ಒಟ್ಟು ಬಜೆಟ್ನ ಗಾತ್ರದ ದೃಷ್ಟಿಯಿಂದ ನೋಡಿದಾಗ 58 ನಿಮಿಷಗಳಲ್ಲಿ ಈ ಒಂದು ಬಜೆಟ್ ಭಾಷಣ ಮುಕ್ತಾಯ ಆಗಿದೆ. 11 ಗಂಟೆಗೆ ಸರಿಯಾಗಿ ಅವರು ಬಜೆಟ್ ಆರಂಭಿಸಿದ್ರು, 11:58ಕ್ಕೆ ಮುಕ್ತಾಯಗೊಳಿಸಿದ್ರು. ಉಳಿದಂತೆ ಬಹಳಷ್ಟು ಯೋಜನೆಗಳ ಪ್ರಸ್ತಾಪವೂ ಆಗಿದೆ, ಘೋಷಣೆಯೂ ಆಗಿದೆ. ಸರ್ಕಾರ ಒಂದು ಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ದೇಶವಾಸಿಗಳ ಮುಂದೆ. ನಾವು ಮತ್ತೊಮ್ಮೆ ಆಡಳಿತಕ್ಕೆ ಬಂದೇ ಬರ್ತೀವಿ, ಆಗ ಈ ಯೋಜನೆಗಳನ್ನೆಲ್ಲ ಜಾರಿಗೊಳಿಸ್ತೀವಿ, ಅಥವಾ ಇದಕ್ಕಿಂತ ಜಾಸ್ತಿ ಯೋಜನೆಗಳು ನಮ್ಮ ಬಳಿಯಲ್ಲಿ ಇದಾವೆ ಅನ್ನುವಂಥದ್ದನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಬಜೆಟ್ ಅನ್ನುವಂಥದ್ದು ಕೇವಲ ಬಜೆಟ್ ಘೋಷಣೆ ಮಾಡಿದ ನಂತರ ಮಾತ್ರನೇ ಯೋಜನೆಗಳ ರೂಪುಗೊಳ್ಳುವುದಲ್ಲ. ಬಜೆಟ್ಗಿಂತ ಮುಂಚೆಯೂ ಕೂಡ ನಾವು ಕೆಲವೊಂದು ಯೋಜನೆಗಳನ್ನು ಘೋಷಣೆ ಮಾಡ್ಬೋದು, ಆಮೇಲೆ ಬಜೆಟ್ನಲ್ಲೂ ಅದನ್ನು ಹೇಳ್ಬೋದು ಅನ್ನೋಂಥ ರೀತಿಯಲ್ಲಿ. ಉದಾಹರಣೆಗೆ ಸೂರ್ಯೋದಯ ಯೋಜನೆ, 1 ಕೋಟಿ ಮನೆಗಳಿಗೆ ಸೂರ್ಯೋದಯ ಯೋಜನೆಯನ್ನು ಜನವರಿ 22ರಂದು ರಾಮ ಮಂದಿರದ ಲೋಕಾರ್ಪಣೆಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟರು. ಅದನ್ನು ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. 300 ಯೂನಿಟ್ವರೆಗೆ ಸೌರ ವಿದ್ಯುತ್ ಉಚಿತವಾಗಿ ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡ್ತೀನಿ, ತಜ್ಞರ ಜೊತೆ ಕೇಳ್ತೀನಿ, ಅವರ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಳ್ತೀನಿ. ವಿಕಸಿತ ಭಾರತಕ್ಕೆ ಅಮೂಲಾಗ್ರವಾದಂಥ ಬ್ಲೂ ಪ್ರಿಂಟನ್ನಂತೂ ಮುಂದಿಟ್ಟಿದ್ದಾರೆ. ಯಾಕಂದರೆ ಪ್ರಧಾನಿ ಮೋದಿಯವರು ಕಳೆದ 2 ವರ್ಷಗಳಿಂದ ಮತ್ತು ವಿಶೇಷವಾಗಿ ಕಳೆದ 9 ತಿಂಗಳಿಂದ ಅವರು ಪ್ರತಿಪಾದಿಸ್ತಾ ಬಂದಿರುವಂಥದ್ದು ವಿಕಸಿತ ಭಾರತ, 5 ಟ್ರಿಲಿಯನ್ ಎಕಾನಮಿ, ಈ ವಿಚಾರಗಳನ್ನು ಅವರು ಬಹಳ ವಿಸ್ತೃತವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಅವುಗಳ ನಂತರ ನಾವು ಎಲ್ಲಿಗೆ ತಲುಪ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಬಜೆಟ್ನಲ್ಲಿ ಇದಕ್ಕೆ ಪೂರಕವಾದಂಥ ಅಂಶಗಳಿದ್ವು. ತೆರಿಗೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಾಸಗಳಾಗಬಹುದು ಅಂತ ಹೇಳಿದರೆ ನಾವು ಬಹಳಷ್ಟು ಸುಧಾರಣೆಯನ್ನು ಆಲ್ರೆಡಿ ಮಾಡಿ ಆಗಿದೆ, ಹಾಗಾಗಿ ಈ ಬಾರಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಹೀಗಾಗಿ ತೆರಿಗೆಯ ಸ್ಲ್ಯಾಬ್ಗಳಲ್ಲಾಗಲಿ ಯಾವುದೇ ರೀತಿಯಂತಹ ಬದಲಾವಣೆಗಳು ಇಲ್ಲ.
ಆದಾಯ ತೆರಿಗೆ ಪಾವತಿದಾರರ ವಿಚಾರಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಅದರ ಬಗ್ಗೆಯೂ ಕೂಡ ಅಲ್ಲಿ ಸಿಕ್ಕಿರುವಂಥ ಒಂದಿಷ್ಟು ಬೆನಿಫಿಟ್ಗಳು ಯಾವ ಸ್ವರೂಪದಲ್ಲಿ 2009, 10, 10, 11 ಅನ್ನುವಂಥ ವರ್ಷಗಳ ಹೆಸರನ್ನು ನೀವು ಕೂಡ ಕೇಳಿರ್ತೀರಿ ಬಜೆಟ್ ಭಾಷಣ ಸಮಯದಲ್ಲಿ. ಅಲ್ಲಿರುವ 25,000, ಅಲ್ಲಿರುವ 10,000 ರೂಪಾಯಿ ಹೇಗೆ ಯಾವ ಸ್ವರೂಪದಲ್ಲಿ ನಮಗೆ ಬೆನಿಫಿಟ್ ಆಗತ್ತೆ, ಟ್ಯಾಕ್ಸ್ ಕಟ್ಟದೆ ಬಾಕಿ ಉಳಿಸ್ಕೊಂಡವ್ರಿಗೆ ಯಾವ ಸ್ವರೂಪದ್ದು, ಅದರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ನಿಮಗೆ ಹೇಳ್ತೀನಿ ಮುಂದಿನ ಹಂತದಲ್ಲಿ. 75,000 ಕೋಟಿವರೆಗೆ ರಾಜ್ಯಗಳಿಗೆ ದೀರ್ಘಾವಧಿ ಸಾಲವನ್ನು ಕೊಡುವಂತಹ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ತಜ್ಞರ ಜೊತೆಗೆ ಅವರ ಒಪಿನಿಯನ್ ಕೇಳೋದಕ್ಕಿಂತ ಮುಂಚಿತವಾಗಿ ಈ ಬಜೆಟ್ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಒಂದು ಅಂಶಗಳ ಮೂಲಕವಾಗಿ ತಿಳ್ಕೊಳ್ತೀನಿ. ಅವ್ರ ಜೊತೆಗೆ ಒಂದು ಪ್ಲಕಾರ್ಡ್ಗಳನ್ನು ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಅದರಲ್ಲಿ ಗುಡ್, ಆವ್ರೇಜ್, ವೆರಿ ಗುಡ್ ಹಾಗೂ ಬ್ಯಾಡ್ ಅನ್ನುವಂತಹ 4 ಆಪ್ಷನ್ಗಳಿದ್ದಾವೆ. ನಾನು ಸ್ಟಾರ್ಟ್ ವಿತ್ ಬಂಗೇರ್ ಅವರ ಮೂಲಕವಾಗಿ ನೋಡೋದಿದ್ರೆ ವೆರಿ ಗುಡ್ ಬಜೆಟ್ ಅನ್ನೋಂಥ ಬಂಗೇರ್ ಅವರು ಹೇಳ್ತಾರೆ. ಇಂಟ್ರೀಮ್ ಬಜೆಟ್ ಇಸ್ ವೆರಿ ಗುಡ್. ಎಸ್, ಇದು ತಮ್ಮ ಪ್ರಕಾರ ಗುಡ್ ಬಜೆಟ್. ಶಶಿಧರ್ ಶೆಟ್ಟಿ ಅವರು, ಮುರಳೀಧರ್ ಅವರ ಪ್ರಕಾರ ಗುಡ್ ಬ್ಯಾಡ್ ಅಂತ ಹೇಳಲಿಕ್ಕೆ ನಿಖರವಾಗಿ ಆಗೋದಿಲ್ಲ. ಓಕೆ, ಬ್ಯಾಡ್ ಅಂತೂ ಅಲ್ಲ, Okay. ಉಳಿದಿರೋದು ಗುಡ್ಡೆ. ಓಕೆ, ನಾನು ಐ ವಿಲ್ ಗೋ ಬಿಟ್ವೀನ್ ಗುಡ್ ಟು ವೆರಿ ಗುಡ್. ಓಕೆ, ಅಂದ್ರೆ 70%ನಲ್ಲಿ ಇರೋ ರೀತಿಯಲ್ಲಿ ಕೊಡ್ತಾ ಇದ್ರಿ ನೀವು. 75 ಅಂತ 75% ಅಂತ ಹೇಳ್ಕೊಂಡು ಡಿಸ್ಟಿಂಕ್ಷನ್ಗಿಂತ ಸ್ವಲ್ಪ ಕಡಿಮೆ ಇದೆ, ಆದರೆ 75% ಇದೆ. ಪ್ರೊಫೆಸರ್, ಇಟ್ಸ್ ಆವರೇಜ್. ಓಕೆ, ಎಸ್. ಇಲ್ಲಿ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅನ್ನೋದನ್ನ ಪ್ರೊಫೆಸರ್ ನರಸಿಂಹಪ್ಪ ಅವ್ರ ಹತ್ರ ಕೇಳ್ತೀನಿ ನಾನು. ಅದಕ್ಕಿಂತ ಮುಂಚಿತವಾಗಿ ಮುರಳೀಧರ್ ಅವರು, ತಮ್ಮ ಪ್ರಕಾರ ಯಾವ ಕಾರಣಕ್ಕಾಗಿ ಇದು ಗುಡ್, ಇದಕ್ಕೆ ಬ್ಯಾಡ್ ಕೊಡೋಕ್ಕಾಗಲ್ಲ, ಅದು ಗುಡ್ ಇರಬೇಕಾಗುತ್ತೆ, ಯಾಕಂದ್ರೆ ಇಂಟ್ರೀಮ್ ಅನ್ನೋದನ್ನ ಹೇಳಿದ್ರು, ಯಾವ ಅಂಶಗಳಾದ್ರೆ ನೋಡಿ 2 ಅಂಶ. ನನಗೆ ಪ್ರಾಥಮಿಕ ಹಂತದಲ್ಲಿ ನನಗೆ ಬಂದಿರೋ ಡೌಟು, ಇವ್ರು ಯಾರಾದರೂ ನನ್ನ ಡೌಟ್ ತೀರಿಸ್ತಾರೋ ನೋಡೋಣ. ಇನ್ಕಮ್ ಟ್ಯಾಕ್ಸ್ ರೇಟ್ಸು ಚೇಂಜ್ ಆಗಿಲ್ಲ. ಹೌದು. ನೆಕ್ಸ್ಟ್ ಬಡ್ಜೆಟ್ ಶುರು ಆಗೋದು ಏಪ್ರಿಲ್ ಆಗಲ್ಲ. ಹೌದು. ಅಂದರೆ ಯಾವ ಡೇಟಿಂದ ಶುರು ಆಗುತ್ತೋ ಆ ಡೇಟ್ವರೆಗೂ ಈ ಇನ್ಕಮ್ ಟ್ಯಾಕ್ಸ್ ಇರುತ್ತಾ ಅಥವಾ ರೆಟ್ರೋಸ್ಪೆಕ್ಟಿವ್ ಇರುತ್ತಾ? 1 ಏಪ್ರಿಲಿಂದ. ಒಂದು. ಎರಡನೇದು, ಸಾಲದ ಬಗ್ಗೆ ಮಾತಾಡಲಿಲ್ಲ, ಡಿಫಿಸಿಟ್ ಬಗ್ಗೆ ವಿಸ್ತಾರಿತವಾಗಿ ಹೇಳಲಿಲ್ಲ. 5.1 ಅಂತ ಹೇಳೋದು, 5.8 ಲಾಸ್ಟ್ ಇಯರ್, ಪ್ರೊಜೆಕ್ಟೆಡ್ 5.1. ಮೂರನೇದು, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋ ಟೋಟಲ್ ಹೇಳಿದ್ರು, ವಾಪಸ್ ಹೋಗಿ ಟೋಟಲ್ ಹೇಳಲಿಲ್ಲ. ಸೊ ಇದರಿಂದ ನಿಖರವಾದ, ನಾವು ತಪ್ಪು ಕಂಡುಹಿಡಿತಾ ಇಲ್ಲ, ನಿಖರವಾಗಿ ಗುಡ್ ಬ್ಯಾಡ್ ಅನ್ನೋದು ಹೇಳೋದಕ್ಕೆ ಇದೆಲ್ಲ ತ್ರಾಸದ ಅಂಶಗಳು. ಬಟ್ ಕರ್ಣಾನಂದವಾದ ಭಾಷಣ, ಮುಂದೆ ಮುನ್ನೋಟ ಅನ್ನೋದು ಚೆನ್ನಾಗಿದೆ. ಬಟ್ ಪಾದದಲ್ಲಿ 2 ಇಂಚು ಜಾಸ್ತಿ ಶೂ ಹಾಕ್ಕೊಂಡು ನಡೆದ್ರೆ ನಾವು ಬೇಗ ನಡೆದಂಗೆ ಆಗಲ್ಲ ಅಲ್ವಾ? ಸೊ ಅದನ್ನು ಇಂಪ್ಲಿಮೆಂಟ್ ಯಾವ ರೀತಿ ಮಾಡ್ತಾರೆ, ಹೊಸ ಸರ್ಕಾರ ಏನು ಘೋಷಣೆ ಬರುತ್ತೆ, ಏನು ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಬಟ್ ಒಂದಂತೂ ನಿಜ, 1981ರಿಂದ ಇಲ್ಲಿವರೆಗೂ ಪ್ರತಿ ಸರ್ಕಾರ ಡೆವಲಪ್ಮೆಂಟ್ ಆಗೇ ಬಂದಿದೆ. 2014ರಿಂದ ಡೆವಲಪ್ಮೆಂಟ್ ಅನ್ನೋದು ಜಾಸ್ತಿ ಆಗಿದೆ. ಅದಕ್ಕೆ ತಾಂತ್ರಿಕ ನೈಪುಣ್ಯ ಕಾರಣ, ಭಾರತದ ಯುವಕರ ಕಾರಣ, ಕಂಪ್ಯೂಟರೈಸೇಷನ್ ಕಾರಣ. ಆ ಸಮಯದಲ್ಲಿ, ಆ ಕಾಲಘಟ್ಟದಲ್ಲಿ ಒಂದು ರೀತಿ ಅಂಕುಶ ಇರೋ ಪ್ರಭುತ್ವ ಇರೋದು ಒಳ್ಳೆಯದಾಯಿತು. ಪ್ರೊಫೆಸರ್ ನರಸಿಂಹಪ್ಪ ಅವರೇ, ತಮ್ಮ ಪ್ರಕಾರ ಹೇಳ್ತಾ ಇದ್ದೀನಿ ಅಂದರೆ, ಬೇಸಿಕ್ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಆಫ್ ದಿ ನೇಷನ್ ಈಸ್ ಅಲೌಡ್ ಟು ಬಿ ರೆಸ್ಟೆಡ್ ಓನ್ಲಿ ದಿ ಸ್ಟೇಟ್ಸ್. ಇವರು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ, ಅಗ್ರಿ. ಆದರೆ ಯಾವ ಥ್ರಸ್ಟ್ ಇರಬೇಕಾಗಿತ್ತು? ಫಸ್ಟ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಗಾಲಿಂಗ್ ಪ್ರಾಬ್ಲಮ್ ಟುಡೇ ಈಸ್ ಎಂಪ್ಲಾಯ್ಮೆಂಟ್ ಜನರೇಷನ್. ಅದರ ಬಗ್ಗೆ ITs ಮಾಡೋದು ಇಸ್ ಅ ನಾರ್ಮಲ್ ಬಿಸ್ನೆಸ್ ಆಫ್ ದಿ ಗೌರ್ಮೆಂಟ್. ಆದರೆ ಥ್ರಸ್ಟ್ ಆಫ್ ರೆಡ್ಯೂಸಿಂಗ್ ದಿ ಟೋಟಲ್ ಡಿಪೆಂಡಬಿಲಿಟಿ ಇಲ್ಲ. ಫಾರಿನ್ ಇನ್ವೆಸ್ಟ್ಮೆಂಟ್ನೇ ನೋಡಿಕೊಂಡು ವಿಕಸಿತ ಭಾರತ ಅಂತ ಹೇಳ್ಕೊಳ್ತಾ ಇದ್ದರು. ಹೊರಗಡೆ ದುಡ್ಡು ಬರ್ತದ, ಯಾರು ಕೊಡ್ತಾ ಇದ್ದಾರೆ ಅಂತ ಬಾಯ್ಬಿಟ್ರೆ ದಟ್ ವಿಲ್ ನಾಟ್ ಬಿ ಡೂಯಿಂಗ್ ಗುಡ್ ಫಾರ್ ಇಂಡಿಯಾಸ್ ರೆಪ್ಯುಟೇಷನ್. ಯಾಕಂದರೆ 1 out of every 6 or 6.5 of the world population is an Indian. We are not a Sicilies or East African Republic ಅಲ್ಲ, ಅದು ಇಂಡಿಯನ್ ರಿಪಬ್ಲಿಕ್.
ಯು ಮಸ್ಟ್ ಹ್ಯಾವ್ ಒಂದು. ಇನ್ನೊಂದು ಫಿಸ್ಕಲ್ ಡಿಫಿಸಿಟ್ನ 2.5% ತೆಗಿಸ್ಬೇಕು ಅನ್ನೋದು ಆ ಗುರಿನೇ ಹೋಗೇ ಬಿಡ್ತದ್ದು. ದೇ ಹ್ಯಾವ್ ಫರ್ಗಾಟನ್. ಲೆಟ್ ದೇರ್ ಬಿ ಎ ಫಿಸ್ಕಲ್ 10%, 8%, 7%, 6%, ಇಟ್ ಡಸಂಟ್ ಮ್ಯಾಟರ್. ನೋ, ಇಟ್ ಇಸ್ ನಾಟ್ ದಿ ಕೇಸ್. ಅಂಡ್ ಇನ್ನೊಂದು ಏನಂತಂದರೆ, ಗ್ಲೋಬಲ್ ಪರ್ಫಾರ್ಮೆನ್ಸಲ್ಲಿ ನಮ್ಮ ಪರ್ ಕ್ಯಾಪಿಟ ಇನ್ಕಮ್ ನೋಡಬೇಕು, ಪಾವರ್ಟಿ ಲೆವೆಲ್ ನೋಡಬೇಕು, ಹಂಗರ್ ನೋಡಬೇಕು, HDI ನೋಡಬೇಕು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು. ಇವೆಲ್ಲದರಲ್ಲೂ ನಾವು 100 ಮೇಲಿದ್ದೇವೆ ಅಷ್ಟೇ, 100 ಒಳಗಿಲ್ಲ. ಆ್ಯಂಡ್ ಇವು ಸ್ಟಿಲ್ ವಿಕಸಿತ ಭಾರತ ಅಂತಂದರೆ ಕಷ್ಟ ಆಗ್ತದೆ. ಪ್ರೊಫೆಸರ್, ನನ್ನ ಜೊತೆ ಅದರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೀನಿ. ಮುರಳೀಧರ್ ಒಂದು ಕ್ವಿಕ್ ಆಗಿ ರಿಯಾಕ್ಷನ್ ತಮ್ಮ ಹತ್ರ ಕೇಳುವಂಥದ್ದು, ಯಾವ ಸ್ವರೂಪದಲ್ಲಿ ಈಗ ವಿಕಸಿತ ಭಾರತದ ವಿಚಾರ, ಈ ನೀವು ವಿತ್ತೀಯ ಕೊರತೆಯ ವಿಚಾರವನ್ನಾಗಲೇ ಪ್ರಸ್ತಾಪ ಮಾಡಿದೆ, ಸರ್ಕಾರ ಓವರ್ ದ ಪೀರಿಯಡ್ ಆಫ್ ಟೈಮ್ ಮತ್ತೆ ವಾಪಸ್ ಅದನ್ನು 4.5 ಏನೋ ಇಳಿಸಬೇಕು ಅನ್ನೋಂಥ ಗುರಿಯನ್ನು ಅಂತ ಇಟ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದನ್ನು 5.1% ಅನ್ನೋಂಥದ್ದನ್ನು ಈ ವರ್ಷದ ಇಂಟ್ರಿಮ್ನಲ್ಲಿ ಅವರು ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ, ಈ ಡಿಫಿಸಿಟ್ ಅನ್ನೋದು ಪ್ರಾಕ್ಟಿಕಲ್ ಥಿಂಗ್. ಒಂದು ಸ್ಟ್ರೀಟ್ ಅಕೌಂಟೆಂಟಾಗಿ ಮಾತಾಡ್ತೀನಿ, ಖರ್ಚಿಗೆ ಹಣ ಬೇಕು. ಹೌದು. ಆ ಖರ್ಚು ಅಂದರೆ ಅನುಚಿತ ಖರ್ಚು ಇರ್ಬೋದು, ಆದರೂ ಖರ್ಚು ಬೇಕು. ಹೌದು. ಒಂದು ಫ್ಯಾಮಿಲಿನಲ್ಲಿ ಒಬ್ಬನಿಗೆ ಕೆಟ್ಟ ಹ್ಯಾಬಿಟ್ ಇದ್ದರೆ ಅದಕ್ಕೂ ಹಣ ಬೇಕು. ಆ ಥರ ನಾವು ಡೆಮೋಕ್ರಸಿಲಿ ನೋಡಿದ್ರೆ ಡಿಫಿಸಿಟ್ ಅನ್ನೋದು ಸ್ವಾಭಾವಿಕವಾದ ವಿಚಾರ. ಬುದ್ಧಿವಂತಿಕೆ ಉಪಯೋಗಿಸಿ ಹಣದ ಕ್ರೋಢೀಕರಣ, ನೈಸರ್ಗಿಕ ಪ್ರಕೋಪಗಳು ಇದನ್ನೆಲ್ಲ ಎದುರಿಸಿ ಕಂಪೇರ್ ಮಾಡಿ ನೋಡಿದ್ರೆ ಬೇರೆ ಅಭಿವೃದ್ಧಿಶೀಲ ದೇಶಗಳಿಗಿಂತ ನಾವು ಕಡಿಮೆ ಡಿಫಿಸಿಟಲ್ಲಿ ಇದ್ದೀವಿ. ನಾವು ನಮ್ಮ ರುಪಿನ ಡಾಕ್ಟರ್ ಮಾಡಿಲ್ಲ, ನಾವು ಡಿವ್ಯಾಲ್ಯೂಯೇಷನ್ ಮಾಡಿಲ್ಲ, ನಾವು ಸರಿಯಾದ ರೀತಿಯಲ್ಲೇ ಹೋಗ್ತಾ ಇದ್ದೀವಿ. ಬಟ್ ಉತ್ಪಾದನೆ ಅನ್ನೋದು ಜಾಸ್ತಿ ಆಗೋವರೆಗೂ, ಅದರಲ್ಲೂ ಆಗ್ರೋ ಬೇಸ್ಡ್ ಅಂದರೆ ಭೂಮಿಯಿಂದ ಉತ್ಪಾದನೆ ಆಗೋ ವಸ್ತುಗಳು ವ್ಯಾಪಾರ ಜಾಸ್ತಿ ಆಗೋವರೆಗೂ ಡಿಫಿಸಿಟ್ ಅನ್ನೋದು ನಾವೇ ನುಗ್ಕೊಂಡು ಹೋಗಬೇಕೇ ಹೊರತು ಅದು ತಾನಾಗಿ ಕಡಿಮೆ ಆಗಲ್ಲ. ಎಸ್, ಧನ್ಯವಾದ ಮುರಳೀಧರ್, ನಮ್ಮೊಂದಿಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಂಗೇರವರೇ, ತಮ್ಮ ಪ್ರಕಾರ ಯಾಕಿದು ವೆರಿ ಗುಡ್ ಅನ್ನುವಂಥದ್ದು? ಈಗ ಫ್ಯಾಕ್ಟ್ರಿ ಏನನ್ನು ಪ್ರಸಕ್ತ ಸಂದರ್ಭದಲ್ಲಿ ಮಧ್ಯಮ ವರ್ಗ ಸ್ವಲ್ಪ ಫೋಕಸ್ ಮಾಡಿದ್ದಾರೆ. ಒಂದು ಪ್ರಸಕ್ತ ಇದರಲ್ಲಿ ಏನಂತ ಹೇಳಿದರೆ, ಈ ಒಂದು ಮಧ್ಯಂತರ ಬಜೆಟಲ್ಲಿ ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಒಂದು ದಿಕ್ಸೂಚಿ ತೋರಿಸಿದ್ದಾರೆ. ಈ ಮುಂದಕ್ಕೆ 2047ಗೆ ನಾವು ಈ ರೀತಿ ಮುಂದಕ್ಕೆ ಹೋಗ್ತಿದ್ದೇವೆ, ಈಗ ಒಂದು ಫೌಂಡೇಶನ್ ಆಗ್ತಿದೆ, ಹಿಂದೆ 10 ವರ್ಷ ಬಂದ ದಾರಿನ ಬದಲಾವಣೆ ಮಾಡ್ತಾ ಇದ್ದೇವೆ ಅಂತೇಳಿ. ಇದನ್ನು ಏನಂತ ಹೇಳಿದರೆ, ಒಂದೇ ಒಂದು ಅಗ್ರಿಕಲ್ಚರ್ ಸ್ಟೋರೇಜಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅದು ಮೊದಲು ಕೊಟ್ಟಿದ್ದರು, ಇನ್ನೂ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಮೂರನೇದಾಗಿ ಆಯಿಲ್ ಸೀಡ್ಸ್ ಆತ್ಮನಿರ್ಭರ್ ಮಾಡ್ತಾ ಇದ್ದಾರೆ. ಆಮೇಲೆ ಅಗ್ರಿಕಲ್ಚರ್, ಡೈರಿ, ಫಿಶರೀಸ್ 3ಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇದು ಕೋಸ್ಟಲ್ ರೀಜನ್ ಬರೋದ್ರಿಂದ ನಾವು ಫಿಶರೀಸಿಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡೋದಕ್ಕೆ ತಾಂತ್ರಿಕತೆ ಅಂತ ತರ್ತಾ ಇದ್ದೇವೆ ಎಲ್ಲಿ ಫಿಶರೀಸಲ್ಲಿ. ಅದರಿಂದಾಗಿ ಏನಾಗುತ್ತೆ, ಎಕ್ಸ್ಪೋರ್ಟ್ ಯಾವುದಕ್ಕೆ ಜಪಾನ್, ಯುರೋಪಿಗೆ ಮಾಡೋದಕ್ಕೆ ನಮಗೆ ಒಂದು ಶಕ್ತಿ ಬರ್ತದೆ. ಎರಡನೇದು ಏನಂದರೆ ಡೈರಿ ಪ್ರೊಡಕ್ಟಿವಿಟಿ ಇಸ್ ಲೋ, ಬಟ್ ಲಾರ್ಜೆಸ್ಟ್ ಡೈರಿ ಪ್ರೊಡ್ಯೂಸರ್ಸ್ ಇನ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೈರಿ ಪ್ರೊಡ್ಯೂಸರ್. ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಹೈ ಟ್ರಾಫಿಕ್ ಕಾರಿಡಾರ್ ಇಂಪ್ರೂವ್ಮೆಂಟ್ ಅಂತದ್ದು, ಹೈ ಟ್ರಾಫಿಕ್ ಕಾರಿಡಾರ್ ಮಾಡ್ತಾ ಇದ್ದಾರೆ. ಪೋರ್ಟ್ ಕನೆಕ್ಟಿವಿಟಿ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು ವೇರಿಯಸ್ ಪ್ರೋಗ್ರಾಮ್ ಹಾಕ್ತಾ ಇದ್ದಾರೆ. ಗತಿಶಕ್ತಿ ಲಾಸ್ಟ್ ಬಜೆಟಲ್ಲಿ ಹೇಳಿದರು, ಹೌದು, ಅದನ್ನು ಸ್ಟ್ರೆಂಥನ್ ಮಾಡ್ತಾರೆ. ಇದು ಏನಾಗುತ್ತೆ ಅಂದರೆ, ಪ್ರೊಡಕ್ಷನಿಗೆ ನೆಕ್ಸ್ಟ್ ಇಯರ್ ಬರುವಂಥದ್ದು ಗ್ರೀನ್ ಎನರ್ಜಿ. ಈ ಗ್ರೀನ್ ಎನರ್ಜಿಯನ್ನು ಅದಕ್ಕೆ ಏನೋ 300 ಯೂನಿಟ್ಸ್ ತಕ್ಕವರೆಗೆ ನಾವು ಅದಕ್ಕೆ ಇದು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ಅದು ಏನು ವಿವರವಾಗಿ ಬರಬೇಕು ಅದು. ಯಾಕಂತ ಹೇಳಿದ್ರೆ, ನಾವು ಎಲೆಕ್ಟ್ರಿಸಿಟಿ ತಗೊಳ್ತಾ ಇದ್ದೇವೆ, ಗ್ರೀನ್ ಎನರ್ಜಿ ನಾವು ಸ್ಟಾರ್ಟ್ ಮಾಡ್ತೇವೆ. ಈಗಾಗಲೇ ಸಾಕಷ್ಟು ಜನ ಗ್ರೀನ್ ಎನರ್ಜಿ ಹೋಗಿದ್ದಾರೆ. ಸೋಲಾರ್ ಎನರ್ಜಿ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ನಮಗೂ ಬಂದಿದೆ, ನಮ್ಮ ಇಂಡಸ್ಟ್ರಿಗೆ ಸೋಲಾರ್ ಎನರ್ಜಿ ಹಾಕಿದರೆ ನಿಮಗೆ ಕನ್ಸೆಷನ್ ಬರ್ತದೆ, ಅಂದರೆ ಡಿಸ್ಕೌಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಈಗಿಲ್ಲ, ಅದಿಲ್ಲ. ಬಟ್ ಆದರೆ ಏನಾಗಿದೆ ಅಂತೇಳಿ, ಕಾಸ್ಟ್ ಕಮ್ಮಿ ಆಗಿಬಿಟ್ಟಿದೆ. ಗ್ರೀನ್ ಎನರ್ಜಿ ಮಾಡಿದರೆ ಡಿಪೆಂಡಿಂಗ್ ಆನ್ ಪವರ್ ಇದು ಕಮ್ಮಿ ಆಗುತ್ತೆ. ಎರಡನೇದು ಏನಂತ ಹೇಳಿದ್ರೆ, ಆಮೇಲೆ ಇದಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಯಾವುದಕ್ಕೆ, ಈ ದಿ ಮಿನರಲ್ ಆಯಿಲ್ ಪರ್ಟಿಕ್ಯುಲರ್ಲಿ ಇದನ್ನೆಲ್ಲ ನಮ್ಮ ಡೀಸೆಲ್ ಪೆಟ್ರೋಲ್ ಕನ್ಸಂಪ್ಷನ್ಗೆ ತಡೆ ಹಾಕುವಂಥದ್ದು
ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಈಗ 16% ನಾವು ನಮ್ಮದೇ ಸ್ವಂತ ಉತ್ಪಾದನೆ ಮಾಡ್ತಾ ಇದ್ದೆ, ಇನ್ನು 20% ಮಾಡ್ತಾ ಇದ್ದಾರೆ. ಅದರ ರಿಪ್ಲೇಸ್ಮೆಂಟ್ ವಿತ್ ದಿ ಯಾವುದು ನಮ್ಮ ಬೇರೆ ಬೇರೆ ನೈಸರ್ಗಿಕವಾದಂಥ ಇದರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದನ್ನು ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ನಾವು ದ ಕರೆಂಟ್ ಸಿಚುವೇಶನ್ ಏನಿದೆಯಾ ಅಂತ ಹೇಳಿದರೆ, ನಾವು ಡಿಪೆಂಡೆನ್ಸ್ ಆನ್ ದ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಯಿಂದ ಕಮ್ಮಿ ಆಗುವಂಥ ಪ್ರಯತ್ನಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ 2 ವರ್ಷ ಹಿಂದೆ ಈಗ ಅದನ್ನು ಸ್ಟ್ರೆಂಥನ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನನಗೇನಾಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕತೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅವರು. ಬಟ್ ಟ್ಯಾಕ್ಸ್ ಬಗ್ಗೆ ನಮ್ಗೆ ಗೊತ್ತಿದೆ, ಯಾಕಂದರೆ ಟ್ಯಾಕ್ಸ್ ಬಗ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಡಿಜಿಟಲ್ ಇಕಾನಮಿ ಆದಾಗ ಅದು ಮುಂದೊಂದು 2-3 ವರ್ಷದಲ್ಲಿ ಖಂಡಿತವಾಗಿ ಇನ್ಕಮ್ ಟ್ಯಾಕ್ಸ್ ಎಲಿಮಿನೇಟ್ ಆಗುತ್ತೆ, ಖಂಡಿತ ಆಗುತ್ತೆ. ಇದು ಆಮೇಲೆ ಫ್ರಮ್ 10 ಇದು ಯಾವುದು ನಮ್ಮ ಪೊಸಿಷನ್ ಇದ್ದದ್ದು ಇಕಾನಮಿ, ನಮ್ಮ GDP, ಅದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಕಮ್ ಟು ದಿ 5th ಪೊಸಿಷನ್. ಅದನ್ನು 3rd ಪೊಸಿಷನ್ ಬರುವಂಥ ಪ್ರಯತ್ನಕ್ಕೆ ವಿಕಸಿತ ಭಾರತದಲ್ಲಿ ನೆಕ್ಸ್ಟ್ 3-4 ಇಯರ್ಸಲ್ಲಿ ಆಗುತ್ತೆ. 2030 ಆಗುತ್ತೆ. ನಾನು ಆವತ್ತು ಮಾತಾಡೋ ಅದನ್ನು ಹೇಳ್ತೇನೆ, ಇವತ್ತು ಅದನ್ನು ಹೇಳ್ತೇನೆ. 2030-31 ಆಗುತ್ತೆ, ಅದಾಗುತ್ತೆ. ಅದರಿಂದ ಯಾಕಂತ ಹೇಳಿದ್ರೆ ಬೆಳವಣಿಗೆ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇಕಾನಮಿ ಇಸ್ ಎಕ್ಸ್ಪ್ಯಾಂಡಿಂಗ್ ಆ್ಯಂಡ್ ಆಪರ್ಚುನಿಟೀಸ್ ಕಮಿಂಗ್ ಅಪ್. ಈಗ ಇವರು ಹೇಳಿದಂಗೆ ಆಗ ಹೇಳ್ತಾ ಇದ್ರು, ನಾವು ಇವತ್ತು ಕೇಳಿದರೆ ಸ್ಕಿಲ್ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಡನ್ ಎಟ್ ದ ಗ್ರಾಸ್ ರೂಟ್ ಲೆವೆಲ್, ಮೈಕ್ರೋ ಆ್ಯಂಡ್ ಸ್ಮಾಲಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅದನ್ನು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಏನೋ IIT ಮಾಡಿದರೆ ಏನು ಪ್ರಯೋಜನ ಆಗಲ್ಲ, ಅದಕ್ಕೆ ಗ್ರಾಸ್ ರೂಟ್ ಲೆವೆಲ್ ಏನು ಮಾಡಬೇಕಾದ್ರೆ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್, ಎಜುಕೇಷನ್, ಎಕ್ಸ್ಪೋಜರ್, ಇದು 3 ಬರಬೇಕಾಗತ್ತೆ. ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ನಾನು ಹೇಳೋದು ಅಂತೇಳಿದ್ರೆ, ಈ ಬಜೆಟಲ್ಲಿ ಒಂದು ನಾಂದಿ ಹಾಡಿದ್ದಾರೆ. ಅಂದರೆ ಇಂಟ್ರಿಮ್ ಬಜೆಟಲ್ಲಿ ಹಿಂದೆ ಬಜೆಟನ್ನು ಸ್ಟ್ರೆಂಥನ್ ಮಾಡಿದ್ದಾರೆ, ಎಲ್ಲ ವಿವರವಾಗಿ ಹೇಳಿದ್ದಾರೆ ಏನೇನು ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು. ಈಗ ನಾವು ಇನ್ನು ಮುಂದಕ್ಕೆ ಏನು ಮಾಡೋಕ್ಕೆ ಹೊರಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗಿ, ಯಾಕಂದರೆ ಗ್ಯಾರಂಟಿ ಮೋದಿ ಅವರು ಗ್ಯಾರಂಟಿ ಕೊಟ್ಟ ಮೇಲೆ ಅದು ಗ್ಯಾರಂಟಿ ಮಾಡೇ ಮಾಡ್ತಾರೆ. ಓಕೆ ಶಶಿಧರ್ ಅವರೇ, ತಮ್ಮ ಪ್ರಕಾರ ಯಾಕೆ ಇದು ಗುಡ್ ಬಜೆಟ್ ಅನ್ನುವಂಥದ್ದನ್ನು ತಾವು ಹೇಳಿದ್ರಿ, ಇದಕ್ಕೆ ನೀವು ಯಾವ ರೀತಿಯಾಗಿ ಇದನ್ನು ಅಬ್ಸರ್ವ್ ಮಾಡ್ತೀರಿ? ಈ ಇಡೀ ಬಜೆಟ್ನಲ್ಲಿ, ಇಂಟ್ರಿಮ್ ಬಜೆಟ್ನಲ್ಲಿ ಅವರು ಕೊಟ್ಟಿರುವಂತಹ ಯೋಜನೆಗಳ ಬಗ್ಗೆ ಏನಂದರೆ, ಜುಲೈನಲ್ಲಿ ಫುಲ್ ಟರ್ಮ್ ಬಜೆಟ್ ಬರುತ್ತೆ. ನಿಮ್ದೊಂದು ಡೌಟ್ ಕ್ಲಾರಿಫೈ ಮಾಡಿ. ಇನ್ಕಮ್ ಟ್ಯಾಕ್ಸ್ ಯಾವಾಗಲೂ 1 ಏಪ್ರಿಲಿಂದ, ಏನಾದ್ರು ಚೇಂಜ್ ಮಾಡಿದ್ರು ಕೂಡ ನಮ್ಗೆ ಅಂತ ಒಂದು ಜೂನ್ವರೆಗೆ 2 ರೇಟ್ ಮಾಡೋದಿಲ್ಲ, 1 ರೇಟ್ ಇರುತ್ತೆ. ಓಕೆ, ಜುಲೈನಲ್ಲಿ ನಮ್ಮ ಎಕ್ಸ್ಪೆಕ್ಟ್ ರೀಚ್ ಆಗ್ಬೋದು ಅಂತ ಒಂದು ಹೋಪ್ಸ್ ಅಲ್ಲಿ ಟ್ಯಾಕ್ಸೇಷನ್ ಮ್ಯಾಟರ್ ತಗೊಂಡ್ರೆ. ಇನ್ನೊಂದು ಮೇನ್ಲಿ ಯಾಕೆ ವೆರಿ ಗುಡ್ ಅಲ್ಲ ಅಂದರೆ, ನಾವು ಇವತ್ತು ರಿಯಲ್ ಎಸ್ಟೇಟ್ ರೇಟ್ ನೋಡಿದಾಗ ನೀವು ಆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಇಂಟ್ರೆಸ್ಟ್ ಎಕ್ಸೆಂಪ್ಷನ್ 2 lakhs ಅಲ್ಲಿ ನಿಂತಿದೆ. ಇವತ್ತಿನ ಬಾರೋಯಿಂಗ್, ಇವತ್ತಿನ ಕಾಸ್ಟ್ ತಗೊಂಡ್ರೆ ದಟ್ 2 lakh ಇಸ್ ವೆರಿ ಮೇಗರ್. ಅದನ್ನ ಒಂದು 5-6 lakhsಗಾರು ತರಬೇಕು. ಯಾಕಂದರೆ ಮೇನ್ಲಿ ದ ಸ್ಯಾಲ್ರಿಡ್ ಕ್ಲಾಸ್ ಕ್ಯಾನ್ ಗೋ ಫಾರ್ ದೈರ್ ಓನ್ ಹೌಸ್. ಆ ಎಕ್ಸೆಂಪ್ಷನ್, ಆ ಸಪೋರ್ಟ್ ಬೇಕು. ಇವತ್ತು ಅಫೋರ್ಡೆಬಲ್ ಹೌಸಿಂಗ್ ಪ್ರೈಸ್ ಈಸ್ ವೆರಿ ಹೈ. ಅದರಿಂದ ಅದ್ರ ಬಗ್ಗೆ ಏನೂ ಇಲ್ಲ. ಜುಲೈನಲ್ಲಿ ವಿ ಎಕ್ಸ್ಪೆಕ್ಟ್ ದ್ಯಾಟ್ ಟು ಹ್ಯಾಪನ್. ಇನ್ನೊಂದು, ಇಂಡಸ್ಟ್ರಿಗೆ ಆ ಥರ ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದು ಏನಿಲ್ಲ. ಒಂದು ಇಂಡೈರೆಕ್ಟ್ ಬೆನಿಫಿಟ್ಸ್ ಲೈಕ್ 3 ಕಾರಿಡಾರ್ಸು, ಆಮೇಲೆ ಲಿಂಕಿಂಗ್ ದ ಪೋರ್ಟ್ಸ್, ದ್ಯಾಟ್ ಮೇ ಹೆಲ್ಪ್ ದ ಇಂಡಸ್ಟ್ರಿಯಲಿಸ್ಟ್ ಟು ಗ್ರೋ ಆ್ಯಂಡ್ ಇಂಪ್ರೂವ್ ದಯರ್ ಬಿಸ್ನೆಸ್. MSMEಗೆ ಡೈರೆಕ್ಟ್ ಹೇಳಿರೋದು ಒಂದು ಟ್ರೈನಿಂಗ್ MSMEs ಟು ನೆಕ್ಸ್ಟ್ ಲೆವೆಲ್. ಅದು ಆಲ್ರೆಡಿ ನಡೀತಾ ಇದೆ. ಲೈಕ್ ಮೈಕ್ರೋದಿಂದ ಸ್ಮಾಲಿಗೆ ಹೋಗಬೇಕು, ಸ್ಮಾಲಿಂದ ಮೀಡಿಯಮ್ಗೆ ಹೋಗ್ಬೇಕು ಅನ್ನೋದಿದೆ. ಮತ್ತು ಈಗ NSC ಎಮರ್ಜಿನ ಭಾಳ ಸೀರಿಯಸ್ ಆಗಿ ಇದು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಲೈಕ್ ಸ್ಮಾಲ್ ಎಂಟರ್ಪ್ರೈಸಸ್ ಕ್ಯಾನ್ ಗೋ ಟುಡೇ ಫಾರ್ ಪಬ್ಲಿಕ್ ಇಶ್ಯೂ, IPOಗೆ ಹೋಗ್ಬೋದು. ಈವನ್ ವಿತ್ 5 crores ಟರ್ನ್ ಓವರ್, 10 crores ಟರ್ನ್ ಓವರ್, ಈವನ್ ನಮ್ದು ರಿಕ್ವೈರ್ಮೆಂಟ್ 2 crores ಇದ್ದರೂ ಕೂಡ ಇವತ್ತು ನಮಗೆ IPOಗೆ ಹೋಗೋಕ್ಕೆ ಅವಕಾಶ ಇದೆ NSCನಲ್ಲಿ. ಆದರೂ ಇತ್ತು, ತುಂಬ ಒಂದು ಸುಮಾರು ವರ್ಷ ಆಯಿತು. ಬಟ್ ಲಾಸ್ಟ್ ಇಯರಿಂದ ಈಗ ಅದಕ್ಕೆ ಸ್ವಲ್ಪ ಅದು ಬೂಸ್ಟ್ ಆಗ್ತಿದೆ, ಸಪೋರ್ಟ್ ಬರ್ತಿದೆ. ಆದರೆ ಒಂದಂದರೆ, ಅಲ್ಲಿ ಯಾವುದೇ ರೀತಿಯ ಒಂದು ಸಮಥಿಂಗ್ ವಿ ಎಕ್ಸ್ಪೆಕ್ಟೆಡ್ ಅಂದರೆ, ಅಟ್ಲೀಸ್ಟ್ NSCಗೆ ಹೋಗೋರಿಗೆ ಕಾಸ್ಟ್ ರೀಇಂಬರ್ಸ್ಮೆಂಟ್ ಏನೋ ಸ್ವಲ್ಪ ಇನ್ಸೆಂಟಿವ್ ಬೇಕಿತ್ತು. ಅವೇರ್ನೆಸ್ ಬಿಟ್ಟು ಇನ್ಸೆಂಟಿವ್ ಇಲ್ಲ. ಅದೊಂದು ಜಸ್ಟ್ ಟ್ರೈನಿಂಗ್ ಈಸ್ ಓಕೆ, ಒನ್ ಪಾರ್ಟ್. ವಾಟ್ ಈಸ್ ದ ಇನ್ಸೆಂಟಿವ್ ಫಾರ್ ಗ್ರೋ ಬಿಗ್, ಅದಿಲ್ಲ. ಇನ್ನೊಂದು, ಫಿಸ್ಕಲ್ ಡೆಪಿಸಿಟ್ ಓಕೆ 5.8ಇಂದ 5.1ಗೆ ಬಂದು ರೆಡ್ಯೂಸಿಂಗ್ ಇದ್ದಾಗ ಸ್ವಲ್ಪ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ಒಂದೇ ಸಲ ನಮ್ಮ ಸಾಹೇಬ್ರು ಹೇಳ್ದಂಗೆ 2ಗೆ ತರೋದು ಕಷ್ಟ. ಎವ್ರಿ ಇಯರ್ 1.6 ಒಂದೊಂದೇ ಬಂದರೆ, ಒನ್ಸ್ ಇಟ್ ರೀಚಸ್ 2 ವಿ ವಿಲ್ ಬಿಕಮ್ ಆಲ್ಮೋಸ್ಟ್ ಲೈಕ್ ಅದರ್ ಡೆವಲಪ್ಡ್ ಕಂಟ್ರೀಸ್. ಈಗ 3.7 trillion ಇಕಾನಮಿ ನಮ್ಮದು, 5ಗೆ ಓಕೆ 10 yearsಲ್ಲಿ ವಿ ಗ್ರೋಡ್ ಆಲ್ಮೋಸ್ಟ್ 1.8 trillion. ಸೊ ಏನದರ್ 5 yearsಲ್ಲಿ ಐ ಥಿಂಕ್ ದ ನೆಕ್ಸ್ಟ್ 1.3 ಕ್ಯಾನ್ ಬಿ ಅಚೀವೇಬಲ್. ಸಪೋರ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿಗೆ. ಇನ್ನೊಂದು ಮೇಜರ್ ವೆಲ್ಕಮ್ ನೋಟ್ ಅಂದರೆ, ಈ ಡಿಸ್ಪ್ಯೂಟೆಡ್ ಟ್ಯಾಕ್ಸ್ ಹೇಳಿದ್ರು, ಅಪ್ ಟು 25,000 ಇದ್ದರೆ 2009-10ವರೆಗೆ
ಅದನ್ನು ವಿಡ್ರಾ ಮಾಡ್ತೀವಿ ಅಂತ. ಇಟ್ಸ್ ವೆರಿ ಗುಡ್. ಯಾಕಂದರೆ ಸ್ಮಾಲ್ ಡಿಸ್ಪ್ಯೂಟೆಡ್ ಲೈಬಿಲಿಟಿ ಇದ್ದಾಗ ರಿಫಂಡ್ ಬರೋದಿಲ್ಲ, ಡಿಲೇ ಆಗ್ತಿತ್ತು. ಓಕೆ 9-10 ಅವರಿಗೆ ಒಂದು ಅಪ್ ಟು 25,000, ಜಾಸ್ತಿ ಇರೋರಿಗಿಲ್ಲ, ಅಪ್ ಟು 25,000 ಟ್ಯಾಕ್ಸ್ ಡಿಮಾಂಡ್ ಇರೋದನ್ನ ವಿಡ್ರಾ ಮಾಡ್ತಾರೆ. ಆಮೇಲೆ 10 to 15ಗೆ 10,000 ವಿಡ್ರಾ ಮಾಡ್ತಾರೆ. ತುಂಬಾ ಜನ ಅದನ್ನ ಡೀಟೇಲ್ ಆಗಿ ನಾನು ಆಚಾರ್ಯ ಅದು ಹೋಗ್ತಾ ಇರೋದ್ರಿಂದ ಟ್ಯಾಕ್ಸ್ ವಿಚಾರದಲ್ಲಿ ಆಚಾರ್ಯ ತಮ್ಮ ಪ್ರಕಾರ ಯಾವ ಕಾರಣಕ್ಕೆ ಇದು ಗುಡ್ ವೆರಿ ಗುಡ್ ನಡುವೆಯಲ್ಲಿದೆ ಈ ಬಜೆಟ್? ನನಗೆ ವೆರಿ ಗುಡ್. ಯಾಕಂದ್ರೆ ನಾನು ಇನ್ಕಮ್ ಟ್ಯಾಕ್ಸ್ ಇಂದ ಹೆಚ್ಚು ಓದೋದು ಬೇಡ, ಏನ್ ಓದಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಯ್ತು. ಹೆಚ್ಚು ಓದಿ ಮತ್ತೆ ನಾವು ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅನ್ಲರ್ನ್ ಲರ್ನ್. ಸೊ ಜುಲೈಲಿ ಬರುತ್ತೆ, ಹಾಗಾಗಿ ಜುಲೈನಲ್ಲಿ ಬರುತ್ತೆ, ಅದನ್ನ ಓಡ್ಕೊಳ್ತೀನಿ. ಅದರಿಂದ ನಾವು ಒಂದು ಯಾಕೆ ನಾನು ಗುಡ್ ಇಂದ ಆವರೇಜ್ ಅಂತಾನೆ ಬರ್ತೇನೆ ಒಂದು ಲೆಕ್ಕದಿಂದ. ನಾವು ಶುರು ಮಾಡುವಾಗ ಹೇಳಿದಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಾವು ಬಹುಶಃ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ನಾನು 2019 ನಲ್ಲಿ ಪಿಯೂಷ್ ಗೋಯಲ್ ಒಂದು ಬಜೆಟ್ ಇಂಟ್ರಿಮ್ ಬಜೆಟ್ ಕೊಡುವಾಗ ಚೇರಿಂದ ಎದ್ಬಿಟ್ಟು ಕ್ಲಾಪ್ಸ್ ಹೊಡೆದಿದ್ವಿ ನಾವು. ಅಂದ್ರೆ ಒಂದು ಓ ಫ್ಯಾಕ್ಟರ್ ಇತ್ತು. ಆ ಒಂದು ಓ ಫ್ಯಾಕ್ಟರ್ ಇಸ್ ಮಿಸ್ಸಿಂಗ್ ಇನ್ ದಿಸ್ ಇಂಟ್ರಿಮ್ ಬಜೆಟ್ ಅಂತ ಹೇಳಿ. ಬಹುಶಃ ದ ಗವರ್ಮೆಂಟ್ ಇಸ್ ವೆರಿ ಕಾನ್ಫಿಡೆಂಟ್ ಆಫ್ ಗೆಟಿಂಗ್ ಇನ್ ಟು ದ ನೆಕ್ಸ್ಟ್ ಎಲೆಕ್ಷನ್. ರಾಮ್ ಭರವಸೆ, ರಾಮನ ಒಂದು ಶಕ್ತಿ ಅವರಿಗೆ ಅಷ್ಟು ಬಂದ್ಬಿಟ್ಟಿದೆ, ಅದಕ್ಕೆ ಇದ್ರದ್ದು ಶಕ್ತಿ ಬೇಡ ಅಂತ ಹೇಳೋ ಲೆಕ್ಕದಲ್ಲಿ ಈ ಬಜೆಟ್ ಬಂದಿದೆ. So that is what is my feeling. Middle class ಗೆ they could have given some standard deductions, or ನಾವು ಮಾತಾಡಿದ್ವಲ್ಲ ಫಾರ್ಮರ್ಸ್ ಗೆ 6,000 ಇಂದ ನೀವು ಹೇಳಿದ್ರಿ, ಇವರಂತೂ 9,000 ಅಂತ ಹೇಳಿದ್ರು, ನೀವು 7,500 ಅವ್ರು 7,500 ಹೇಳಿದ್ರು, ನಾವು 9,000 ಹೇಳಿದೆ. 9,000 ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಆ ವಿಷಯನೇ ಮಾತಾಡಲಿಲ್ಲ. ಸೊ ದೇರ್ ಇಸ್ ನಥಿಂಗ್ ಟು ಸೇ ದಟ್ ವಾವ್ ಫ್ಯಾಕ್ಟರ್ 2019 ನಲ್ಲಿ ನಾವು ಬಹುಶಃ ಈ ಫ್ಯಾಕ್ಟರ್ ಇಂದನೇ ಬರ್ತೀವಿ ಅಂತ ಹೇಳಿ. ಈಗ ಅವರಿಗೆ ದೇ ಆರ್ ಸೋ ಕಾನ್ಫಿಡೆಂಟ್ ದಟ್ ವಿ ಡೋಂಟ್ ಹ್ಯಾವ್ ಟು ಗಿವ್ ಎನಿ ಗುಡೀಸ್, ಇಟ್ ವಿಲ್ ಕಮ್ ಅಂತ ಹೇಳೋ ಲೆಕ್ಕದಲ್ಲಿ ಬರ್ತಾ ಇದೆ. ಇದಿಷ್ಟು ಹೇಳೋ ಲೆಕ್ಕದಲ್ಲಿ ಒಂದು ಅಫ್ಕೋರ್ಸ್ ನನಗೆ ಟ್ಯಾಕ್ಸ್ ಪೇಯರ್ಸ್ಗೆ ಸರ್ವಿಸಸ್ ಅಂತ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಏನ್ ಕೊಡ್ತೀವಿ ಅಂತ ಹೇಳಿಲ್ಲ. ಅಪ್ರಿಶಿಯೇಟ್ ಮಾಡಿದ್ರು. ಪಿಯೂಷ್ ಗೋಯಲ್ ನನಗೆ 3 ಸರ್ತಿ ಥ್ಯಾಂಕ್ ಯು ಅಂತ ಹೇಳಿದ್ರು, ಇವ್ರು 1 ಸರ್ತಿ ಅಪ್ರಿಶಿಯೇಟ್ ಅಂತ ಹೇಳಿ ಒಂಥರ ಕೊಡೋದನ್ನು ಒಂಥರ ಬಿಗಿಯಲ್ಲಿ ಕೊಡ್ತಾ ಇರೋರು. ವರ್ಡಲ್ ಅಪ್ರಿಶಿಯೇಷನ್ ಕೂಡ ಅಪ್ರಿಶಿಯೇಟ್ ಅಂತ ಹೇಳೋ ಲೆಕ್ಕದಲ್ಲಿ ನಿರ್ಮಲಾ ಮಾಮಿ ಅಂತ ನಾವು ಹೇಳ್ತೀವಿ, ಅವರು ಒಂಥರ ಹಾಗೆ ಸ್ಟಿಫ್ ಇರ್ಲಿ. ಬಟ್ ಪಾಯಿಂಟ್ ಐ ಕುಡ್ ಸೇ ಇಸ್ ಇನ್ ದ ಫಿಸ್ಕಲ್ ಸೈಡ್, ಫೈನಾನ್ಷಿಯಲ್ ನಂದು ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಹಾಕ್ತೇವೆ. ಈ ಒಂದು ಬಜೆಟ್ ಎಷ್ಟು ಬಜೆಟ್, ಹೋದ ವರ್ಷದ ಬಜೆಟ್ ಅವ್ರು ಹೇಳಿದ್ದು 45 ಲಕ್ಷ. ಈಗ ಖರ್ಚಾಗಿದ್ದು ಎಷ್ಟು ಗೊತ್ತಾ? ಅಕಾರ್ಡಿಂಗ್ ಟು ದೆಮ್ ಒಂದು 10,000 ಕೋಟಿ ಕಮ್ಮಿ ಖರ್ಚಾಗಿದೆ. ದಟ್ಸ್ ವೆರಿ ಗುಡ್ ಆಕ್ಚುಲಿ. 45.03 lakh crore ಇರೋದು. ನೌ ದೇ ಹ್ಯಾವ್ ಟಾಕ್ಡ್ ಅಬೌಟ್ ದ ರಿವೈಸ್ಡ್ ಬಜೆಟ್ ಎಸ್ಟಿಮೇಟ್ ಅಂತ ಹೇಳಿ 44.9 lakh crore. ಅಂಡ್ ಕಲೆಕ್ಷನ್ಸ್ ನಾವು ನೋಡಿದ್ರೆ ವಾಟ್ ವಾಸ್ ಕಲೆಕ್ಟಬಲ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ 27.16 lakhs ಕಲೆಕ್ಟ್ ಆಗಬೇಕಿತ್ತು. ಎಷ್ಟಾಗಿದೆ ಗೊತ್ತಾ? 27.56 lakhs ಕಲೆಕ್ಟ್ ಆಗಿದೆ. ಸೊ ವಿಚ್ ಮೀನ್ಸ್ ಅಲ್ಲಿ 40 ಲಕ್ಷ ಕೋಟಿ ಹೆಚ್ಚಾಗಿದೆ. ಸೊ ದಟ್ 40,000 ಕೋಟಿ ಹೆಚ್ಚಾಗಿದೆ. ಸೊ ಓವರ್ ಆಲ್ ಡೆಫಿಸಿಟ್, ದಟ್ ಇಸ್ ವೈ ಇಟ್ ಹಸ್ ಕಮ್ ಡೌನ್. ವಾಟ್ ವಾಸ್ ಎಸ್ಟಿಮೇಟೆಡ್ ಟು ಬಿ 5.9% ಡೆಫಿಸಿಟ್. ಭಾರಿ ವಿಶೇಷ. ಈ 5.9% ನಾವು ಡೆಫಿಸಿಟ್ ಹೇಳ್ತೀವಲ್ಲ, ಇದು ಸರ್ವ ಜನರಿಗೆ ನಾವು ತಿಳಿಸಬೇಕು. 5.9% ಆಫ್ ನಾಟ್ ದಿ ಬಜೆಟ್ ಎಸ್ಟಿಮೇಟ್ ಆಫ್ ದ GDP. ಏನೋ ಬಜೆಟ್ಗೆ ನಾವು ಎಷ್ಟು ಡೆಫಿಸಿಟ್ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. 40% ಅಷ್ಟು ನಮಗೆ ಡೆಫಿಸಿಟ್ ಇರ್ತದೆ. ಬಜೆಟ್ ಎಸ್ಟಿಮೇಟ್ ನೋಡಿ, 45 ಲಕ್ಷ ನಮ್ದು ಬಜೆಟ್ ಇದ್ರೆ ನಾವು 27 ಲಕ್ಷನೇ ಕಲೆಕ್ಟ್ ಆಗ್ತಿರೋದು. ಇನ್ನು ಉಳಿದಿದ್ದೆಲ್ಲ ಬಾರೋಯಿಂಗ್ಸ್ ಇಂದ ಕಲೆಕ್ಟ್ ಬಂದಿರೋದು. ಏನೋ ಅದಕ್ಕೆ ಸಾಹೇಬ್ರು ಪ್ರೊಫೆಸರ್ ನರಸಿಂಹಪ್ಪ ಅವ್ರು ಹೇಳ್ತಿದ್ರಲ್ಲ 2% ಹೋಗ್ಬೇಕು ಅಂತ. ಆ 2% ಹೋದ್ರೂ ಬಜೆಟ್ ಎಸ್ಟಿಮೇಟ್ಗೆ 28% 30% ಇರ್ತದೆ. ಅದು ಸರ್ 2% ನಾವು ಮಾಡ್ಬೋದಿತ್ತು. ಈ ಕೋವಿಡ್ ಎಲ್ಲ ಬಂದ್ಬಿಟ್ಟು ಎಲ್ಲ ಪ್ರಪಂಚದಲ್ಲೆಲ್ಲ ಅವರು ಅನ್ಕೊಂಡಿರೋ ಲೆಕ್ಕಾಚಾರ ಎಲ್ಲ ಹೆಚ್ಚು ಕಮ್ಮಿ ಆಗಿ ಕೋವಿಡ್ ಟೈಮ್ ಅಲ್ಲಿ ಈ ಇದನ್ನ ವಿತ್ತೀಯ ಕೊರತೆಯನ್ನ ಬ್ಯಾಂಡ್ ಅನ್ನು ಸ್ವಲ್ಪ ಇದರಲ್ಲಿ ನಾವು ಒಂದು ಅಪ್ರಿಶಿಯೇಟ್ ಮಾಡಬೇಕು. -5.8 ಆಯ್ತಲ್ಲ ಕೋವಿಡ್ ಟೈಮ್ ಅಲ್ಲಿ. ಕರೆಕ್ಟ್. ಈಗ ಸದ್ಯಕ್ಕೆ 5.1% ಅಂತ ಹೇಳಿದ್ದಾರೆ. ಈ ಒಂದು ಬಜೆಟ್ ನೆಕ್ಸ್ಟ್ ಇಯರ್ ಬಜೆಟ್ ಅಂದ್ರೆ 24-25ಗೆ ಬಜೆಟ್ ಇಸ್ ಎಸ್ಟಿಮೇಟೆಡ್ ಟು ಬಿ from 45 lakh crores to 47.66 lakh crores. 47.66 ಲಕ್ಷ ಕೋಟಿಯಷ್ಟು ಖರ್ಚು ಮಾಡ್ತೇವೆ ಅಂತ ಹೇಳಿದ್ರು. ಆಸ್ ಅಗೇನ್ಸ್ಟ್ 45 lakhs. ಸೊ 2.66 lakhs crores ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ. ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ, ಟೋಟಲ್ ಕಲೆಕ್ಷನ್ ಈಸ್ ನೌ ಎಸ್ಟಿಮೇಟೆಡ್ ಟು ಬಿ 30.8 lakh crores ಆಸ್ ಅಗೇನ್ಸ್ಟ್ ವಾಟ್ ಈಸ್ ಆಲ್ರೆಡಿ ಕಲೆಕ್ಟೆಡ್ 27.56 lakh crores. ನಮ್ದು ಆಕ್ಚುಯಲ್ ಕಲೆಕ್ಷನ್ ನಾನು ಹೇಳಿದ್ನಲ್ಲ, ಲಾಸ್ಟ್ ಇಯರ್ 27.16 lakh crores ಬಜೆಟ್ ಮಾಡಿರೋದು. ಆಕ್ಚುಯಲ್ ಕಲೆಕ್ಷನ್ 27.56 lakhs crores ಆಗಿದೆ. ಬಟ್ ನೌ ದೇ ಆರ್ ರಿವೈಸಿಂಗ್ ಫಾರ್ ದ ನೆಕ್ಸ್ಟ್ ಇಯರ್ 30.8 lakhs crores. ಎಲ್ಲಿಂದ ಬರುತ್ತೆ ಅದು? ಅಷ್ಟೊಂದು ಬಾಯನ್ಸಿ ಮೇ ಬಿ ಟ್ಯಾಕ್ಸ್ ಪೇಯಿಂಗ್ ಕಮ್ಯುನಿಟಿಯಿಂದನೇ ಬರುತ್ತಾ ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಇಂದ ಬರುತ್ತಾ, ಅದು ನಾವು ಅದ್ರ ಒಳಗೆ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ. ಒಟ್ಟಾರೆ ದೇ ಆರ್ ಸೇಯಿಂಗ್ ದಟ್ ದ ಫಿಸ್ಕಲ್ ಡೆಫಿಸಿಟ್ ಇಸ್ 5.1%. ಸೊ ದಿಸ್ ಇಸ್ ದಿ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್.
Now coming to the tax proposals, income tax nalli there is no change in the tax rates. So that is the good news. And ನಾವು ಯಾವಾಗಲೂ ಹೇಳ್ತೇವೆ there are good news and bad news in this budget ಅಂತೇಳಿ. What is the good news ಅಂದರೆ there is no bad news, that is the good news. What is the bad news ಅಂದರೆ there is no good news, that is the bad news. ಸೊ ಹಾಗೆ ಹೇಳ್ಕೊಂಡು ಹೋಗ್ಬೋದು. ಹ್ಯಾವಿಂಗ್ ಸೆಡ್ ದಟ್ ಸರ್, ಒಂದೇ ಒಂದು ಸ್ಟಾರ್ಟಪ್ಗೆ ನಾನು ಮುಂಚೆನೇ ಹೇಳಿದ್ನಲ್ಲ, ಎನಿ ಕಂಪನಿ ವಿಚ್ ಇಸ್ ಸ್ಟಾರ್ಟೆಡ್ ಅಪ್ ಅಂದರೆ ಇನ್ಕಾರ್ಪೊರೇಟೆಡ್ ವಿದಿನ್ 31/3/24 and registered under the DIPP, they get an income tax exemption for 3 years out of any of the 3 years in 10 years. ಅಂದರೆ ಬಹುಶಃ ಈ 10 ವರ್ಷದಲ್ಲಿ ಯಾವ್ದಾನ ಒಂದು ಕಂಪನಿ ಇನ್ಕಾರ್ಪೊರೇಟ್ ಮಾಡಿದ ಕಂಪನಿ ಇರ್ಬೋದು ಅಥವಾ LLP ಇರ್ಬೋದು, ಅದು 3 ವರ್ಷ. ಅದಕ್ಕೆ ಫಸ್ಟ್ 3-4 ಇಯರ್ಸ್ ಅವ್ರಿಗೆ ಲಾಸೇ ಇರ್ತದೆ. ಅವಾಗ ಅವ್ರಿಗೆ ಎಕ್ಸೆಂಪ್ಷನ್ ತೊಗೊಂಡು ಏನು ಮಾಡ್ಬೋದು, 10 ವರ್ಷ, ಮೇ ಬಿ 7, 8, 9 or 8, 9, 10 or 5, 6, 7 consecutively any 3 years they can take ಈ ಇನ್ಕಮ್ ಎಷ್ಟೇ ಇನ್ಕಮ್ ಬರಲಿ ಅದಕ್ಕೆ ಎಕ್ಸೆಂಪ್ಷನ್ ಕೊಡ್ತಾರೆ ಅವರು. ಅದು 31/3/24 ಇರೋದು. ನೌ ದೇ ಸೆಡ್ ಇನ್ಕಾರ್ಪೊರೇಟೆಡ್ ಅಪ್ ಟು 31/3/25, ಅಂದರೆ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವಾಗಲೇ ನಮ್ಮ ಫ್ರೆಂಡ್ ಹೇಳಿದಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ದೇ ಹ್ಯಾವ್ ಗಿವನ್ ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ವಾಸ್ ಎ ಮೇಜರ್ ಇಶ್ಯೂ. ಹೌದು. ಈಗ ನಿಮಗೂ ಯಾರಿಗಾನ ರಿಫಂಡ್ ಬರಬೇಕಿದ್ರೆ ಮುಂಚಿನ ಕಾಲದ್ದು ಏನೋ ಒಂದು ನೀವು ಕಟ್ಟಬೇಕಿತ್ತು, ಅದು ನೀವು ಕಟ್ಟಲಿಲ್ಲ, ನಿಮಗೆ ಅವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ರೆಕಾರ್ಡ್ ತೋರಿಸ್ತಾ ಇರ್ತದೆ ಅಷ್ಟೇ. ಅದು ಇಷ್ಟು ನೀವು ಕಟ್ಟಬೇಕಿತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಂತೇಳಿ. ಆ ಇನ್ಕಮ್ ಟ್ಯಾಕ್ಸ್ ನೀವು ಕಟ್ಟಲಿಲ್ಲ ಅಂತೇಳಿ ನಿಮಗೊಂದು 40,000 50,000 ರೂಪಾಯಿ ರಿಫಂಡ್ ಬರಬೇಕಿದ್ದನ್ನ ಅವ್ರು ಅಡ್ಜಸ್ಟ್ ಮಾಡಿಬಿಟ್ಟು ಒಂದ ಕಮ್ಮಿ ಕೊಡ್ತಾರೆ, ಇಲ್ಲಾಂದ್ರೆ ನಿಮ್ಮಿಂದನೇ ಕೇಳ್ತಾರೆ, ನೀವು ರಿಫಂಡ್ ಅಂತೇಳಿ ಫೈಲ್ ಮಾಡಿದ್ದನ್ನು ಅವ್ರು ವಾಪಸ್ ನಮಗೆ ಕೊಡಬೇಕು ಅಂತ ಕೇಳ್ತಾರೆ. ಸೊ ಅದನ್ನು ಒಂದೇನೋ ಸಮಾಧಾನವಾಗಿ ದೇ ಸೆಡ್ ಇಫ್ ದೇರ್ ಈಸ್ ಅ ಡಿಮ್ಯಾಂಡ್ in the register up to 25,000 rupees for assessment year 2009-10. ಹೌದು, 9-10 ಅಂತ ಹೇಳಿದ್ರೆ ಈಗ 15 ವರ್ಷ ಹಿಂದ್ಗಡೆ. ಯಾಕಂದ್ರೆ ಅವ್ರು ಯಾಕೆ ಅಷ್ಟು ಧಾರಾಳವಾಗಿದ್ದಾರೆ ಅಂದರೆ ಅವ್ರ ಹತ್ರನೂ ರೆಕಾರ್ಡ್ ಇಲ್ಲ. ನಾವು ಪ್ರತಿ ಸರ್ತಿ ಡಿಮಾಂಡ್ ಕೇಳ್ಕೊಳ್ಳಿ ನೀವು ರೆಕಾರ್ಡ್ ಕೊಡಿ ಅಂತ ಕೇಳೋದು, ಅವ್ರ ಹತ್ರನೂ ರೆಕಾರ್ಡ್ ಇಲ್ಲ. ಈಗೆಲ್ಲ ಡಿಜಿಟಲ್ ಆಗಿ ಎಲ್ಲರದು ಗೊತ್ತಿದೆ. ಸೊ 2009-10 ವರೆಗೆ 25,000 ರೂಪೀಸ್ವರೆಗೆ ನಿಮಗೆ ಡಿಮ್ಯಾಂಡ್ ಇದ್ದರೆ ಯು ಡೋಂಟ್ ಹ್ಯಾವ್ ಟು ಪೇ, ಐ ವಿಲ್ ವೇವ್ ಇಟ್ ಅಂತ ಹೇಳಿ. ಅದರ ನಂತರ 10-11 to 14-15, ದಟ್ ಮೀನ್ಸ್ ಪ್ರಾಬಬಿಲಿ ನಾವು ಹಿಂಗೆ ಅನ್ಕೋಬೋದು, ಬಿಫೋರ್ ಮೋದಿ ಗೌರ್ಮೆಂಟ್ಗೆ 25,000 ಅಥವಾ 10,000 ಡಿಮ್ಯಾಂಡ್ ಇದ್ದ ಪಕ್ಷದಲ್ಲಿ ಅದನ್ನು ನಾವು ವೇವ್ ಮಾಡ್ತೀವಿ ಅಂತೇಳಿ. ಇದು ಎರಡು ಬಿಟ್ಟರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅವ್ರು ಕೆಲವೆಲ್ಲ ನಂಬರ್ಸ್ ಹೇಳಿದ್ರು. 2 crores ಇಂದ 3 crores ವರೆಗೆ ನಾವು ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಮಾಡಿದ್ವಿ. ಅದೆಲ್ಲ 10 ವರ್ಷದಿಂದ ಏನೇನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ಅವರು ಎಲಾಬ್ರೇಟ್ ಮಾಡಿರೋದು ವಿಷಯ ವಿನಃ ಬೇರೆ ಏನು ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಪಾರ್ಟ್ ಫ್ರಮ್ ಸ್ಟಾರ್ಟ್ಅಪ್ ಚೇಂಜ್, ನೋ ಚೇಂಜ್ ಇನ್ ದ ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಈ ಡಿಮ್ಯಾಂಡ್ ಅಡ್ಜಸ್ಟ್ಮೆಂಟ್ಸ್ ಬಿಟ್ಟರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನು ಬೇರೆ ಏನು ಚೇಂಜಸ್ ಇಲ್ಲ. ಎಸ್, ನಮ್ಮ ಜೊತೆಗೆ DP ಸತೀಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. TV18 ನೆಟ್ವರ್ಕ್ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸತೀಶ್ ಅವರು, ತಮ್ಮ ಪ್ರಕಾರ ಇವತ್ತಿನ ಈ ಇಂಟರಿಮ್ ಬಜೆಟ್ ಎಷ್ಟು ಮಟ್ಟಿಗೆ ಚುನಾವಣೆಯ ದೃಷ್ಟಿಯನ್ನು ಹೊಂದಿರುವಂಥ ಬಜೆಟ್ ಅಂತೇಳಿ ತಮಗೆ ಅನ್ನಿಸ್ತು? ನನ್ನ ಪ್ರಕಾರ ಈ ಮುಂದಿನ ಚುನಾವಣೆಯಲ್ಲಿ BJP ಗೆಲ್ಲೋದ್ರ ಬಗ್ಗೆ BJP ಯಾವುದೇ ಅನುಮಾನ ಇಲ್ಲ. ಅವ್ರಿಗೆ ಎಷ್ಟು ಸೀಟ್ ಗೆಲ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಮಾಡ್ತಾ ಇರೋದು ಬಿಟ್ಟರೆ ಮುಂದಿನ ಚುನಾವಣೆನ ಮೋದಿ ಅವರು ಗೆಲ್ಲೋದ್ರ ಬಗ್ಗೆ BJP ಇರಲಿ, ಈವನ್ ಆಪೋಸಿಷನ್ ಪಾರ್ಟಿ ಕೂಡ ಈಗ ಅನುಮಾನ ಇಲ್ಲ. ಈಗಿನ ಪರಿಸ್ಥಿತಿ ನೋಡಿದ್ರೆ ಅವ್ರು ಗೆಲ್ತಾರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಎಷ್ಟು ಸೀಟ್ ಗೆಲ್ತಾರೆ, 300 ಗೆಲ್ತಾರಾ, 350 ಗೆಲ್ತಾರಾ, ಅಥವಾ 300ಕ್ಕಿಂತ ಕಡಿಮೆ ಸೀಟ್ ಗೆಲ್ತಾರಾ ಅನ್ನೋದ್ರ ಬಗ್ಗೆ ಮಾತ್ರ ಅವರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಯಾವುದೇ ಲೆಕ್ಕಾಚಾರವನ್ನು ಮಾಡ್ತಾ ಇಲ್ಲ. ಆದ್ದರಿಂದ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಾಡಬೇಕಾದ ಅವಶ್ಯಕತೆ ಅವರಿಗಿಲ್ಲ. ಅವರು ಒಂದು ವೇಳೆ ಇದನ್ನು ಪ್ರೆಸೆಂಟ್ ಮಾಡದೇ ಇದ್ರೂ ಇವತ್ತು ಏನೂ ವ್ಯತ್ಯಾಸ ಚುನಾವಣೆ ಮೇಲೆ ಆಗ್ತಾ ಇರಲಿಲ್ಲ. ಮತ್ತು ಬಜೆಟ್ನಿಂದ ಚುನಾವಣೆಗಳ ಮೇಲೆ ಯಾವುದೇ ಇಂಪ್ಯಾಕ್ಟು ಇತ್ತೀಚಿನ ವರ್ಷಗಳಲ್ಲಿ ಎಲ್ಲೂ ಆಗಿಲ್ಲ, ರಾಜ್ಯಗಳಲ್ಲೂ ಆಗಲ್ಲ, ಕೇಂದ್ರದಲ್ಲೂ ಆಗಲ್ಲ. ಅದೆಲ್ಲ ಸುಮ್ಮನೆ ಅಕಾಡೆಮಿಕ್ ಡಿಸ್ಕಷನ್ಗಳಿಗೆ ಯೂಸ್ ಮಾಡ್ಬೋದು, ಬಜೆಟ್ನಿಂದ ಇಂಪ್ಯಾಕ್ಟ್ ಆಯಿತು, ಹಾಗಾಯಿತು, ಹೀಗಾಯಿತು ಅಂತ. ಆದ್ದರಿಂದ ಆಗಿಲ್ಲ. ಇನ್ನೊಂದು, ಇದು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ. ಹೊಸ ಸರ್ಕಾರ ಬಂದ ಮೇಲೆ ಬಜೆಟ್ ಮಂಡನೆ ಮಾಡಲೇಬೇಕು, ಮತ್ತೆ ಮಾಡ್ತಾರೆ ಅವ್ರು ಜೂನ್ನಲ್ಲಿ ಇನ್ನೊಂದು ಸಲ. ಮತ್ತು ಅವ್ರದ್ದೇ ಸರ್ಕಾರ ಕಂಟಿನ್ಯೂ ಆಗೋ ಎಲ್ಲ ಭರವಸೆ ಅವ್ರಿಗೆ ಇರೋದ್ರಿಂದ ಇದರಲ್ಲಿ ಏನೇನು ಪ್ರಾಮಿಸ್ ಮಾಡಿದ್ದಾರೆ ಅದರಲ್ಲಿ ಭಾಳಷ್ಟು ಚೇಂಜ್ಗಳನ್ನು ಅವ್ರು ಮಾಡಲ್ಲ. ನನ್ನ ಪ್ರಕಾರ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಆ್ಯಡ್ ಮಾಡಬಹುದು, ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಮತ್ತು ಆಪೋಸಿಷನ್ ಪಾರ್ಟಿಗಳಿದ್ದಾವೆ, ಅವರಿಗೂ ಗೊತ್ತಾಗಿದೆ ಮುಂದೆ ಏನಾಗಬಹುದು ಅಂತ. ಆದ್ದರಿಂದ ಅವರು ಇದನ್ನು ಭಾರಿ ದೊಡ್ಡ ವಿಷಯ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಮತ್ತು BJPಗಿರಲಿ ಅಥವಾ ಕೆಲವು ವಿರೋಧ ಪಕ್ಷಗಳಿಗಿರಲಿ, ಇವರು ಮತ್ತೆ ಗೆಲ್ಲೋದ್ರ ಬಗ್ಗೆ ಅಂಥ ಅನುಮಾನ ಏನು ಯಾರಿಗೂ ಇಲ್ಲ. ಒಂದು ಸೀಟ್ ಎಷ್ಟು ಬರುತ್ತೆ ಅನ್ನೋ ಲೆಕ್ಕಾಚಾರ ಮಾತ್ರ ಮಾಡ್ತಾ ಇದ್ದಾರೆ. ಎಸ್, ನಿಜ. ಇಲ್ಲಿ ಪ್ರೊಫೆಸರ್ ನರಸಿಂಹಪ್ಪರೇ, ಇಲ್ಲಿ ಒಂದು ಅಂಶವನ್ನು ಪ್ರತಿ ಬಾರಿ ಮೋದಿ ಅವರು ಹೇಳ್ತಾ ಇರುವಂಥ ಮೋದಿ ಗ್ಯಾರಂಟಿಯಲ್ಲಿ ಅವರು ಮೋದಿ ಗ್ಯಾರಂಟಿ ಅನ್ನುವಂತ ಹೇಳ್ತಾ ಇರುವಂಥ ಸಭೆಯಲ್ಲಿ ಅವರು ಮುಖ್ಯವಾಗಿ 4 ಇಡೀ ಒಂದು ಕಡೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಾನು 4 ಜಾತಿಗಳನ್ನು ಮಾತ್ರ ಗುರುತಿಸ್ತೀನಿ ಅಂತ ಹೇಳಿ. ಒಂದು ಬಡವರು, ಒಂದು ಮಹಿಳೆಯರು, ಒಂದು ಯುವಕರು, ಇನ್ನೊಂದು ಅನ್ನದಾತರು ಅಂತ ಹೇಳ್ಕೊಂಡು. ಅನ್ನದಾತರನ್ನು ಒಂದು ಜಾತಿಯಾಗಿ ಗುರುತಿಸಿದ್ದಾರೆ ನಿಜ, ಅನ್ನದಾತರಿಗೆ ಏನು ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಯಾವ ಸ್ವರೂಪದಲ್ಲಿ ಅನ್ನದಾತರಿಗೆ ಏನು ಸಿಕ್ಕಿದೆ, ಸಿಗ್ತಾ ಇದೆ ಅಂತ ಹೇಳಿ
It is just grammar. Beyond that you can't read anything it. ಅದರೊಳಗೆ ನಾವು ಏನು ಓದೋಕೆ ಬರೋದಿಲ್ಲ. ಎಲ್ಲರೂ ಓದೋ ಮಹಿಳೆಯರು ಇರ್ತಾರೆ, ರೈತರು ಇರ್ತಾರೆ. ರೈತರಿಗೇನು ಜಾತಿ ಇರೋಲ್ಲ. ಬ್ರಾಹ್ಮಣರು ರೈತರಿದ್ದಾರೆ, ಮುಸ್ಲಿಮ್ಸು ರೈತರಿದ್ದಾರೆ. ಎ ಲಾರ್ಜ್ ಸೆಕ್ಷನ್ ಆಫ್ ಮುಸ್ಲಿಮ್ಸ್ ಇನ್ UP ಆ್ಯಂಡ್ ಬಿಹಾರ್ ಆರ್ ಫಾರ್ಮರ್ಸ್. ಅದರಿಂದ ಅದು ಮೋದಿ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಅಷ್ಟೇ ಹೊರತು ಅದರ ಅರ್ಥ ಇಲ್ಲವೇ ಇಲ್ಲ. ಆದರೆ ಇದರಲ್ಲಿ ರೋಡ್ ಮ್ಯಾಪ್ ಏನಿದೆ BJPದು ಇವತ್ತು ಹೇಜಿಯಾಗೇ ಇದೆ, ಕ್ಲಿಯರ್ ಇಲ್ಲ ಅವರಿಗೆ. ಕ್ಲಿಯರ್ ರೋಡ್ ಮ್ಯಾಪ್ ಇಲ್ಲವೇ ಇಲ್ಲ ಇವತ್ತಿಗೂ. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ನು, ಎಕ್ಸ್ಪೋರ್ಟ್ಸು. ಹೋದ ವರ್ಷ ಫಾರ್ ಎಕ್ಸಾಂಪಲ್ ಒಂದು ಎಷ್ಟು ಟನ್ ಎಕ್ಸ್ಪೋರ್ಟ್ ಮಾಡಿದ್ದೀವಿ ನಾವು? ಒಂದು 1/3 ಆಫ್ ಆಲ್ ಅವರ್ ಶುಗರ್ ವಾಸ್ ಎಕ್ಸ್ಪೋರ್ಟೆಡ್. ಇವತ್ತು ಅದಿಲ್ಲ. ಯಾಕೆ ಅಂತ ಯೋಚನೆ ಮಾಡಿದ್ರಾ? ಇಲ್ಲ. ನೌ ದೇರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್ ಇನ್ ದಿ ವೆಸ್ಟರ್ನ್ ಯುರೋಪ್ ಆ್ಯಂಡ್ ಈಸ್ಟ್ ಆಫ್ರಿಕನ್ ಕಂಟ್ರೀಸ್, ಸೌತ್ ಈಸ್ಟ್ ಏಷ್ಯಾ ಫುಡ್ ಡಿಮ್ಯಾಂಡ್ಗೆ. ಇಂಡಿಯಾ ವುಡ್ ಹ್ಯಾವ್ ಬಿಕಮ್ ಎ ಫುಡ್ ಬ್ಯಾಸ್ಕೆಟ್ ಆಫ್ ದಿ ವರ್ಲ್ಡ್. ಏನೂ ಮಾಡಿಲ್ಲ ನೀವು. ಯಾಕೆ ಮಾತಾಡ್ತೀರಿ? ಅದ್ರ ಜೊತೆಯಲ್ಲಿ ಅಂಬೇಡ್ಕರ್ನ ಸ್ವಲ್ಪ ಅಥವಾ ಸುಬ್ರಹ್ಮಣ್ಯ ಸ್ವಾಮಿನ ನೋಡಿಬಿಡಿ, ಓದಿ. ನಮ್ಮ ಬೇಸಿಕ್ ಸ್ಟ್ರೆಂಗ್ತ್ ಏನಿದೆ ಯಾವತ್ತೂ ಕಮ್ಮಿ ಆಗಿಲ್ಲ. ವಿ ಆರ್ ಅನೇಬಲ್ ಟು ಯೂಟಿಲೈಸ್. ಅದನ್ನು ಗ್ರಾಮರ್ನಲ್ಲಿ ಹೇಳಿದ್ರೆ ಏನು ಅರ್ಥ ಆಗ್ತದೆ? ಅದನ್ನು ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಬೇಕು. ಅದು ಸ್ಟೇಟ್ಸ್ ಜವಾಬ್ದಾರಿ, ಅದು ಸೆಂಟ್ರಲ್ ಜವಾಬ್ದಾರಿ. ನರೇಂದ್ರ ಸಿಂಗ್ ತೋಮರ್ಗೆ ಯಾವ ಅರ್ಥವೇ ಆಗಲ್ಲ. 50 ಸಲ ಹೇಳಿದೆ, ಅರ್ಥ ಆಗಲ್ಲ. ಕರ್ನಾಟಕ ಫಾರ್ ಒನ್ ಸಿಂಗಲ್ ಎಕ್ಸಾಂಪಲ್ ಐ ಗಿವ್ ಯು. ಉತ್ತರ ಪ್ರದೇಶ್, ಮಹಾರಾಷ್ಟ್ರ ಬಿಗ್ ಸ್ಟೇಟ್ಸ್. ಕರ್ನಾಟಕ ಇಸ್ ಎ ಮಿಡ್ಲ್ ಲೆವೆಲ್ ಸ್ಟೇಟ್. ಹೌದು. ಬಟ್ ಇಟ್ ಈಸ್ ದಿ 3rd ಬಿಗ್ಗೆಸ್ಟ್ ಶುಗರ್ ಪ್ರೊಡ್ಯೂಸರ್ ಇನ್ ಇಂಡಿಯಾ ಟುಡೇ. ಕ್ಯಾನ್ ವಿ ಎಕ್ಸ್ಪೆಕ್ಟ್? ಅದರಿಂದ ಏನಾಗ್ಬೋದು? ಎನರ್ಜಿ ರಿಸರ್ವೇಷನ್ಗಾಗಿರ್ಬೋದು, ಸಬ್ಸ್ಟಿಟ್ಯೂಟ್ ಏನಾಗ್ಬೋದು, ಎತ್ತದಾಲ ಎಷ್ಟಾಗ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನ್, ಫಾರಮ್ ಓರಿಯೆಂಟೆಡ್ ಎಂಪ್ಲಾಯ್ಮೆಂಟ್ ಜನ್ರೇಷನ್, ಅಡಿಷ್ನಲ್ ಎಂಪ್ಲಾಯ್ಮೆಂಟ್ ಜನ್ರೇಷನ್, ಆನ್ಸಲರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್. ಒಂದೊಂದು ಇಂಡಸ್ಟ್ರಿ ಒಂದು ರೂರಲ್ ಏರಿಯಾದಲ್ಲಾದರೆ ಎಲ್ಲಾದರೂ ಒಂದು ಶಬ್ದ ಇಲ್ಲ ಇವರದಲ್ಲಿ. ರೀಸ್ಟ್ರಕ್ಚರಿಂಗ್ ಆಫ್ ಅವರ್ ಎಕನಾಮಿಕ್ ಅಪ್ರೋಚ್ ಟು ದಿ ಮಿಡಲ್ ಆ್ಯಂಡ್ ಲೋಯರ್ ಇನ್ಕಮ್ ಕ್ಲಾಸಸ್ ಈಸ್ ಟೋಟಲಿ ಆಬ್ಸೆಂಟ್ ಇನ್ ದಿಸ್ ಬಡ್ಜೆಟ್. ಅದು ಮಾಡಲೇಬೇಕು. ಅದರ್ವೈಸ್ ಯು ಹ್ಯಾವ್ ಟು ಫೇಸ್ ಅನ್ಎಂಪ್ಲಾಯ್ಮೆಂಟ್. ಎಷ್ಟು ಅನ್ಎಂಪ್ಲಾಯ್ಮೆಂಟು? 8% ಅಂತಾರೆ, 20% ಇದೆ. ಯೂತು ಇದ್ದಾರೆ, ಮಹಿಳೆಯರು ಇದ್ದಾರೆ, ಅನ್ನದಾತರು ಇದ್ದಾರೆ, ಎಲ್ಲ ಸ್ಟೇಟಲ್ಲೂ ಇದ್ದಾರೆ, ಎಲ್ಲ ಕಡೆ. 75,000 ಕೋಟಿ ರೂಪಾಯಿ 50 ವರ್ಷದ ಕಂತಿನಲ್ಲಿ ನಿಮಗೆ ದುಡ್ಡು ಕೊಡ್ತಾಯಿದ್ದೀವಿ, ಯೂಸ್ ಮಾಡಿಕೊಳ್ಳಿ ಅಂತಾರೆ. ಕೇರಳದಂಥವ್ರು ಬಾಯಿ ಬಿಡ್ತಾರೆ, ಕರ್ನಾಟಕದವ್ರು ಬಾಯಿ ಬಿಡಬೇಕಾ? ಯಾಕೆ ಬಿಡಬೇಕು? ವಿ ಆರ್ ಬಿಗ್ಗರ್. ದಟ್ ಇಟ್ ಡಸಂಟ್ ಸ್ಪ್ರೌಡ್ ಮಚ್. ವಿ ಎಕ್ಸ್ಪೆಕ್ಟ್ ಏನಂದರೆ ಎಲೆಕ್ಷನ್ ಬರುತ್ತೆ ಮತ್ತು ಮೋದಿಯವರೇ ಬರ್ತಾರೆ. ಜೂನ್ನಲ್ಲಿ ಮತ್ತೆ ಅವ್ರು ಇನ್ನೊಂದು ಬಡ್ಜೆಟ್ ಹಾಕ್ತಾರೆ. ಆವಾಗ ಏನಾಗ್ತದೆ? ಸ್ವಲ್ಪ ರೋಡ್ ಮ್ಯಾಪ್ ಚೇಂಜ್ ಮಾಡಿಕೊಂಡು ಡೆವಲಪ್ಮೆಂಟ್ಗಳಿಗೆ ನೋಡ್ತಾರ. ಇನ್ಕಮ್ ಡಿಸ್ಪ್ಯಾರಿಟೀಸ್ ಇನ್ ಇನ್ಕಮ್, ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಯಾವುದೊಂದಾದರೂ ಇನ್ಇಕ್ವಾಲಿಟೀಸ್ ಬೇಕಾದಷ್ಟಿದೆ. ಅದು ಯಾವುದಲ್ಲೂ ಮುಟ್ಟೇ ಇಲ್ಲ ಇವರು. ಯಾಕಂದರೆ ನೆಕ್ಸ್ಟ್ ಬಡ್ಜೆಟ್ ದಿಸ್ ಓನ್ಲಿ ಇಂಟ್ರಿಮ್ ಬಡ್ಜೆಟ್, ಬೇಸ್ ಆ್ಯಂಡ್ ಮೀನ್ಸ್ ಬಡ್ಜೆಟ್ ಇದು. ಎಸ್. ಇಲ್ಲಿ ಶಶಿಧರ್ ಶೆಟ್ಟಿ ಅವರೇ, ಇಲ್ಲಿ ಮುಖ್ಯವಾಗಿ ಆ ಒಂದು ಸೂರ್ಯೋದಯ ಯೋಜನೆಯ ವಿಚಾರವನ್ನು ತೆಗೆದುಕೊಳ್ಳೋದಿದ್ರೆ 300 ಯೂನಿಟ್ವರೆಗಿನ ಫ್ರೀ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದರು. ಯಾವ ಸ್ವರೂಪದಲ್ಲಿ ಈ ಸೋಲಾರ್ ಕರೆಂಟು ಪ್ರತಿಯೊಬ್ಬರಿಗೂ ಕೂಡ 300 ಯೂನಿಟ್ ಫ್ರೀ ಹಿಂಗೆ ಸಿಗೋದಕ್ಕೆ ಸಾಧ್ಯ? ಅಂದರೆ 300 ಯೂನಿಟ್ ಪವರ್ ಜನರೇಷನ್ಗೆ ಆಗುವಷ್ಟು ಸೋಲಾರ್ ಪ್ಯಾನಲ್ ಏನು ಇನ್ಸ್ಟಾಲ್ ಮಾಡ್ತಾರಲ್ಲ ರೂಫ್ ಟಾಪ್ ಅಲ್ಲಿ, ಅದಕ್ಕೆ ಗೌರ್ಮೆಂಟ್ ಸ್ಕೀಮ್ ಮಾಡ್ತಾ ಇದೆ. ಫ್ರೀನೋ ಅಥವಾ ಸಬ್ಸಿಡೈಸ್ಡು ಅದು ಇನ್ನೂ ಸ್ಪೆಸಿಫೈ ಮಾಡಿಲ್ಲ ಅವರು. 300 ಯೂನಿಟ್ ಫ್ರೀ ಅಂದರೆ 300 ಯೂನಿಟ್ ಸೋಲಾರ್ ಪವರ್ ಅಂತ ಕ್ಲೀನಾಗಿ ಹೇಳಿದ್ದಾರೆ. ಹೌದು.
ಅಂದರೆ ವಾಟ್ ಈಸ್ ಜನರೇಟೆಡ್ ಆನ್ ಅವ್ರದ್ದು ರೂಪ್ ಟಾಪಲ್ಲಿ ಏನು ಜನರೇಟ್ ಆಗುತ್ತಲ್ಲ ಮಿನಿಮಮ್ 300 ಯೂನಿಟ್ ಆನ್ ನಾರ್ಮಲ್ ಕಂಡೀಷನ್ ನೀವು ಜನರೇಟ್ ಮಾಡಿದಾಗ. ಹೌದು. ಈಗ ನೀವು ನಮ್ಮ ಕರ್ನಾಟಕದಲ್ಲಿ 200 ಯೂನಿಟ್ ಫ್ರೀ ಅಂದರೆ ಈ ಸಪ್ಲೈನ ಬೆಸ್ಕಾಮ್ ಸಪ್ಲೈ ಅಥವಾ ಎಸ್ಕಾಮ್ಗಳ ಸಪ್ಲೈನೇ ಫ್ರೀ ಕೊಡ್ತಿದ್ದಾರೆ. ಇದು ಹಾಗಲ್ಲ, 300 ಯೂನಿಟ್ ಅಲ್ಲಿ ಜನರೇಟ್ ಮಾಡೋಕೆ ಇಟ್ಸ್ ಒನ್ ವೇ ಇಟ್ ಈಸ್ ಗುಡ್. ಇನ್ಸ್ಟೆಡ್ ಆಫ್ ಎವ್ರಿ ಡೇ ಮಂತ್ ಪೇಯಿಂಗ್ ಒಂದ್ಸಲ ನಿಮಗೆ ಸೋಲಾರ್ ಪ್ಯಾನಲ್ ಇನ್ಸ್ಟಾಲ್ ಮಾಡೋಕೆ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ನಾವು ನಮ್ಮ ಇಂಡಸ್ಟ್ರಿಗೂ ಸ್ವಲ್ಪ ಸಬ್ಸಿಡಿ ಕೇಳಿದ್ದೀವಿ. ಸೇಮ್ ಥಿಂಗ್ ರೂಪ್ ಟಾಪ್ ಸೋಲಾರ್ ಆನ್ ಇಂಡಸ್ಟ್ರಿಗೆ ಕೊಟ್ಟರು ಕೂಡ SMEಗಳಿಗೆ ಒಂದು ಸ್ವಲ್ಪ ಬರೀ ಇಂಟ್ರೆಸ್ಟ್ ಸಬ್ವೆನ್ಷನ್ ಸಾಕಾಗೋದಿಲ್ಲ, ಸಬ್ಸಿಡಿ ಕೊಟ್ಟಿದ್ರೆ ಹೆಲ್ಪ್ ಆಗುತ್ತೆ. ಬಟ್ ಇಟ್ಸ್ ಒನ್ ವೇ ಹೆಲ್ಪ್ಸ್ ಅಂದರೆ ಈಗ ಸ್ಟೇಟ್ಗಳೆಲ್ಲ ಫ್ರೀ ಪವರ್ ಅಂದ್ಕೊಂಡು ಪವರಿಗೆ ಬರ್ತಾ ಇದಾವಲ್ಲ, ಅದನ್ನು ಒಂದು ಟೋಟಲಿ ಕಂಟ್ರೋಲ್ ಮಾಡಲಿಕ್ಕೆ ಎಂಟೈರ್ ಫ್ರೀ ಸೋಲಾರ್ ಪವರ್ ಇನ್ ಡಿಫರೆಂಟ್ ದಿಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ. ಸೋಲಾರ್ ಪ್ಯಾನಲ್ಗೆ ಆಲ್ರೆಡಿ ಸಬ್ಸಿಡಿ ಇದೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಇದೆ. ಇದೇನೋ ಫ್ರೀ ಆಗಿ ಕೊಡೋಕೆ ಒಂದು ಇವನ್ ಇಂಡಸ್ಟ್ರಿಗೂ ಕೂಡ ಸಮ್ ಕನ್ಸೆಷನ್ ಅಲ್ಲಿ ಫ್ರೀ ಸೋಲಾರ್ ಇನ್ಸ್ಟಾಲೇಷನ್ಗೂ ಮಾತಾಡ್ತಾ ಇದ್ದಾರೆ. ಅಂದ್ರೆ ಯಾರೋ ಪ್ರೈವೇಟ್ ಏಜೆನ್ಸಿ ಬಂದು ಸೋಲಾರ್ ರೂಪ್ ಟಾಪ್ ಸೋಲಾರ್ ಇನ್ಸ್ಟಾಲ್ ಮಾಡ್ತಾರೆ, ದೇ ಟೇಕ್ ಸಮ್ ಅಮೌಂಟ್ ಎಕ್ಸ್ಟ್ರಾ ಅಪ್ ಟು 5 years, ದಟ್ ಈಸ್ ಬಿಲೋ ಬೆಸ್ಕಾಮ್ ರೇಟ್. ಅದು 5 years ಆದಮೇಲೆ ನಮಗೆ ಟೋಟಲಿ ಫ್ರೀ ಆಗುತ್ತೆ. ಆ ಸ್ಕೀಮನ್ನು ವರ್ಕೌಟ್ ಮಾಡ್ತಿದ್ದಾರೆ. ಅದು ಗ್ರೀನ್ ಎನರ್ಜಿನಲ್ಲಿ ತುಂಬ ವರ್ಕ್ ನಡೀತಾ ಇದೆ. ಇವನ್ ಕಾರ್ಬನ್ ಕ್ರೆಡಿಟ್, ಗ್ರೀನ್ ಎನರ್ಜಿ ಎಲ್ಲದರಲ್ಲೂ ಸ್ಕೀಮ್ಗಳು ಬರ್ತಿದ್ದಾವೆ. ಇದು ರೆಸಿಡೆನ್ಷಿಯಲ್ಗೆ ದಿಸ್ ಇಸ್ ವಾಟ್ ಐ ಥಿಂಕ್ ದೇ ಮೇಕ್ ಯು ಸಬ್ಸಿಡೈಸ್ಡ್. ಸತೀಶ್ ತಮ್ಮ ಪ್ರಕಾರ ಯಾವ ರೀತಿಯಲ್ಲಿ ಈ ಗ್ರೀನ್ ಎನರ್ಜಿ ವಿಚಾರದಲ್ಲಿ ಕೊಡ್ತಿರುವಂತಹ ಫೋಕಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕೊಡ್ತಾ ಬಂದಿರುವಂತಹ ಫೋಕಸ್ ಗಮನಿಸಿದಾಗ ಈಗ ಲಾಸ್ಟ್ 10 years ಅಲ್ಲಿ ಗ್ರೀನ್ ಎನರ್ಜಿಗೆ ಸಿಕ್ಕಾಪಟ್ಟೆ ಫೋಕಸ್ ಬಂದಿದೆ ಮತ್ತು ಅದನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಿಗ್ಗೆಸ್ಟ್ ಇಂಡಿಯಾದ ಕಂಪ್ನಿಗಳು ರಿಲಯನ್ಸ್ ಇರ್ಬೋದು, ಅದಾನಿ ಇರ್ಬೋದು, ಅದರಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕಡೆ ನಡೀತಾ ಇದೆ ಮತ್ತು ಬೇರೆ ದೇಶಗಳಲ್ಲೂ ಕೂಡ ಹೋಗಿ ಈ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾ ಇದ್ದಾವೆ. ಈಗ ಭಾರಿ ದೊಡ್ಡದಾಗಿ ಅದನ್ನೇ ಮುಂದುವರಿಸಬೇಕು ಅಂತಾಗಿದೆ. ಯಾಕೆಂದರೆ ಥರ್ಮಲ್ ಪವರ್ ವಿರುದ್ಧ ಸಾಕಷ್ಟು ಗಲಾಟೆ ನಡೀತಾ ಇದೆ. ಅದನ್ನು ಇನ್ಸ್ಟಾಲ್ ಮಾಡೋದು ಕಷ್ಟ, ಕಲ್ಲಿದ್ದಲು ಸಪ್ಲೈ ಸರಿ ಇರೋಲ್ಲ, ಎನ್ವೈರ್ಮೆಂಟಲ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗಿದೆ. ಹೈಡಲ್ ಪ್ರಾಜೆಕ್ಟ್ಗಳು ನಮ್ಮ ಇಂಡಿಯಾದ ಬಹುಪಾಲು ರಿವರ್ಗಳಿದಾವಲ್ಲ, ಅಲ್ಲ ರೇನ್ ಫೆಡ್ ರಿವರ್ಸ್ ಅವಲ್ಲ. ಆದ್ದರಿಂದ ಮಳೆ ಬಂದರೂ ಈ ಕರ್ನಾಟಕದಲ್ಲಿ ನೀರೇ ಇಲ್ಲ ಯಾವುದೂ ಇದರಲ್ಲಿ, ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ದೇಶ ಅಂತ ದೇಶಗಳಲ್ಲಿ ಸಿಕ್ಕಾಪಟ್ಟೆ ಗಾಳಿನೂ ಬೀಸುತ್ತೆ ಮತ್ತು ಸಿಕ್ಕಾಪಟ್ಟೆ ಬಿಸಿಲು ಇದೆ. ಆ ಕಾರಣಗಳಿಂದ ಅದಕ್ಕೆ ಜಾಸ್ತಿ ಸ್ಕೋಪ್ ಬಂದಿದೆ. ಮತ್ತು ಇವ್ರು ಹೇಳಿದಾಗ ಬಹುಶಃ ಅದಿನ್ನು ಜಾಸ್ತಿ ಅದನ್ನು ಪ್ರಮೋಟ್ ಮಾಡ್ತಾರೆ. ಇನ್ನೊಂದು ಅರ್ಥದಲ್ಲಿ ಈಗ ಕಡಿಮೆ ಉಚಿತವಾಗಿ ವಿದ್ಯುತ್ ಕೊಡಬೇಕು ಅಂತೆಲ್ಲ ಮಾಡ್ತಾ ಇದ್ದಾರಲ್ಲ, ಗ್ರೀನ್ ಎನರ್ಜಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗಿ ಅವಾಗ ಇಟ್ ಬಿಕಮ್ಸ್ ವಯಬಲ್. ಇಲ್ಲಿ ನರಸಿಂಹಪ್ಪ ಅವ್ರ ಜೊತೆಗೆ ಒಂದು ವಿಚಾರವನ್ನು ಕೇಳಬೇಕು ನಾನು. ಕಳೆದ ಬಾರಿ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಿದ್ರೆ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ರಲ್ಲಿ ಬಹಳ ಮುಖ್ಯವಾಗಿದ್ದಂಥದ್ದು ಭದ್ರಾ ಪ್ರಾಜೆಕ್ಟನ್ನು ರಾಷ್ಟ್ರೀಯ ಯೋಜನೆಯ ವ್ಯಾಪ್ತಿಗೆ ತೆಗೆದುಕೊಂಡು ಬಂದರು. ಬಟ್ ಎಷ್ಟರ ಮಟ್ಟಿಗೆ ಅದು ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದೆ? ಈ ಬಾರಿ ನೀರಾವರಿ ಸೆಕ್ಟರಲ್ಲಿ ಬಹಳಷ್ಟು ಘೋಷಣೆಗಳು ಏನು ಕೂಡ ಕೇಳಲೇ ಇಲ್ಲ ಈ ಬಾರಿ. ಅದು ವಿಚಿತ್ರ. ಭದ್ರಾ ಪ್ರಾಜೆಕ್ಟ್ ಅಂತ ಸೆಂಟ್ರಲ್ ಸ್ಕೀಮ್ ಅಂತ ಹೇಳಿದ್ರು, ಅದನ್ನು ಹೋಗಿ ಅಲ್ಲಿ ನೋಡಿದಾಗ ಎಲ್ಲಿದೆ ಅಂತ ಹುಡುಕ್ಬೇಕಾಗುತ್ತೆ. ಮುತ್ತಿನಕೊಪ್ಪ ಅಂತ ಶಿವಮೊಗ್ಗ ಸ್ಟೇಷನಲ್ಲಿ ಒಂದು ಜಾಗ, ಹಳ್ಳದಿಂದ ನೀರೆತ್ತಿ ಭದ್ರಾಕ್ಕೆ ಹಾಕಬೇಕು. ಭದ್ರಾದಿಂದ ಅದನ್ನು 13 ಕಡೆ ಪಂಪ್ ಮಾಡಿ ಕಡೆ ಟನಲ್ಸ್ನಲ್ಲಿ ಮಾಡಿ ತಗೊಂಡು ಬಂದು ಈ ಕೋಲಾರ, ಚಿಕ್ಕಬಳ್ಳಾಪುರ ಅಲ್ಲಿ ಇಲ್ಲಿ ಕುಡಿಯೋ ನೀರಿಗೆ ಇದಕ್ಕೆಲ್ಲ ಕೊಡಬೇಕಾಗಂತ ಮಾಡಿರೋದು. ಅದನ್ನು ನಾನು ಟೂತ್ ಆ್ಯಂಡ್ ನೈಲ್ ಅಪೋಸ್ ಮಾಡಿದೆ, ಬಿಡಲಿಲ್ಲ, ನನಗೆ ನೀರು ಕಡಿಮೆ ಆಗ್ತದೆ ಅಂತ. ಅಲ್ಲಿ ಭದ್ರಾ ಪ್ರಾಜೆಕ್ಟಲ್ಲಿ ಭದ್ರಾ ಡ್ಯಾಮ್ಗೆ 186 ಅಡಿ ಇದ್ದರೆ 180 ಅಡಿಗೆ ನೀವು ಸ್ಲೂಯಿಸ್ ಇಡಬೇಕು, ಅದಕ್ಕಿಂತ ಕೆಳಗಡೆ ಇಟ್ಕೂಡ್ದು ಅನ್ನೋದು ಹಾಕಿದ್ದೆ, ಕಂಡೀಷನ್ ಹಾಕಿದ್ದೆ. ಅದ್ರ ಜೊತೆಯಲ್ಲಿ ನೀವು ಮುತ್ತಿನಕೊಪ್ಪದಿಂದ ಪಂಪ್ ಮಾಡೋ ವ್ಯವಸ್ಥೆ ಮಾಡಬೇಕು ಅಂದರೆ ಇದುವರೆಗೂ ಮಾಡಿಲ್ಲ. ಅದು ಒಂದು 30 ಕಿಲೋಮೀಟ್ರ್ ಕನಾಲ್ ಮಾಡಬೇಕು ತುಂಗಾದಿಂದ ಭದ್ರಾಕ್ಕೆ ನೀರು ಬರಬೇಕಾದ್ರೆ, ಅದು ಮಾಡಿಲ್ಲ. ಪೇಪರ್ನಲ್ಲಿ ಬರ್ತಾಯಿದೆ ಅಷ್ಟೇ ಹೊರತು ಇದು ಏನೂ ಆಗಿಲ್ಲ. ಈಗ ಅದರ ಜೊತೆಗೆ ಬೇರೆ ಕಾಯಿಲೆ ಬಂದುಬಿಟ್ಟಿದೆ. ಏನಂದರೆ ಭದ್ರಾದಲ್ಲಿ ನೀರು ಸಿಕ್ಕೋದು ಕೇವಲ ವಾಣಿ ವಿಲಾಸದವರೆಗೂ ಬರಬಹುದು ಅಂಥೇಳಿ 2 ವೇದಾವತಿಗೆ ಅಡ್ಡಾರಿಗೆ ವಾಣಿ ವಿಲಾಸ ಕಟ್ಟಿರೋದು. ಆ ವಾಣಿ ವಿಲಾಸ್ಗೆ 2 ವೇದಾವತಿ 2 ಇದ್ದಾವೆ. ವೇದ ಅನ್ನೋದು ಒಂದು, ಆವತಿ ಅನ್ನೋದು ಒಂದು. ಈ ವೇದ ನದಿಗೆ ಭದ್ರಾ ಡ್ಯಾಮ್ನಿಂದ ತಗೊಳ್ಳೋ ನೀರು 12 TMCF ನೀರು ಬಿಟ್ಕೋಬೇಕು ಅಂತಬಿಟ್ಟು ಪ್ಲಾನ್ ಮಾಡಿದ್ರು. ಈ ವರ್ಷ ನಿಮಗೆ ಹೇಳ್ತೇನೆ, ಜುಲೈ 25ನೇ ತಾರೀಕಿನಿಂದ
ಸೆಪ್ಟೆಂಬರ್ 30ವರೆಗೆ 2 ತಿಂಗಳು 1 ವಾರ 9 ವಾರದಲ್ಲಿ ಮಳೆ ಡೀಪೆಸ್ಟ್ ರೈನಿ ಸೀಸನ್ ನಾನು ಹೇಳ್ತಾ ಇರೋದು. ರೈನ್ ಎಷ್ಟಾಗಿತ್ತು ಗೊತ್ತಾ? ಇನ್ಫ್ಲೂಯೆಂಟ್ ಭದ್ರಾ 295 ಕ್ಯೂಸೆಕ್ಸ್ ಟು 804 ಕ್ಯೂಸೆಕ್ಸ್ ಆಗಿತ್ತು. ಆಗಬೇಕಾಗಿದ್ದು ಎಷ್ಟಂತಂದರೆ 25,000 ಕ್ಯೂಸೆಕ್ನಿಂದ 1,00,000 ಕ್ಯೂಸೆಕ್ ಇರಬೇಕಾಗಿತ್ತು. ಇನ್ನೂ 804 ಕ್ಯೂಸೆಕ್ ಮೇಲೆ ಬರಲಿಲ್ಲ. 1,00,000 ಹೋಯ್ತು, 1,000 ಬರಲಿಲ್ಲ. ಹಾಗಾಗಿ ಅಪ್ಪರ್ ಭದ್ರಾ ಈಸ್ ಇನ್ ವರ್ಚುವಲ್ ಡೋಲ್ಡ್ರಮ್ಸ್. ಅದು ಆಗ್ತಾಯಿಲ್ಲ. ಎತ್ತಿನೊಳದು ಬಂದರೆ ನೀರು ಬರ್ತದೆ. ಅದಕ್ಕೆ ಸಮ್ ವರ್ಕ್ ಈಸ್ ಗೋಯಿಂಗ್ ಆನ್. 260 ಕಿಲೋಮೀಟ್ರ್ನಲ್ಲಿ 160 ಕಿಲೋಮೀಟ್ರ್ ಕಾಲುವೆ ಆಗಿದೆ. ಇನ್ನು 100 ಕಿಲೋಮೀಟ್ರ್ ಕಾಲುವೆ ಆಗಬೇಕು. ಇವತ್ತು ಮತ್ತು ನಾಳೆ 2 ಪಂಪು ಸ್ಟಾರ್ಟ್ ಮಾಡ್ತಾರೆ. 3ನೇ ಪಂಪು ಫೆಬ್ರವರಿ ಎಂಡಿಗೆ ಸ್ಟಾರ್ಟ್ ಮಾಡ್ತಾರೆ. ಜುಲೈ 1ನೇ ವಾರಕ್ಕೆ ನೀರು ಕೊಡ್ತೀವಿ ಅಂತಾರೆ. ಅದಕ್ಕೆ ನನಗೆ ನಂಬಿಕೆ ಇಲ್ಲ. ಅದರಲ್ಲಿ 24 TMCFT ಸಿಗುತ್ತೆ. ಬ್ಯಾಂಗ್ಳೂರು ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿಗೆ ಒಂದು 5 TMCFT ನೀರು ಸಿಗ್ತದೆ. ಡಿಪೆಂಡೆನ್ಸ್ ಆನ್ ಕಾವೇರಿ ವಿಲ್ ಬಿ ರೆಡ್ಯೂಸ್ಡ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಆದರೆ ಅದರಲ್ಲಿ ಈಗ 14,000 ಕೋಟಿ ಖರ್ಚಾಗಿದೆ. ಇನ್ನು 9,000 ಕೋಟಿ ಖರ್ಚು ಮಾಡಬೇಕು ಅದಕ್ಕೆ. ಹೌದು, ಆದರೆ ಬರ್ತದೆ. ಅಪ್ಪರ್ ಭದ್ರಾ ಅಂತೂ ಬರ್ತಾ ಇದೆ. ಅಜ್ಜಂಪರ್ವರೆಗೂ ಕಾಲುವೆ ಬಂದಿದೆ, ಮುಂದೆ ಬರ್ತಾ ಇಲ್ಲ. ನಾನು ಹೋಗಿ ನಿನ್ನೆ ನೀರಾವರಿ ಹತ್ರ ನೋಡೋಕೆ ಹೋಗಿದೆ. ಏನಂತಂದರೆ ನೀವು ಕಾಲುವೆ, ಲ್ಯಾಂಡ್ ಅಕ್ವಿಸಿಷನ್ನು ದುಡ್ಡು ಕೊಡಬೇಕು. ನಾವು 4 ಟೈಮ್ಸ್. ಹೌದು, ಇದೆಲ್ಲ ಬೇಕಾಗಿಲ್ಲ. ವಾಣಿವಿಲಾಸ್ ಸಾಗರ್ 30 ಯಾರಿಗೂ ಕರ್ನಾಟಕದಲ್ಲಿ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಇವೆಲ್ಲ. ವಾಣಿವಿಲಾಸ್ ಸಾಗರ 103 years ಇದ್ದ ಕಟ್ಟಿದ ಇದರಲ್ಲಿ ಕೆಪಾಸಿಟಿ 30 TMCFT ಕೆಪಾಸಿಟಿ ಇರೋದು. ಅದಕ್ಕೆ ಅವ್ರಿಗೆ ಬೇಕಾದ ನೀರು ಎಷ್ಟು? 3 TMCFT ಬೇಕು. ರಿಸರ್ವೇಷನ್ ಇದೆ. ಅದನ್ನು ತಗೊಂಡು ನೀವು ಮಾಡಿದ್ರೆ ಇಡೀ ಬೆಂಗಳೂರು ಕೂಡ ಅರ್ಧ ಬೆಂಗಳೂರು ನೀರು ಕೊಡ್ಬೋದು. ನಿಜ. ಇಲ್ಲಿ ಬಂಗಾರವರೇ 3 ಕೈಗಾರಿಕಾ ಕಾರಿಡಾರ್ಗಳನ್ನು ಮಾಡ್ತೀವಿ ಅನ್ನೋದು ಪ್ರತಿ ಬಾರಿಯೂ ಕೂಡ ಹೊಸ ಹೊಸ ಕೈಗಾರಿಕಾ ಕಾರಿಡಾರ್ಗಳನ್ನು ಘೋಷಣೆ ಮಾಡ್ತಾ ಬಂದಿದೆ ಕೇಂದ್ರ ಸರ್ಕಾರ. ಎಷ್ಟು ಮಟ್ಟಿಗೆ ಈ ಕೈಗಾರಿಕಾ ಕಾರಿಡಾರ್ಗಳು ಕಾರ್ಯಗತ ಆಗ್ತಿದೆ? ಕಾರಿಡಾರ್ ಅಂತ ಹೇಳಿದ್ರೆ ಈಗ ಚೆನ್ನೈ ಟು ಮುಂಬೈ ಹೌದು ಕೈಗಾರಿಕಾ ಕಾರಿಡಾರ್ ಅದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕನೆಕ್ಟಿಂಗ್ ಟು ದಿ ಈಗ ಬೆಂಗಳೂರು ವಯಾ ಬೆಂಗಳೂರು ಹೋಗ್ತಾ ಇರ್ತದೆ. ಅದು ಮಾಡಿದ್ದಾರೆ ರಸ್ತೆಯಿಂದ. ಅದನ್ನು ಏನು ಅಂತ ಹೇಳಿದ್ರೆ ಪೋರ್ಟ್ ಕನೆಕ್ಟಿವಿಟಿ, ಮುಂಬೈ ಪೋರ್ಟ್, ಆಮೇಲೆ ಮಂಗಳೂರು ಪೋರ್ಟ್ ಕನೆಕ್ಟಿವಿಟಿ, ಅದೇ ಆಮೇಲೆ ಈ ಕಡೆ ಚೆನ್ನೈ ಪೋರ್ಟ್ ಕನೆಕ್ಟಿವಿಟಿ ಆಗ್ತದೆ. ಅದು ಪೋರ್ಟ್ ಕನೆಕ್ಟಿವಿಟಿಗೆ ಮಾಡ್ತಾ ಇರ್ತಾರೆ. ಗತಿಶಕ್ತಿ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಕಾನ್ಸಂಟ್ರೇಟ್ ಒಂದು ಕಡೆಯಲ್ಲಿ ಈಗ ನೀವು ಇಲ್ಲಿಂದ ತಗೊಂಡು ಹೋಗ್ಬಿಟ್ರೆ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಕಳಿಸುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಕಳಿಸುವಂಥದ್ದು ಮಾಡಿ ಗತಿಶಕ್ತಿ ಅಂತೇಳಿ. ಅದು ಬೆಂಗಳೂರು ಔಟರ್ ಬೆಂಗಳೂರಲ್ಲಿ ಈಗಾಗಲೇ ಐಡೆಂಟಿಫೈ ಮಾಡಿದ್ದಾರೆ. ಟೇಕ್ಸ್ ಟೈಮ್, ಸ್ವಲ್ಪ ಟೈಮ್ ಹೋಗುತ್ತೆ. ಅದು ಒಂದು. ಈ ಕಾರಿಡಾರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆರ್ಥಿಕತೆ ಮತ್ತು ಕೈಗಾರಿಕಾ ಉದ್ಯಮಿಗಳಿಗೆ ಬಹಳ ಸಹಾಯಕರ ಆಗುತ್ತೆ. ಈಗ ನಾವು ಕಾನ್ಸಂಟ್ರೇಷನ್ ಆಫ್ ದ ಇಂಡಸ್ಟ್ರೀಸ್ ಇನ್ ಬ್ಯಾಂಗ್ಳೂರ್ ಇದ್ರೆ ಔಟ್ಸೈಡ್ ಬ್ಯಾಂಗ್ಳೂರ್ ಹೋಗ್ಬೇಕಂತ ಹೇಳಿದ್ರೆ ಇದೇ ಬೇಕಾಗಿದೆ. ಹೌದು, ನಾವು ಹೆಂಗೆ ಹೋಗೋದು? ನಮಗೆ ಬೇಕಾದಂಥ ವ್ಯವಸ್ಥೆ ಬೇಕಲ್ಲ. ಟ್ರಾನ್ಸ್ಪೋರ್ಟೇಷನ್ ವೆರಿ ಇಂಪಾರ್ಟೆಂಟ್ ಇಸ್ ದ ಕಾಸ್ಟ್ ಆಫ್ ದ ಲಾಜಿಸ್ಟಿಕ್ಸ್. ಅದು ಕಮ್ಮಿ ಆಗಬೇಕು. ಅದು ಖಂಡಿತವಾಗಿ ಈ 3 ವೇದಲ್ಲಿ. ಇನ್ನೊಂದು ಹೇಳೋದಾದ್ರೆ ನೀವು ಹೇಳ್ದಂಗೆ ಶುಗರ್ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಇಥನಾಲ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟು ಫ್ರಮ್ 10% ಇಟ್ ಹಸ್ ಗಾನ್ ಟು 12% ಆಫ್ ದಿ ಬ್ಲೆಂಡಿಂಗ್ ಆಫ್ ದಿ ಪೆಟ್ರೋಲ್. ಎಲ್ಲಿ? ನಮ್ಮ ಆಲ್ ದ ರಿಫೈನರೀಸ್ 12%. ಈಗ ನಾವು ಏನು ಮತ್ತೆ ಅದನ್ನು 20% ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ನಾವು ನೀಡ್ ನಾಟ್ ಥಿಂಗ್ ವಿ ಕ್ಯಾನ್ ಸೇವ್ ಮನಿ ಹಿಯರ್ ಓನ್ಲಿ. ಶುಗರ್ ಮಾರಿ, ಶುಗರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೇವೆ. ಆಮೇಲೆ ರೈಸ್ ಈಗ ಎಕ್ಸ್ಪೋರ್ಟ್ ಮಾಡಲಿಲ್ಲ ಅಂತ ಹೇಳುವಂತಲ್ಲ, ಎಕ್ಸ್ಪೋರ್ಟ್ ಸಾಧಾರಣ ಆಗ್ತಾ ಇದೆ. ಕೆಲವು ಗ್ರೇಡ್ಗಳು, ಎಲ್ಲ ಗ್ರೇಡ್ಗಳಲ್ಲ, ಕೆಲವು ಗ್ರೇಡ್ಗಳು. ಆದರೆ ಅದು ಮಾಡ್ತಾ ಇದ್ದಾರೆ. ಅದು ಆಮೇಲೆ ಇನ್ನೊಂದು ಏನಂದರೆ ಎಗ್ರಿ ಸ್ಟೋರೇಜ್ ಮತ್ತು ಇನ್ನೊಂದು ಮೈಕ್ರೋ ಫುಡ್ ಪ್ರೊಸೆಸಿಂಗ್. ಹೌದು, ಈ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯಾಕಂತ ಹೇಳಿದ್ರೆ ಫುಡ್ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ದ ಮೈಕ್ರೋ ಇಂಡಸ್ಟ್ರೀಸ್ಗೆ MSMEನಲ್ಲಿ ಮೈಕ್ರೋ ಇಂಡಸ್ಟ್ರೀಸ್ಗಳಿಗೆ ಪ್ರೋತ್ಸಾಹ ಆಗುತ್ತೆ. ಎರಡನೇದು ಏನಂದರೆ ಇದು ಹೀಗೆ ಮಾಡಿದರೆ ರೈತರಿಗೆ ಒಳ್ಳೆಯದಾಗುತ್ತೆ. ಮಿಲೆಟ್ಸ್ ಏನು ಮಾಡ್ತಾ ಇದ್ದೇವಲ್ಲ, ನಾವು ಈಗ ಮಾತಾಡ್ತಾ ಇದ್ದೇವಲ್ಲ ಮಿಲೆಟ್ಸ್ ಬಗ್ಗೆ ಅದನ್ನು ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಅದೆಲ್ಲ ಮಾಡಿದರೆ ಖಂಡಿತವಾಗಿ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಮಿಲೆಟ್ಸ್ ಇದು ಆಗುತ್ತೆ. ಆಮೇಲೆ ಏನಂದರೆ ಈ ನ್ಯಾನೋ ಯೂರಿಯಾ ಮಾಡಿದ ಮೇಲೆ ನ್ಯಾನೋ DAP ಮಾಡ್ತಾರೆ ಅಂತ ಹೇಳಿದ್ರಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ವರ್ಕ್ ಟು ಬಿ ಡನ್ ಬೈ ದಿ ಅಲ್ಲ ಹೇಳ್ತೇನೆ. ಇವರು ಇರಿಗೇಷನ್ ಬಗ್ಗೆ ಮಾತಾಡ್ತಾ ಇದ್ರು. ಅದು ಟೈಮ್ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರೋ ಜನ
ಅದೇ ಮುತುವರ್ಜಿಯಿಂದ ಗ್ಯಾರಂಟಿ ಮೋದಿ ಕೊಟ್ಟರು, ನಾನು ಗ್ಯಾರಂಟಿ ಕೊಡಬೇಕಲ್ಲ ನಿಮಗೆ, ಕೆಳಗಡೆ ಇರಲಿ. ಆ ಗ್ಯಾರಂಟಿ ಕೊಡಬೇಕು. ಆ ಗ್ಯಾರಂಟಿ ಯಾರು ಕೊಡಬೇಕು? ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು, ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗಳು ಕೊಡಬೇಕು, ಆಮೇಲೆ ಕೆಲಸ ಮಾಡೋರು ಕೊಡಬೇಕಾಗತ್ತೆ. ಅದೆಲ್ಲ ಮಾಡಬೇಕಾಗತ್ತೆ. ನಾನು ಹೇಳೋದಾದ್ರೆ ಏನಂತೇಳಿ, ನಾನು ಯಾಕೆ ಇದು ಒಂದು ಒಳ್ಳೆ ಬಜೆಟ್ ಅಂತ ಹೇಳಿದ್ರೆ, ಬಜೆಟ್ ಅಂತ ಹೇಳಲಿಕ್ಕೆ ಆಗಲ್ಲ, ಮಧ್ಯಂತರ ಬಜೆಟ್ ಅಂತ ಹೇಳೋದಕ್ಕೆ ಒಳ್ಳೆ ಅಂತ ಆಗಿದೆ. ಈ ಪರಿಸ್ಥಿತಿಯಲ್ಲಿ ಎಷ್ಟು ಒಂದು ಪ್ರಾಸ್ತಾವಿಕವನ್ನು ಮಾಡಿದ್ದಾರಲ್ಲ, ಮುಂದಕ್ಕೆ ಈ ರೀತಿ ದೃಷ್ಟಿಕೋನ ಇಟ್ಕೊಂಡಿದ್ದೇವೆ ಅಂತೇಳಿ ಅದಕ್ಕೆ ಹೇಳಿದ್ದೇನೆ. ನೀವು ಏನು ಹೇಳಿದ್ರು, ಒಂದು ಹೆಲ್ತಿಗೆ ಆಯುಷ್ಮಾನ್ ಭಾರತ್, ಸರ್ವಿಕಲ್ ಕ್ಯಾನ್ಸರ್ ಫಾರ್ ದಿ 9 to 14 years ಗರ್ಲ್ಸ್ಗೆ, ದಟ್ ಇಸ್ ದ ಒನ್ ಫೋಕಸ್ ಏರಿಯಾ, ದಟ್ ಇಸ್ ವಿ ಆರ್ ರಿಯಲಿ ಲ್ಯಾಗಿಂಗ್ ಆನ್ ದಟ್ ಮಾಡಿದ್ದಾರೆ. ಮೂರನೇ ರೂರಲ್ ಇದಕ್ಕೆ 3 crores ಹೌಸಸ್, ರೂರಲ್ಗೆ 3 crores ಹೌಸಸ್. ಈಗಾಗಲೇ ನಾನು ಒಂದು ಯಾವುದೋ ಒಂದು ಕಡೆ ಹಳ್ಳಿಗೆ ಹೋಗಿದ್ದೆ, ಮನೆ ಅವರು ನಮ್ಮ ಕೆಲಸ ಮಾಡೋರು 3 ಜನನು 3 ಮನೆ ಕಟ್ಟಿಕೊಂಡಿದ್ದಾರೆ. ಸತ್ಯ ಹೇಳಬೇಕಾದ್ರೆ ಕೆಲಸ ಮಾಡೋರು ಹಳ್ಳಿಯಲ್ಲಿ ಮನೆ ಇದೆ ಅವ್ರದ್ದು. 3 ಜನ ನೋಡಿದರೆ ಮೊನ್ನೆ ಒಂದು ಹೇಳಿದೆ, ಯಾಕಪ್ಪ ರಜೆ ಹಾಕಿದ್ದೆ ಅಂತ ಹೇಳಿದಾಗ, ನಾನು ರಜೆ ಮನೆ ಕಟ್ತೇನೆ, ಎಷ್ಟು 1 ತಿಂಗಳು ರಜೆ ಹಾಕಿದ್ದಾನೆ. ಮನೆ ಹೋಗಿ ನೋಡ್ತಾ ಇದ್ದೇನೆ, ಮನೆ ಚೆನ್ನಾಗಿ ಪರವಾಗಿಲ್ಲ, 1 ಬೆಡ್ರೂಮ್ ರೋಡ್ ಕಟ್ಟಿದ್ದಾರೆ. 2 ಲಕ್ಷನೇ ಏನು ಕೊಟ್ಟಿದ್ದಾರೆ ಅವರು, ಸರ್ಕಾರ 2 ಲಕ್ಷನೇ ಕೊಡ್ತಾ ಇದೆ, 2 ಲಕ್ಷನೇ 2.25 ಲಕ್ಷನೇ ಕೊಡ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರೂರಲ್ 3 crore ಹೌಸಸ್, ಅದಾದಮೇಲೆ ರೆಂಟಲ್ ಹೌಸಸ್ ಇದ್ದವರಿಗೆ ಫಾರ್ ರೆಂಟಲ್ ಯಾರು ಸಿಟಿನಲ್ಲಿ ಯಾರು ಅವರಿಗೆ ಅಂತ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದ್ರೆ, ಇದೆಲ್ಲ ನೋಡುವಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಏನೋ ಮಾಡಲಿಕ್ಕೆ ಆಗಲಿಲ್ಲ, ಎಷ್ಟೋ ಆದರೂ ಮಾಡಿದ್ದೇವೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದು ಎಸ್ ಬಂಗಾರವ್ರೆ, ಅಂದರೆ ಇಲ್ಲಿ ಸತೀಶ್ ಅವರೇ, ಒಂದು ಬಹಳ ಮುಖ್ಯವಾಗಿ ಯೋಜನೆಗಳನ್ನು ಹೇಳುವಂತಹ ಟಾರ್ಗೆಟ್ಗಳನ್ನ ನಿಗದಿ ಮಾಡುವಂಥದ್ದು. ಮೋದಿ ಸರ್ಕಾರದ ಒಂದು ವಿಶೇಷತೆ ಏನಂದರೆ, ಅವರು ಪ್ರತಿ ಬಾರಿಯೂ ಕೂಡ ಬಜೆಟ್ನಲ್ಲಿ ಒಂದು 5 ವರ್ಷ, ಒಂದು 7 ವರ್ಷ, ಒಂದು 10 ವರ್ಷ, 15 ವರ್ಷ ಈ ರೀತಿ. ಈಗ 2047 ಕನಸನ್ನು ಕೂಡ ಬಹಳ ವಿಶೇಷವಾಗಿ ವಿಕಸಿತ ಭಾರತ ಅನ್ನುವಂತಹ ಹೆಸರಿನಲ್ಲಿ ಗುರುತಿಸ್ಕೊಂಡು ಆ ಟಾರ್ಗೆಟ್ ಅನ್ನು ನಿಗದಿ ಮಾಡಿ ಇವುಗಳು ಈ ಬಜೆಟ್ನಲ್ಲಿ ಇಂಥ ಫೋಕಸ್ಗಳು ಒಂದು, ಅಫ್ಕೋರ್ಸ್ ಅದು ಚುನಾವಣೆಯಲ್ಲೂ ಕೂಡ, ಚುನಾವಣೆ ಸಂದರ್ಭದ ಭಾಷಣಗಳು ಕೂಡ ಬಹಳ ವಿಶೇಷವಾಗಿ ಅವರು ಹೇಳ್ತಾನೆ ಇರ್ತಾರೆ. ಈ ಗುರಿಯನ್ನು ನಿಗದಿ ಮಾಡುವಂಥ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಬಜೆಟ್ನಲ್ಲಿ? ನೋಡಿ, ಇವರು ಆಂಬಿಷಿಯಸ್ ಲೀಡರ್ಸ್ ಇರ್ತಾರಲ್ಲ, ಮತ್ತು ಆಂಬಿಷಿಯಸ್ ಸರ್ಕಾರ ಇರುತ್ತಲ್ಲ, ಅದೆಲ್ಲ ಇಂಥ ಯೋಜನೆಗಳನ್ನು ಮಾಡ್ತಾರೆ. ಅಂದರೆ ನಾವು ಇನ್ನು 20 ವರ್ಷ ಬಿಟ್ಟು ಏನು ಮಾಡ್ತೀವಿ, 50 ವರ್ಷ ಬಿಟ್ಟು ನಮ್ಮ ದೇಶ ಹೇಗಿರುತ್ತೆ, ಆ ರೀತಿನಲ್ಲ. ಎರಡನೇದಾಗಿ ಇವರಿಗೆ ಇನ್ನೊಂದು ಕನ್ವಿನ್ಸ್ ಆಗಿದೆ, ನಾವು ಭಾಳ ಲಾಂಗ್ ಟರ್ಮ್ ಅಧಿಕಾರದಲ್ಲಿ ಇರ್ತೀವಿ, ಆದ್ದರಿಂದ ಈಗ ಇದನ್ನು ಪ್ರಾಮಿಸ್ ಮಾಡಿದ್ರೆ ನಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ, ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಅನ್ನೋ ಕಾರಣದಿಂದ. 3, ಜನರಿಗೆ ಅನಿಸ್ಬೇಕಲ್ಲ, ಈ ಕೆಲವೊಂದು ಯೋಜನೆಗಳನ್ನು ಓವರ್ ನೈಟ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಾವು ಇರ್ತೀವೋ ಬಿಡ್ತೀವೋ, ಅಥವಾ ನಮ್ಮಪ್ಪ ಇದಿರ್ತಾ ಬಿಡುತ್ತಾ, ಒಟ್ಟಿನಲ್ಲಿ ನಾವು ಈ ರೀತಿ ರೋಡ್ ಮ್ಯಾಪ್ ಮಾಡಿ ಹೋಗಿದ್ದೀವಿ, ಇನ್ನಿಷ್ಟು ವರ್ಷಕ್ಕೆ ಈ ರೀತಿ ಮಾಡ್ತೀವಿ ಅಂತ, ಆ ರೀತಿ ಮಾಡಬೇಕು ಅಂತ ಹೊರಡ್ತೀವಿ ಅಂತ ಹೇಳ್ತಾರೆ. ಈಗ ಅಮೆರಿಕಾದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅವರು ಸುಮಾರು ಒಂದು 100 yearಗೆ ಪ್ಲಾನ್ ಮಾಡಿದರು, ನಾವು ಈ ರೀತಿ ಮಾಡ್ತೀವಿ, ಅಮೆರಿಕನ್ ಈ ಥರ ಡೆವಲಪ್ ಮಾಡ್ತೀವಿ ಅಂತ. ಯುರೋಪ್ ಕೂಡ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಒಂದು 50, 60, 70ನೇ ಇಸ್ವಿಲಿ ದೊಡ್ಡ ಬೂಮ್ ಆಯ್ತಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ, ಬೇರೆ ಎಲ್ಲ ಸೆಕ್ಟರ್ಗಳಲ್ಲಿ. ಅವರು ಕೂಡ ಇದೇ ಥರ ದೊಡ್ಡ ರೋಡ್ ಮ್ಯಾಪ್ಗಳನ್ನು ಮಾಡಿದ್ರು. ಸರ್ಕಾರಗಳು ಮಧ್ಯ ಚೇಂಜ್ ಕೂಡ ಆಗಿದೆ ಆ ದೇಶಗಳಲ್ಲಿ. ಇವರು ಬಹುಶಃ ಅದೇ ರೀತಿ ಮಾಡೆಲನ್ನು ಫಾಲೋ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಈಗ ಈ ಸೋಷಿಯಲಿಸಮು, ಕಮ್ಯುನಿಸಮು ಎಲ್ಲ ಸಂಪೂರ್ಣ ಡಿಸಪಿಯರ್ ಆಗಿದೆ. ಈಗ ಉಳ್ಕೊಂಡಿರೋದು ಕ್ಯಾಪಿಟಲಿಸಮು, ಆಮೇಲೆ ಓಪನ್ ಎಕಾನಮಿ. ಓಪನ್ ಎಕಾನಮಿಯಲ್ಲಿ ಈ ರೀತಿಯೆಲ್ಲ ಯೋಜನೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಸಿಗುತ್ತೆ. ಈ ಕಮ್ಯುನಿಸ್ಟರು ಮಾಡ್ತಾ ಇದ್ರು 5 year ಪ್ಲಾನು, ಪಂಚವಾರ್ಷಿಕ ಯೋಜನೆ, ಪ್ಲಾನಿಂಗ್ ಕಮಿಷನ್ ಅಲ್ಲ, ಅದು ಬೇರೆ ಥರದ್ದು, ಎಲ್ಲ ಗೌರ್ಮೆಂಟ್ ಗ್ಯಾರಂಟಿ ಇರೋದು. ಇದರಲ್ಲಿ ಏನು ಅಂದರೆ, ನಾವೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀವಿ, ನಿಮಗೆ ಪ್ರೈವೇಟ್ ಸೆಕ್ಟರ್ಗಳಿದಾವಲ್ಲ ಇದನ್ನು ಎಕ್ಸ್ಪ್ಲೈಟ್ ಮಾಡ್ಕೋಬಹುದು, ಇದನ್ನು ಭಾರಿ ಪ್ರಮಾಣದಲ್ಲಿ ಬೆಳೆಸಬಹುದು ಅಂತ. ಈ ಕ್ಯಾಪಿಟಲಿಸಮ್ ಅಂದರೆ ಏನು ಅಂದರೆ, ಸರ್ಕಾರದವರು ಒಂದು ಇದನ್ನು ಕ್ರಿಯೇಟ್ ಮಾಡ್ತಾರೆ, ವಾತಾವರಣವನ್ನು ಪೂರಕವಾಗಿರೋಂಥದ್ದು. ಉಳಿದಿದ್ದು ಪ್ರೈವೇಟ್ ಸೆಕ್ಟರ್ನವರು ಅದನ್ನು ಮಾಡ್ಕೊಂಡು ಹೋಗಬೇಕು. ಸರ್ಕಾರದ ಕೆಲಸ ಏನು ಅಂದರೆ, ಯಾರು ಡೌನ್ ಟ್ರಾಡನ್ ಇದ್ದಾರೆ, ಯಾರು ಅಂಡರ್ ಪ್ರಿವಿಲೇಜ್ ಇದ್ದಾರೆ, ಅವರಿಗೆ ನಾವು ಮೇಲೆ ಬರಲಿಕ್ಕೆ ಸಹಾಯ ಮಾಡ್ತೀವಿ ಅಂತ ಅಷ್ಟೇ. ಆದ್ದರಿಂದ ಇದನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಿರೋದೇ ಓಪನ್ ಎಕಾನಮಿ, ಮತ್ತು ಈ ಸರ್ಕಾರಕ್ಕೆ ಓಪನ್ ಎಕಾನಮಿಯಲ್ಲಿ ಭಾರಿ ದೊಡ್ಡ ನಂಬಿಕೆ ಇದೆ. ಹೌದು, ಇಲ್ಲಿ ನಾನೊಂದು ಆ್ಯಡ್ ಮಾಡಬೇಕು. 2 ಸ್ಕೀಮ್ ನನಗೆ ಭಾರಿ ಖುಷಿಯಾಗಿದ್ದು ಇದರಲ್ಲಿ. ಒಂದು FDI ಅಂತ ಹೇಳಿದ್ರಲ್ಲ, ಹೌದು, ಅವಾಗ ನಾವೆಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದ್ದೆ. ಅವರು ಅದನ್ನು ಫಸ್ಟ್ ಡೆವಲಪ್ ಇಂಡಿಯಾ ಅಂತ ಒಳ್ಳೆ ಒಂದು ಹೆಸರು ಕೊಟ್ಟು, ಯು ಕಮ್ ಹಿಯರ್ ಟು ಡೆವಲಪ್ ಇಂಡಿಯಾ ಅಂಡ್ ದೆನ್ ಯು ಟೇಕ್ ಔಟ್, ದಟ್ಸ್ ದ ಇಂಡಿಯಾ. ಬಟ್ ಹೇಳಿರೋ ರೀತಿ ಖುಷಿ ಆಯಿತು. ಇನ್ನೊಂದು ನನಗೆ ಬಾರಿ ಇದರಲ್ಲಿ ಒಂದು ನೋಡಿ ಅಟ್ರಾಕ್ಟಿವ್ ಅಂತ ಅನಿಸಿದ್ದು, ಜೈ ಜವಾನ್ ಜೈ ಕಿಸಾನ್. ಹೌದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಹೇಳಿದ್ರು. ದೆನ್ ಜೈ ವಿಜ್ಞಾನ್, ಕೇಳಿಸ್ಕೊಂಡ್ರೋ ಇಲ್ಲೋ, ಅಟಲ್ ಬಿಹಾರಿ ವಾಜಪೇಯಿದು. ಈಗ ಮೋದಿ ಅವ್ರದ್ದು ಜೈ ಅನುಸಂಧಾನ್, ಅಂದರೆ ಥ್ರಸ್ಟ್ ಟು ದಿ ಇನ್ನೋವೇಷನ್, R&D. ಅದು ಆ ಒಂದು ದಿಟ್ಟಿನಲ್ಲಿ 1 ಲಕ್ಷ ಕೋಟಿಯಷ್ಟು ಕಾರ್ಪಸ್ ಫಂಡ್ ಇಟ್ಟು, ಗೌರ್ಮೆಂಟ್ ವಿಲ್ ಕೀಪ್ ದಟ್ ಮಚ್, ಆ್ಯಂಡ್ ದ ಬ್ಯಾಂಕ್ಸ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅದನ್ನು ತಗೊಂಡು ದೇ ಕ್ಯಾನ್ ರೀಫೈನಾನ್ಸ್ ಇಟ್ ಟು ದಿ ಇಂಡಸ್ಟ್ರೀಸ್ at a lower cost or no cost. I mean, maybe the government will give it to the banks or developmental institutions at low cost or no cost, but allinda it will be on a long term basis. So that is a very attractive scheme which they have thought about
ಈ ಬಜೆಟ್ನಲ್ಲಿ. ಲಾಸ್ಟ್ ಇಯರ್ ಮಾಡಿದ್ದಾರೆ, ಲಾಸ್ಟ್ ಇಯರ್ ಮಾಡಿದ್ದನ್ನ ಇದನ್ನ ಒತ್ತು ಕೊಟ್ಟಿದ್ದಾರೆ ಈಗ. ಎಸ್, ಆದರೆ R&D ಘೋಷಣೆ ಅನುಸಂಧಾನ ಅನ್ನುವಂಥದ್ರ ಮೂಲಕ ಹೆಸರುಗಳನ್ನು ಎಷ್ಟು ಮಟ್ಟಿಗೆ ಅದರ ಪ್ಲಾನ್ಗಳು ಎಷ್ಟು ಮಟ್ಟಿಗೆ ಅದು ಕಾರ್ಯಗತಗೊಳ್ಳುತ್ತದೆ? ಈಗ 1 ಲಕ್ಷ ಕೋಟಿ ರೂಪಾಯಿಯ ಕಾರ್ಪಸ್ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಹ್ಯಾವ್ ಅ ಮಲ್ಟಿಪ್ಲೈಯರ್ ಎಫೆಕ್ಟ್. 1 ಲಕ್ಷ ಕೋಟಿ ಇಸ್ ಅ ಬಿಗ್ ನಂಬರ್ ವಿಚ್ ದ ಗವರ್ಮೆಂಟ್ ಹಸ್ ಕೆಪ್ಟ್. ಐ ಮೀನ್ ಅಷ್ಟು ಕಾರ್ಪಸ್ ಇಡಬೇಕು ಅಂತ ಹೇಳಿದ್ರೆ, ನಾನು ಹೇಳಿದಲ್ಲ 45 ಲಕ್ಷ ಕೋಟಿ 47 ಲಕ್ಷ ಕೋಟಿ ಬಜೆಟ್ ಅಲ್ಲಿ 1 ಲಕ್ಷ ಕೋಟಿ ಕಾರ್ಪಸ್ ಇಡಬೇಕಂತ ಹೇಳಿದ್ರೆ ಇಟ್ ಇಸ್ 147th. ಮೇ ಬಿ ಇಟ್ ಇಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಬಟ್ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಬಿಕಾಸ್ ನಾವು ಇದೇ ಹೇಳೋದು, ಬಿಸ್ನೆಸ್ ನಲ್ಲಿ ಇವತ್ತು ಏನ್ ಬೇಕು ಅಂತ ಹೇಳಿದ್ರೆ ಫಿನಾನ್ಸ್, ನಾವು ಯಾವಾಗಲೂ ಹೇಳೋದು ಸೇಲ್ಸ್, ಮಾರ್ಕೆಟಿಂಗ್ ಬೇಕಾ, ಪ್ರೊಡಕ್ಷನ್ ಬೇಕಾ, ಫೈನಾನ್ಸ್ ಬೇಕಾ ಅಂತ ಹೇಳಿ. ಇದು ಮೂರು ಇಟ್ಸ್ ಸಪೋಸ್ ಟು ಬಿ ಸೆಕೆಂಡರಿ, ಇನ್ನೋವೇಷನ್ ಇಸ್ ಪ್ರೈಮರಿ. ಇವಾಗ ಯಾಕೆ ಆಪಲ್ ಅಷ್ಟು ಬೆಳೀತಾ ಇದೆ ಅಂತ ಹೇಳಿದ್ರೆ ಇನ್ನೋವೇಷನ್. ಒಳ್ಳೆ ಪ್ರಾಡಕ್ಟ್ ನಾವು ಹಾಳಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬನು ಓವರ್ಟೇಕ್ ಮಾಡಿಬಿಡ್ತಾನೆ. ನಾವು ಏನೋ ಡಿಸ್ರಪ್ಷನ್ ಅಂತ ಹೇಳ್ತೀವಿ ನಾವು. ನಾನೇನು ಚೆನ್ನಾಗಿ ನಡೀತಿದ್ದೀನಿ ಅಂತ ಅನ್ಕೊಂಡಿದ್ರೆ ಇನ್ನೊಬ್ರು ಬಂದು ಹಿ ವಿಲ್ ಜಸ್ಟ್ ಅಟ್ಯಾಕ್ ಅಂಡ್ ಟೇಕ್ ಓವರ್. ಸೊ ಇನ್ನೋವೇಷನ್ ಇಸ್ ದ ಕೀ ಫಾರ್ ದ ಗ್ರೋತ್ ಆಫ್ ದ ಬಿಸ್ನೆಸ್. ಅದಕ್ಕೆ ಈ ಒಂದು ಟ್ರಸ್ಟ್ ಇಸ್ ಇಂಪಾರ್ಟೆಂಟ್. ಏನು ಹೇಳಿದ್ರೆ ಅವ್ರು ಹೇಳ್ದಂಗೆ ಇನ್ನೋವೇಷನ್ ಅಂದರೆ R&D ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಐ ಥಿಂಕ್ ವಿ ಆರ್ ಓನ್ಲಿ ಸ್ಪೆಂಡಿಂಗ್ ಅಬೌಟ್ 3 to 4% ಅಷ್ಟೇ R&Dನಲ್ಲಿ ಇಂಡಿಯಾದಲ್ಲಿ, ಕಂಪೇರ್ಡ್ ಟು US ಆ್ಯಂಡ್ ಯುರೋಪ್ ಸ್ಪೆಂಡಿಂಗ್ ವೆರಿ ಹೈ ಅಮೌಂಟ್, ಮೇ ಬಿ ಅಬೌಟ್ 15-20%, 30% ವರೆಗೂ ಅವ್ರು ಮಾಡ್ತಾ ಇದ್ದಾರೆ. ಅವರು ನಮ್ಮಲ್ಲಿ ಇದು ಮಾಡ್ತಾ ಇಲ್ಲ. ಇದು ಇವಾಗ ಟ್ರಸ್ಟ್ ಕೊಡ್ತಾ ಇದ್ದಾರೆ. ಯಾಕೆ ಮಾಡಬೇಕಂತ ಹೇಳಿದ್ರೆ ಯಾವುದೇ ಇಂಡಸ್ಟ್ರಿಯಲ್ಲಿ ಇರಲಿ, ಯಾವುದೇ ಪ್ರಾಡಕ್ಟೇ ಇರಲಿ, ಅದಕ್ಕೆ ಶೆಲ್ಫ್ ಲೈಫ್ ಇರ್ತದೆ, ಅದಕ್ಕೆ ಲೈಫ್ ಇರ್ತದೆ. ಶೆಲ್ಫ್ ಲೈಫಲ್ಲಿ ಲೈಫ್ ಇರ್ತದೆ, ಇದು ಸ್ಪ್ಯಾನ್ ಇರ್ತದೆ. ಒಂದು ಮೊದಲೆಲ್ಲ 20-25 ವರ್ಷ ಇತ್ತು, ಈಗ ಹಾಗಲ್ಲ, 5-10 ವರ್ಷ ಒಳಗಡೆ ಮುಗಿದೋಗುತ್ತೆ. ಆಮೇಲೆ IT-ನಲ್ಲಿ ಯಾವುದೇ ಇದು 6 months to 1 year, 1.5 year ಮುಗಿದೋಯ್ತು. ಈಗ ಇಂಡಿಯಾ ಇಸ್ ದ ಲಾರ್ಜೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ಐಫೋನ್ಸ್. ಯಾವುದು ಐಫೋನ್ಸ್? ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್. ಎಲ್ಲಿ ಯಾವ ಬಂತು? ಲಾಸ್ಟ್ 2-3 yearsನಿಂದ ಬಂದದ್ದು ಅದು. ಬಿಕಾಸ್ ಆಫ್ ದಿಸ್ ಇನ್ವೆಸ್ಟ್ಮೆಂಟ್ ಇನ್ ದಿ ಪರ್ಟಿಕ್ಯುಲರ್ಲಿ PLI ಆಸ್ ವೆಲ್ ಆಸ್ ದಿ ಅನುಸಂಧಾನ್ ಇದ್ರಲ್ಲಿ ಬಂದಿದೆ. ಈ PLI ಮತ್ತು ಅನುಸಂಧಾನ ಉಂಟಲ್ಲ, PLIಗೂ ಕಂಟಿನ್ಯೂ ಆಗ್ತಾ ಇದೆ, ಅದು ಲಾರ್ಜ್ ಇದಕ್ಕೆ ಮಾತ್ರ. ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ, IT ಇಂಡಸ್ಟ್ರೀಸ್ಗೆ ಇದೆಲ್ಲ ಭಾಳ ಮುಖ್ಯವಾಗಿದೆ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ಗೆ ಯಾಕಾಯ್ತು ಅಂತೇಳಿದ್ರೆ, ನಾವು ಇಂಟರ್ನ್ಯಾಷನಲ್ಲಿ ನೀವು ಏನೇ ಮಾತಾಡಿ ಯಾವುದೇ ರಾಷ್ಟ್ರಕ್ಕೆ ಹೋಗಿ, ಹೊರದೇಶಕ್ಕೆ ಹೋದಾಗ, ನಾನು ಮೊನ್ನೆ ತಾಂಜಾನಿಯಿಂದ ಬಂದವರಲ್ಲ, ತಾಂಜಾನಿಯಿಂದ ಬಂದಾಗ 3 ಸ್ಟೇಷನ್, US, ಯುರೋಪ್, ಚೈನಾ. ಇಂಡಿಯಾ ಇಸ್ ದ 4th or 5th stage. ನಾನು ಕೇಳಿದೆ ವೈ ಇಂಡಿಯಾ ಇಸ್ ನಾಟ್ ದೇರ್, ಬಟ್ ನೌ ದೇ ಆರ್ ಫೋಕಸಿಂಗ್ ಆನ್ ಇಂಡಿಯಾ ಬಿಕಾಸ್ ಇಂಡಿಯಾ ಇಸ್ ಸ್ಟ್ರಾಂಗೆಸ್ಟ್ ಲಾಸ್ಟ್. ಟಾಪ್ ಫೈನಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತೇಳಿ. ಯಾಕೆ? ತಾಂಜಾನಿಯಾದಲ್ಲಿ, ಆಫ್ರಿಕಾದಲ್ಲಿ. ಚೈನಾ ಯಾಕೆ ಅಂತ ಹೇಳಿದ್ರೆ, ಚೈನಾ ಫೋಕಸ್ಡ್ ಆನ್ ಇನ್ಫ್ರಾಸ್ಟ್ರಕ್ಚರ್, ಇನ್ನೋವೇಷನ್, R&D, ಅದಾದಮೇಲೆ ಸ್ಟ್ರಿಕ್ಟ್ ಲೇಬರ್ ಡಿಸಿಪ್ಲಿನ್. ಓಕೆ, ನಮ್ಮಲ್ಲಿಲ್ಲ ಹೇಳ್ತೇನೆ. ಯಾಕಂದರೆ ಪ್ರೊಡಕ್ಟಿವಿಟಿ ಏನು ಬರಬೇಕಾ, ಆ ಪ್ರೊಡಕ್ಟಿವಿಟಿ ಬರ್ತಾ ಇಲ್ಲ. ಇದು ನಾವು ಮುಂದಕ್ಕೆ ಇದೇ ರೀತಿಯಲ್ಲಿ ಮಾಡ್ತಾ ಹೋದರೆ, ಆ ಡಿಸಿಪ್ಲಿನ್ ಬಂದಿದ್ರೆ, ಆಗದೆ ಇನ್ನೋವೇಷನ್ R&Dಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಈಗ ಇದು ಹೇಳಿದಲ್ಲ, ನಾವು 3 corridors ಮಾಡ್ತೀವಿ ಅಂತ ಹೇಳಿದ್ರಲ್ಲ, GDP ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ. 1%, 2% ಜಾಸ್ತಿ ಆಗುತ್ತೆ GDP, ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಆದರೆ ಅದಕ್ಕೆ ನಾವು ಪ್ರೋತ್ಸಾಹಕವಾಗಿ ಮ್ಯಾನುಫ್ಯಾಕ್ಚರಿಂಗು, ಅದರಲ್ಲಿ ಟ್ರೇಡು, ಇಂಡಸ್ಟ್ರಿ ಅದು ಡೆವಲಪ್ ಆಗುತ್ತೆ, ಟೂರಿಸಮ್ ಡೆವಲಪ್ ಆಗುತ್ತೆ. ರೋಡ್ ಚೆನ್ನಾಗಿದ್ರೆ ಟೂರಿಸಂ ಬರ್ತಾರೆ. ಆಮೇಲೆ ಇವಾಗ ಈ ಬಜೆಟ್ನಲ್ಲಿ ಫೋಕಸ್ ಕೊಟ್ಟಿದ್ದಾರೆ, ಏನು ಟೂರಿಸಂ ಕೂಡ ಫೋಕಸ್ ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಅಯೋಧ್ಯೆಗೆ ಹೋಗ್ತಾರಲ್ಲ, ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಲಕ್ಷದೀಪಕ್ಕೆ ಕೂಡ ಕೊಟ್ಟಿದ್ದಾರೆ. ಕಡೆದಾಗಿ ಶಶಿಧರ್ ಅವರೇ, ಅದು ಏನಂದರೆ, ಈಗ ಬಜೆಟ್ ಈಗ ನೋಡ್ತಾ ಬಂದರೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಇಲೆಕ್ಷನ್ ಓರಿಯೆಂಟೆಡ್ ಇರ್ಬೋದು ಅಂತ. ಇವರೆಲ್ಲ ಹೇಳ್ದಂಗೆ ದೇ ಆರ್ ಕಾನ್ಫಿಡೆಂಟ್ ಇಲೆಕ್ಷನ್ ಓರಿಯೆಂಟೆಡ್ ಬೇಡ. ಒಂದು ಕಾನ್ಸೆಪ್ಟ್ ನಾವು ಮಾತಾಡ್ತಿದ್ವಿ, ಫಿಶಿಂಗ್ ಕಲಿಸ್ಬೇಕು, ಫಿಶ್ ಹಿಡಿದು ಕೊಡೋದಲ್ಲ ಅಂತ. ದಟ್ ಈಸ್ ದ ವೇ ವಿ ಆರ್ ಗೋಯಿಂಗ್ ಫಾರ್ವರ್ಡ್. ಲೈಕ್ ಇನೋವೇಷನ್ ಬೇಕು, ಇನೋವೇಷನ್ಗೂ ಸ್ಕೀಮ್ಗಳು ಬರ್ತಾ ಇದ್ದಾವೆ. ಈಗ ಬಜೆಟಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಗಲ್ಲ. ಪರ್ಟಿಕ್ಯುಲರ್ಲಿ ಮೋದಿ ಗೌರ್ಮೆಂಟ್ ಈಸ್ ಗಿವಿಂಗ್ ಪ್ರಿಫರೆನ್ಸ್ ಟು ಇನೋವೇಷನ್ಗೆ ಭಾಳ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. AI-ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ, ಇಂಡಸ್ಟ್ರಿ 4.0ಗೆ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ, ಸಪೋರ್ಟ್ ಕೊಡ್ತಿದ್ದಾರೆ. ದಿಸ್ ಇಸ್ ಆಲ್ರೆಡಿ ಹ್ಯಾಪನಿಂಗ್. ಅದಕ್ಕೆ ಇನ್ನೂ ಒತ್ತು ಕೊಡ್ತಿದ್ದಾರೆ. ದಟ್ ಈಸ್ ವಾಟ್ ರಿಕ್ವೈರ್ಡ್. ಇವತ್ತೇನು ಬೇಕು ಅದನ್ನು ನಮಗೆ ಇಂಡಸ್ಟ್ರಿ ಕೂಡ, ನಾವು ಕೂಡ ಈಗ ಸಬ್ಸಿಡಿ ಕೇಳೋದು ಕಡಿಮೆ ಆಗಿದೆ. ಜನ ಸಬ್ಸಿಡಿ ಕೊಡೋ ಬದಲು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಇಕೋಸಿಸ್ಟಮ್ ಇದ್ರೆ ನಾವು ಬೆಳಿಬಹುದು. ಅದು ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ವಾಟ್ ವೆಲ್ಕಮಿಂಗ್. ಇಲ್ಲಿ ಸ್ಪಿರಿಚುವಲ್ ಟೂರಿಸಂಗೆ ಆದ್ಯತೆಯನ್ನು ಕೊಡುವಂತಹದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದೊಂದು ಬಹಳ ಫೋಕಸ್ ಏರಿಯಾ ಅಂತ ಹೇಳಿದ್ರೆ, ಬಹುಶಃ ರಾಮ ಮಂದಿರದ ವಿಚಾರ ಅಥವಾ ಕಾಶಿ ಕಾರಿಡಾರ್ ಇವುಗಳ ನಂತರದ ಹೊಸ ಒಂದು ಯೋಚನೆಯ ರೀತಿ ಇದನ್ನ ರಾಜ್ಯಗಳು ಕೂಡ ಇದನ್ನ ಜಾಸ್ತಿ ಪ್ರಮೋಟ್ ಮಾಡಬೇಕು ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಮೋದಿ ಸರ್ಕಾರ ಬಂದಾಗಲೇ ರಾಮಾಯಣ ಸರ್ಕ್ಯೂಟ್ ಅಂತ ಮಾಡಕ್ ಹೊರಟಿದ್ರು. ಶ್ರೀಲಂಕಾನು ಅದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು. ಆ ದೇಶಕ್ಕೆ ಕೂಡ ಹೇಳಿದ್ರು, ನಾವು ನಿಮಗೆ ಸಹಾಯ ಮಾಡ್ತೀವಿ,
ನೀವು ಅದನ್ನು ನಿಮ್ಮ ದೇಶದಲ್ಲಿ ಬೆಳೆಸಿ ಅಂತ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ. ರಾಮ ಮಂದಿರಕ್ಕೆ ಇವರು ಪ್ರಕಾರ ವರ್ಷಕ್ಕೆ ಒಂದು 3 ರಿಂದ 4 ಕೋಟಿ ಜನ ಹೋಗಬೇಕು ಎಲ್ಲ ಕಡೆಯಿಂದ ಅಂತ ಅವ್ರ ಉದ್ದೇಶ. ಕನಿಷ್ಠ 1 ಕೋಟಿ ಆದರೂ ಹೋಗಬೇಕು ಅಂತ. ನನಗೆ ಯಾರು ಹೇಳ್ತಾ ಇದ್ರು ಇನ್ನು 3 ತಿಂಗಳಲ್ಲಿ 50 ಲಕ್ಷ ಜನ ಹೋಗೋ ಸಾಧ್ಯತೆ ಇದೆ ಅಂತ. ಆಮೇಲೆ ಈ ರಾಮಾಯಣಕ್ಕೆ ಸಂಬಂಧಪಟ್ಟಾಗೆ ಅಥವಾ ಬೇರೆ ಯಾವುದೋ ಮಿಥಾಲಜಿ ಇರ್ಬೋದು ನಮ್ಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದಾದ್ರು ಪುಣ್ಯಕ್ಷೇತ್ರ ಇಲ್ಲದೇ ಇರೋ ಜಾಗ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ. ಮತ್ತೆ ಭಾಳಷ್ಟು ಜಾಗಗಳು ಭಾಳ ಸುಂದರವಾಗಿದೆ, ಅವುಗಳನ್ನು ಸಾಕಷ್ಟು ಅಭಿವೃದ್ಧಿ ಪಡಿಸ್ಬೋದು. ಇದನ್ನು ಸರಿಯಾಗಿ ಮಾಡಿದರೆ ಇದರಿಂದನೇ ಸಿಕ್ಕಾಪಟ್ಟೆ ಜಾಬ್ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಅನ್ಸ್ಕಿಲ್ಡ್ ಸೆಕ್ಟರ್ ಇದೆಯಲ್ಲ, ಅದಕ್ಕೆ ಇದರಷ್ಟು ಜಾಬ್ ಇನ್ನು ಯಾವುದರಿಂದನೂ ಬರಲ್ಲ. ಟೂರಿಸಂ ಈಗ ಮತ್ತೆ ಎಲ್ಲ ಕಡೆ ಏರ್ಪೋರ್ಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ಲಾಸ್ಟ್ 10 ವರ್ಷದಲ್ಲಿ ನಮ್ಮಲ್ಲಿ 50% ಏರ್ಪೋರ್ಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಏರ್ಪೋರ್ಟ್ಗಳು ಚೆನ್ನಾಗಿ ಕೂಡ ಇದೆ. ನಮ್ಮ ಕರ್ನಾಟಕದಲ್ಲಿ 8-9 ಸಿವಿಲಿಯನ್ ಏರ್ಪೋರ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಶಿವಮೊಗ್ಗ ಸೇರ್ಕೊಂಡು. ಈಗ ಒಂದ್ಸಲ ಏರ್ಪೋರ್ಟ್ ಆದಮೇಲೆ, ಹೈವೇಗಳಾದ್ಮೇಲೆ, ಮತ್ತೆ ರೈಲ್ಗಳ ಸಂಖ್ಯೆ ಜಾಸ್ತಿ ಆದಮೇಲೆ ಟೂರಿಸಂಗೆ ಭಾರಿ ದೊಡ್ಡ ಅವಕಾಶ ಸಿಗುತ್ತೆ. ನಾನು ಐ ಆಮ್ ಆಲ್ ಫಾರ್ ಟೂರಿಸಂ ಡೆವಲಪ್ಮೆಂಟ್. ಯಾವುದೇ ಅದು ಸ್ಪಿರಿಚುವಲ್ ಇರ್ಬೋದು ಅಥವಾ ಫನ್ ಇರ್ಬೋದು, ಬೇರೆ ವಿಷಯ. ಈ ಟೂರಿಸಂ ಇಂದ ಆದಷ್ಟು ಜಾಬ್ ಕ್ರಿಯೇಟ್ ಇನ್ನು ಬೇರೆ ಯಾವುದ್ರಲ್ಲೂ ಆಗಲ್ಲ. ಮತ್ತೆ 80% ಜಾಬ್ ಇದರಲ್ಲಿ ಕ್ರಿಯೇಟ್ ಆಗೋದು ಅನ್ಸ್ಕಿಲ್ಡ್ ಜನರಿಗೆ. ಆದ್ರಿಂದ ಇದು ಮತ್ತೆ ಎರಡನೇದಾಗಿ ಸಣ್ಣ ಪ್ರಮಾಣದ 1,000 ರೂಪಾಯಿಂದ ಹಿಡಿದು ದಿನಕ್ಕೆ 10,000 ರೂಪಾಯಿ ತನಕ ಸಂಪಾದನೆ ಮಾಡೋಕ್ಕೆ ಅವಕಾಶ ಇದೆ. ಮತ್ತೆ ಸಿಟಿಗಳಿಗೆ ಲಾರ್ಜ್ ಸ್ಕೇಲ್ ಮೈಗ್ರೇಷನ್ ತಪ್ಪುತ್ತೆ ಇದರಿಂದ. ಇದನ್ನು ನಾವು ಪ್ರಮೋಟ್ ಮಾಡಬೇಕು. ಎಸ್ ಆಚಾರ್ಯ, ಲಾಸ್ಟ್ ಪಾಯಿಂಟ್. ನಾನು ಹೇಳಿದ್ನಲ್ಲ, ದಿಸ್ ಇಸ್ ಅ ವೆರಿ ಗುಡ್ ಬಡ್ಜೆಟ್ ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಬ್ಯಾಡ್ ನ್ಯೂಸ್. ಸೊ ದಟ್ ಈಸ್ ಹೌ ಐ ವುಡ್ ಸೇ ದಟ್ ದಿಸ್ ಇಸ್ ಅ ಬಡ್ಜೆಟ್ ಟು ಬಿ ಕಮೆಂಡೆಡ್. ಅವರು ಕಮೆಂಟ್ ಮಾಡಿ ಎಲ್ಲರೂ ಹೇ ಅಂತ ಹೇಳಾಯಿತು. ಸೊ ನಾವು ಅದನ್ನು ಹೇ ಅಂತ ಹೇಳಿ. Whatever it is, Modi has given stability to government. Correct. One. ಅದರ ಸ್ಟೆಬಿಲಿಟಿಯಿಂದ ಕಾನ್ಫಿಡೆನ್ಸ್ ಬಂದಿದೆ ದೇಶಕ್ಕೆ. ವಿ ಆರ್ ಎ ನೇಷನ್ ಅನ್ನೋ ಒಂದು ಕಾನ್ಫಿಡೆನ್ಸು, ಸುಪ್ರೀಂ ಕಾನ್ಫಿಡೆನ್ಸ್ ಬಂದು ನಮ್ಮನ್ನು ಗೌರ್ನ್ ಮಾಡ್ತಾಯಿದೆ. ಇನ್ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್, ಸ್ಟೇಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಭಾಳ ಇದೆ. ನಮ್ಮ ಸ್ನೇಹಿತರು ಹೇಳ್ತಿದ್ರು ಟೂರಿಸಮ್ ಅಂತ. ಟೂರಿಸಮ್ಗೆ ನಿರ್ಮಲಾ ಸೀತಾರಾಮನ್ ಒಂದು ಶಬ್ದ ಹೇಳಿದ್ರು, ಲಕ್ಷದ್ವೀಪ್ ಅಂತ ಸ್ಟ್ರೆಸ್ ಮಾಡಿ ಹೇಳಿದ್ರು. ಲಕ್ಷದ್ವೀಪ್ ಅಂತ ಯಾಕೆ? ಇಟ್ ಈಸ್ ಅಗೇನ್ಸ್ಟ್ ಮಾಲ್ಡೀವ್ಸ್. ಮಾಲ್ಡೀವ್ಸ್ ನೋಡಿ ಹೇಳಿದ್ರು. ಆ್ಯಂಡ್ ಮೋದಿ ಸ್ಟಾರ್ಟೆಡ್ ಆನ್ ದ ಇದರಲ್ಲಿ ಬೀಚಲ್ಲಿ ಓಡಾಡ್ತಾ ಇದ್ದಿದ್ದು ಪಿಕ್ಚರ್ ತೋರಿಸಿದ್ರು. ಇಟ್ ಈಸ್ ನಾಟ್ ವಿತೌಟ್ ಮೀನಿಂಗ್. ಅರ್ಥವಿಲ್ಲದೆ ಮಾಡಿಲ್ಲ ಮೋದಿ. ಇದಕ್ಕೆ ಅರ್ಥ ಇದೆ. ಟೂರಿಸಮ್ನಲ್ಲಿ ವಿಪರೀತ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ, ಅದನ್ನು ಮನಗಾಣಿದ್ದಾರೆ. ಸ್ಟೆಬಿಲಿಟಿ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ. ಯಾವುದೋ ಸಣ್ಣ ಸರ್ಕಾರಗಳು ಬಿದ್ದೋಡ್ತವೆ, ಎದ್ದೋಗ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಅಂದಾಗ ಅರೆಸ್ಟ್ ಆಗ್ತಾನೆ, ಮತ್ತು ಜೈಲು, ಇವೆಲ್ಲ ನಿಜಾನೇ. ಆದರೆ ಮೋದಿ ಹ್ಯಾಸ್ ಗಿವನ್, BJP in the turn has given this country total confidence that we are growing. That is a fact. Yes. ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಮೋದಿ ಸರ್ಕಾರದ 2ನೇ ಅವಧಿಯ ಕಡೆಯ ಬಜೆಟ್ನಲ್ಲಿ ಸಹಜವಾಗಿಯೇ 2.0 ನಂತರ 3.0 ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ 3ನೇ ಅವಧಿಯಲ್ಲಿ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂಥ ವಿಶ್ವಾಸವನ್ನು ಮೋದಿ ಎಲ್ಲ ಹಂತಗಳಲ್ಲೂ ಕೂಡ ವ್ಯಕ್ತಪಡಿಸ್ಕೊಂಡು ಬಂದಿದ್ರು. ಅದೇ ಒಂದು ವಿಶ್ವಾಸ ಈ ಮಧ್ಯಂತರ ಬಜೆಟ್ನಲ್ಲೂ ಕೂಡ ಗೋಚರಿಸ್ತಾ ಇತ್ತು. ನಾವೇನು ಮುಂದೆ ಮಾಡ್ತೀವಿ, 2047ರವರೆಗೆ ನಾವೇನು ಮಾಡೋರಿದ್ದೀವಿ ನೋಡಿ, 2022ಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು, 2030ಕ್ಕೆ ಏನು ಮಾಡ್ತೀವಿ ಅಂತ ಹೇಳ್ತಿದ್ವಿ. ಈಗ 2047ರ ಗುರಿಯನ್ನು ನಿಗದಿಪಡಿಸಿಕೊಂಡು ಆ ವಿಶ್ವಾಸವನ್ನ ದೇಶದ ಜನರ ಮುಂದೆ ಪ್ರಕಟಪಡಿಸಿರುವಂಥದ್ದು ಇವತ್ತಿನ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ಮೂಲಕವಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮಗೆ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನಂತರ. ಬಜೆಟ್ ಅಂಕಿ ಸಂಖ್ಯೆಗಳ ಗಣಿತವಲ್ಲ. The interim budget for 24-25. ಕಬ್ಬಿಣದ ಕಡಲೆಯನ್ನ ಸರಳವಾಗಿ ವಿವರಿಸ್ತಾರೆ ಷೇರು ತಜ್ಞ ರುದ್ರಮೂರ್ತಿ. ನಿರ್ಮಲಾ ತೆರಿಗೆಯಲ್ಲಿ ಆಯವ್ಯಯದ ಪಕ್ಕಾ ವಿವರಣೆ. ನಿಮ್ಮ ಜೇಬಿಗೆ ಇಳಿದಿದ್ದೆಷ್ಟು, ಜೇಬಿನಿಂದ ಹೊರ ಹೋಗ್ತಿರೋದೆಷ್ಟು. ಬಜೆಟ್ ವಿತ್ BV ರುದ್ರಮೂರ್ತಿ ವೀಕ್ಷಿಸಿ ಸಂಜೆ 4:30ಕ್ಕೆ.
Headlines presented by Parul University, Vadodara, Gujarat. ಗ್ಯಾರಂಟಿಗಳಿಲ್ಲ, ಮತದಾರರ ಓಲೈಕೆ ಘೋಷಣೆಗಳಿಲ್ಲ, ಭವಿಷ್ಯದ ಮುನ್ನೋಟ ಮಂಡಿಸಿದ ನಿರ್ಮಲಾ. ಜುಲೈವರೆಗೆ ಕಾಯಿರಿ ಎಂದ ನರೇಂದ್ರ ಮೋದಿ ಸರ್ಕಾರ. ಈ 4 ವರ್ಗಗಳೇ ದೇಶದ ಆಧಾರ ಎಂದ ನಿರ್ಮಲಾ. ರೈತ, ಮಹಿಳೆ, ಯುವಕರು, ಬಡವರ ಮೇಲೆ ಗಮನ. ಲಾಭಾರ್ಥಿ ವೋಟ್ ಬ್ಯಾಂಕ್ ಬಲಕ್ಕೆ ನೀಲನಕ್ಷೆ. ರಾಜ್ಯಗಳಿಗೆ 75,000 ಕೋಟಿ ಬಡ್ಡಿ ರಹಿತ ಸಾಲ. ದೇಸಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮನ್ನಣೆ. ರಾಜ್ಯ ಗುರುತಿಸಿದ ಐಕಾನಿಕ್ ಸ್ಥಳಗಳ ಅಭಿವೃದ್ಧಿಗೆ ಒತ್ತು. 4 ಕೋಟಿ ರೈತರಿಗೆ ಪಿಎಂ ಫಸಲ್ ಬಿಮಾ ಯೋಜನೆ. 1 ಕೋಟಿ ಮನೆಗಳಿಗೆ ಸೂರ್ಯೋದಯ ಯೋಜನೆ. ಆಶಾ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ. ಆದಾಯ ತೆರಿಗೆ ಪಾವತಿದಾರರಿಗೆ ಇಲ್ಲ ಶುಭ ಸುದ್ದಿ. ಹಳೆ ತೆರಿಗೆ ಪದ್ಧತಿಯೇ ಮುಂದುವರಿಕೆ. ಸದ್ಯಕ್ಕೆ ಯಾವ ವಸ್ತುಗಳು ಏರಿಕೆ ಇಲ್ಲ, ಯಾವುದೂ ಇಳಿಕೆ ಇಲ್ಲ. ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಹುನಿರೀಕ್ಷಿತ ಮೋದಿ 2ನೇ ಅವಧಿಯ ಸರ್ಕಾರದ ಕೊನೆಯ ಬಜೆಟ್ ಅನ್ನ ಮಂಡಿಸಲಾಯಿತು. ಇದರಲ್ಲಿ ಯಾವುದೇ ಗ್ಯಾರಂಟಿಗಳಿಲ್ಲ. ಜನಪ್ರಿಯ ಅಲ್ಲದ ಬಜೆಟ್, ಮತದಾರರ ಓಲೈಕೆ ಇಲ್ಲದಂತಹ ಬಜೆಟ್ ಅನ್ನ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಮಧ್ಯಂತರ ಬಜೆಟ್ ಅನ್ನ ಮಂಡಿಸಲಾಗಿದೆ. 2024-25ರ ಅವಧಿಯ ಮಧ್ಯಂತರ ಬಜೆಟ್ ಅನ್ನ ಮಂಡಿಸಲಾಗಿರುವಂಥದ್ದು. ಬಿಕಾಸ್ 2024ರ ಲೋಕಸಭೆ ಚುನಾವಣೆಗೆ ಸಾಕಷ್ಟು ಜನಪ್ರಿಯ ಘೋಷಣೆಗಳಾಗುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಹಾಗೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಓಲೈಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದ್ಯಾವುದಕ್ಕೂ ಕೂಡ ಮನ್ನಣೆಯನ್ನ ಕೊಟ್ಟಿಲ್ಲ. ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂತ ಕಾನ್ಫಿಡೆನ್ಸ್ ಈ ಒಂದು ಬಜೆಟ್ ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರೈತರು, ಮಹಿಳೆಯರು, ಯುವಕರು, ಬಡವರ ಮೇಲೆ ಗಮನವನ್ನ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. ಭವಿಷ್ಯದ ಮುನ್ನೋಟದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಕೇಂದ್ರ ವಿತ್ತ ಸಚಿವರಾಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು. ಅವರದು ಕೂಡ ದಾಖಲೆಯ ಬಜೆಟ್. ಸತತ 6ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ತಾ ಇರುವಂತದ್ದು. 4 ಕೋಟಿ ರೈತರಿಗೆ ಪಿಎಂ ಫಸಲ್ ಬಿಮಾ ಯೋಜನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. 1 ಕೋಟಿ ಮನೆಗಳಿಗೆ ಸೂರ್ಯೋದಯ ಯೋಜನೆಯನ್ನ ಘೋಷಣೆ ಮಾಡಲಾಯಿತು. ಅಂದ್ರೆ ಅಪ್ ಟು 300 ಯೂನಿಟ್ ವರೆಗೂ ಕೂಡ. ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಆರೋಗ್ಯ ವಿಮೆಯನ್ನ ಘೋಷಣೆ ಮಾಡಲಾಗಿದೆ. ಅವರಿಗೆ ಬಂಪರ್. ಇದರಲ್ಲಿ ಆದಾಯ ತೆರಿಗೆ ಪಾವತಿದಾರರಿಗೆ ಇಲ್ಲ ಶುಭ ಸುದ್ದಿ. ಏಕೆಂದ್ರೆ ಕಳೆದ ಬಾರಿ ಯಾವ ರೀತಿಯಾಗಿತ್ತು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಒಂದು ಸ್ಲ್ಯಾಬ್ಸ್ ಅದನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಹಳೆ ತೆರಿಗೆ ಪದ್ಧತಿಯೇ ಸದ್ಯಕ್ಕೆ ಮುಂದುವರಿಸಲಾಗ್ತಾ ಇರುವಂತದ್ದು. ಜುಲೈನಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸುವಂತ ವಿಶ್ವಾಸ ಕೇಂದ್ರ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಅದರಲ್ಲೇ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಜನಪ್ರಿಯ ಅಲ್ಲ, ಗ್ಯಾರಂಟಿಗಳಿಲ್ಲ, ಓಲೈಕೆಯನ್ನು ಕೂಡ ಮಾಡಿಲ್ಲ ಕೇಂದ್ರ ಸರ್ಕಾರ. ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ನಾವು ಬರುವಂತ ಡೌಟು ಅನ್ನಂಗಿದ್ದಿದ್ರೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತೇನೋ. ಆದರೆ 100% ನಾವು ಬಂದೇ ಬರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ನಲ್ಲೇ ಈ ಒಂದು ಮಧ್ಯಂತರ ಬಜೆಟ್ ಅನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಯಾವುದೇ ಓಲೈಕೆಯನ್ನ ಮಾಡ್ದಲೇ ಬಜೆಟ್ ಮಂಡಿಸಲಾಗಿದೆ. ನರೇಂದ್ರ ಮೋದಿ ಅವರ ಬಜೆಟ್ ಅಂದ್ರೆ ಅವರ ಸರ್ಕಾರದ 2ನೇ ಅವಧಿಯ ಕೊನೆಯ ಬಜೆಟ್ನ ಹೈಲೈಟ್ಸ್ ಗಳು ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೋದಿ ಲೆಕ್ಕ ಯಾವ ರೀತಿಯಾಗಿತ್ತು ಅಂತ. ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಆರೋಗ್ಯ ವಿಮೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು 5 ವರ್ಷಗಳಲ್ಲಿ 2 ಕೋಟಿ ಮನೆಗಳ ನಿರ್ಮಾಣದ ಗುರಿಯನ್ನ ಹೊಂದಲಾಗಿರುವಂಥದ್ದು ಕೇಂದ್ರ ಸರ್ಕಾರದಿಂದ. 4 ಕೋಟಿ ರೈತರಿಗೆ ಪಿಎಂ ಫಸಲ್ ಬಿಮಾ ಯೋಜನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ಇನ್ನು 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ಯೋಜನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ 7 IIT, 16 IIIT, 319 ವಿವಿಗಳು ಹೊಸದಾಗಿ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ರಾಜ್ಯಗಳಿಗೆ 75,000 ಕೋಟಿ ಬಡ್ಡಿ ರಹಿತ ಸಾಲ ಎಲ್ಲ ರಾಜ್ಯಗಳಿಗೂ ಬಂಪರ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಳೆ ಪದ್ಧತಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಲಾಗ್ತಾ ಇದೆ.
1.4 ಕೋಟಿ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. 3 ಪ್ರಮುಖ ಆರ್ಥಿಕ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. 9 ಕೋಟಿ ಮಹಿಳೆಯರಿಗೆ ಲಖ್ಪತಿ ದೀದಿ ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲೂ ಕೂಡ ಹೆಚ್ಚಿನ ಮನ್ನಣೆಯನ್ನ ನೀಡಲಾಗ್ತಾ ಇರುವಂತದ್ದು. ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ವಿಶೇಷವಾದಂತ ಅನುದಾನವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಭವಿಷ್ಯದ ಬಜೆಟ್ ಅನ್ನ ಮಂಡಿಸಲಾಗ್ತದೆ. ಗ್ರಾಮೀಣ ಭಾಗದಲ್ಲಿ 3 ಕೋಟಿ ಮನೆಗಳನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ಯೋಜನೆ ಅಂದ್ರೆ ಸೋಲಾರ್ ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇರುವಂತದ್ದು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆರೋಗ್ಯ ವಿಮೆಯನ್ನ ಮಾಡಿಸಲಾಗ್ತಾ ಇದೆ. ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ 9 ಕೋಟಿ ಮಹಿಳೆಯರಿಗೆ ಲಖ್ಪತಿ ದೀದಿ ಯೋಜನೆಯನ್ನ ಕೂಡ ಜಾರಿ ಮಾಡಲಾಗ್ತಾ ಇರುವಂತದ್ದು. ರೈತರಿಗೆ ಕಡಿಮೆ ಬಡ್ಡಿ ಅಥವಾ ಶೂನ್ಯ ಬಡ್ಡಿ ಸಾಲವನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. 4 ಕೋಟಿ ರೈತರಿಗೆ PM ಫಸಲ್ ಬಿಮಾ ಯೋಜನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಇತ್ತು, ಅದನ್ನ 4 ಕೋಟಿ ರೈತರಿಗೆ ವಿಸ್ತರಣೆ ಮಾಡಲಾಗ್ತದೆ. ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತದೆ. ಗ್ರೀನ್ ಎನರ್ಜಿಗೆ ವಿಶೇಷ ಒತ್ತನ್ನ ನೀಡಲಾಗ್ತಾ ಇರುವಂತದ್ದು. ಈ ರೀತಿಯಾಗಿ ನರೇಂದ್ರ ಮೋದಿ ಅವರ ಒಂದು 2ನೇ ಅವಧಿಯ ಬಜೆಟ್ ನಲ್ಲಿ ಸಾಕಷ್ಟು ಅನುದಾನದ ಜೊತೆಗೆ ಯೋಜನೆಗಳನ್ನ ಕೂಡ ಘೋಷಣೆ ಮಾಡಲಾಗಿರುವಂತದ್ದು. 7 IIT, 16 IIT, 319 ವಿವಿಗಳು ಹೊಸದಾಗಿ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರ ಮಾಡಲಾಗಿದೆ. ಇದು 2024-25 ಸಂದರ್ಭದಲ್ಲಿ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗ್ತಾ ಇರುವಂತದ್ದು. 75,000 ಕೋಟಿವರೆಗೂ ರಾಜ್ಯಗಳಿಗೆ ದೀರ್ಘಾವಧಿ ಸಾಲವನ್ನ ಕೊಡಲಾಗ್ತದೆ. ಅದನ್ನ ತೀರಿಸಲಿಕ್ಕೆ 50 ವರ್ಷದವರೆಗೂ ಕೂಡ ತೀರಿಸಬಹುದಾದಂತ ದೀರ್ಘಾವಧಿ ಸಾಲವನ್ನ ಕೊಡಲಾಗ್ತದೆ. ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಸಾಕಷ್ಟು ನಿರೀಕ್ಷೆ ಇತ್ತು ಟ್ಯಾಕ್ಸ್ ನಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಅಂತ, ಆದ್ರೆ ಯಾವುದೇ ರೀತಿಯಾದಂತ ಬದಲಾವಣೆಯನ್ನ ಮಾಡ್ತಾ ಇಲ್ಲ. ಹಳೆಯ ಪದ್ಧತಿ ಏನಿತ್ತು ಅದೇ ಕಂಟಿನ್ಯೂ ಆಗಲಿದೆ. ಇನ್ನು ರಾಜ್ಯಗಳು ಸಾಲವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇನ್ನಷ್ಟು ಅದಕ್ಕೆ ಸಹಕಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಬಿಕಾಸ್ ಎಲ್ಲೊಂದ್ ಕಡೆ GST ಬಂದ ನಂತರ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರಗಳ ಬೊಕ್ಕಸಕ್ಕೆ ಹೊಡೆತ ಬೀಳ್ತಾ ಇದೆ, ಅಭಿವೃದ್ಧಿ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿದ್ವು. ಅದಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ಯೋಜನೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಾದ್ರೆ ಹೊಸ ಯೋಜನೆಗಳು ಯಾವ್ದ್ಯಾವ್ದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಹೊಸ ಯೋಜನೆಗಳು ಯಾವ್ದ್ಯಾವ್ದಿದೆ ಅಂತ. ಮಹಿಳೆಯರಿಗೆ ಲಖ್ಪತಿ ದೀದಿ ಯೋಜನೆಯನ್ನ ಘೋಷಣೆ ಮಾಡಿರುವಂಥದ್ದು. 1 ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಇವೆಲ್ಲವೂ ಕೂಡ ಹೊಸ ಯೋಜನೆಗಳಾಗಿದ್ದಾವೆ. ಸುಮಾರು ಸಾಕಷ್ಟು ಹೊಸ ಯೋಜನೆಗಳ ಪೈಕಿ ಇವು ಮೇನ್ ಆಗಿ ಕಾಣಿಸುವಂಥದ್ದು. ದೇಶದಲ್ಲಿ ಪ್ರಮುಖ 3 ರೈಲ್ವೆ ಕಾರಿಡಾರ್ ನಿರ್ಮಾಣವನ್ನ ಮಾಡಲಾಗ್ತಾ ಇರುವಂಥದ್ದು. ನಗರ ಪ್ರದೇಶಗಳಲ್ಲಿ ನಮೋ ಭಾರತ ರೈಲು ಸೇವೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಹೊಸ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಬಯೋ ಉತ್ಪನ್ನ ಹಾಗೂ ಬಯೋ ಪೌಡರಿಂಗ್ ವ್ಯವಸ್ಥೆ ಆ ಒಂದು ಯೋಜನೆಯನ್ನ ಕೂಡ ಮಾಡಲಾಗ್ತದೆ. 1 ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ವ್ಯವಸ್ಥೆ ಅಂದ್ರೆ ಮೇಲ್ಗಡೆ ಸೋಲಾರ್ ವ್ಯವಸ್ಥೆಯನ್ನ ಅಳವಡಿಸುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಅನುದಾನವನ್ನ ಕೊಡಲಿರುವಂತದ್ದು. ಮಹಿಳೆಯರಿಗೆ ಲಖ್ಪತಿ ಯೋಜನೆಯನ್ನ ಜಾರಿ ಮಾಡಲಾಗ್ತಾರೆ. ಈ ರೀತಿಯಾಗಿ ಹೊಸ ಯೋಜನೆಗಳನ್ನ ಕೈಗೊಳ್ತಾ ಇದೆ ಕೇಂದ್ರ ಸರ್ಕಾರ. ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ರಾಜ್ಯಗಳಿಗೂ ಕೂಡ ಅನುದಾನ ಏನು ಕೊರತೆ ಆಗಿದೆ ಅನ್ನುವಂತ ಆರೋಪಗಳಿತ್ತು. ಆ ಒಂದು ಕೊರತೆ ಆಗ್ತಾ ಇದೆ ಅನ್ನುವಂತ ಆರೋಪಗಳಿಗೂ ಕೂಡ ಅಷ್ಟೇ ಎಲ್ಲೊಂದ್ ಕಡೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ 75,000 ಕೋಟಿಯಷ್ಟು ಸಾಲವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಿ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರನೇ 50 ವರ್ಷಗಳ ಕಾಲ ದೀರ್ಘಾವಧಿ ಸಾಲವನ್ನ ಕೊಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. 50 ವರ್ಷಗಳ ಒಳಗಾಗಿ ಅದನ್ನ ತೀರಿಸಬೇಕಾಗುತ್ತೆ. ಅದನ್ನೇ ತೋರಿಸ್ತಾ ಇದೀವಿ ನಿಮಗೆ. ರಾಜ್ಯ ಸರ್ಕಾರಗಳಿಗೆ 75,000 ಕೋಟಿ ರೂಪಾಯಿ ಸಾಲ ಯೋಜನೆ ಅಂತ. ಇನ್ನ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನವನ್ನ ಕೊಡ್ಲಾಗಿದೆ, ಈ ಬಾರಿ ಮೀಸಲನ್ನ ಇಡ್ಲಾಗಿದೆ ಅಂತ ನೋಡೋದಾದ್ರೆ ಬಹುಪಾಲು ಅದು ಮೀಸಲಾಗ್ತಾ ಇರುವಂತದ್ದು ರಕ್ಷಣಾ ಇಲಾಖೆಗೆ. 6.2 ಲಕ್ಷ ಕೋಟಿ ಮೀಸಲಿಡಲಾಗ್ತಾ ಇದೆ. ಸಾರಿಗೆ ಮತ್ತು ಹೆದ್ದಾರಿಗೆ 2.78 ಲಕ್ಷ ಕೋಟಿ ಅನುದಾನವನ್ನ ಕೊಡಲಾಗ್ತಾ ಇದೆ. ರೈಲ್ವೆ ಇಲಾಖೆಗೆ 2.55 ಲಕ್ಷ ಕೋಟಿ ಅನುದಾನವನ್ನ ಮೀಸಲಿಡಲಾಗ್ತಾ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ 2.13 ಲಕ್ಷ ಕೋಟಿಯನ್ನ ನೀಡಲಾಗ್ತಾ ಇರುವಂತದ್ದು. ಗೃಹ ಇಲಾಖೆ 2.03 ಲಕ್ಷ ಕೋಟಿ ಹಣವನ್ನ ಮೀಸಲಿಡಲಾಗ್ತಾ ಇರುವಂತದ್ದು. ಇದರಲ್ಲಿ ಮೇಜರ್ ಪಾಲು ಅಂದ್ರೆ ರಕ್ಷಣಾ ಇಲಾಖೆಗೆ ಹೋಗ್ತಾ ಇರುವಂತದ್ದು. ಯಾವಾಗಲೂ ಕೂಡ ಎಲ್ಲಾ ಬಜೆಟ್ಗಳಲ್ಲೂ ರಕ್ಷಣಾ ಇಲಾಖೆಗೆ ಮೇಜರ್ ಪಾಲಿರುತ್ತೆ. ಸಂವಹನ 1.37 ಲಕ್ಷ ಕೋಟಿ ಅದಕ್ಕೆ ಮೀಸಲಿಡಲಾಗ್ತಾ ಇರುವಂತದ್ದು. ಕೃಷಿ ಮತ್ತು ರೈತರ ಅಭ್ಯುದಯಕ್ಕೆ
1.27 ಲಕ್ಷ ಕೋಟಿ ಹಣವನ್ನ ಮೀಸಲಿಡಲಾಗ್ತಾ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜಕ್ಕೆ 2.13 ಲಕ್ಷ ಕೋಟಿ ಹಣವನ್ನ ಮೀಸಲಿಡಲಾಗ್ತಾ ಇದೆ. ಈ ರೀತಿಯಾಗಿ ಇಲಾಖೆ ವೈಸ್, ಸೆಕ್ಟರ್ ವೈಸ್ ನೋಡೋದಾದ್ರೆ ಎಷ್ಟೆಷ್ಟು ಅನ್ನುವಂಥದ್ದು ನಿಮ್ಮ ಮುಂದೆ ಇಡ್ತಾ ಇರುವಂತ ಮಾಹಿತಿ. ಇನ್ನ ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಹಣವನ್ನ ಮೀಸಲಿಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಮನ್ರೇಗಾಗೆ 86,000 ಕೋಟಿ ಹಣವನ್ನ ಮೀಸಲಿಡಲಾಗ್ತಾ ಇದೆ. ಆಯುಷ್ಮಾನ್ ಭಾರತ್ 7,500 ಕೋಟಿ ಹಣವನ್ನ ಅದಕ್ಕೆ ಕೊಡ್ಲಾಗ್ತಾ ಇರುವಂತದ್ದು. ಇನ್ಸೆಂಟಿವ್ ಸ್ಕೀಮ್ಗೆ 6,200 ಕೋಟಿ ಹಣವನ್ನ ಕೊಡ್ಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಸೆಮಿ ಕಂಡಕ್ಟರ್ ವಲಯ 6,903 ಕೋಟಿ ಹಣವನ್ನ ಕೊಡ್ಲಾಗ್ತಾ ಇರುವಂತದ್ದು. ಸೌರ ವಿದ್ಯುತ್ ಯೋಜನೆಗೆ 8,500 ಕೋಟಿ ಹಣವನ್ನ ಕೊಡ್ಲಾಗ್ತಾ ಇದೆ. ಇದು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಅನ್ನುವಂಥದ್ರ ಬಗ್ಗೆ ಒಂದು ಡೀಟೈಲ್ ಮಾಹಿತಿ. ಇನ್ನು ಸೆಕ್ಟರ್ ವೈಸ್ ನಾವು ನೋಡ್ತಾ ಹೋಗೋದಾದ್ರೆ, ಸೆಕ್ಟರ್ ವೈಸ್ ಅಂದ್ರೆ ವಲಯವಾರು ಯಾವ ರೀತಿಯಾಗಿ ಮೀಸಲು ಇಡ್ಲಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಎಷ್ಟೆಷ್ಟು ಸಾವಿರ ಕೋಟಿ ಅಂತ 10 ವರ್ಷಗಳಲ್ಲಿ 25 ಕೋಟಿ ಮಂದಿ ಬಡತನ ಮುಕ್ತರಾಗಿದ್ದಾರೆ. ಅಂದ್ರೆ ಇದು ಗುರಿ, ಬಡತನ ನಿರ್ಮೂಲನೆ ಗುರಿಯನ್ನ ಹೊಂದಲಾಗಿರುವಂಥದ್ದು. ಫಲಾನುಭವಿಗಳಿಗೆ 34 ಲಕ್ಷ ಕೋಟಿ ಹಣವನ್ನ ಮೀಸಲಿಡಲಾಗ್ತದೆ. ಡಿಬಿಟಿಯಿಂದ ಹಣದ ಸೋರಿಕೆಗೆ ಸಂಪೂರ್ಣವಾಗಿ ತಡೆಯನ್ನ ಹಾಕಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು. 78 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಹಣಕಾಸಿನ ಸಹಾಯವನ್ನ ಮಾಡಿರುವುದಾಗಿ ಹೇಳ್ತಾ ಹೋದ್ರು. PM ಜನಮನ ಯೋಜನೆ ಬುಡಕಟ್ಟು ಜನರಿಗೆ ತಲುಪಿದೆ ಅಂತ. ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಇಷ್ಟು 10 ವರ್ಷಗಳ ಕಾಲ ಏನೇನೆಲ್ಲ ಸಾಧನೆಯನ್ನ ಮಾಡಿದೆ ಅನ್ನುವಂಥದ್ದನ್ನ ಆರಂಭದಲ್ಲೇ ಹೇಳ್ಕೊಂಡು ಬಂದ್ರು ವಿತ್ತ ಸಚಿವರಾಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು. ಮಹಿಳಾ ಸ್ವಾವಲಂಬಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದು ದಿಟ್ಟ ಹೆಜ್ಜೆಯನ್ನ ಇಡಲಾಗಿದೆ. 34 ಕೋಟಿ ಮುದ್ರಾ ಸಾಲ ಮಹಿಳೆಯರಿಗೆ 34 ಕೋಟಿಯಷ್ಟು ಮುದ್ರಾ ಸಾಲವನ್ನು ನೀಡುವಂತ ನಿಟ್ಟಿನಲ್ಲಿ ಕ್ರಮ. ತ್ರಿವಳಿ ತಲಾಕ್ ಅನ್ನ ಈಗ ಆಲ್ರೆಡಿ ಬ್ಯಾನ್ ಮಾಡಿರುವಂತದ್ದಾಗಿರ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಉದ್ಯಮಕ್ಕೆ ನೆರವನ್ನ ಕೊಡುವಂತ ಯೋಜನೆ ಆಗಿರ್ಬೋದು. ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಕ್ಕೆ ಒತ್ತನ್ನ ಕೊಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ದೇಶದ ಎಲ್ಲಾ ಭಾಗಗಳು ಕೂಡ ಆರ್ಥಿಕತೆ ಅಭಿವೃದ್ಧಿಗೆ ಸಾಥನ್ನ ಕೊಡುವಂತದ್ರ ಬಗ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಮಹಿಳೆಯರಿಗೆ 34 ಕೋಟಿ ಮುದ್ರಾ ಸಾಲ ಅಂದ್ರೆ ಪರ್ಟಿಕ್ಯುಲರ್ಲಿ ಒಬ್ಬೊಬ್ರು ಕೂಡ ಆ ರೀತಿಯಾಗಿ ಸಾಲವನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಹಕಾರವನ್ನ ಕೊಡ್ಲಾಗ್ತದೆ ಕೇಂದ್ರ ಸರ್ಕಾರದಿಂದ. ಅಂದ್ರೆ ಇದು 10 ವರ್ಷದ ಸಂದರ್ಭದಲ್ಲಿ ಮಾಡಿರುವಂತ ಸಾಧನೆಯ ಒಂದು ಹಿನ್ನೋಟವನ್ನ ಕೂಡ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವಂತ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು. ಇನ್ನ ಯುವಕರಿಗೆ ಯಾವ ರೀತಿಯಾಗಿ ಮನನ್ನು ನೀಡ್ಕೊಂಡು ಬದಲಾಯಿತು ಇದುವರೆಗೂ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಹೋಗಿದ್ದಾರೆ. ಸ್ಟಾರ್ಟ್ಅಪ್ಗಳ ಮೂಲಕ ತಂತ್ರಜ್ಞಾನದ ಅಭಿವೃದ್ಧಿಯನ್ನ ಮಾಡಲಾಗಿದೆ ಈ ಕಳೆದ ಒಂದು 10 ವರ್ಷದಲ್ಲಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಹೋದ್ರು. ಇನ್ನ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅಷ್ಟೇ, ರೈತರಿಗೋಸ್ಕರ ಕೇಂದ್ರ ಸರ್ಕಾರ ಇಷ್ಟು ವರ್ಷಗಳ ಕಾಲ ಏನೇನೆಲ್ಲ ಆದ್ಯತೆ ನೀಡಲಾಗಿತ್ತು ಅಂತ. ಎಣ್ಣೆ ಬೀಜಗಳಲ್ಲಿ ಆತ್ಮ ನಿರ್ಭರತೆಗಾಗಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದ್ದು, ಹೈನುಗಾರಿಕೆ ರೈತರಿಗೆ ಹಾಲು ಹೆಚ್ಚಳಕ್ಕೆ ಯೋಜನೆಗಳನ್ನ ಮಾಡ್ಕೊಂಡ್ ಬಂದಿರುವಂತದ್ದಾಗಿರ್ಬೋದು. ಡೈರಿಗಳಿಗೆ ಮೂಲಭೂತ ಸೌಕರ್ಯಗಳ ಹೆಚ್ಚಳಕ್ಕೆ ಕ್ರಮವನ್ನ ಕೈಗೊಂಡಿರುವಂತ ವಿಚಾರ ಆಗಿರ್ಬೋದು. ಕಡಿಮೆ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಮಾಡಿರುವಂತ ನಿರ್ಧಾರಗಳು. 1 ಲಕ್ಷ ಕೋಟಿ ರೂಪಾಯಿ ಸಾಲ ನೀಡುವಂತ ಯೋಜನೆಯನ್ನ ಈಗ ಆಲ್ರೆಡಿ ರೈತರಿಗೋಸ್ಕರ ಕೇಂದ್ರ ಸರ್ಕಾರ ಕೈಗೊಂಡಿರುವಂತದ್ದು. 4 ಕೋಟಿ ರೈತರಿಗೆ PM ಫಸಲ್ ಬಿಮಾ ಯೋಜನೆಯನ್ನ ವಿಸ್ತರಣೆ ಮಾಡಲಾಗ್ತದೆ. ಈಗ ಆಲ್ರೆಡಿ PM ಫಸಲ್ ಬಿಮಾ ಯೋಜನೆ ಇತ್ತು, ಆದ್ರೆ ಅದನ್ನ 4 ಕೋಟಿ ರೈತರವರೆಗೆ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಯಾವ ರೀತಿಯಾಗಿ ವಿಶೇಷ ಒತ್ತನ್ನು ಕೊಡಲಾಗಿದೆ ಅಂತ ನೋಡೋದಾದ್ರೆ, ಜಿಲ್ಲೆಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ವಿಶೇಷ ಒತ್ತನ್ನು ಕೊಡಲಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ PM ಆವಾಸ್ ಯೋಜನೆಯನ್ನ ಮತ್ತಷ್ಟು ಹೆಚ್ಚಿಸುವಂತ ನಿಟ್ಟಿನಲ್ಲಿ ಒತ್ತನ್ನು ಕೊಡಲಾಗ್ತದೆ. ಗ್ರಾಮೀಣ ಭಾಗದಲ್ಲಿ 3 ಕೋಟಿ ಮನೆಗಳ ನಿರ್ಮಾಣದ ಗುರಿಯನ್ನ ಈ ವರ್ಷ ಹೊಂದಲಾಗಿರುವಂಥದ್ದು. 1 ವರ್ಷದಲ್ಲಿ 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಅಳವಡಿಸುವಂತ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಮನೆಗಳಿಗೆ ಸೌರ ವಿದ್ಯುತ್ ಮೂಲಕ ಉಚಿತ ವಿದ್ಯುತ್ ಅಪ್ ಟು 300 ಯೂನಿಟ್ ವರೆಗೂ ಕೊಡುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಚಿಂತನೆ ಮಾಡಿರುವಂಥದ್ದು. ಮಧ್ಯಮ ವರ್ಗಕ್ಕೆ ವಸತಿ ಯೋಜನೆ ಮೂಲಕ ಮನೆಯನ್ನ ಕಟ್ಟಿಸಿ ಕೊಡುವಂಥದ್ದು. ಹೆಚ್ಚು ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಗೂ ಕೂಡ ಒತ್ತನ್ನು ನೀಡೋದು. ಯಾವ್ಯಾವ ರೀತಿಯಾಗಿ ವೈದ್ಯಕೀಯ ಕಾಲೇಜುಗಳನ್ನು ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು, ಆ ಒಂದು ವ್ಯವಸ್ಥೆಯನ್ನ ಕೂಡ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತದೆ. 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಮಾಡುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳನ್ನ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಗ್ರಾಮಗಳಲ್ಲಿ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು ಆರೋಗ್ಯ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ, ಬಿಕಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು ಆರೋಗ್ಯ ಇಲಾಖೆ ಅಂದ್ರೆ ಕೊರೋನಾ ಟೈಮ್ನಲ್ಲಿ. ಅದನ್ನ ಸರ್ವೈವ್ ಆಗಿ ಬಂದಿರುವಂಥದ್ದು, ಅದನ್ನ ಓವರ್ಕಮ್ ಮಾಡಿರುವಂಥದ್ದು. ಈಗ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಸುರಕ್ಷತೆಗಾಗಿ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಗಳ ಅಭಿವೃದ್ಧಿ, ಗ್ರಾಮೀಣ ಲಸಿಕಾಕರಣವನ್ನು ಕೂಡ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾ ಇದೆ. ಆಯುಷ್ಮಾನ್ ಭಾರತ್ ಮೂಲಕ ಆರೋಗ್ಯ ವಿಮೆ ಯೋಜನೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು.
ಆಶಾ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರಿಗೆ ವಿಮೆಯನ್ನ ಮಾಡಿಸಲಾಗ್ತದೆ. ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಮತ್ಸ್ಯ ಸಂಪದ ಯೋಜನೆಯ ಪರಿಣಾಮಕಾರಿಯಾಗಿ ಜಾರಿಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕ್ರಮವನ್ನ ಕೈಗೊಂಡಿರುವಂತದ್ದು ಕೇಂದ್ರ ಸರ್ಕಾರ. ಇದು ಜಸ್ಟ್ ಮಧ್ಯಂತರ ಬಜೆಟ್. ನೆಕ್ಸ್ಟ್ ಜುಲೈನಲ್ಲಿ ಮಂಡಿಸಿದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಬಜೆಟ್ ನಲ್ಲಿ ಏನೇನೆಲ್ಲ ಕೊಡ್ಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದಂತ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಇನ್ನ ರಸ್ತೆ ಮೂಲ ಸೌಕರ್ಯದ ಬಗ್ಗೆ ನೋಡೋದಾದ್ರೆ 3 ಪ್ರಮುಖ ಆರ್ಥಿಕ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಇದು GDP ಹೆಚ್ಚಳಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 3 ಆರ್ಥಿಕ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಲಾಗ್ತದೆ. 3 ಪ್ರಮುಖ ಆರ್ಥಿಕ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಿ ಅದು GDPಗೆ ಸಹಕಾರಿ ಆಗುವಂಥ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಲಾಗಿರುವಂಥದ್ದು ಕೇಂದ್ರ ಸರ್ಕಾರದಿಂದ. ಎಷ್ಟೆಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಒಂದು ಭವಿಷ್ಯದ ನೋಟವನ್ನ ಕಾಣುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಯೋಜನೆಗಳನ್ನ ರೂಪಿಸ್ತಾ ಇರುವಂಥದ್ದು. ಸತತವಾಗಿ 6 ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಕೀರ್ತಿ ಅದು ಒಬ್ಬ ಮಹಿಳೆಗೆ ನಿರ್ಮಲಾ ಸೀತಾರಾಮನ್ ಅವರು ಆ ಒಂದು ಕೀರ್ತಿಗೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಇನ್ನ ಈ ರೈಲ್ವೆ ಮತ್ತು ವಿಮಾನಯಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ 40,000 ರೈಲು ಬೋಗಿಗಳನ್ನ ಒಂದೇ ಭಾರತ್ಗೆ ಅಳವಡಿಸುವಂತ ನಿಟ್ಟಿನಲ್ಲಿ ಟೋಟಲ್ ಆಗಿ ನಿರ್ಧಾರವನ್ನು ಮಾಡಲಾಗ್ತದೆ. 10 ವರ್ಷಗಳಲ್ಲಿ ಏರ್ಪೋರ್ಟ್ಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಪ್ಲಾನ್ಗಳನ್ನ ಮಾಡಲಾಗಿದೆ. 517 ಹೊಸ ವೈಮಾನಿಕ ಮಾರ್ಗಗಳಲ್ಲಿ ವಿಮಾನ ಹಾರಾಟವನ್ನ ಮಾಡಿಸುವಂತ ನಿಟ್ಟಿನಲ್ಲೂ ಕೂಡ ನಿರ್ಧಾರ ಆಗಿದೆ. ಸದ್ಯ 149 ಏರ್ಪೋರ್ಟ್ಗಳು ದೇಶದಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ನಗರದಲ್ಲಿ ಸುಗಮ ಸಂಚಾರಕ್ಕೆ ಮೆಟ್ರೋ ರೈಲುಗಳ ಹೆಚ್ಚಳ ಮಾಡಲಾಗ್ತದೆ. ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. रिसर्च और इनोवेशन पर 1,00,000 करोड़ रुपए का फंड बनाने की घोषणा की गई है. बजट में स्टार्टअप्स को मिलने वाली टैक्स छूट के विस्तार का भी ऐलान किया गया है. साथियों, इस बजट में फिस्कल डेफिसिट को नियंत्रण में रखते हुए कैपिटल एक्सपेंडिचर को 11,11,111 करोड़ रुपए की ऐतिहासिक ऊंचाई दी गई है. अर्थशास्त्रियों की भाषा में कहें तो एक प्रकार से स्वीट स्पॉट है. इससे भारत में 21वीं सदी के आधुनिक इंफ्रास्ट्रक्चर के निर्माण के साथ ही युवाओं के लिए अनगिनत रोजगार के नए अवसर तैयार होंगे. बजट में वंदे भारत स्टैंडर्ड की 40,000 आधुनिक बोगियां बनाकर उन्हें सामान्य यात्री ट्रेनों में लगाने का ऐलान किया गया है. इससे देश के अलग अलग रेल रूट पर करोड़ों यात्रियों में आरामदायक यात्रा का अनुभव बढ़ेगा. साथियों, हम एक बड़ा लक्ष्य तय करते हैं, उसे प्राप्त करते हैं और फिर उससे भी बड़ा लक्ष्य अपने लिए तय करते हैं. गरीबों के लिए हमने गांवों और शहरों में 4 करोड़ से अधिक घर बनाए. अब हमने 2 करोड़ और नए घर बनाने का लक्ष्य रखा है. हमने 2 करोड़ महिलाओं को लखपति दीदी बनाने का लक्ष्य रखा था. अब इस लक्ष्य को बढ़ाकर 3 करोड़ लखपति दीदी बनाने का कर दिया गया है. आयुष्मान भारत योजना ने गरीबों की बहुत मदद की है. अब आंगनवाड़ी और आशा वर्कर उन सबको इस योजना का लाभ मिलेगा. साथियों, इस बजट में गरीब और मध्यम वर्ग को एम्पावर करने, उनके लिए आय के नए अवसर बनाने पर भी बहुत जोर दिया गया है. रूफटॉप सोलर अभियान में 1 करोड़ परिवारों को सोलर रूफटॉप के माध्यम से मुफ्त बिजली प्राप्त होगी. इतना ही नहीं, सरकार को अतिरिक्त बिजली बेचकर लोगों को 15 से 20 हजार प्रति वर्ष की आय भी होगी और ये हर परिवार को होगी. साथियों, आज जिस
इनकम टैक्स रेमिशन स्कीम की घोषणा की गई है, उससे मध्यम वर्ग के करीब 1 करोड़ लोगों को बड़ी राहत मिलेगी। पिछली सरकारों ने सामान्य मानवी के सिर पर दशकों से ये बहुत बड़ी तलवार लटका कर रखी थी। आज इस बजट में किसानों के लिए भी बहुत महत्वपूर्ण और बड़े निर्णय लिए गए हैं। नैनो डीएपी का उपयोग हो, पशुओं के लिए नई योजना हो, पीएम मत्स्य संपदा योजना का विस्तार हो और आत्मनिर्भर ऑयल सीड अभियान हो। इससे किसानों की आय बढ़ेगी और खर्च कम होगा। मैं एक बार फिर सभी देशवासियों को इस ऐतिहासिक बजट के लिए शुभकामनाएं देता हूं। बहुत बहुत धन्यवाद। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಧ್ಯಂತರ ಬಜೆಟ್ ಮಂಡನೆ ಆದ ಬಳಿಕ ಮೊದಲ ಬಾರಿಗೆ ಮಾತನಾಡಿದ್ರು. ಈ ಬಜೆಟ್ ಬಗ್ಗೆ ಹೇಳ್ತಾ ಹೋದ್ರು, ಯಾವ್ಯಾವ ರೀತಿಯಾಗೆಲ್ಲ ಬಜೆಟ್ ಅನುಕೂಲವಾಗಲಿದೆ ಅನ್ನುವಂಥದ್ದನ್ನ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. There is a
ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ನಾಯಕ ಬಿಜೆಪಿ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಹೆಚ್ಚು ಗಮನವನ್ನ ಕೊಟ್ಟಿದೆ. ಒಟ್ಟಾರೆ ದೇಶದ ಬಡವರ, ವಿಶೇಷವಾಗಿ ಬಡವರಿಗೆ ಮನೆ ಕೊಡುವಂತದ್ದಿರ್ಬೋದು, ಮಧ್ಯವರ್ಗವರಿಗೆ ಮನೆ ಕೊಡುವಂತದ್ದಿರ್ಬೋದು, ಇದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತ ಒಂದು ಆಶಾದಾಯಕ ಬಜೆಟ್. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಂತ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮುಂಚೂಣಿಯಲ್ಲಿ ಇರ್ತದೆ. ಒಟ್ಟಾರೆ ನರೇಂದ್ರ ಮೋದಿಯವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟ್ ಸ್ವಾಗತಾರ್ಹ. ಇದರಲ್ಲಿ ಯಾವ ಶ್ರೀ ವಿನಾಯಕ ಜ್ಯುವೆಲರ್ಸ್ ಪ್ರಸ್ತುತಪಡಿಸುವಂತಹ ಈ ದಿನದ ಚಿನ್ನ ಮತ್ತು ಬೆಳ್ಳಿಯ ದರದ ವಿವರವನ್ನ ನೋಡ್ತಾ ಹೋಗೋಣ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 58,090 ರೂಪಾಯಿ ಇದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 63,500 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿಯ ದರ 73,900 ರೂಪಾಯಿ ಇದೆ. ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲಿ ನಾನು ನವಿತಾ ಜೈನ್. ವೀಕ್ಷಕರೇ, ದಿನದಲ್ಲಿ ನಡೆದಿರುವ ಪ್ರಮುಖ ಬೆಳವಣಿಗೆಗಳ, ಅದರಲ್ಲೂ ಪ್ರಮುಖವಾಗಿ ಇವತ್ತು ಬಜೆಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಆಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್. ಚುನಾವಣೆ ಬಜೆಟ್ ಅಂತಾನೆ ಬಿಂಬಿತವಾಗಿದ್ದ ನಿರೀಕ್ಷೆಗಳನ್ನು ಹುಸಿಗೊಳಿಸಿ ಭವಿಷ್ಯದ ಮುನ್ನೋಟದ ಬಜೆಟ್ ಮಂಡಿಸಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಯಾವುದೇ ಗ್ಯಾರಂಟಿಗಳಿಲ್ಲ, ಮತದಾರರ ಓಲೈಕೆಯ ಘೋಷಣೆಗಳಿಲ್ಲ. ರಕ್ಷಣಾ ಇಲಾಖೆಗೆ 6.2 ಲಕ್ಷ ಕೋಟಿ, ಸಾರಿಗೆ ಮತ್ತು ಹೆದ್ದಾರಿ ಅಭಿವೃದ್ಧಿಗೆ 2.78 ಲಕ್ಷ ಕೋಟಿ, ರೈಲ್ವೆ ಇಲಾಖೆಗೆ 2.55 ಲಕ್ಷ ಕೋಟಿ, ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ 2.13 ಲಕ್ಷ ಕೋಟಿ, ಗೃಹ ಇಲಾಖೆಗೆ 2.03 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ರೈತ, ಮಹಿಳೆ, ಯುವಕರು, ಬಡವರ ಮೇಲೆ ಗಮನ ಹರಿಸಿ ಬಜೆಟ್ ಮಂಡಿಸಿದ್ದಾರೆ. 4 ಕೋಟಿ ರೈತರಿಗೆ ಪಿಎಂ ಫಸಲ್ ಭೀಮಾ ಯೋಜನೆ, 1 ಕೋಟಿ ಮನೆಗಳಿಗೆ ಸೂರ್ಯೋದಯ ಯೋಜನೆ, ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಆರೋಗ್ಯ ವಿಮೆ, ಹಳೆ ತೆರಿಗೆ ಪದ್ಧತಿಗೆ ಸದ್ಯಕ್ಕೆ ಮುಂದುವರಿಕೆ ಆಗಲಿದೆ. ಇಂದಿನ ನಿರ್ಮಲಾ ಬಜೆಟ್ನ ಪ್ರಮುಖ ಹೈಲೈಟ್ಸ್ ಇದಾಗಿತ್ತು. 4 ಪ್ರಮುಖ ಸ್ತಂಭಗಳ ಮೇಲೆ ಬಜೆಟ್ ಅನ್ನ ಮಂಡಿಸಲಾಗಿದೆ. ಬಡವರು, ಮಹಿಳೆಯರು, ಯುವಕರು, ಅನ್ನದಾತರಿಗೆ ವಿಶೇಷ ಯೋಜನೆಯನ್ನ ಘೋಷಿಸಲಾಗಿದೆ. ಈ 4 ವರ್ಗಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿ ಆಗಲಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಹಿಳೆಯರಿಗೆ 34 ಕೋಟಿ ಮುದ್ರಾ ಸಾಲ ಘೋಷಣೆ ಮಾಡಲಾಗಿದೆ. ತ್ರಿವಳಿ ತಲಾಖ್ ನಿಷೇಧ, ಮಹಿಳೆಯರಿಗೆ ಮೀಸಲಾತಿ ನೀಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಉದ್ಯಮಕ್ಕೆ ನೆರವು, 9 ಕೋಟಿ ಮಹಿಳೆಯರಿಗೆ ಲಖ್ಪತಿ ದೀದಿ ಯೋಜನೆ ಘೋಷಿಸಲಾಗಿದೆ. ಸ್ಕಿಲ್ ಇಂಡಿಯಾದಲ್ಲಿ 1.4 ಕೋಟಿ ಯುವಕರಿಗೆ ಕೌಶಲ್ಯ ತರಬೇತಿ, 7 ಐಐಟಿ, 16 ಐಐಐಟಿ, 319 ವಿವಿಗಳು ಹೊಸದಾಗಿ ಸ್ಥಾಪನೆಯ ಘೋಷಣೆ ಮಾಡಲಾಗಿದೆ. 4 ಕೋಟಿ ರೈತರಿಗೆ ಪಿಎಂ ಫಸಲ್ ಭೀಮಾ ಯೋಜನೆ, ಕಡಿಮೆ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ನೀಡುವ ಅಭಯವನ್ನ ನೀಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 3 ಕೋಟಿ ಮನೆಗಳ ನಿರ್ಮಾಣದ ಗುರಿ ಹೊಂದಲಾಗಿದೆ. Social justice. Our government is working with an approach to development that is all round, all pervasive and all inclusive. Sarvangin, Sarvasparshi or Sarvasamaveshi. It covers all castes and people at all levels. We are working to make India a Vikasit Bharat by 2047. For achieving that goal, we need to improve people's capability and empower them. Previously,
social justice was mostly a political slogan. For our 4 ಕೋಟಿ ರೈತರಿಗೆ ಪಿಎಂ ಫಸಲ್ ಭೀಮಾ ಯೋಜನೆ ಘೋಷಣೆಯಾಗಿದೆ. 126.9 ಅಂದರೆ 1269 ಈ ಮಾರ್ಕೆಟ್ಗಳ ಮೂಲಕ ರೈತರಿಗೆ ಸಹಾಯ ಮಾಡುವ ಅಭಯ ನೀಡಲಾಗಿದೆ. ರೈತರಿಗೆ ಆಧುನಿಕ ತಂತ್ರಜ್ಞಾನದ ಸಹಾಯಕ್ಕೆ ಆದ್ಯತೆ, ನ್ಯಾನೋ ಯೂರಿಯಾ ಎಲ್ಲ ವಲಯಗಳಿಗೂ ವಿಸ್ತರಣೆ, ಆತ್ಮನಿರ್ಭರ್ ಆಯಿಲ್ ಸೀಡ್ ಅಭಿಯಾನ ಜಾರಿ, ಎಣ್ಣೆ ಬೀಜಗಳಲ್ಲಿ ಆತ್ಮನಿರ್ಭರತೆಗಾಗಿ ಹೆಚ್ಚಿನ ಆದ್ಯತೆ, ಹೈನುಗಾರಿಕೆ ರೈತರಿಗೆ ಹಾಲು ಉತ್ಪಾದನೆ ಹೆಚ್ಚಳಕ್ಕೆ ಪ್ರೋತ್ಸಾಹ ನೀಡೋದು, ಡೇರಿಗಳಿಗೆ ಮೂಲಭೂತ ಸೌಕರ್ಯಗಳ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ನಿರ್ಮಲಾ. ರೈತರಿಗೆ ಕಡಿಮೆ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲದ ಭರವಸೆ ಕೊಟ್ಟಿದ್ದಾರೆ. Direct benefit transfer of 34 lakh crore rupees from the government using PM Jan Dhan accounts has led to savings of 2.7 lakh crores of rupees for the government. This savings has been realized through avoidance of leakages prevalent earlier. The savings have helped in providing more funds for Garib Kalyan. PM Swanidhi has provided credit assistance to 78 lakh street vendors. From that total of 78 lakh street vendors, 2.3 lakh have received credit for the third time. PM Janman ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ನೀಡುವುದಾಗಿ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಿಎಂ ಆವಾಸ್ ಯೋಜನೆ ಅಡಿಯಲ್ಲಿ ಮಧ್ಯಮ ವರ್ಗಕ್ಕೆ 3 ಕೋಟಿ ಮನೆಗಳ ನಿರ್ಮಾಣದ ಗುರಿ ಹೊಂದಲಾಗಿದೆ. ಸೂರ್ಯೋದಯ ಯೋಜನೆ ಅಡಿಯಲ್ಲಿ 1 ಕೋಟಿ ಮನೆಗಳ ಮೇಲೆ ಸೌರ ವಿದ್ಯುತ್ಗೆ ವ್ಯವಸ್ಥೆ ಮಾಡುವ ಅಭಯ ನೀಡಲಾಗಿದೆ. PM Awas Yojana Gramin. Despite the challenges due to COVID, implementation of PM Awas Yojana Gramin continued, and we are close to achieving the target of 3 crore houses. 2 crore more houses will be taken up in the next 5 years to meet the requirement arising from increase in the number of families. ಮಹಿಳಾ ಸ್ವಾವಲಂಬನೆಗೆ ಒತ್ತು ನೀಡುವುದಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಮಹಿಳೆಯರಿಗೆ 34 ಕೋಟಿ ಮುದ್ರಾ ಸಾಲ ನೀಡುವ ಭರವಸೆ ಕೊಟ್ಟಿದ್ದಾರೆ. ತ್ರಿವಳಿ ತಲಾಕ್ ನಿಷೇಧ, ಮಹಿಳೆಯರಿಗೆ ಮೀಸಲಾತಿಯಿಂದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಹಕಾರಿ ಎಂದಿದ್ದಾರೆ ನಿರ್ಮಲಾ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಉದ್ಯಮಕ್ಕೆ ಕೇಂದ್ರದಿಂದ ವಿಶೇಷ ನೆರವು ನೀಡುವ ಅಭಯ ಕೊಟ್ಟಿದ್ದಾರೆ. 9 ಕೋಟಿ ಮಹಿಳೆಯರಿಗೆ ಲಖ್ಪತಿ ದೀದಿ ಎಂಬ ಹೊಸ ಯೋಜನೆ ಘೋಷಣೆ ಆಗಿದೆ. Momentum for Nari Shakti. The empowerment of women through entrepreneurship, ease of living, and dignity for them has gained momentum in these 10 years. 30 crore Mudra Yojana loans have been given to women entrepreneurs. Female enrollment in higher education has gone up by 28% in 10 years. In STEM courses, girls and women constitute 43% of enrollment, one of the highest in the world. All these measures are getting reflected in the increasing participation of women in workforce. Making triple talaq illegal, reservation of 1/3 seats for women in the Lok Sabha and state assemblies, and giving over 70% houses under PM Awas Yojana in rural areas to women, and giving over 70% houses under PM Awas Yojana in rural areas to women as sole or joint owners have enhanced their dignity. ಕೌಶಲ್ಯ ಅಭಿವೃದ್ಧಿಗೆ ಈ ಬಾರಿ ಗಮನ ಹರಿಸಲಾಗಿದೆ. ಸ್ಟಾರ್ಟ್ಅಪ್ಗಳ ಮೂಲಕ ತಂತ್ರಜ್ಞಾನದ ಅಭಿವೃದ್ಧಿ ಮಾಡಿ ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಎನ್ಇಪಿ ಮೂಲಕ ಶಿಕ್ಷಣದ ಉನ್ನತೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಸ್ಕಿಲ್ ಇಂಡಿಯಾದಲ್ಲಿ 1.4 ಕೋಟಿ ಯುವಕರಿಗೆ ಕೌಶಲ್ಯ ತರಬೇತಿ ಕೊಡುವುದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 7 ಐಐಟಿ, 16 ಐಐಐಟಿ, 319 ವಿವಿಗಳು ಹೊಸದಾಗಿ ಸ್ಥಾಪನೆ ಮಾಡುವ ಘೋಷಣೆಯನ್ನ ಮಾಡಲಾಗಿದೆ.
ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಸುರಕ್ಷತೆಗಾಗಿ ಯೋಜನೆ ರೂಪಿಸಲಾಗಿದೆ. ಅಂಗನವಾಡಿಗಳ ಅಭಿವೃದ್ಧಿ, ಗ್ರಾಮೀಣ ಲಸಿಕಾಕರಣಕ್ಕೆ ಒತ್ತು ನೀಡಲಾಗಿದೆ. ಆಯುಷ್ಮಾನ್ ಭಾರತ್ ಮೂಲಕ ಆರೋಗ್ಯ ವಿಮೆಯನ್ನ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರಿಗೆ ವಿಸ್ತರಣೆ ಮಾಡಲಾಗಿದೆ. ಈ ಮೂಲಕ ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಹಲವು ವರ್ಷಗಳ ಬೇಡಿಕೆಗೆ ಕೇಂದ್ರ ಅಸ್ತು ಅಂದಿದೆ. ದೇಶಾದ್ಯಂತ ಸಾರಿಗೆ ಸೌಲಭ್ಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲು ಸರ್ಕಾರ ಉದ್ದೇಶಿಸಿದೆ ಅಂತ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ದೇಶದಲ್ಲಿ 40,000 ರೈಲು ಬೋಗಿಗಳನ್ನು ಒಂದೇ ಭಾರತ್ ಯೋಜನೆ ಅಡಿಯಲ್ಲಿ ಉನ್ನತೀಕರಣ ಮಾಡುವುದಾಗಿ ವಿತ್ತ ಸಚಿವೆ ಘೋಷಣೆ ಮಾಡಿದ್ದು 10 ವರ್ಷಗಳಲ್ಲಿ ಏರ್ಪೋರ್ಟ್ಗಳ ಸಂಖ್ಯೆ ದ್ವಿಗುಣವಾಗಲಿದೆ ಎಂದಿದ್ದಾರೆ. 517 ಹೊಸ ವೈಮಾನಿಕ ಮಾರ್ಗಗಳಲ್ಲಿ ವಿಮಾನಗಳ ಹಾರಾಟದ ಗುರಿ ಇದ್ದು ಸದ್ಯ 149 ಏರ್ಪೋರ್ಟ್ಗಳು ದೇಶದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿವೆ. ನಗರಗಳಲ್ಲಿ ಸುಗಮ ಸಂಚಾರಕ್ಕೆ ಮೆಟ್ರೋ ರೈಲುಗಳು ಹೆಚ್ಚಳ ಮಾಡುವುದಾಗಿ ಕೇಂದ್ರ ಭರವಸೆ ಕೊಟ್ಟಿದೆ. ಎಲ್ಲ ರಾಜ್ಯಗಳಿಗೆ ಬಡ್ಡಿ ರಹಿತ ಸಾಲ ನೀಡುವುದಾಗಿ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. 75,000 ಕೋಟಿವರೆಗೆ ರಾಜ್ಯಗಳಿಗೆ ದೀರ್ಘಾವಧಿ ಸಾಲ ನೀಡುವುದಾಗಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಇದು 50 ವರ್ಷಗಳವರೆಗೆ ತೀರಿಸಬಹುದಾದ ದೀರ್ಘಾವಧಿ ಸಾಲ ಆಗಿದೆ. ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ನಿರ್ಮಲಾ ಸೀತಾರಾಮನ್. ಟ್ಯಾಕ್ಸ್ ಪೇಯರ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಿದ ನಿರ್ಮಲಾ, ಆದಾಯ ತೆರಿಗೆ ಪಾವತಿದಾರರಿಗೆ ಹಿಂದಿನ ಪದ್ಧತಿಯೇ ಇರಲಿದೆ ಅಂದಿದ್ದಾರೆ. ನೇರ ಮತ್ತು ಪರೋಕ್ಷ ತೆರಿಗೆ ಪದ್ಧತಿಯಲ್ಲಿ ಬದಲಾವಣೆ ಇಲ್ಲ. ಈ ಹಿಂದಿನ ತೆರಿಗೆ ಪದ್ಧತಿ ಅಂದ್ರೆ 7 ಲಕ್ಷ ಆದಾಯದವರಿಗೆ ತೆರಿಗೆ ಪಾವತಿಸುವಂತಿಲ್ಲ ಅಂದಿದ್ದಾರೆ ನಿರ್ಮಲಾ ಸೀತಾರಾಮನ್. ಮಧ್ಯಂತರ ಬಜೆಟ್ ಬಗ್ಗೆ ನರೇಂದ್ರ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಿರ್ಮಲಾ ಬಜೆಟ್ ಮಂಡನೆ ಬಳಿಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಯುವಕರಿಗೆ ಅಸಂಖ್ಯ ಉದ್ಯೋಗಗಳ ಸೃಷ್ಟಿ ಆಗಲಿವೆ. ಬಡವರಿಗೆ 4 ಕೋಟಿಗೂ ಹೆಚ್ಚು ಮನೆ ನಿರ್ಮಾಣದ ಭರವಸೆ ನೀಡಿದ್ದಾರೆ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಆರೋಗ್ಯ ವಿಮೆ ಸಿಗಲಿದೆ. ಬಡವರು, ಮಧ್ಯಮ ವರ್ಗದವರ ಉನ್ನತೀಕರಣಕ್ಕೆ ಒತ್ತು ನೀಡುವ ಅಭಯ ನೀಡಿದ್ದಾರೆ. ರೂಫ್ ಟಾಪ್ ಸೋಲಾರ್ ಅಭಿಯಾನದ ಅಡಿ 1 ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಸಿಗಲಿದೆ ಅಂತ ಹೇಳಿದ್ದಾರೆ. ರೈತರ ಆದಾಯ ಹೆಚ್ಚಿಸುವ ಯೋಜನೆಗಳನ್ನು ಕೇಂದ್ರ ಘೋಷಿಸಿದೆ ಅಂತ ಮೋದಿ ಹೇಳಿದ್ದಾರೆ. ದೇಶದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಕೊಟ್ಟಿದ್ದಾರೆ ಅಂತ ಬಿಜೆಪಿ ವಿಶ್ಲೇಷಣೆ ಮಾಡ್ತಿದೆ. ಬಜೆಟ್ ಬಡವರ ಪರ, ಅಭಿವೃದ್ಧಿ ಪರ ಅಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮತಕ್ಕಾಗಿ ಯಾವುದೇ ರಾಜಕಾರಣ ಮಾಡಿಲ್ಲ, ಅಭಿವೃದ್ಧಿ ಗಮನದಲ್ಲಿಟ್ಟು ಬಜೆಟ್ ಮಂಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಂಸದ ತೇಜಸ್ವಿ ಸೂರ್ಯ, ಪಕ್ಷೇತರ ಸಂಸದೆ ಸುಮಲತಾ ಕೂಡ ಬಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಮಂಡಿಸಿರುವುದು ಮಧ್ಯಂತರ ಬಜೆಟ್. ಹಾಗಾಗಿ ಚುನಾವಣೆ ಬಳಿಕ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಮನಗರದ ಬಿಡದಿಯಲ್ಲಿ ಮಾತನಾಡಿದ ಅವರು, ನನಗೂ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಎಲ್ಲಿ ಅನ್ಯಾಯವಾಗಿದೆ ಎಲ್ಲವನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರದ ಮನವೊಲಿಸುತ್ತೇವೆ. ಈ ಸಂಬಂಧ ಪ್ರಾಮಾಣಿಕವಾಗಿ ರಾಜ್ಯದ ಜನತೆ ಪರವಾಗಿ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಬಿಯರ್ ದರ ಏರಿಕೆಯಾಗಿದೆ. ಇಂದಿನಿಂದಲೇ ಬಿಯರ್ ದರ 10 ರಿಂದ 15 ರೂಪಾಯಿ ಹೆಚ್ಚಳವಾಗಿದೆ. ಜನವರಿ 20ರಂದೇ ಬಿಯರ್ ಮೇಲಿನ ಅಬಕಾರಿ ಸುಂಕ ಹೆಚ್ಚಳಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿತ್ತು. ಇದೀಗ ಬಿಯರ್ ದರ ಏರಿಸಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾವೇರಿಗೆ ಆಗಮಿಸಿದ್ದಾರೆ. ವಿಜಯೇಂದ್ರಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕಿ ರೋಡ್ ಶೋ ಮೂಲಕ ಭರ್ಜರಿ ಸ್ವಾಗತ ಕೋರಿದರು. ಈ ವೇಳೆ ನಗರದ ಸಿದ್ದಪ್ಪ ಸರ್ಕಲ್ ಬಳಿ ಅಭಿಮಾನಿಗಳು ಜೆಸಿಬಿಯಲ್ಲಿ ನಿಂತು ಹೂಮಳೆ ಸುರಿಸಿದರು. ಇನ್ನುಳಿದ ಪ್ರಮುಖ 15 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬಜೆಟ್ ಅಂಕಿ ಸಂಖ್ಯೆಗಳ ಗಣಿತವಲ್ಲ. The interim budget for 24-25. ಕಬ್ಬಿಣದ ಕಡಲೆಯನ್ನ ಸರಳವಾಗಿ ವಿವರಿಸ್ತಾರೆ ಷೇರು ತಜ್ಞ ರುದ್ರಮೂರ್ತಿ. ನಿರ್ಮಲಾ ತೆರಿಗೆಯಲ್ಲಿ ಆಯವ್ಯಯದ ಪಕ್ಕಾ ವಿವರಣೆ. ನಿಮ್ಮ ಜೇಬಿಗೆ ಇಳಿದಿದ್ದೆಷ್ಟು, ಜೇಬಿನಿಂದ ಹೊರ ಹೋಗ್ತಿರೋದೆಷ್ಟು. ಬಜೆಟ್ ವಿತ್ ಬಿವಿ ರುದ್ರಮೂರ್ತಿ ವೀಕ್ಷಿಸಿ ಸಂಜೆ 4:30ಕ್ಕೆ. Our government strengthened its mantra to Sabka Saath, Sabka Vikas and Sabka Vishwas. Our development philosophy covered all elements of inclusivity, namely social inclusivity through coverage of all strata of the society and geographical inclusivity through development of all regions of the country. With the whole of nation approach of Sabka Prayas, the country overcame the challenges of once in a century pandemic, took long strides towards Atmanirbhar Bharat, committed to Panch Pran and laid solid foundations for the Amrit Kal.
As a result, our young country has high aspirations, pride in its present, and hope and confidence for a bright future. We expect that our government, based on its stupendous work, will be blessed again by the people with a resounding mandate. Inclusive development and growth. Our humane and inclusive approach to development is a marked and deliberate departure from the earlier approach of provisioning up to village level. Development programs were thus provisioned. In the last 10 years, however, have targeted each and every household and individual through housing for all, Har Ghar Jal, electricity for all, cooking gas for all, bank accounts and financial services for all in record time. The worries about food have been eliminated through free ration for 80 crore people. Minimum support prices for the produce of Annadata are periodically increased appropriately. These and the provision of basic necessities have enhanced real income in the rural areas. Their economic needs could be addressed, thus spurring growth and generating jobs. Social justice. Our government is working with an approach to development that is all-round, all-pervasive, and all-inclusive. Sarvangin, Sarvasparshi, or Sarvasamaveshi. It covers all castes and people at all levels. We are working to make India a Vikasit Bharat by 2047. For achieving that goal, we need to improve people's capability and empower them. Previously, social justice was mostly a political slogan. For our government, social justice is an effective and necessary governance. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಹಿಂದೂಗಳಿಗೆ ವಾರಣಾಸಿ ಕೋರ್ಟ್ ಅನುಮತಿ ಕೊಟ್ಟಿದೆ. ಈ ಹಿನ್ನೆಲೆ ಹಿಂದೂಗಳು ಮಸೀದಿಗೆ ತೆರಳಿ ಹಿಂದೂ ದೇವತೆಗಳ ಕುರುಹು ಇದ್ದ ಪ್ರದೇಶದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ನಸುಕಿನ ಜಾವ ಹಿಂದೂ ಮಹಿಳೆಯರು ಜ್ಞಾನವಾಪಿಗೆ ಬಂದು ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ರು. ಇನ್ನೊಂದು ಕಡೆ ಜ್ಞಾನವಾಪಿ ಮಸೀದಿಗೆ ದಾರಿ ತೋರಿಸುವ ಬೋರ್ಡ್ ಅನ್ನ ಕೂಡ ಹಿಂದೂಗಳು ಬದಲಾಯಿಸಿದ್ದಾರೆ. ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಜ್ಞಾನವಾಪಿ ಮಸೀದಿ ಕಡೆಗೆ ಹೋಗುವ ಬೋರ್ಡ್ ಅನ್ನ ರಸ್ತೆಯಲ್ಲಿ ಅಳವಡಿಸಲಾಗಿತ್ತು. ಇದರಲ್ಲಿ ಹಿಂದೂ ಪರ ಸಂಘಟನೆಗಳು ಜ್ಞಾನವಾಪಿ ಮಸೀದಿ ಅನ್ನೋ ಪದದ ಮೇಲೆ ಮಂದಿರ ಅನ್ನೋ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಕಾಶಿ ವಿಶ್ವನಾಥ ದೇಗುಲದಲ್ಲಿ ಪೂಜೆ ಸಲ್ಲಿಸಲು ಕೋರ್ಟ್ ಕೊಟ್ಟಿರೋ ತೀರ್ಪನ್ನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸ್ವಾಗತಿಸಿದ್ದಾರೆ. ಅಲ್ಲಿ ದೇವಸ್ಥಾನ ಒಡೆದು ಮಸೀದಿ ಕಟ್ಟಲಾಗಿತ್ತು. ಈಗ ದೇವಸ್ಥಾನದ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅಂತ ಹೇಳಿದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಜೊತೆ ಈಗ ಹರ ಹರ ಮಹಾದೇವ್ ಹೇಳುವ ಅವಕಾಶ ಕೊಟ್ಟಿದೆ ಅಂದ್ರು. ಇನ್ನು ಮುಸ್ಲಿಮರ ಹೈಕೋರ್ಟ್ಗೆ ಬೇಕಾದ್ರೂ ಹೋಗ್ಲಿ, ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೂ ಹೋಗ್ಲಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಲಿ ಅಂದಿದ್ದಾರೆ. ಚುನಾವಣೆ ದಿನಾಂಕ ನಿಗದಿಗೂ ಮುನ್ನವೇ ದಾವಣಗೆರೆಯಲ್ಲಿ ಚುನಾವಣಾ ರಣಕಣ ರಂಗೇರಿದೆ. 5ನೇ ಬಾರಿಗೆ ಲೋಕಸಭೆ ಟಿಕೆಟ್ ಪಡೆಯಲು ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಕಸರತ್ತು ಮಾಡಿದ್ದಾರೆ. ಇವತ್ತು ಜಿಎಂ ಸಿದ್ದೇಶ್ವರ್ ಬಣ ಗುಪ್ತವಾಗಿ ಮೀಟಿಂಗ್ ಮಾಡಿದೆ. ಕಳೆದ 2 ದಿನಗಳಿಂದಲೂ ಸಿದ್ದೇಶ್ವರ್ ಬೆಂಬಲಿಗರು ತಾಲೂಕುವಾರು ಮೀಟಿಂಗ್ ಮಾಡ್ತಿದ್ದಾರೆ. ದಾವಣಗೆರೆ ಉತ್ತರ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಭೆ ಮಾಡಿದ್ದಾರೆ. ಹರಿಹರ ಶಾಸಕ ಬಿಪಿ ಹರೀಶ್ ನೇತೃತ್ವದಲ್ಲಿ ಈ ಸಭೆ ನಡೆದಿದೆ. ಕಲಬುರಗಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಪದೇ ಪದೇ ಅಪಮಾನ ಮಾಡಲಾಗುತ್ತಿದೆ. ಚಿಂಚೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮರ ಫೋಟೋಗಳಿಗೆ ಅಪಮಾನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿ, ಸಿಬ್ಬಂದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ ಸೇರಿ ಮಹಾತ್ಮರ ಫೋಟೋಗಳನ್ನು ಕಚೇರಿಯ ಅನುಪಯುಕ್ತ ವಸ್ತುಗಳ ಕೋಣೆಯಲ್ಲಿ ಎಸೆದಿದ್ದಾರೆ. ಅಲ್ಲದೆ ಪಿಡಿಒ ಸಿಬ್ಬಂದಿ ಟೈಮ್ ಸರಿಯಾಗಿ ಕಚೇರಿಗೆ ಆಗಮಿಸಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಧಿಕಾರಿ, ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ದಲಿತ ಹೋರಾಟಗಾರರು, ಸಾರ್ವಜನಿಕರು ಕಿಡಿಕಾರಿದ್ದಾರೆ.
ತುಮಕೂರಿನಲ್ಲಿ ರೈಲ್ವೆ ಹಳಿ ಮೇಲೆ ಅನುಮಾನಾಸ್ಪದವಾಗಿ ಮಹಿಳೆಯ ಶವ ಪತ್ತೆಯಾಗಿದೆ. ಹಿರೇಹಳ್ಳಿ ರೈಲ್ವೆ ಹಳಿ ಮೇಲೆ ಅನ್ನಪೂರ್ಣ ಅನ್ನೋರ ಶವ ಸಿಕ್ಕಿದೆ. ಅನ್ನಪೂರ್ಣ ಅವರು ಮೊನ್ನೆ ರಾತ್ರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ರು. ಮಹಿಳೆಯರ ಬೋಗಿಯಲ್ಲೇ ಅನ್ನಪೂರ್ಣ ಅವರು ಪ್ರಯಾಣವನ್ನ ಬೆಳೆಸಿದ್ರು. ಆದರೆ ತುಮಕೂರು ಬಳಿ ಹಳಿ ಮೇಲೆ ಅವರ ಶವ ಸಿಕ್ಕಿದೆ. ಅಲ್ಲದೆ ಅವರ ಲಗೇಜ್ಗಳು ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದೆ. ಮಹಿಳೆಯ ತಲೆ, ಕೈ ಹಾಗೂ ಕುತ್ತಿಗೆ ಭಾಗದಲ್ಲೂ ಗಂಭೀರ ಗಾಯಗಳಾದ ಗುರುತುಗಳಿವೆ. ರೈಲಿನಲ್ಲೇ ಚಿನ್ನಾಭರಣಕ್ಕಾಗಿ ಕೊಲೆ ಮಾಡಿ ಬಳಿಕ ರೈಲಿನಿಂದ ತಳ್ಳಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರ ತಾಲೂಕಿನ ಬದನಗುಪ್ಪೆ ಬಳಿ ರೈಲಿನಿಂದ ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ. ಚಾಮರಾಜನಗರದ ಉಪ್ಪಾರ ಬಡಾವಣೆಯ 25 ವರ್ಷದ ಕುಮಾರ್ ಮೃತ ದುರ್ದೈವಿ. ಮೈಸೂರಿನಿಂದ ಚಾಮರಾಜನಗರಕ್ಕೆ ರೈಲಿನಲ್ಲಿ ಬರುವಾಗ ಈ ಘಟನೆ ಸಂಭವಿಸಿದೆ. ಯುವಕನ ಸಾವಿಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ದಾವಣಗೆರೆಯಲ್ಲಿ ಕುಡಿದ ಮತ್ತಿನಲ್ಲಿ ಪತಿಯೊಬ್ಬ ಪತ್ನಿಯನ್ನ ಹೊಡೆದು ಕೊಂದಿರೋ ಘಟನೆ ನಡೆದಿದೆ. ಶಿರಮಗೊಂಡನಹಳ್ಳಿಯಲ್ಲಿ ಹನುಮಂತ ಅನ್ನುವಾತ ತನ್ನ ಪತ್ನಿ ಅರ್ಪಿತಾಳನ್ನ ದೊಣ್ಣೆಯಿಂದ ಹಲ್ಲೆ ಮಾಡಿ ಹತ್ಯೆ ನಡೆಸಿದ್ದಾನೆ. ಹನುಮಂತ ಯಾವಾಗಲೂ ಕುಡಿದು ಪತ್ನಿ ಜೊತೆ ಗಲಾಟೆ ಮಾಡ್ತಿದ್ದ. ನಿನ್ನೆ ಜಗಳ ವಿಕೋಪಕ್ಕೆ ಹೋಗಿ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದಾನೆ. ಸದ್ಯ ದಾವಣಗೆರೆ ಗ್ರಾಮಾಂತರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸಾಲ ವಾಪಸ್ ಕೊಡಲಿಲ್ಲ ಅಂತ ವಿಡಿಯೋ ಮಾಡಿ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರಿನ ಯರಗನಹಳ್ಳಿಯಲ್ಲಿ ನಡೆದಿದೆ. ಯರಗನಹಳ್ಳಿಯ ವಿಶ್ವ ಅನ್ನೋರು ಶಿವು ಎಂಬಾತನಿಗೆ ಬೇರೆಯವರ ಬಳಿ 5 ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ರಂತೆ. ಆದರೆ ಆತ ಸಾಲ ಮರುಪಾವತಿ ಮಾಡದೆ ಸತಾಯಿಸ್ತಾ ಇದ್ದ. ಇನ್ನು ಸಾಲ ಕೊಟ್ಟವರು ಹಣ ವಾಪಸ್ ಕೇಳಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿಶ್ವ ಹಾಗೂ ಪತ್ನಿ ಸುಷ್ಮಾ. ಇನ್ನು ಮೃತ ವಿಶ್ವ ಚೋರನಹಳ್ಳಿ ರಾಜಣ್ಣ ಎಂಬಾತನಿಗೆ ಚಿನ್ನಾಭರಣ ಕೊಟ್ಟಿದ್ರು. ಆದರೆ ರಾಜಣ್ಣ ವಾಪಸ್ ಕೊಡದೆ ಸತಾಯಿಸಿದ್ದಾನೆ. ಹೀಗಾಗಿ ಮನನೊಂದು ದಂಪತಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಘಟನೆ ಸಂಬಂಧ ಆಲನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಶೀಲ ಶಂಕಿಸಿ 12 ವರ್ಷಗಳಿಂದ ಪತ್ನಿಯನ್ನ ಮನೆಯಲ್ಲೇ ಪಾಪಿ ಪತಿ ದಿಗ್ಬಂಧನದಲ್ಲಿ ಇಟ್ಟಿರುವಂತಹ ಘಟನೆ ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ತಾಲೂಕಿನ ಎಚ್ ಮಟಕೆರೆ ಗ್ರಾಮದಲ್ಲಿ ನಡೆದಿದೆ. ಇದೊಂದು ಅಮಾನವೀಯ ಘಟನೆ. ಪತಿ ಸಣ್ಣಾಲಯ್ಯನ ಅನುಮಾನದ ಪಿಶಾಚಿಗೆ ಪತ್ನಿ ಸುಮಾ 12 ವರ್ಷಗಳಿಂದ ಗೃಹ ಬಂಧನದಲ್ಲಿದ್ರು. ಪತ್ನಿ ಹೊರಗೆ ಬಾರದಂತೆ ಬಾಗಿಲನ್ನ 3 ಬೀಗಗಳಿಂದ ಲಾಕ್ ಮಾಡುತ್ತಿದ್ದ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಮಹಿಳೆಯನ್ನ ರಕ್ಷಣೆ ಮಾಡಿ ತವರು ಮನೆಗೆ ಬಿಟ್ಟಿದ್ದಾರೆ. ಧಾರವಾಡದಲ್ಲಿ ಜಮೀನು ಮಾರಾಟ ವಿಚಾರವಾಗಿ ಗಲಾಟೆ ನಡೆದಿದೆ. ಜಮೀನಿನಲ್ಲಿ ಬೋರ್ವೆಲ್ ಹಾಕುವ ವೇಳೆ ಮತ್ತೊಂದು ಗುಂಪು ಬಂದು ದೊಣ್ಣೆ ಹಾಗೂ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಬಳಿ ವೆಂಕಟೇಶಪ್ಪ ಹಾಗೂ ನಾರಾಯಣಸ್ವಾಮಿ ಕುಟುಂಬಸ್ಥರ ಮೇಲೆ ಶ್ರೀನಿವಾಸ್ ಮತ್ತು ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ 9 ಜನರಿಗೆ ಗಂಭೀರ ಗಾಯವಾಗಿದ್ದು, ನಾರಾಯಣಸ್ವಾಮಿ ಅವರ ಬಳಿ ಶ್ರೀನಿವಾಸ್ ಜಮೀನು ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಆದರೆ ಅಗ್ರಿಮೆಂಟ್ ಆದ್ಮೇಲೂ ಜಮೀನಿನಲ್ಲಿ ಯಾಕೆ ಬೋರ್ವೆಲ್ ಹಾಕ್ತಿದ್ದೀರಾ ಅಂತ ಗಲಾಟೆ ತೆಗೆದು ಈ ಹಲ್ಲೆ ನಡೆಸಲಾಗಿದೆ. ಮಂಗಳೂರಲ್ಲಿ ರಿವರ್ ಫ್ರಂಟ್ ಯೋಜನೆ ಸಂಬಂಧ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದ ಉಂಟಾಗಿದೆ. ಮಂಗಳಾದೇವಿಯ ಕಾಂತಿ ಚರ್ಚ್ ಸಭಾಂಗಣದಲ್ಲಿ ರಿವರ್ ಫ್ರಂಟ್ ಯೋಜನೆ ಸಂಬಂಧ ಸಾರ್ವಜನಿಕ ಮಾಹಿತಿ ಸಭೆ ನಡೀತಾ ಇತ್ತು. ಬೋಳಾವರದ ನೇತ್ರಾವತಿ ನದಿ ತೀರದ 2 ಕಿಲೋಮೀಟರ್ ಉದ್ದಕ್ಕೆ 70 ಕೋಟಿ ವೆಚ್ಚದಲ್ಲಿ ಈ ರಿವರ್ ಫ್ರಂಟ್ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಈ ಕಾಮಗಾರಿಯಿಂದ ಪರಿಸರ ನಾಶದ ಜೊತೆಗೆ ಕುಡಿಯುವ ನೀರಿಗೂ ತತ್ವಾರ ಎದುರಾಗುತ್ತೆ ಅನ್ನುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಗ್ರಾಮಸ್ಥರು ಯೋಜನೆಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. The saturation approach of covering all eligible people is the true and comprehensive achievement of social justice. This is secularism in action, reduces corruption and prevents nepotism, prevents Bhai Bhatijawad. There is transparency and assurance that benefits are delivered to all eligible people. The resources are distributed fairly. All, regardless of their social standing, get access to opportunities. We are addressing systemic inequalities that had plagued our society. We focus on outcomes and not on outlays so that the social economic transformation is achieved. As our Prime Minister firmly believes, we need to focus on 4 major castes. They are Garib, Mahilaye, Yuva and Annadata. Their needs, their aspirations and their welfare are our highest priority. The country progresses when they progress. All 4 require and receive government support,
in their quest to better their lives. Their empowerment and well-being will drive the country forward. Garib Kalyan, Desh Ka Kalyan. We believe in empowering the poor. The earlier approach of tackling poverty through entitlements had resulted in very modest outcomes. When the poor became empowered partners in the development process, government's power to assist them also increases manifold. With the pursuit of Sabka Saath, in these 10 years, the government has assisted 25 crore people to get freedom from multi-dimensional poverty. Our government's efforts are now getting synergized with energy and passion of such empowered people. This is truly elevating them from poverty. Direct benefit transfer of 34 lakh crore rupees from the government using PM Jan Dhan accounts has led to savings of 2.7 lakh crores. ವೆಲ್ಕಮ್ ಬ್ಯಾಕ್. ಇನ್ನು ಉಳಿದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ. ತಮಿಳುನಾಡು ಗಡಿಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ಈ ಕಾಡಾನೆ ನಿಂತಿದ್ದ ಬೈಕ್ ಮೇಲೆ ಅಟ್ಯಾಕ್ ಮಾಡಿದೆ. ತಮಿಳುನಾಡಿನ ಸೂಲಿಗಿರಿ ಬಳಿಯ ಕೋಟಂಗಾಪಲ್ಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾಡಾನೆ ಕಾಟದಿಂದ ಜನ ಹೊಲಗಳಿಗೆ ಹೋಗೋದಕ್ಕೆ ಭಯಭೀತರಾಗಿದ್ದಾರೆ. ಈ ಆನೆಯ ಪುಂಡಾಟ ಮೊಬೈಲಲ್ಲಿ ಸೆರೆಯಾಗಿದೆ. ಹಾಗೆಯೇ ಮತ್ತೊಂದು ಕಡೆ ಕಾಡಾನೆ ಗುಂಪೊಂದು ತಮಿಳುನಾಡಿಗೆ ಸೇರಿದ ಸರ್ಕಾರಿ ಬಸ್ ಅನ್ನು ಅಡ್ಡಗಟ್ಟಿದೆ. ಬಂಡೀಪುರ ಅರಣ್ಯಕ್ಕೆ ಹೊಂದಿಕೊಂಡಿರುವ ತಮಿಳುನಾಡಿನ ಹಾಸನೂರು ಅಲ್ಲಿ ಈ ಘಟನೆ ನಡೆದಿದೆ. ಮೈಸೂರಿನ ಮಾರಶೆಟ್ಟಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಚಿರತೆ ಹಾಗೂ ಅದರ ಮರಿಗಳನ್ನು ಸೆರೆ ಹಿಡಿಯಲಾಗಿದೆ. ಗ್ರಾಮದ ಸುತ್ತಮುತ್ತ ಚಿರತೆ ಉಪಟಳ ಹೆಚ್ಚಾಗಿದ್ದು, ಬಸವಣ್ಣ ಅನ್ನೂರ ಕಬ್ಬಿನ ಗದ್ದೆಯಲ್ಲಿ ಕಟಾವು ವೇಳೆ 3 ಚಿರತೆ ಮರಿಗಳು ಪ್ರತ್ಯಕ್ಷವಾಗಿದ್ವು. ಈ ಹಿನ್ನೆಲೆ ಅರಣ್ಯ ಸಿಬ್ಬಂದಿ ಚಿರತೆ ಸೆರೆಗೆ ಬೋನು ಇರಿಸಿದ್ರು. ಬಳಿಕ ಮರಿಗಳನ್ನು ನೋಡಲು ಬಂದ ತಾಯಿ ಚಿರತೆಯನ್ನ ಮರಿಗಳ ಸಮೇತ ಸೆರೆ ಹಿಡಿಯಲಾಗಿದೆ. ಉತ್ತರಾಖಂಡ್ ಜಮ್ಮು ಕಾಶ್ಮೀರದಲ್ಲಿ ಭಾರೀ ಪ್ರಮಾಣದ ಹಿಮಪಾತವಾಗ್ತಿದೆ. ಉತ್ತರಾಖಂಡ್ನ ಪ್ರಮುಖ ಪುಣ್ಯಕ್ಷೇತ್ರ ಬದ್ರಿನಾಥದಲ್ಲಿ ಸ್ನೋಫಾಲ್ ಆಗ್ತಿದ್ದು, ಬದ್ರಿನಾಥ ದೇವಾಲಯ ಸುತ್ತಮುತ್ತ ಹಿಮ ಮಳೆಯಾಗ್ತಿದೆ. ಇಡೀ ನೆಲ ಮಂಜಿನಿಂದ ಆವೃತವಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಬಸಂತಗರ್ ವ್ಯಾಲಿಯಲ್ಲೂ ಹಿಮಪಾತವಾಗ್ತಿದ್ದು, ಮನೆಗಳೆಲ್ಲವೂ ಹಿಮ ಮಳೆಯಿಂದ ತುಂಬಿ ಹೋಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲೂ ಭಾರೀ ಹಿಮಪಾತವಾಗ್ತಿದೆ. ಮುಘಲ್ ರಸ್ತೆ, ಬೆಟ್ಟ, ಕಣಿವೆ ಎಲ್ಲವೂ ಹಿಮದ ರಾಶಿಯಲ್ಲಿ ತುಂಬಿ ಹೋಗಿದೆ. ಕಾಟೇರ ನಂತರ ಡೆವಿಲ್ ಅವತಾರಕ್ಕೆ ನಟ ದರ್ಶನ್ ಸಜ್ಜಾಗಿದ್ದಾರೆ. ನಿರ್ದೇಶಕ ಮಿಲನಾ ಪ್ರಕಾಶ್ ಇಂದಿನಿಂದ ಡೆವಿಲ್ ಶೂಟಿಂಗ್ ಆರಂಭಿಸಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಸ್ಟುಡಿಯೋದಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ನಡೀತಾ ಇದ್ದು, ಮೊದಲ ದಿನದ ಡೆವಿಲ್ ಶೂಟಿಂಗ್ನಲ್ಲಿ ದಚ್ಚು ಭಾಗಿಯಾಗಿದ್ದರು. ಕಮಲ್ ಹಾಸನ್ ಮಣಿರತ್ನ 37 ವರ್ಷಗಳ ನಂತರ ಒಂದಾಗಿದ್ದಾರೆ. ಥಗ್ ಲೈಫ್ ಅನ್ನುವ ಸಿನಿಮಾ ಮಾಡ್ತಿದ್ದಾರೆ. ಸದ್ಯ ಈ ಚಿತ್ರದ ಮೊದಲ ಸ್ಕೆಡ್ಯೂಲ್ನಲ್ಲಿ ಚೆನ್ನೈಯಲ್ಲಿ ಮುಗಿದಿದೆ. ಈ ಚಿತ್ರದ 2ನೇ ಶೆಡ್ಯೂಲ್ ಚಿತ್ರೀಕರಣಕ್ಕೆ ಸೆರ್ಬಿಯಾ, ರಷ್ಯಾದಲ್ಲಿ ಪ್ಲಾನ್ ಮಾಡಿಕೊಂಡಿದೆ ಚಿತ್ರತಂಡ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. Headlines presented by Infra Market, India's largest construction solutions company. ಗ್ಯಾರಂಟಿಗಳಿಲ್ಲ, ಮತದಾರರ ಓಲೈಕೆ ಘೋಷಣೆಗಳಿಲ್ಲ. ಭವಿಷ್ಯದ ಮುನ್ನೋಟ ಮಂಡಿಸಿದ ನಿರ್ಮಲಾ. ಜುಲೈವರೆಗೆ ಕಾಯಿರಿ ಎಂದ ನರೇಂದ್ರ ಮೋದಿ ಸರ್ಕಾರ. ಈ 4 ವರ್ಗಗಳೇ ದೇಶದ ಆಧಾರ ಅಂದ ನಿರ್ಮಲಾ. ರೈತ, ಮಹಿಳೆ, ಯುವಕರು, ಬಡವರ ಮೇಲೆ ಗಮನ. ಲಾಭಾರ್ಥಿ ವೋಟ್ ಬ್ಯಾಂಕ್ ಬಲಕ್ಕೆ ನೀಲನಕ್ಷೆ. ರಾಜ್ಯಗಳಿಗೆ 75,000 ಕೋಟಿ ಬಡ್ಡಿ ರಹಿತ ಸಾಲ. ದೇಸಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮನ್ನಣೆ. ರಾಜ್ಯ ಗುರುತಿಸಿದ ಐಕಾನಿಕ್ ಸ್ಥಳಗಳ ಅಭಿವೃದ್ಧಿಗೆ ಒತ್ತು. 4 ಕೋಟಿ ರೈತರಿಗೆ ಪಿಎಂ ಫಸಲ್ ಬಿಮಾ ಯೋಜನೆ. 1 ಕೋಟಿ ಮನೆಗಳಿಗೆ ಸೂರ್ಯೋದಯ ಯೋಜನೆ. ಆಶಾ, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರಿಗೂ ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆ. ಆದಾಯ ತೆರಿಗೆ ಪಾವತಿದಾರರಿಗೆ ಇಲ್ಲ ಶುಭ ಸುದ್ದಿ. ಹಳೆ ತೆರಿಗೆ ಪದ್ಧತಿಯೇ ಮುಂದುವರಿಕೆ. ಸದ್ಯಕ್ಕೆ ಯಾವ ವಸ್ತುಗಳು ಏರಿಕೆ ಇಲ್ಲ, ಯಾವುದು ಇಳಿಕೆ ಇಲ್ಲ.
ಚೈತ್ರರಾಜ್. ನೀವು ನೋಡ್ತಿದ್ದೀರಾ ಸಂತು ಪಂತು. ಬಿಗ್ ಬಾಸ್ ಮನೆಯಲ್ಲಿ ಈ ಕಿಲಾಡಿ ಜೋಡಿಗಳು ಸೇರ್ಕೊಂಡು ಅದೆಷ್ಟು ನಗಿಸಿದ್ರೋ ಜನರನ್ನ. ಅದರಲ್ಲೂ ಇಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡೋ ತುಕಾಲಿ. ಅದನ್ನ ನೋಡಿ ಬಕ್ರ ಆಗ್ತಿದ್ದ ವರ್ತೂರು ಇವರಿಬ್ಬರ ಕಾಂಬಿನೇಷನ್ನಿಗೆ ಕಿಚ್ಚನೆ ಫುಲ್ ಫಿದಾ ಆಗ್ಬಿಟ್ಟಿದ್ರು. ಹಾಗಿದ್ರೆ ಈ ಜೋಡಿ ಸೇರ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಮಾಡಿರೋ ಕ್ವಾಟ್ಲೆ ಏನೇನು ಅಂತ ನೋಡ್ಕೊಂಡು ಬರೋಣ. ಬಟ್ಟೆ ತುಂಬಿ ಮೆಡುವಿ ಕೆಲವು ನೇಸಣ ಐತೆ ಅಂದ್ಬಿಟ್ಟು ಬಿಗ್ ಬಾಸ್ ಒಳ್ಳೆ ಸಾಕು ಕೊಟ್ಬಿಟ್ರಲ್ಲ. ಮನೆಯವರು ಟೀನು ಪ್ರಕಾರ ಪ್ರತಾಪ್ ಹೊರಗಡೆ ಹೋಗ್ತಾ ಇದ್ದ. ಅಷ್ಟ್ರೊಳಗೆ ಒಂದೊಳ್ಳೆ ಸಾಕು ಕೊಟ್ಟು ಎಲ್ಲಾರನ್ನೂ ಟಾಪ್ 6 ಮಾಡ್ಬಿಟ್ರಲ್ಲ ಬಿಗ್ ಬಾಸ್. ನಿಮ್ಮನ್ನ ನೋಡ್ತಾ ಇದ್ರೆ ಭಾರಿ ಖುಷಿ ಆಗುತ್ತೆ. ಹಂಗೆ ಕಪ್ನ ಒಬ್ಬನು ಕೊಡೋ ಬದಲು 6 ಜನಕ್ಕೂ ಹಂಚಿ ಕೊಟ್ಟು ಕಳ್ಸಿದ್ರೆ ಎಲ್ಲಾರ್ಗೂ ಒಳ್ಳೇದಾಗುತ್ತೆ ಬಿಗ್ ಬಾಸ್. ಇದೊಂದು ಇಷ್ಟ್ರಿನ ಮಾಡಬೇಡಿ. ಯಾಕೆ ಒಬ್ರಿಗೆ ಕೊಟ್ಟು ಕಳಿಸ್ತೀರಾ? ಆಗ ಹೊಡೆದಾಟನೂ ಇರಲ್ಲ, ಬೇಜಾರು ಇರಲ್ಲ. 50 ಲಕ್ಷದಲ್ಲಿ 8 ಲಕ್ಷ ಒಬ್ಬೊಬ್ರಿಗೆ ಕೊಟ್ಟು ಒಂದು ಕಪ್ನ 6 ಕಪ್ ಜೆರಾಕ್ಸ್ ಮಾಡಿ ಕೊಟ್ಬಿಡಿ. ಒಂದು ಕಾರ್ನ ಒಬ್ರಿಗೆ ಕೊಟ್ಟು ಕೂರ್ಸಿ ಕಳ್ಸೋ ಬದಲು 6 ಕಾರ್ನ ಕೊಟ್ಟು 6 ಜನನು ಕಾರಲ್ಲೇ ಕಳ್ಸಿದ್ರೆ ಒಳ್ಳೇದಾಗದಿಲ್ವಾ? ಅಷ್ಟು ಮಾಡಿ ಬರ್ಲಾ ಬಿಗ್ ಬಾಸ್. 5 ಲತ್ತು ಸ್ನೇಹನೇ ನಿನ್ ಸಂಪತ್ತು, ತೋರ್ಸು ನಿನ್ ಗತ್ತು. ಯಾಕಂದ್ರೆ ನಿಮ್ಮಪ್ಪ ಸಂಪತ್ತು. ಹೋಗಲ್ವೇ? ಆಗುತ್ತೆ ಆಗುತ್ತೆ. ಅಕಸ್ಮಾತ್ ಏನಾದ್ರು ನೀವು ಕಪ್ ಗೆದ್ದು 50 ಲಕ್ಷ ದುಡ್ಡು ಬಂದ್ರೆ ಏನ್ ಮಾಡ್ತೀರಾ? ನಾನು ಹೊರಗಡೆ ಇದ್ದಾಗೆ ಮಾತು ಕೊಟ್ಬಿಟ್ಟು ಬಂದಿದೆ, ಈ ದುಡ್ಡೆಲ್ಲ ನಾನು ಹಳ್ಳಿ ಕಾರ್ಗೆನೆ ಬಳಸ್ತೀನಿ, ₹1 ದುಡ್ಡು ನನ್ನ ಮನೆಗೆ ತಗೊಳಲ್ಲ ಅಂತ. ಆ ಮಾತು ಮೇಲೇನೆ ನಾನು ನಿಂತ್ಕೊಂತೀನಿ, ನಾನು ಅದೇ ಮಾಡ್ತೀನಿ. ವರ್ತೂರು ತಾಯಿ ಬಂದಿದ್ದಾರಲ್ಲ, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ನಿಮ್ಮ ಮಗ ಈಗ ನೋಡಿ ಹೆಂಗ್ ಕೂತಿದ್ದಾರೆ, ಒಳ್ಳೆ ಸೂಟು ಬೂಟು ಹಾಕೊಂಡು. ಸೂಪರ್ ಸರ್, ಹೀರೋ ಹೀರೋ ಸರ್ ಮಗ. ಇವಾಗಿರೋ ರೇಂಜಿಗೆ ಏನಿಲ್ಲ ಅಂದ್ರೆ 3 ಮದುವೆ ಆಗತ್ತಮ್ಮ. ಆಗ್ಲಿ ಬಿಡಿ ಸರ್, ಕೆಪಾಸಿಟಿ ಇದ್ರೆ ಆಗ್ಲಿ ಸರ್. ನೋಡ್ಕೊಳ್ಳೋ ಕೆಪಾಸಿಟಿ ಅಂತ ಅಂದ್ರೆ ಹೌದು ಸರ್, ಅವ್ರು ನೋಡ್ಕೊಳ್ಳೋ ಕೆಪಾಸಿಟಿ, ಸಾಕೋ ಕೆಪಾಸಿಟಿ ಇದ್ರೆ ಮಾಡ್ಕೊಳ್ಳಿ ಸರ್. ನನಗೇನಿಲ್ಲ, ನನಗೆ ನಮ್ಮ ಪಾಡಿ ಬಿಟ್ಟು ಬಿಡು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೇಳಿಸ್ಕೊತಾದ್ರೆ ಹೇಳಿ. ಮಗನೇ, ಎಲ್ಲ ಕರ್ನಾಟಕ ಜನ ನಿನ್ನ ಬೆಂಬಲವಾಗಿ ನಿಂತಿದಾರಪ್ಪ, ನೀನು ಗೆದ್ದು ಬರ್ಬೇಕು ಮಗನೇ. ಅವ್ರು ಹೇಳಿದ್ದೇನು, 3 ಜನ ಗೆದ್ದು ಬರ್ಬೇಕು. ಅಮ್ಮಿ ಅಳ್ಬೇಡ, ಖುಷಿ ಖುಷಿಯಾಗ ಇರಮ್ಮ, ಖುಷಿ ಖುಷಿಯಾಗಿರು. ತುಕಾಲಿ ಅವರ ವೈಫ್ ಮಾನಸ್ ಅವರೇ, ತುಕಾಲಿ ಅವರು ಈಗ 6 ಕಂಟೆಸ್ಟೆಂಟ್ಸ್ ಅಲ್ಲಿ ಕೂತಿದ್ದಾರೆ. ಮೊದಲನೇದಾಗಿ ಈ ಶಾಕ್ ಬಗ್ಗೆ ವ್ಯಕ್ತಪಡಿಸಿ. ಇಲ್ಲ, ನಿಮ್ದಾಗಿರ್ಬೋದು ಅನ್ಕೊಂಡಿದ್ದೆ, ಆಮೇಲೆ ಅನ್ನಿಸ್ತು ಯಾಕಾದ್ರೂ ಕಳ್ಸಿದ್ನಪ್ಪ ಅಂತ. ಅಂದ್ರೆ 3 ಹೊತ್ತು ಬಿನ್ ಬ್ಯಾಗ್ ಮೇಲೆ ಕುತ್ಕೊಂಡ್ ಮಾತಾಡ್ತಿರ್ತಾನೆ, ಇನ್ನೇನು ಮಾಡಲ್ಲ, ಸುಮ್ನೆ ಆ ಮಾತಾಡಕ್ ಅಲ್ಲಿಗೆ ಹೋಗ್ಬೇಕಾಗಿತ್ತ ಅನ್ನಿಸ್ತು. ಅಮ್ಮ, ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆ ಉತ್ತರಕ್ಕೋಸ್ಕರ ನಾನೇ ಕಾಯ್ತಾ ಇದ್ದೀನಿ ಸರ್, ಹೊರಗಡೆ ಬರ್ಲಿ ಕೇಳೋಣ ಅಂತ. ಅವರ ಪ್ರಶ್ನೆ ಏನು ಅಂದ್ರೆ, ತುಕಾಲಿ ಜನ ಕಂಟೆಸ್ಟೆಂಟ್ಸ್ ಅಟ್ಲೀಸ್ಟ್ ಏನಾದ್ರು ಮಾಡಿದ್ರು, ಏನು ಮಾಡದೆ ಮಾತಾಡ್ಕೊಂಡೆ ಅಲ್ಲಿಗೆ ಹೋಗ್ಬಿಟ್ರಲ್ಲ ಅಂತ. ನಾನು ಲಾಸ್ಟ್ ವೀಕ್ ಕೇಳ್ದಮ್ಮ, ಬೀನ್ ಬ್ಯಾಗ್ ಇವರೆಲ್ಲರೂ ಫರಾರಿ ಕಾರ್ಗಳು ಓಡ್ತಾ ಇತ್ತು, ಇವರು ತಿಳ್ಕೊಂಡು ಅಲ್ಲೋಗಿ ಕೂತಿದಾರೆ ಒಳಗಡೆ. ಅವ್ರು ಹೇಳಿದ್ದಂದ್ರು ಏನ್ ಮಾಡಿದೀರಾ ಅಂತ, ಅಲ್ಲೋಗಿ ಕೂತಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದಾರೆ. ಮಾನಸ್ ಅವ್ರ ಪ್ರಶ್ನೆ, ನಮ್ದಲ್ಲ. ಅಲ್ಲ, ಅವಳಿಗೆ ಪಾಪ ಏನು ಅಂತ ಗೊತ್ತಾಗ್ತಿಲ್ಲ. ಅವಳಿಗೆ ಹೊಸದು, ಸ್ವಲ್ಪ ಇನ್ನೋಸೆಂಟ್ ಆಕೆ. ಸೊ ಹಂಗಾಗಿ ಏನು ಮಾತಾಡಬಾರ್ದು ಅಂತ ಡವ್ ಮಾಡ್ತಾವನೆ ಸರ್. ಇನ್ನೋಸೆಂಟ್ ಅಂತ ಹೇಳ್ಬಿಟ್ಟು ಏನು ಮಾತಾಡ್ದಂಗ್ ಕುತ್ಕೊಬಿಡ್ಲಿ ಅವಳು ಅಂತ. ಸುಮ್ಮ ಕೂತ್ಕ, ಏನೇನೋ ಮಾತಾಡಿ ಹಾಳು ಮಾಡ್ಬೇಡ ಸುಮ್ನೆ. ಹೇಳಿ ಹೇಳಿ. ಅಲ್ಲ, 6ನೇನಾಗ ಏನಾದ್ರು ಬರ್ತೀಯೇನೋ ಅಂತ ಕಾಯ್ತಾ ಇದ್ದೀನಿ, ಊರ್ಗ್ ಹೋಗೋಣ ಬೇಗ ಅಂತ. ಅವ್ರು ಯಾವ ರೇಂಜಿಗೆ ರೆಡಿ ಇದಾರೆ ಅಂದ್ರೆ, ಬಂದ್ರೆ ಕರ್ಕೊಂಡು ಹೋಗೋಣ, ಆಟೋನು ಬುಕ್ ಮಾಡ್ಬಿಡ್ಯಾರಂತೆ. ಆಟೋ ನಿಂತಿದೆ ಅಂತ ಹೊರಗಡೆ ಕರ್ಕೊಂಡು ಹೋಗಕ್ಕೆ. ನಿಮಗೆ ಈಗ ನಿಮ್ಮ ಜರ್ನಿನ ಸೆಲೆಬ್ರೇಟ್ ಮಾಡಿಕೊಂಡು ನಿಮಗಾಗಿ ಒಂದು ಪರ್ಫಾರ್ಮೆನ್ಸ್ ಈಗ ವೇದಿಕೆ ಮೇಲೆ ನಡೆಯುತ್ತೆ. ಎಷ್ಟು ಕಾತುರದಲ್ಲಿದ್ದೀರಿ ನೋಡಕ್ಕೆ? ತುಂಬಾ ಕಾತುರದಲ್ಲಿ ಇದೀವಣ್ಣ. ನಿಮ್ಮಿಬ್ರಲ್ಲಿ ಯಾರಿಗೆ ಫಸ್ಟ್ ಬೇಕು?
ಯಾರಿಗಾದ್ರೂ ಆಯ್ತಣ್ಣ. ನೀವು ಇಬ್ರು ಫಸ್ಟ್ ಟೈಮ್ ಡಿಸೈಡ್ ಮಾಡ್ಕೊಂಡು ಹೇಳ್ರಿ ಯಾರ್ದು ಬೇಕು ಅಂತ. ವರ್ತೂರಣ್ಣದೇ ಇರ್ಲಿ. ನನ್ನ ಪ್ರಕಾರ ನಿಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಬ್ಬರಿಗೂ ಸೇರಿ ಒಂದು ಸಾಂಗ್ ಪರ್ಫಾರ್ಮೆನ್ಸ್ ಆಗತ್ತೆ ಈಗ ವೇದಿಕೆ ಮೇಲೆ. ವರ್ತೂರ್ ಹಾಗೂ ತುಕಾಲಿ ಅವರೇ ನಿಮ್ದು ಅದ್ಭುತವಾದಂತ ಒಂದು ಜರ್ನಿನ ಸೆಲೆಬ್ರೇಟ್ ಮಾಡೋದಕ್ಕೆ ಈಗ ಟೈಮ್. ಈ ವೇದಿಕೆಯಲ್ಲಿ ನಡೆಯೋ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ನೋಡಿ. ಬೆಂಕಿ ಕಣ್ಣಣ್ಣ. ಅಯ್ಯೋ ಅದ್ ಬೆಂಕಿ ನಂದು ಕಣ. ಕೊಡ ಕೊಡ. ವರ್ತೂರಣ್ಣ ಬಂದು ಅಲ್ಲಣ್ಣ. ಕೊನೆಗೂ ಫಿನಾಲೆಗೆ ಬಂದ್ಬಿಟ್ಟ ಫಿನಾಲೆಗೆ. ನಾನೇನು ಕರೆಕ್ಟ್ ಆಗಿ ಬಂದೆ, ನೀನೇನು ಮಾಡ್ದೆ ಬಂದಲ್ಲ ಸಂತೋಣ. ಸುಮ್ನೆರಪ್ಪ, ಅಮ್ಮಂಗ ಒಂದ್ ದೊಡ್ಡ ನಮಸ್ಕಾರ. ಅಯ್ಯೋ ಅವಳು ಬಿಟ್ಟಾಕಣ. ನಾನು ಬಿಗ್ ಬಾಸ್ ಮನೇಲಿ ಎಷ್ಟು ಕಾಮಿಡಿ ಮಾಡಿ ಜನರನ್ನ ಬಿದ್ ನಗ್ಸೋ ತರ ಮಾಡಿಲ್ವಣ ಕಾಮಿಡಿಯ ನಾನು. ನಿನ್ನ ಕಾಮಿಡಿಗೆ ನನಗೆ ನಗು ಬರ್ತಾ ಇಲ್ಲ, ಜನ ನಕ್ಕಿರ್ತಾರ. ನನ್ ಜೊತೆ ಸೇರಿ ನೀನು ಕಾಮಿಡಿ ಮಾಡೋದ್ ಕಲ್ತ್ಬಿಟ್ಟೆ. ಸಂತೋ ಅಣ್ಣ, ಕಾರ್ತಿ ಸಂಗೀತ ಹೆಂಗಿದ್ರು ಬೇರೆ ಆಗ್ಬಿಟ್ರು. ಅಯ್ಯೋ ವಿನಯ್ ಸಂಗೀತ ಹಿಂಗಿದ್ರು ಬೇರೆ ಆದ್ರು ಕಣ್ಣಣ್ಣ. ಇಷ್ಟು ಜನದ ಮಧ್ಯೆ ಅಣ್ಣ, ವಿನಯ್ಗೆ ಮೊನ್ನೆ ಹೆಂಗೆ ನಾನು ರೇಗಿದ್ದು ಕಿರ್ಚಾಡ್ತಿದ್ದೆ, ಅವ್ನು ಶೇಕೆ ಮಾಡ್ಲಿಲ್ಲ. ಸಂತೋ ಯಾವತ್ತು ರೇಗಾಡ್ದಾರ ನೀನ್ ಅವತ್ ಯಾಕೆ ರೇಗಾಡ್ದೆ ಅಂತ ಗೊತ್ತಾಯ್ತು. ಯಾಕೆ? ಅವ್ನ್ ನಿನ್ ಕಪಾಳಕ್ ಹೊಡೆದು ಅವ್ನ ಮನೆಯಿಂದ ಆಚೆ ಹೋಗ್ಲಿ ಅಂತ ತಾನೆ. ನೀನು ನೀನ್ ಸಖತ್ ಸೋಕಿ ಮಾಡ್ತಿ ಕಣಣ್ಣ. ನಾನು ನಮ್ಮ ಅಪ್ಪಂಗ ಹುಟ್ಟಿದೀನಿ, ಸೋಕಿ ಮಾಡ್ತೀನಿ. ನೀನು ನಮ್ಮ ಅಪ್ಪಂಗ ಹುಟ್ಟಿದ್ರೆ ನೀನು ಸೋಕಿ ಮಾಡು. ಏನಣ್ಣ? ಹ್ಞೂ ಕಣಣ್ಣ. ಎಣ್ಣೆ ಬೇಕು ಅಣ್ಣ. ಬಿಗ್ ಬಾಸ್ ಕಣಣ್ಣ. ಫಿನಾಲೆ ಬಂದೇ ಬಿಟ್ವಲ್ಲಣ್ಣ. ಕಪ್ಪ್ಯಾರ್ಗಣ್ಣ ಗೆದ್ದೋರ್ಗೆ ಕೊಡ್ತಾರ ಬಿಡೋ ನಮ್ ರನ್ನ. ಗೆದ್ದ ಕಣಣ್ಣ, ಗೆದ್ದು ನಾವು ಫ್ರೆಂಡ್ಶಿಪ್ ಅಲ್ಲಿ ಗೆದ್ದೀವಿ ಬಿಡೋಣ. ಹೇಗಿತ್ತು ನಿಮ್ಮ ಬೀನ್ ಬ್ಯಾಕ್ ಪರ್ಫಾರ್ಮೆನ್ಸ್? ಸೂಪರ್ ಆಗಿತ್ತು. ಅಲ್ಲ, ನನ್ಗೇನು ಅರ್ಥ ಆಗಿದ್ದು ಅಂದ್ರೆ ಕುದುಳು ಇಬ್ರು ಪರಲ್ಲ, ಇದ್ದಿದ್ದನ್ನು ಇದ್ದಂಗೆ ಮಾಡಿದಾರಲ್ಲ. ಮಧ್ಯದಲ್ಲಿ ಒಂದು ವಿಚಾರ ಬಹಳ ಇಷ್ಟ ಆಯ್ತು. ತುಕಾಲಿ ಅವ್ರದ್ದೊಂದು ಸ್ಟ್ರಾಟಜಿ ಬರುತ್ತೆ. ವಿನಯ್ನ ಇಲ್ಲ ಅಣ್ಣ, ಸೇರ್ಸ್ಕೊಂಡು ಹೇಳ್ಬಿಟ್ಟವ್ರ ಅವರು. ಏನೂ ಇಲ್ಲ ಅಣ್ಣ, ಅದು ತುಕಾಲಿ ಅವರ ಮೈಂಡ್ ವಾಯ್ಸು ಎಷ್ಟು ಚೆನ್ನಾಗಿತ್ತು ಹೊರಗಡೆ ಅಂದ್ರೆ. ವಿನಯ್ ಅವರೇ ಸರ್, ನಿಮ್ಮ ಅಭಿಪ್ರಾಯ? ನೋಡಿ ಸರ್, ಹೆಂಗೆಲ್ಲ ಪ್ಲಾನ್ ಮಾಡ್ತಾರೆ. ಕೋಪ ಬಸ್ ಕಪಾಳ ಕೊಡೋದು ಹೊಡೆದ ಕಳ್ಸ್ಬಿಡೋದಂತೆ. ಇಲ್ಲ ಅಣ್ಣ, ನಿಜವಾಗ್ಲೂ ಇಲ್ಲ ಅಣ್ಣ. ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಸರ್, ಡಾನ್ಸ್ ಮಾತ್ರ. ಅಲ್ಲ, ಇದ್ದಿದ್ದಂಗೆ ಇತ್ತು. ಎಲ್ಲ ಸೀಸನ್ ಅಲ್ಲೂ ಗಾಸಿಪ್ ಮಾಡೋರು ಯಾರಾದ್ರೂ ಇದ್ದೇ ಇರ್ತಾರೆ. ಆದ್ರೆ ಈ ಸೀಸನ್ ಅಲ್ಲಿ ಧೈರ್ಯವಾಗಿ ನಾನು ಗಾಸಿಪ್ ಮಾಡ್ತೀನಿ, ನಾನು ಮಾತಾಡ್ತೀನಿ, ನಿಮ್ ಬಗ್ಗೆನೇ ಮಾತಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ಕೊಂಬಂದಂತ ಏಕೈಕ ಕಂಟೆಸ್ಟೆಂಟ್ ತುಕಾಲಿ ಸಂತೋಷ್ ಅವರು. ಇನ್ಫ್ಯಾಕ್ಟ್ ಅವರ ವೈಫ್ ಇದಾರ ಇಲ್ಲಿ, ಎಲ್ಲ ಹೊರಗಡೆ
ಮಾನಸ್ ಅವರೇ, ನಿಮ್ಮ ಸಂತು ಅವರ ಈ ಟ್ಯಾಲೆಂಟ್ ಬಗ್ಗೆ, ಗಾಸಿಪ್ ಟ್ಯಾಲೆಂಟ್ ಇದೆಯಲ್ಲ, ಒಂದು ಟಿವಿ ನೋಡಿದ್ಮೇಲೆ ಎಷ್ಟು ಬೈಕ್ ಹೊಡಿದಿರ ಅವ್ರಿಗೆ? ಬೈಕಡಿದೀರಾ ಸರ್? ಪ್ರತಿದಿನ ಅನ್ಕೊಂಡಿದೀನಿ, ಒಂದ್ಸಲ ಡೈಲಿ ಕರೆದು ಒಳಗಡೆ ಬಿಟ್ರೆ ಸಾಕಲ್ಲ 5 ನಿಮಿಷ ಅಂತ. ಅವಳನ್ನ ಮಾತ್ರ ಮಾತಾಡಿಸ್ಬೇಡಿ ಅಣ್ಣ, ನನ್ನ ಜೊತೆನೆ ಮಾತಾಡಿ ಅಣ್ಣ ಪ್ಲೀಸ್ ಅಣ್ಣ. ಹೇಳಿ ಮಾನಸ್ ಅವ್ರೆ, ಏನೋ ಹೇಳ್ತಾ ಇದ್ರಿ. ನಾನು ಈಗ್ಲೂ ಕಾಯ್ತಾ ಇದ್ದೀನಿ ಸರ್, ಹೊರಗಡೆ ಕೋಲ್ ಇಟ್ಟು ಬಂದಿದ್ದೀನಿ, ಒಳಗಡೆ ತರಂಗಿಲ್ಲ ಅಂದ್ರು ಅಂತ. ಯಾಕೆ ಬರಕ್ ಹೋದೆ? ಯಾಕೆ ಬರಕ್ ಹೋದ್ರೆ ನಿಂಗೆ ಹೊಡಿಯಕ್ಕೆ? ಹಾ, ಅವರ ಈ ಟ್ಯಾಲೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಅಣ್ಣ ಅವಳಿಗೆ ಬೈಕ್ ಕೊಡ್ಬೇಡಿ ಅಣ್ಣ, ನಿಮ್ ತಪ್ಪ ಆಗ್ತೀರಿ. ನನ್ನ ಮಾತಾಡಿಸ್ತಾ ಇದ್ರು ಪರವಾಗಿಲ್ಲ ಅಣ್ಣ. ಓಕೆ ಮಾನಸ್ ಅವ್ರೆ, ಇನ್ನೊಂದು ಪ್ರಶ್ನೆ. ಕಂಟೆಸ್ಟೆಂಟ್ಸ್ ಇಷ್ಟು ಜನ ಕೂತಿದ್ದಾರೆ, ಅಲ್ಲೊಂದು 4-5 ಜನ ಇದ್ದಾರೆ, 4 ಜನ ಇದ್ದಾರೆ ಅವ್ರಿಬ್ರನ್ನ ಬಿಟ್ಟು. ಯಾವ ಕಂಟೆಸ್ಟೆಂಟ್ ಬಗ್ಗೆ ತುಕಾಲಿ ಮಾತಾಡಿಲ್ಲ? ಎಲ್ರ ಬಗ್ಗೆನೂ ಮಾತಾಡಿದ, ವರ್ತುರಾಡನ್ ಬಗ್ಗೆನೂ ಮಾತಾಡಿದ ನಾನು ಸರ್. ಸ್ವಂತಂಗಿರೋ ಹೆವಿ ಟ್ಯಾಲೆಂಟ್ ಏನು ಅಂದ್ರೆ ಸ್ವಂತನ್ ಬಗ್ಗೆನೂ ಮಾತಾಡ್ಕೊಂಡಿದ್ದಾನೆ, ಎಲ್ರ ಬಗ್ಗೆನೂ ನೆಗೆಟಿವ್ ಆಗಿ, ಅವನ ಬಗ್ಗೆ ಪಾಸಿಟಿವ್ ಆಗಿ. ದೊಡ್ಡ ಕಲಾವಿದ ಅಂತಾನು ಮಾತಾಡ್ಕೊಂಡಿದ್ದಾನೆ. ವರ್ತೂರ್ ಬಗ್ಗೆ ಏನೇನು ಹೇಳಿದ್ರು? ಈ ಅಪ್ಪಂಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳಕಲ್ಲ, ಅವನ ಜೊತೆನೇ ಹೋಗಿ ಕೂತ್ಕತ್ತದೆ. ಅದ ಹೇಳಿದ್ರಣ್ಣ, ಎದುರುಗಡೆನೆ ಹೇಳಿದ್ರಣ್ಣ. ಅಲ್ಲ, ಅದೇನಾಗುತ್ತೆ, ಬೇರೆಯವ್ರು ಹೇಳೋದಕ್ಕಿಂತ ನಾವ್ ಹೇಳದ್ ಬಿಟ್ರು ಅಂತ ಎದುರುಗಡೆನೂ ಹಾಕೊಟ್ಬಿಡ್ತೀರಾ ನೀವು? ಸೇಫ್ಟಿ ಅಂತ ಅಷ್ಟೇನೆ. ಯಾರಾದ್ರೂ ಕೇಳಿದ ತಕ್ಷಣ ಏನು ತುಕಾಲೆ ಹಿಂಗ್ ಹೇಳಿದ್ಯಾ? ನಾನೇ ಹೇಳದ್ನಲ್ಲಣ್ಣ. ಅವನು ಎಕ್ಸ್ಟ್ರಾ ಹೇಳ್ತಾನ, ಹಣ ಸೇರ್ಸಿ ಹೇಳ್ತಾವನಣ್ಣ. ಸೇರಿಸಿ ಹೇಳ್ಬಿಟ್ಟು ಅವರೇ ಅದನ್ನ ಡಿಲೀಟ್ ಮಾಡಿ ಎಡಿಟ್ ಮಾಡಿ ಇನ್ನೊಬ್ರಿಗೆ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಅಣ್ಣ, ಅವ್ನು ಬೇರೆ ಅದನ್ನು ಹೇಳ್ದ, ಅದನ್ನ ನಾನು ಹೇಳಿಲ್ಲ ಅಣ್ಣ. ಮನಸ ಹೇಳಿ ಮನಸ ನಿಲ್ಸ್ಬಿಟ್ಟಂಗೆ. ಸರ್ ನನಗೊಂದು ಕನ್ಫರ್ಮ್ ಆಯ್ತು ಸರ್, ಫಿನಾಲೆಯಲ್ಲಿ 6 ಜನ ಇರ್ತಾರೆ ಅಂದಾಗ ಎಲ್ರು ಮನೆಗೆ ಕಪ್ಗೋಸ್ಕರ ಹೊಡೆದಾಡ್ತಿದ್ರೆ ಗ್ಯಾರಂಟಿ ಇವ್ನ್ ಬಿನ್ ಬ್ಯಾಗಿಗೋಸ್ಕರನೇ ಹೊಡೆದಾಡ್ತಾವನೆ ಅಂತ. ಒಂದ್ ಬಿನ್ ಬ್ಯಾಗ್ ಎತ್ಕೊಂಡ್ ಬರ್ತಾನೆ ಅಂತ ಒಂದ್ ಕನ್ಫರ್ಮ್ ಆಯ್ತು. ನನ್ನೊಂದು ಕ್ವಶನ್ ಈಗ, ನಾರ್ಮಲ್ ಆಗಿ ಎಲ್ಲಾರು ಮನೆಗಳಿಗೆ ಎಲಿಮಿನೇಟ್ ಆಗಿ ವಾಪಸ್ ಬಂದಲ್ಲ, ಅವ್ರ ತಂದೆ ತಾಯಂದ್ರು, ತಂಗಿಯಂದ್ರು, ಅಣ್ಣ ತಮ್ಮಂದ್ರು, ಹೆಂಡ್ತಿನೋ ಗಂಡನೋ ಯಾರೋ ಒಳ್ಳೊಳ್ಳೆ ಅಡಿಗೆ ಮಾಡಿ ಏನೋ ಮಾಡಿ ಅತಿಥಿ ಸೇವೆ ಅನ್ನೋದು ಒಂದು ಜೋರಾಗಿ ನಡೆಯುತ್ತಮ್ಮ. ಈಗ ಅವ್ರು ಹೊರಗಡೆ ಬಂದ್ರೆ ನಿಮ್ ಸೇವೆ ಏನೇನು? ಸರ್ ನಮ್ ಕಡೆ ಎಲ್ಲ ಕಜ್ಜಾಯ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಈ ಕಜಾಯ, ಅದೇ ಈ ಕಜ್ಜಾಯ ಎತ್ತಿ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಸರ್. ಕಜ್ಜಾಯ ನನ್ನ ಕಡೆಯಿಂದ 1000 ಕಜಾಯ ಕಾಂಟ್ರಿಬ್ಯೂಷನ್. ಅದಕ್ಕೆ ಏನೇನ್ ಬೇಕು ಹೇಳಿ ನಾನು ಕೊಡ್ತೀನಿ. ಏನು ಬೇಡ ಸರ್, ನಿಮ್ದೊಂದು ಮಾತೇ ಸಾಕು ನನಗೆ, ಎಲ್ಲರೂ ನಾನೇ ರೆಡಿ ಮಾಡ್ಕೊತೀನಿ. ಮನದಾಳದಿಂದ ಸಂಪೂರ್ಣವಾದಂತ ಆ ಒಂದು ಫೆಸಿಲಿಟಿ, ಪರ್ಮಿಷನ್ ನಿಮ್ದು ಮಾನಸ. ಎಷ್ಟು ಬೇಕೋ ಅಷ್ಟು ಕಜಾಯ ಹಾಕಿ. ಸಂತುಗೆ ಕಾಯಿಸ್ಬಾರ್ದು ಅಂತ ನಾನು ಮನೇಲಿ ಮಾಡ್ತಾ ಇಲ್ಲ ಸರ್, ಕಜಾಯನ ಇಲ್ಲೇ ಕೊಡ್ತಾ ಇರೋದೇ ಸರ್ ಬತ್ತಿದಂಗೆ. ಅವಳನ್ನ ಯಾರು ಕರ್ಸಿದ್ರು ಅಂತ ಒಂದು ಕ್ಯೂ ಕೊಡೋಣ. ಇನ್ಯಾರವ್ರಣ್ಣ ನಿನ್ನ ಕರ್ಸಕ್ಕೆ? ನೀನ್ ಯಾಕೆ ಬರಕ್ ಹೋದೆ? ಯಾಕೆ ನಾನು ಬಿಟ್ಟು ಇನ್ನೊಬ್ಳಿಗೆ ಏನಾರ ಹೇಳಿದ್ದ? ಅಣ್ಣ ದಯವಿಟ್ಟು ಅವಳು ತಮ್ಮ ಮೈಕಿಸ್ಕೊಳ್ರಣ. ಎಷ್ಟೊತ್ತಿ ಓಡಿಸ್ಕೊಂಡವ್ರು ತುಕಾಲಿ ನಿಮ್ಮ ಹತ್ರ ಇವತ್ತವರೆಗೂ, ಈ ಶೋ ಸ್ಟಾರ್ಟ್ ಆಕಿನ ಮುಂಚೆ? ತುಂಬಾ ಸಲ ಹೊಡೆದಿದ್ದೀನಿ ಸರ್, ಹಿಂಗೆ ಕೀಟ್ಲೆ ಮಾಡ್ತಾನೆ ಇದ್ರೆ ನಾನು ಹೊಡಿತಾನೆ ಇರ್ತೀನಿ ಸರ್. ಆಗಾಗ್ಲೇ ಫಸ್ಟ್ ಹೊಡೆದಿದ್ದೆ ಯಾವಾಗ? ಅಣ್ಣ ಬೇಡ ಅಣ್ಣ, ಫಸ್ಟ್ ನೈಟ್ ದಿನನೇ ಹೊಡೆದಿ. ಅವಳಿಗೆ ಫಿಲ್ಟರ್ ಇಲ್ಲ ಅಣ್ಣ. ಫಸ್ಟ್ ಡೇನೆ ಹೊಡೆದಿದ್ದೀರಾ? ಹಾ ಸರ್ ಹೊಡೆದಿದ್ದೆ. ಮದುವೆ ದಿನ ಹೊಡೆದಿದ್ದೆ. ಮದುವೆ ದಿನ? ಮದುವೆ ದಿನ. ಮದುವೆ ದಿನ ಬೇರೆ, ಫಸ್ಟ್ ನೈಟ್ ಬೇರೆ? ಹ್ಞೂ ಸರ್, ನಮ್ ಕಡೆ ಶಾಸ್ತ್ರ 3 ದಿನ ಆದ್ಮೇಲೆ. ಪ್ರಜ್ಞೆ ಇಟ್ಕೊಂಡು ಮಾತಾಡು. ನಾನು ಫಿನಾಲೆ ಒಂದು ಚೂರು ಗೌರವ ಇಲ್ಲದೆ ಮಾತಾಡ್ತಾ ಇದೆಯಲ್ಲೇ. ಸರ್ ಹೇಳಿ, ಫಸ್ಟ್ ಮದುವೆ ದಿನ ಹೊಡೆದಿದ್ದೀರಾ? ಯಾವ ಕಾರಣಕ್ಕೆ? ಇನ್ನ ಕಟ್ವಕರ್ಲೆ ಹೊಡೆದಿದ್ದೆ, ಅದು ಬರ್ವಕರ್ ಪಂಚೆ ಉದುರಿಸ್ಕೊಂಡ್ ಬಂದಿದ್ರು, ಅದಕ್ಕೆ ಮಾನ ಮರ್ಯಾದೆ ಅಂತ ಹೊಡೆದು. ಅಣ್ಣ ಬೇಡ ಅಣ್ಣ, ನೀವು ದಮ್ಮೆ ಅಂತೀರ. ಅವಳ ಕೈ ಮಾತಾಡಿಸ್ಬೇಡಿ. ಅಂದ್ರೆ ಅವ್ರದ್ದು ಪಂಚೆ ನಿಲ್ಲೋದೇ ಇಲ್ವನಮ್ಮ? ಆಮೇಲೆ ನೆಕ್ಸ್ಟ್ ಹೊಡೆದಿದ್ದು ಫಸ್ಟ್ ಡೇ. ಅದ್ ಯಾಕೆ ಅಂತ ಕೇಳಲ್ಲ. ಅಲ್ಲ ಸರ್, ಯಾರ ನೀನು? ಅದೊಂದು ಕೇಳಕ್ ಹೋಗಲ್ಲ. ಅದಾದ್ಮೇಲೆ ಹೇಳಿ, 3rd ಟೈಮ್ ಹೊಡೆದಿದ್ಯಾ?
ಅವತ್ ಮಾರನೇ ಬೆಳಿಗ್ಗೆ ಡೈರಿ ಹೊಡಿತಾನೆ ಇರ್ತೀನಿ ಸರ್. ಯಾವ್ಯಾವ್ದಾರ ಹೋಯ್ತಾ ಬತ್ತ ತಲೆಗಾರ ಸರ್ ಹಿಂಗ್ ಹೊಡ್ಕೊಂಡು ಹೋಯ್ತೀನಿ. ಇವಾಗ ವಾಪಸ್ ಬಂದ್ಮೇಲೆ ಕಜಾಯ ಇದೆ. ಅವಾಗೆಲ್ಲ ನಿಧಾನಕ್ಕೆ ಬೀಳ್ತಿತ್ತು ಸರ್, ಈಗ ಸ್ವಲ್ಪ ಜೋರಾಗಿ ಹೊಡ್ಕೊಂಡ್ ತಿರುಗ್ಬೇಕು ಅನ್ಕೊಂಡಿದೀನಿ. ಹಾ, ಅದು ಆ ಮನೋಭಾವ ಬದಲಾಗದ್ ಬೇಡ. ಆ ಕಜಾಯ ಹಾಕ್ತಾ ಇರಿ. ಸರ್ ತಪ್ಪೇನಿಲ್ಲ. ಆಗ್ತಾನೆ ಇದೀನಿ ಸರ್, ಮದ್ವೆ ಆತೋಡಿಂದ 3 ವರ್ಷದಿಂದ, ಆದ್ರೂ ಬದ್ಲೇ ಆಗಿಲ್ಲ ಅದು. ಅದು ನನ್ನೇನ್ ನಾಯಿ ಅನ್ಕೊಂಡ್ಬಿಟ್ಟವಳ ಅವಳು. ಫಿನಾಲೆ ಕಂಟೆಸ್ಟೆಂಟ್ ಕಡೆ ನಾನು. ಸಾರಿ ಸರ್, ನಾಯಿ ಮರಿಗೂ ಹೆಸರಿಡ್ ಕರೀತಾರೆ ಅವ್ರು. ಅದು ಒಂದು ಅರ್ಥ ಐತೆ. ಬಿಟ್ಟಾಕಿ, ಮುಂದಕ್ಕೆ ಹೋಗ್ತೀನಿ ಈಗ. ಸೊ ಎನಿವೇ, ನೀವಿಬ್ರು ಮಾತಾಡಿದ್ರಿ, ಥ್ಯಾಂಕ್ಸ್ ಹೇಳಿದ್ರಿ. ನಿಮ್ಮ ಇಬ್ಬರದು ಬೀನ್ ಬ್ಯಾಗ್ ಒಂದು ಕತೆ ಇದೆ, ತೋರ್ಸ್ಲಾ? ತುಕಾಲಿ ಸಂತೋಷ್ಗೆ ಹೆಸರಿಗೆ ತಕ್ಕಂತೆ ತುಕಾಲಿ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಹೀಗಂತ ಒಂದು ಮೈಂಡ್ ವಾಯ್ಸ್ ಕಿಚ್ಚನ ತಲೆಯಲ್ಲಿ ಓಡ್ತಿತ್ತು. ಅದಕ್ಕೆ ಅನ್ಸುತ್ತೆ ಕಿಚ್ಚ ತುಕಾಲಿಯನ್ನ ಸ್ಟೇಜ್ ಇಂದಾನೆ ಓಡಿಸ್ಬಿಟ್ರು. ಸಂತು ಪಂತು ಮತ್ತೆ ಬರ್ತಾರೆ. ಟೇಕ್ ಅ ಸ್ಮಾಲ್ ಬ್ರೇಕ್. ಬಜೆಟ್ ಅಂಕಿ ಸಂಖ್ಯೆಗಳ ಗಣಿತವಲ್ಲ. The interim budget for 24-25. ಕಬ್ಬಿಣದ ಕಡಲೆಯನ್ನ ಸರಳವಾಗಿ ವಿವರಿಸ್ತಾರೆ ಷೇರು ತಜ್ಞ ರುದ್ರಮೂರ್ತಿ. ನಿರ್ಮಲಾ ತೆರಿಗೆಯಲ್ಲಿ ಆಯವ್ಯಯದ ಪಕ್ಕಾ ವಿವರಣೆ. ನಿಮ್ಮ ಜೇಬಿಗೆ ಇಳಿದಿದ್ದೆಷ್ಟು, ಜೇಬಿನಿಂದ ಹೊರ ಹೋಗ್ತಿರೋದೆಷ್ಟು. ಬಜೆಟ್ ವಿತ್ BV ರುದ್ರಮೂರ್ತಿ ವೀಕ್ಷಿಸಿ ಸಂಜೆ 4:30ಕ್ಕೆ. For the government, this savings has been realized through avoidance of leakages prevalent earlier. The savings have helped in providing more funds for Garib Kalyan. PM Swanidhi has provided credit assistance to 78 lakh street vendors. From that total of 78 lakh street vendors, 2.3 lakh have received credit for the third time. PM Janman Yojana reaches out to the particularly vulnerable tribal groups who have remained outside the realm of development so far. PM Vishwakarma Yojana provides end-to-end support to artisans and craftspeople engaged in 18 trades. The schemes for empowerment of Divyangs and transgender persons reflect firm resolve of our government to leave no one behind. Welfare of Annadata. Farmers are our Annadata. Every year under PM Kisan Samman Yojana, direct financial assistance is provided to 11.8 crore farmers, including marginal and small farmers. Crop insurance is given to 4 crore farmers under PM Fasal Bima Yojana. These, besides several other programs, are assisting Annadata in producing food for the country and for the world. Electronic National Agricultural Market has integrated 1,361 mandis and is providing services to 1.8 crore farmers with trading volume of 3 lakh crores of rupees. The sector is poised for inclusive, balanced, higher growth and productivity. These are facilitated from farmer-centric policies, income support, coverage of risks through price and insurance support, promotion of technologies and innovations through startups. Our government strengthened its mantra to Sabka Saath, Sabka Vikas and Sabka Vishwas. Our development philosophy covered all elements of inclusivity, namely social inclusivity through coverage of all strata of the society and ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಗೋಡೆಯೂ ಸಹ ಸಂತು ಪಂತು ಬಗ್ಗೆ ಮಾತನಾಡಿಕೊಳ್ಳುತ್ತೆ. ಅದರಲ್ಲೂ ಇವರ ಬೀನ್ ಬ್ಯಾಗ್ ಅಂತೂ ಇವರನ್ನ ಅದೆಷ್ಟು ಮಿಸ್ ಮಾಡಿಕೊಳ್ಳುತ್ತೋ ಏನೋ.
ಅಷ್ಟಕ್ಕೂ ಇವರ ಬೀನ್ ಬ್ಯಾಗ್ ಇವರನ್ನ ಎಷ್ಟು ಮಿಸ್ ಮಾಡಿಕೊಳ್ತಿದೆ ಅನ್ನೋ ವಿಟಿನ ತೋರಿಸ್ತಾ ಕಿಚ್ಚ ತುಕಾಲಿಗೆ ಸಖತ್ತಾಗಿ ಕಾಲೆಳೆದ್ರು. ಹೇಗಿದೆ ಅಂತೀರಾ? ಜಸ್ಟ್ ಹ್ಯಾವ್ ಅ ಲುಕ್. ಬಿಗ್ ಬಾಸ್ ನಮ್ಮ ಸಂತು ಪಂತ್ ಅವರ ಬೀನ್ ಬ್ಯಾಗ್ ವಿಟಿ ಪ್ಲೀಸ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾಮಿನೇಟ್ ಮಾಡ್ತಾರೆ ಯಾರು ಗೊತ್ತಾ? ಭಾಗ್ಯಶ್ರೀ, ಸಿರಿ ಮತ್ತೆ ಇವಳು ನೀತು. ಗೊತ್ತಾಗೋಯ್ತಾ? ಬಾಯಿ ಬಿಡಿಸ್ಕೊಂಡು ನನ್ಕನ್ಸುತ್ತೆ ಅವ್ರು ಬೇಕು ಅಂತಾನೆ ಕೊಟ್ಟಿದ್ದೀರಿ ಸರ್ ನನಗೆ. ಅದು ನೋಡ್ಬ ಮತ್ತೆ ನಾಲ್ಕೈದು ವಾರ ಆಗೋಯ್ತಣ್ಣ, ನಿಂತೋಗಿದೆ. ಅವ್ರು ಏನು ಮಾಡ್ತಾ ಇಲ್ಲ. ಮುಖವಾಡ ಹಾಕೊಂಡು ಬದುಕ್ತಿರೋರು ಯಾರು ಹೇಳ್ದವ್ರೆ ಅಂತ ವಿಷಯನ ಇವರೆಲ್ಲ. ಇದೇ ನಿನ್ನ ಹತ್ರ ಇರೋ ಬುದ್ಧಿ, ಇದು ಬಿಡು. ಫಸ್ಟ್ ಒಳ್ಳೇದ್ ಮಾಡೋರ್ನ ಚೂರು ಹಾಕೋತೀವ ನಾವು. ನೀನೇನ್ ಮಾಡ್ತಿದ್ದಿ ಗೊತ್ತಾ? ನಿನ್ ಮೇಲೆ ಹೇಳ್ಕೊಂಡು ನೀನ್ ಕರ್ಣ ಆಗಕ್ ಹೋಗ್ತಾ ಇದ್ಯಾ. ಇಲ್ಲಿ ಕರ್ಣ ಆಗಿರೋದಲ್ಲ ಮುಖ್ಯ, ದುರ್ಯೋಧನ ರಾವಣ ಆಗಿರ್ಬೇಕಿಲ್ಲ. ಮಾತಾಡಿ ಮಾತಾಡಿ ನನ್ನ ಪ್ರಕಾರ ಯಾರಿಗನ ಬೇಜಾರಾಗ್ಬೋದು. ಅವರಿಬ್ಬರಿಗೆ ಆಗಿದ್ದಾಗ್ಲಿ ಬಾ ಮಾತಾಡೋಣ. ಅವ್ರಿಗೆ ಬಂದು ಬಾಲ್ಕನಿಗೆ ಹೋಗಿ ಮಾತಾಡಲ್ಲ. ನಮ್ಮ ಪ್ರಶ್ನೆ ಏನ್ ಮಾಡೋಣ ಸರ್? ಇಬ್ರು ಜೈಲಿಗೆ ಹಾಕ್ಬೇಕು. ಒಟ್ಟಿಗೆ 2 ಕಂಬಿನೂ ಹೊರ ಬರ್ತಾರ. ನಾಳೆ ನಾನು ಹೋದ್ರೆ ಮಿಸ್ ಮಾಡ್ತೀನಿ. ಬಾಯಣ್ಣ. ಅಣ್ಣ ನನ್ಗೊಂದು ಅಣ್ಣ ಸತ್ಯ ಹೇಳ್ಬಿಟ್ರಣ್ಣ, ಈ ಅಪ್ಪದ್ ಒಂದೊಂದೇ ಡೈಲಾಗ್ ಹಾಕಿದೀರ, ನಂದು ಫುಲ್ ಡೈಲಾಗ್ ಹಾಕವ್ರ. ಅಣ್ಣ ನಾನು ಮಾತಾಡಿರೋದಷ್ಟೇ ಅಣ್ಣ. ಅವ್ರು ಏನೇನ್ ಮಾತಾಡಿದ್ರು, ನಾವ್ ಹಾಗೆ ಹೇಳಿದ್ರು ಏನೇನ್ ಮಾತಾಡಿದ್ರು ಹೇಳ್ಬಿಡಿ. ಇಲ್ಲ ಬಿಡಿ ಅಣ್ಣ, ಸಾಕಿಷ್ಟ. ಸರ್, ಸಂತು ಪಂತು ಎಂತ ತರ್ಲೆಗಳಂದ್ರೆ ಅದ್ರ ಒಳಗಡೆ ಇರ್ಬೇಕಾದ್ರೆ ತುಕಾಲಿ ಮಾತಾಡ್ತಾರಂತ ಅಷ್ಟೇ ಅನ್ಕೊಂಡಿರ್ತಿದ್ವಿ. ಅದು ಯಾವಾಗ ನೀವು ಒಂದ್ಸತಿ ರಿವೀಲ್ ಮಾಡಿದ್ಮೇಲೆ ಅಲ್ಲಿವರೆಗೂ ಗೊತ್ತಿಲ್ಲ ಇವ್ರು ಯಾರ ಬಗ್ಗೆ ಏನ್ ಮಾತಾಡಿದ್ರು ಅಂತ. ಈ ವಿಟಿ ನಮ್ಗೆ ಆ ಮನೆ ಒಳಗಡೆ ಇರ್ಬೇಕಾದ್ರೆ ನೋಡಕ್ ಸಿಗ್ಲಿಲ್ವಲ್ಲ ಅಂತ ಐ ರಿಗ್ರೆಟ್ ಸರ್. ಸೀರಿಯಸ್ಲಿ ಎಷ್ಟೋ ಮಾತಾಡ್ತೀರಾ. ನಿನ್ ಬಗ್ಗೆ ಮಾತಾಡಿಲ್ಲ ಬಿಡು. ಏಯ್ ಸುಮ್ನಿರು, ಅವ್ನ್ ಲಾಸ್ಟ್ ಅಲ್ಲಿ ಹೇಳಿರೋದ್ ನನ್ ಬಗ್ಗೆನೇ ತಾನೆ. ಸಾರಿ, 1 ನಿಮಿಷ. ಬರೀ ತನೀಶ್ ಅವ್ರ ಬಗ್ಗೆ ಮಾತಾಡಿರೋ ವೀಟ್ ಇದೆಯಪ್ಪ. ವೀಟಿ ರೆಡಿ ಇದೆ. ನೀವು ತನೀಶ್ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರ? ಅಣ್ಣ ಇಲ್ಲ ಅಣ್ಣ, ಏನೋ ಒಂಚೂರು ಇದ್ ಮಾಡಕ್ಕೆ ಮಾತಾಡಿದೋಣ, ಸ್ವಲ್ಪ ಒಳ್ಳೇದಾಗಿ ಮಾತಾಡಿದೋಣ. ಅವಳಿಗೆ ಅವಳ ಕಷ್ಟ ಒಳ್ಳೇದು. ಹೌದಣ್ಣ. ವೀಟಿಗೆ ರೆಡಿ ಇದ್ದೀರ ಅಣ್ಣ? ಇವ್ರು ಬರ್ತರಣ್ಣ ಮಾತಾಡ್ತೀನಿ. ಇಲ್ಲೇ ಇರ್ತೀನಿ ಸರ್. ನಾನು ಡೈರೆಕ್ಟ್ ಹೇಳ್ದೆ. ಇಲ್ಲ ಅಣ್ಣ ಮಾತಾಡಿಲ್ವಾ ತನೀಶ್ ಅವ್ರ ಬಗ್ಗೆ? ಮಾತಾಡಿದ್ದೀನಿ ಅಣ್ಣ. ಇದೇನು ಹೇಳಿ ಮಾತಾಡಿದ್ರು ಬಿಡು ಅಷ್ಟೇ. ಈಗ ವೀಟಿ ರೆಡಿ ಇದೀವಿ, ತನೀಶ್ ಅವ್ರ ಬಗ್ಗೆ ಹಾಕ್ಬಿಡನ್ವಾ? ಬೇಡ, ಒಂದು ಒಳ್ಳೆ ಸಂಬಂಧ ಹಾಳಾಗೋಯ್ತದ. ಏನ್ ಒಳ್ಳೆ ಸಂಬಂಧ? ನಿಮ್ದಲ್ಲ ನಮ್ದು, ಅವಳದು ನಿಮ್ದು ಎಲ್ಲ. ಇವರಿಬ್ಬರು ನೋಡಿದ್ರೆ ಹಂಗ ಹಾಕೋರು. ಅದಾದ್ಮೇಲೆ ನೀವು ನೋಡಿದ್ರೆ ನಿಮ್ ಪೈಜಾಮದಲ್ಲಿ ಹೋಗ್ತಾ ಇದ್ರಿ ಬಾಲ್ಕನಿಗೆ. ನೀವು ಹೋಗ್ತಿದ್ದಂಗೆ ಪ್ಲೇಟ್ಗಳು ಚೇಂಜ್ ಆಗ್ತಿದ್ದಂಗೆ ನೀವು ಪಾಪ ನಮ್ಮೋರು ಅನ್ಕೊಂಡು ಅವರು ನೀವು ಮಾತಾಡಕ್ ಕುತ್ಕೊಂಡಿರೋ ತನಕ ಒಂದ್ ಮಾತು ಇಳ್ಕೊಂಡು ಹೋಗ್ತಿದ್ದಂಗೆ ಒಂದ್ಸತಿ ಬೀನ್ ಬ್ಯಾಗಿಂದ ಎದ್ದು ನೋಡೋರು ಹೋದ್ರ ಅಂತ ಗೊತ್ತಾಣ. ಬಿಟಿ ಬೇಕಾ ತುಕಾಲಿ? ಬೇಡ ಅಣ್ಣ, ಈಗ ಕೊಟ್ಟಿರೋ ವೀಟಿದೆ ತಡ್ಕೊಳಕ್ ಆಯ್ತಾ ಇಲ್ಲ ಅಣ್ಣ. ನಿಮ್ಮ ಬೀನ್ ಬ್ಯಾಗ್ ಸ್ಟೋರೀಸ್ ಇದೆಯಲ್ಲ ತುಕಾಲಿ, ಎಲ್ಲ ತಿಳ್ಕೊಂಡಿರೋ ಕಂಟೆಸ್ಟೆಂಟ್ಸ್ ನಿಮ್ ಬೀನ್ ಬ್ಯಾಗ್ ಇಲ್ಲೆಲ್ಲ ಕೂತಿದ್ದಾರೆ ಪಾಪ. ನಿಮ್ಮ ಇಡೀ ಬೀನ್ ಬ್ಯಾಗ್ ಸ್ಟೋರೀಸ್ ನೋಡಿದಾರಂತೆ, ಎಸ್ಪೆಷಲಿ ನಮ್ರತ ಅವರು. ನಾನು ಅವ್ರಿಗೆ ಕೇಳ್ದೆ ಬರ್ತಿದ್ದಾಗೆ, ನಮ್ರತ ನಿಮ್ಮ ಕೊನೆ ಆಸೆ ಏನು ಅಂತಂದ್ರೆ, ಸರ್ ನನ್ನ ಕೊನೆ ಆಸೆ ಅಲ್ಲ ಸರ್, ಮೊದಲನೇ ಆಸೆ ಆ ತುಕಾಲಿ ಒಂಚೂರು ಹೊರಗಡೆ ಬಂದ್ರೆ ಆಯ್ತಾ ಇದ್ದೀನಿ ನಾನು. ನಿಮ್ ಜೊತೆ ವಾಕ್ ಆದ್ಮೇಲೆ ನಾನೊಂದು ಜಾಗ್ ಕರ್ಕೊಂಡು ಹೋಗ್ಬೋದು. ಬೇಡಿ ನಮ್ರತ, ನಾನು ವಾಕ್ ಕೊಡ್ತೀನಿ, ನೀವು ಆ ಕಡೆ ಕಾರ್ನರ್ ಅಲ್ಲಿ ನಿಂತಿರಿ. ಪಾಸ್ ಕೊಡಿ ಸರ್. ಮಧ್ಯದಲ್ಲಿ ಏನ್ ನಡೆಯುತ್ತೆ ಬೇಡ, ತಂದು ನಿಮಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ. ಥ್ಯಾಂಕ್ ಯು ಸರ್. ಓಕೆನಾ? ನಾನು ಜಾಯಿನ್ ಆಗ್ಬೋದಾ? ನಾನು ಜಾಯಿನ್ ಆಗ್ಬೋದಾ ಸರ್? ತನಿಷಾ, ನಿಮ್ ಸಾವಾಸಕ್ ನಾನೇ ಬರೋದು, ಬೇರೆಯವ್ರು ಬಿಟ್ಟಾಕಿ. ಅಣ್ಣ ಇದು ಯಾಕೋ ನನ್ಗಿದಾದ್ಮೇಲೆ
ರುಬ್ಬೋ ಪ್ರೋಗ್ರಾಮ್ ಇದೆ ಅನಿಸ್ತಾ ಇದೆ ಅಣ್ಣ. ರುಬ್ಬೋದು ಅನ್ನೋದು ಬಹಳ ಸುಲಭವಾದಂತ ವಿಚಾರ. ನಿಮ್ಮ ವಿಚಾರದಲ್ಲಿ ಶುರುವಾಗದೆ ರುಬ್ಬೋದ್ರಿಂದ ಅಂತ್ಯದ ಬಗ್ಗೆ ನಿಮಗೆ ಐಡಿಯಾನೇ ಇಲ್ಲ. ಬೇಗ ಅಲ್ಲಿಂದ ಹೋಗ್ಬಿಡ್ತೀರಣ್ಣ ಬಂದು. ಗೇಟು ಕಾಂಪೌಂಡ್ ಎಲ್ಲ ನನ್ನ ಹಿಡಿತದಲ್ಲಿದೆ. ತಲೆನೇ ಕೆಡ್ಸ್ಕೊಬೇಡಿ. ನಿಮ್ಮ ವೈಫಿಗೂ ನಾನು ಒಪ್ಸಾಯ್ತು, ಆಯ್ತಾ? ಏನಿವೆ ಅಪ್ಪ ಅಲ್ಲೇ ಇರ್ತಿಬ್ಬ ಹೊರಗಡೆ. ಬಾಯ್ ಬಾಯ್, ಲವ್ ಯು, ಮಿಸ್ ಯು, ಬೇನ್ ಬ್ಯಾಕ್. ಎಲ್ಲ ಯೂಸ್ ಮಾಡಿದೀನಿ ಬಿಡೋಣ. ತೆಗೆದ್ರು ಬರಲಾ? 5 ನಿಮಿಷ ಟೈಮ್ ಇರೋದು. ಮಿಸ್ ಯು ಗಾಯ್ಸ್. ತುಕಾಲಿ ಸಂತುಗೆ, ತುಕಾಲಿ ಸಂತುಗೆ. ನನ್ನ ಮಗಂದು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಮಾಡೋದೆಲ್ಲ ಮಾಡಿ ಹೇಳ್ಬೇಡ ಪರದೇಶಿ, ಎದ್ದೇಳು ಕೊನೆ ಬಸ್ ಟೈಮ್ ಆಗಿದೆ. ಬ್ಯಾಗು ಇಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಇಡಿ. ಕಾಯ್ತವ್ರೆ ಬಿಗ್ ಬಾಸ್. ನಿಮ್ ಧ್ವನಿ ತುಂಬಾ ಮಿಸ್ ಮಾಡ್ಕೊಡ್ತೀನಿ. ಲವ್ ಯು ಲವ್ ಯು ಲವ್ ಯು. ಒಂದು ಹೊಸ ಬದುಕು ಕೊಟ್ಟಿದ್ದೀರಾ. ಬಾಯ್ ಬಾಯ್ ಬ್ರದರ್ಸ್. ಇದ್ರಲ್ಲಿ ಇಕ್ಬಿಡು. ಒಂದ್ ಜೊತೆ ಬಟ್ಟೆ ಇದೇ ತರದು ಇದ್ರೆ ಕೊಡು ಅಂತ ಹೇಳು. ನನ್ ಕಾಯ್ತಾ ಇರ್ತೀಯ ತಾನೆ? ನೋಡ ಅಳ್ತೀಯನೋ. ಹೋಗು, ನಾನು ಹೆಂಗಿರ್ಲಿ ಇಲ್ಲಿ. ಏಯ್ ಹೋಗ್ದಾ? ಏನ್ ಅನ್ನಿಸ್ತಾ ಇದೆ? ಅಳು ಬತ್ತೈತಳ. ಬಟ್ ಆ ನಗು ಮುಖಗಳು ನೋಡಿ, ನೀವು ದಾನ ಮಾಡಿರೋದ್ರಿಂದ ಎಷ್ಟು ಖುಷಿಯಾಗಿದ್ದಾರೆ ಜನತೆ. ಅಲ್ಲಿ ನಿಮ್ ಕಂಟೆಸ್ಟೆಂಟ್ಸ್ ನೋಡಿ ಎಷ್ಟು ಚಪ್ಪಾಳೆ ತಡ್ತಾ ಇದ್ದಾರೆ. ಬೇರೆಯವ್ರ ಫ್ಯಾಮಿಲೀಸ್ ನೋಡಿ ಎಷ್ಟು ಚಪ್ಪಾಳೆ ತಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಕೈ ಜಾರ್ತಾ ಇದೆಯಲ್ಲ. ಅಣ್ಣ ಇಡೀ ಸೀಸನ್ನೇ ಕೈ ಜಾರೋಗಿದೆ. ನೀವು 2 ಲಕ್ಷನೂ ಕೈ ಜಾರೋದ್ರೆ. ಸಪೋಸ್ ನೀವು ಗೆದ್ದಿದ್ರೆ ಈ ಸೀಸನ್ ಏನ್ ಕೊಡ್ತಾ ಇದ್ರಿ ವಿನ್ನಿಂಗ್ ಸ್ಪೀಚ್? ಯಾರು ಗಣ? ನೀವು ಗೆದ್ದಿದ್ರೆ ಗೆದ್ದೇ ಇಲ್ವಲ್ಲಣ್ಣ? ಗೆದ್ದಿದ್ರೆ ಅಂತ ಕೊಡು. ಈ ಗೆಲುವು ನಂದಲ್ಲ, ನನ್ನ 16 ಜನ ಕಂಟೆಸ್ಟೆಂಟು, 2 ಜನ ನೋಡಿದ್ರಲ್ಲ, ಇದು ಬಿಗ್ ಬಾಸ್ ಮನೆಯಲ್ಲಿ ಸಂತು ಪಂತು ಸೇರಿ ಕೊಟ್ಟ ಕ್ವಾಟ್ಲೆ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಿ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. Headlines presented by Parul University, Vadodara, Gujarat. ಕೇಂದ್ರದ ಬಜೆಟ್ಗೆ ಜೆಡಿಎಸ್ ಮೆಚ್ಚುಗೆ, ಜನಪರ ಬಜೆಟ್ ಅಂದ್ರು ಆರ್ ಅಶೋಕ್, ತೇಜಸ್ವಿ ಸೂರ್ಯ. ಬಡವರಿಗೆ ಆಶಾದಾಯಕ ಅಂತ ಸುಮಲತಾ ಬಹುಪರ. ಕಾಂಗ್ರೆಸ್ಸಿಗರಿಂದಲೇ ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್. ಹಾಸನದಲ್ಲಿ ನಡೀತಿದೆಯಂತೆ 40% ಕಮಿಷನ್. ಶಾಸಕ ಶಿವಲಿಂಗೇಗೌಡ ವಿರುದ್ಧ ಬಿ ಶಿವರಾಮ್ ಪರೋಕ್ಷ ವಾಗ್ದಾಳಿ. ಮುದ್ದ ಹನುಮೇಗೌಡಗೆ ಟಿಕೆಟ್ ಸಿಗಬಹುದು. ಎಲ್ಲರೂ ಮುದ್ದ ಹನುಮೇಗೌಡರನ್ನ ಗೆಲ್ಲಿಸಬೇಕು. ಟಿಕೆಟ್ ಘೋಷಣೆಗೂ ಮುನ್ನವೇ ಸಚಿವ ಕೆಎನ್ ರಾಜಣ್ಣ ಘೋಷಣೆ. 7 ವರ್ಷಗಳ ಹಿಂದೆ ಸಾಲಕ್ಕೆ ಹೆದರಿ ನಾಪತ್ತೆ, ಈಗ ತೃತೀಯ ಲಿಂಗಿಯಾಗಿ ಪರಿವರ್ತನೆ. ಬಿಗ್ ಬಾಸ್ ನೀತು ಸ್ವಾಗತಿಸೋದಕ್ಕೆ ಹೋಗಿ ತಗ್ಲಾಕೊಂಡ ಲಕ್ಷ್ಮಣ ಆಲಿಯಾಸ್ ವಿಜಯಲಕ್ಷ್ಮಿ. ಇಡಿ
ಅಧಿಕಾರಿಗಳಿಂದ ಜಾರ್ಖಂಡ್ ಸಿಎಂ ಬಂಧನ, ಕೇಂದ್ರದ ವಿರುದ್ಧ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪ್ರತಿಭಟನೆ, ಕೆಲ ಹೊತ್ತಲ್ಲೇ ಸೊರೇನ್ ಕೋರ್ಟ್ಗೆ ಹಾಜರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇಂದ್ರದ ಬಜೆಟ್ ಮಂಡನೆ ಆಗಿದೆ. ಕೇಂದ್ರದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಕೇಂದ್ರ ಬಜೆಟ್ ಬಗ್ಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜುಲೈ ಬಳಿಕ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗಲಿ, ಆಗ ಕರ್ನಾಟಕಕ್ಕಾದ ಲೋಪಗಳು ಸರಿಯಾಗುವ ನಂಬಿಕೆ ಇದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಬಳಿಕ ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಿ, ನಮಗೂ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವಿದೆ ಅಂತ ಹೇಳಿ ಬಿಡದಿಯಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿದ್ದಾರೆ ಇದು ಮಧ್ಯಮ ಒಂದು ಬಜೆಟ್ ಅಂತಕ್ಕಂಥದ್ದು, ಮಧ್ಯಮ ಅವಧಿ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಮೊದಲು ಇದು ಓಟನ್ನು ಹಾಕೊಂಡು ತಗೋತೀವಿ ಅಂತ ಹೇಳಿ, ಬಹುಶಃ ಮುಂದೆ ಚುನಾವಣೆ ನಂತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ನನಗೂ ಗೊತ್ತಿದೆ, ಏನೇನು ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಅದೆಲ್ಲವನ್ನ ಜಾರಿಗೆ ತರತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಜನತೆಯ ಪರವಾಗಿ ನಾವು ಇರ್ತೀವಿ. ಅದ್ರ ಜೊತೆಗೆ ಬಹುಶಃ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡನೆ ಮಾಡಿದಾಗ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಹಲವಾರು ಒಂದು ಲೋಪಗಳೇನಿದೆ ಸರಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಅವ್ರು ಏನು ಹೇಳಿದ್ದಾರೆ, ಇದು ಮಧ್ಯಮ ಒಂದು ಬಜೆಟ್ ಅಂತಕ್ಕಂಥದ್ದು, ಮಧ್ಯಮ ಅವಧಿ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಇವತ್ತಿನ ಕೇಂದ್ರದ ಬಜೆಟ್ ಬಗ್ಗೆ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಏನ್ ಹೇಳಿದ್ದಾರೆ, ಸಂಸದ ತೇಜಸ್ವಿ ಸೂರ್ಯ ಅವರ ಅಭಿಪ್ರಾಯ ಏನು, ಹಾಗೆಯೇ ಸಂಸದ ಸುಮಲತಾ ಅವರು ಏನ್ ಹೇಳಿದ್ದಾರೆ ನೋಡೋಣ. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಹೆಚ್ಚು ಗಮನವನ್ನ ಕೊಟ್ಟಿದೆ. ಒಟ್ಟಾರೆ ದೇಶದ ಬಡವರ, ವಿಶೇಷವಾಗಿ ಬಡವರಿಗೆ ಮನೆ ಕೊಡುವಂತದ್ದಿರ್ಬೋದು, ಮಧ್ಯವರ್ಗವರಿಗೆ ಮನೆ ಕೊಡುವಂತದ್ದಿರ್ಬೋದು, ಇದರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತ ಒಂದು ಆಶಾದಾಯಕ ಬಜೆಟ್. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಂತ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮುಂಚೂಣಿಯಲ್ಲಿ ಇರ್ತದೆ. ಒಟ್ಟಾರೆ ನರೇಂದ್ರ ಮೋದಿಯವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟ್ ಸ್ವಾಗತಾರ್ಹ. ಇದರಲ್ಲಿ ಯಾವುದೇ ರೀತಿ ಗಿಮಿಕ್ ಪಾಲಿಟಿಕ್ಸ್ ಮಾಡದೆ ಜನರಿಗೆ, ಫ್ಯೂಚರ್ಸ್ಗೆ, ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುವಂಥದ್ದು. ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ 2047ಕ್ಕೆ ಭಾರತ ವಿಶ್ವ ಮಟ್ಟದಲ್ಲಿ ಗುರುತು ಮಾಡಿಕೊಳ್ಬೇಕು, ನಂಬರ್ 1 ಸ್ಥಾನಕ್ಕೆ ಹೋಗಬೇಕು. ಈಗಾಗಲೇ ನಾವು ನಮ್ಮನ್ನ ಸುಮಾರು 200 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದಂತ ಬ್ರಿಟಿಷರು ಏನು ಅವರ ಆಡಳಿತ ವ್ಯವಸ್ಥೆ ಇದೆ ಅದನ್ನು ದಾಟಿ ನಾವು ಮುಂದೆ ಹೋಗಿದ್ದೀವಿ. ಅವರನ್ನು 6ನೇ ಸ್ಥಾನಕ್ಕೆ ತಳ್ಳಿ ನಾವು 5ನೇ ಸ್ಥಾನಕ್ಕೆ, ಪ್ರಪಂಚದ 5ನೇ ಸ್ಥಾನಕ್ಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬಂದಿದ್ದೀವಿ. ಅಂದ್ರೆ ಮುಂದಿನ 5 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ, ಪ್ರಪಂಚದ ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನಕ್ಕೆ ಬರುವಂತಹ ಗುರಿಯನ್ನ ಇಟ್ಕೊಂಡಿದೆ. ಆ ಗುರಿಯನ್ನ ತಲುಪುವಂತದಕ್ಕೆ ಈ ಬಜೆಟ್ ಬಹಳ ಸಹಕಾರಿಯಾಗಿದೆ. ಇದನ್ನ ನಾನು ಪೂರ್ಣ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಇನ್ಫ್ರಾಸ್ಟ್ರಕ್ಚರಿಗೆ ಬಜೆಟ್ ಅನ್ನ ಕೊಡಲಾಗಿತ್ತು, ಅದನ್ನ 3 ಪಟ್ಟು ದೊಡ್ಡದು ಮಾಡಲಾಗಿತ್ತು. ಈ ವರ್ಷ ಅದನ್ನ ನಾವು ಆ 3 ಪಟ್ಟಿನ ಮೇಲೆ 11% ಜಾಸ್ತಿ ಮಾಡ್ತೀವಿ. 11 ಲಕ್ಷ ಕೋಟಿ ರೂಪಾಯಿಯ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ಗೆ ನಾವು ಮೀಸಲಿಡ್ತಾ ಇದ್ದೀವಿ. ದೇಶದ GDPಯ 3.4% ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ ನಾವು ಮೀಸಲಿಡ್ತಾ ಇದ್ದೀವಿ ಎನ್ನುವಂತಹ ಅನೌನ್ಸ್ಮೆಂಟ್ ಏನಿದೆ ಅದು ಬಹಳ ದೊಡ್ಡ ಅನೌನ್ಸ್ಮೆಂಟ್. ಇದರಿಂದ ಕರ್ನಾಟಕ ಇರ್ಬೋದು, ದೇಶದ ಬೇರೆ ಬೇರೆ ರಾಜ್ಯಗಳಿರ್ಬೋದು, ಅಪಾರವಾದಂಥ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗುವಂಥದ್ದಿದೆ. ಜೊತೆಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದಿದೆ. ಎರಡನೇದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಲ್ಲಿ ಆಗಿರುವಂಥದ್ದು, 1 ಲಕ್ಷ ಕೋಟಿ ರೂಪಾಯಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಾವು ಸಾಲರಹಿತವಾದಂಥ, ಅಂದ್ರೆ ಬಡ್ಡಿ ರಹಿತವಾದಂಥ ಸಾಲಗಳನ್ನು ಕೊಡೋದಿಕ್ಕೆ ಗ್ರಾಂಟ್ ನ ಎಸ್ಟಾಬ್ಲಿಷ್ ಮಾಡ್ತಿದೀವಿ ಎನ್ನುವಂಥ ಒಂದು ಘೋಷಣೆ. 1 ಲಕ್ಷ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ. ದೇಶ ಬರುವಂಥ ವರ್ಷಗಳಲ್ಲಿ, ದಶಕಗಳಲ್ಲಿ ವೈಜ್ಞಾನಿಕವಾಗಿ ಮುಂದುವರಿಬೇಕಾದ್ರೆ ಬಹಳ ಮುಖ್ಯ ಅಂತಂದ್ರೆ ದೇಶದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡುವಂಥ ಸಾಧನೆ. 1 ಲಕ್ಷ ಕೋಟಿ ರೂಪಾಯಿ
ಇಲ್ಲಿವರೆಗೆ ಯಾವ ಸರ್ಕಾರನೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ ಈಗ ಯಾಕೆ ಅಂತಂದ್ರೆ ಎಷ್ಟೋ ಒಂದು ಟೆಕ್ನಾಲಜಿಗಳು ಇವತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗಿ ಸನ್ರೈಸ್ ಸೆಕ್ಟರ್ ನಲ್ಲಿ ಬರ್ತಾ ಇದ್ದಾವೆ. ಆ ಎಲ್ಲ ಟೆಕ್ನಾಲಜಿಗಳಲ್ಲಿ ಭಾರತ ಹಿಂದುಳಿಬಾರದು. ವಿದೇಶದಲ್ಲಿ ಯಾವ ಮಟ್ಟದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ತಿದಾವೋ ಅಂತಹ ಮಟ್ಟದಲ್ಲಿ ಭಾರತದಲ್ಲೂ ಆಗಬೇಕು ಅಂತ 1 ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಆಗಿದೆ. ಐ ಥಿಂಕ್ ಇಟ್ಸ್ ಅ ಬಜೆಟ್ ವಿಚ್ ಗಿವ್ಸ್ ಅ ಲಾಟ್ ಆಫ್ ಹೋಪ್. It raises the aspirations of the country, the women, the youth, the farmers. So I'm very happy because I come from a place, a rural place where, farmers are actually getting the benefits of the present government's policies. So I think in the future, I see them reaching the targets of farmers doubling or tripling their income. So it gives me. ಒನ್ ನೇಷನ್ ಒನ್ ಲಾ ಬಳಿಕ ಮತ್ತೊಂದು ಮಹತ್ವದ ಕಾನೂನು. ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಬಜೆಟ್ನಲ್ಲಿ ಶ್ರೀಕಾರವನ್ನ ಹಾಕಲಾಗಿದೆ. ಈಗಾಗಲೇ ಜನಸಂಖ್ಯಾ ಸ್ಫೋಟವನ್ನ ತಡೆಗಟ್ಟೋದಿಕ್ಕೆ ಒಂದು ಅಧ್ಯಯನ ಸಮಿತಿಯ ರಚನೆಗೂ ಕೂಡ ಈಗ ಮುಂದಾಗಿದೆ. ಈಗಾಗಲೇ ಬಜೆಟ್ನಲ್ಲಿ ಅದಕ್ಕೆ ಶ್ರೀಕಾರವನ್ನ ಹಾಕಲಾಗಿದ್ದು ಜನಸಂಖ್ಯೆ ಸ್ಫೋಟವನ್ನ ತಡೆಗಟ್ಟೋದಿಕ್ಕೆ ಅಧ್ಯಯನ ಸಮಿತಿಯ ರಚನೆ ಮಾಡುವ ಬಗ್ಗೆ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಹೈ ಪವರ್ ಕಮಿಟಿ ರಚನೆ ಬಗ್ಗೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಮೋದಿ 3ನೇ ಅವಧಿಯಲ್ಲಿ ಕಾನೂನು ಜಾರಿಗೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜನಸಂಖ್ಯಾ ನಿಯಂತ್ರಣದ ಮೂಲಕ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದಕ್ಕೆ ಕೇಂದ್ರ ಮುಂದಾಗಿದೆ. ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಹಿಂದೂಗಳಿಗೆ ವಾರಣಾಸಿ ಕೋರ್ಟ್ ಅನುಮತಿ ಕೊಟ್ಟಿದೆ. ಈ ಹಿನ್ನೆಲೆ ಹಿಂದೂಗಳು ಮಸೀದಿಗೆ ತೆರಳಿ ಹಿಂದೂ ದೇವತೆಗಳ ಕುರುಹು ಇದ್ದ ಪ್ರದೇಶದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಸುಕಿನ ಜಾವ ಹಿಂದೂ ಮಹಿಳೆಯರು ಜ್ಞಾನವಾಪಿಗೆ ಬಂದು ಪೂಜೆ ಸಲ್ಲಿಸಿದ್ದಾರೆ. ಸುಮಾರು 31 ವರ್ಷಗಳ ಬಳಿಕ ಇಲ್ಲಿ ಪೂಜೆಯನ್ನ ನಡೆಸಲಾಗಿದೆ. ಈ ವೇಳೆ ಪೊಲೀಸರ ಬಿಗಿ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿತ್ತು. ಪೂಜೆ ಮಾಡುವ ದೃಶ್ಯ News18ಗೆ ಲಭ್ಯ ಆಗಿದೆ. ಹಿಂದೂ ಮಹಿಳೆಯರು ಅಲ್ಲಿಗೆ ಹೋಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿರೋದು 30 ವರ್ಷದ ಬಳಿಕ ಜ್ಞಾನವಾಪಿ ಮಸೀದಿಗೆ ಹೋಗಿ ಅಲ್ಲಿ ಕುರುಹುಗಳು ಇರುವಂತಹ ಸ್ಥಳಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಲಾಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. News18ಗೆ ಆ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಪೂಜೆಗೆ ಈಗಾಗಲೇ ವಾರಣಾಸಿ ಕೋರ್ಟ್ ಅನುಮತಿಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆನೆ ಮಹಿಳೆಯರು ದೇವರಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂ ದೇವಾಲಯ ಇತ್ತು ಅನ್ನುವಂತಹ ಕುರುಹು ಇದೆ, ಆ ಸರ್ವೆಯಲ್ಲೂ ಕೂಡ ಗೊತ್ತಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವಾರಣಾಸಿ ಕೋರ್ಟ್ ಈಗಾಗಲೇ ಅನುಮತಿಯನ್ನ ಕೊಟ್ಟಿದೆ ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ. ಈ ಹಿನ್ನೆಲೆಯಲ್ಲಿ ವಾರಣಾಸಿ ಕೋರ್ಟ್ ಕೊಟ್ಟಂತಹ ಅನುಮತಿಯ ಹಿನ್ನೆಲೆಯಲ್ಲಿ ಮಹಿಳೆಯರು ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹಿಂದೂ ಮಹಿಳೆಯರಿಂದ ದೇವರಿಗೆ ಪೂಜೆ ಸಲ್ಲಿಕೆ ಆಗಿದೆ. ಈ ಮೂಲಕ 30 ವರ್ಷದ ಬಳಿಕ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಕೆ ಆದಂತಾಗಿದೆ. ಇದೇ ಹಿನ್ನೆಲೆಯಲ್ಲೇ ಈಗಾಗಲೇ ಸರ್ವೆಯಲ್ಲೂ ಕೂಡ ಏನೆಲ್ಲ ಸಿಕ್ಕಿದೆ, ಯಾವೆಲ್ಲ ಕುರುಹುಗಳು ಸಿಕ್ಕಿದೆ, ಅಲ್ಲಿ ಏನು ಇತ್ತು, ಮಸೀದಿ ಅನ್ನುವಂತಹ ಸ್ಥಳದಲ್ಲಿ ದೇವಸ್ಥಾನ ಇತ್ತ, ಮಂದಿರ ಇತ್ತ ಇಲ್ವಾ ಅನ್ನುವಂತಹ ಸರ್ವೆಯಲ್ಲೂ ಕೂಡ ಅನೇಕ ಕುರುಹುಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲೇ ಈಗಾಗಲೇ ವಾರಣಾಸಿ ಕೋರ್ಟ್ ಕೂಡ ಅನುಮತಿಯನ್ನ ಕೊಟ್ಟಿದೆ. ವಾರಣಾಸಿ ಕೋರ್ಟ್ ಕೊಟ್ಟಂತಹ ಅನುಮತಿಯ ಹಿನ್ನೆಲೆಯಲ್ಲಿ ಹಿಂದೂ ಮಹಿಳೆಯರು ಅಲ್ಲಿ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಅಲ್ಲಿ ಹೋಗಿ ದೇವಸ್ಥಾನದ ಕುರುಹುಗಳು ಇದ್ದಂತಹ ಸ್ಥಳದಲ್ಲೇ ಹೋಗಿ ಮಹಿಳೆಯರು ಪೂಜೆಯನ್ನ ಮಾಡಿರುವಂತಹ ದೃಶ್ಯಗಳು News18ಗೆ ಲಭ್ಯ ಆಗಿದೆ. ಜ್ಞಾನವಾಪಿ ಮಂದಿರದಲ್ಲಿ 30 ವರ್ಷಗಳ ಬಳಿಕ ಈಗ ಪೂಜೆಯನ್ನ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ ಒಂದು ರೀತಿಯಾದಂತಹ ವಿವಾದಾತ್ಮಕ ಸ್ಥಳ, ಇಲ್ಲೂ ಕೂಡ ಇಲ್ಲಿ ಮಂದಿರ ಇತ್ತು ಅನ್ನುವ ಕಾರಣಕ್ಕಾಗಿ ಕೋರ್ಟ್ಗೆ ಹೋಗಲಾಗಿತ್ತು. ಕೋರ್ಟ್ ಅಲ್ಲಿ ಈಗಾಗಲೇ ಸರ್ವೆ ಮಾಡೋದಕ್ಕೆ ಅವಕಾಶ ಮಾಡಲಾಗಿತ್ತು. ಆ ಒಂದು ಸರ್ವೆಯಲ್ಲೂ ಕೂಡ ದೇವಸ್ಥಾನ ಇತ್ತು, ಮಂದಿರ ಇತ್ತು ಅನ್ನುವಂತಹ ಕುರುಹುಗಳು ಕೂಡ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ, ಉತ್ಖನನ ಆದಂತಹ ಸಂದರ್ಭದಲ್ಲಿ ಅನೇಕ ಕುರುಹುಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ವಾರಣಾಸಿ ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಲ್ಲಿ ಹೋಗಿ ಪೂಜೆಯನ್ನ ಮಾಡಬಹುದು ಅನ್ನುವಂತಹ ಒಂದು ಅನುಮತಿ ಹಿನ್ನೆಲೆಯಲ್ಲೇ ಹಿಂದೂ ಮಹಿಳೆಯರು ಇವತ್ತು ಬೆಳಗ್ಗೆನೆ ಹೋಗಿ ದೇವರಿಗೆ ಪೂಜೆಯನ್ನ
ಸಲ್ಲಿಕೆ ಮಾಡಿದ್ದಾರೆ. ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಕೆ ಆಗಿದೆ. ಇವತ್ತು ಹಿಂದೂ ಮಹಿಳೆಯರು ದೇವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿರುವ ದೃಶ್ಯಗಳನ್ನ ಗಮನಿಸಬಹುದು. ಅನೇಕ ಕುರುಹುಗಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ನೋಡೋದಾದ್ರೆ ಈಗಾಗಲೇ ಇಲ್ಲಿ ಕಂಬಗಳ ಆಗಿರಬಹುದು ಅಥವಾ ಆ ಒಂದು ವಾಸ್ತುಶಿಲ್ಪ ಆಗಿರಬಹುದು, ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಬೇಕಾದಂತಹ ಕುರುಹುಗಳು ಇವೆಲ್ಲವನ್ನ ಕೂಡ ಆ ಒಂದು ಸರ್ವೆಯಲ್ಲಿ ತಿಳಿಸಲಾಗಿತ್ತು. ಇನ್ನೊಂದು ಕಡೆ ಜ್ಞಾನವಾಪಿ ಮಸೀದಿಗೆ ದಾರಿ ತೋರಿಸುವ ಬೋರ್ಡ್ ಅನ್ನ ಕೂಡ ಹಿಂದೂಗಳು ಅಲ್ಲಿ ಬದಲಾಯಿಸಿದ್ದಾರೆ. ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಜ್ಞಾನವಾಪಿ ಮಸೀದಿ ಕಡೆಗೆ ಹೋಗುವ ಬೋರ್ಡ್ ಅನ್ನ ರಸ್ತೆಯಲ್ಲಿ ಅಳವಡಿಸಲಾಗಿತ್ತು. ಇದರಲ್ಲಿ ಹಿಂದೂ ಪರ ಸಂಘಟನೆಗಳು ಜ್ಞಾನವಾಪಿ ಮಸೀದಿ ಅನ್ನುವ ಪದದ ಮೇಲೆ ಮಂದಿರ ಅನ್ನುವಂತಹ ಸ್ಟಿಕ್ಕರ್ ಅನ್ನ ಈಗ ಅಂಟಿಸಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಜ್ಞಾನವಾಪಿ ಮಸ್ಜಿದ್ಗೆ ಹೋಗುವಂತಹ ದಾರಿ ಅನ್ನುವಂತಹ ಬೋರ್ಡ್ನ ಮೇಲೆ ಅಲ್ಲಿ ಈಗ ಮಂದಿರ ಅನ್ನೋದನ್ನ ಕೂಡ ಅಲ್ಲಿ ಹಿಂದೂ ಪರ ಸಂಘಟನೆಯವರು ಆ ಒಂದು ಬೋರ್ಡ್ ಅನ್ನ ಅಂಟಿಸಿರುವಂತಹ ದೃಶ್ಯಗಳನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಜ್ಞಾನವಾಪಿಯಲ್ಲಿ ದೇವರ ಕುರುಹುಗಳಿಗೆ ಪೂಜೆಯನ್ನ ಮಾಡಲಾಗಿದೆ. ಕಾಂಗ್ರೆಸ್ಗರಿಂದಲೇ ಸರ್ಕಾರದ ಮೇಲೆ ಕಮಿಷನ್ ಆರೋಪವನ್ನ ಮಾಡಲಾಗಿದ್ದು, ಮಾಜಿ ಸಚಿವ ಬಿ ಶಿವರಾಮ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ 40% ಮೀರಿ ಲಂಚ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ವಿ ಶಿವರಾಮ್ ಅವರು ಮಾಡಿರೋದು. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿ ಸಿಎಂಗೆ ಹೇಳಿದ್ದೆ. ಶಾಸಕ ಶಿವಲಿಂಗೇಗೌಡ ವಿರುದ್ಧ ಬಿ ಶಿವರಾಮ್ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಸನ ಜಿಲ್ಲಾ ಪಂಚಾಯತ್ಗೆ ಬಂದ 13 ಕೋಟಿ ದುಡ್ಡು ಏನಾಯ್ತು ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಅನುದಾನ ಹಂಚಿಕೆಯಲ್ಲಿ ದೊಡ್ಡ ತಾರತಮ್ಯ ಆಗಿದೆ ಅಂತ ಹೇಳಿ ಬಿ ಶಿವರಾಮ್ ಈಗಾಗಲೇ ಆರೋಪವನ್ನ ಕೂಡ ಮಾಡಿದ್ದಾರೆ. ಮೀರಬಾರ್ದು ಅಂತ ಇದನ್ನ ಅವತ್ತು ನಾನು ಮುಖ್ಯಮಂತ್ರಿ ಎದುರುಗಡೆ ನೇರವಾಗಿ ಹೇಳಿದೆ. ಅಷ್ಟು ಹೇಳಲಿಲ್ಲ, ಮುಖ್ಯಮಂತ್ರಿ ಎದುರುಗಡೆ ಇನ್ನೊಂದು ಹೇಳಿದೆ, ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ, ಸರಿ ಬುದ್ಧಿ ಹೇಳಿ ಅಂದೆ. ನೇರವಾಗಿ ಹೇಳಿದೆ. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಪಕ್ಷ ಉಳಿಬೇಕಾದ್ರೆ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳಬೇಕು. ಇದನ್ನ ನೇರವಾಗಿ ಹೇಳಿದ್ರೆ ನಾನು ನಿಷ್ಠುರವಾದಿ. ಇಷ್ಟು ಆಕ್ರೋಶ ಆಗಕ್ಕೆ ನನ್ನ ಮೇಲೆ ಇದೇ ಕಾರಣ. ಒಪ್ಕೊಂಡಿಲ್ಲ, ನಡೀತಾ ಇದೆ, ಕಡಿವಾಣ ಹಾಕಿ ಎಂದೆ. ಮೀರಬಾರ್ದು ಅಂತ, ಮೀರಬಾರ್ದು ಇನ್ನು ನಡೀತಾ ಇತ್ತಲ್ರಿ, ಹೋಗಬಾರ್ದು, ಸ್ವಲ್ಪ ಕಡಿವಾಣ ಹಾಕಿ ಅಂತೇಳಿ ಗಮನಕ್ಕೆ ತಂದೆ. ಅದು ಬೇಡ, ಕಡಿವಾಣ ಹಾಕಿದ ಈಗಲೂ ಒಂದು ಒಳ್ಳೆ ಹೆಸರು ಬರಲಿ ಅಂತೇಳಿ ಹೇಳಿದೆ. ಇಂಥವನ್ನ ನಾನು ನೇರವಾಗಿ ಹೇಳಿದ್ದೀನಿ, ಅದರಿಂದಲೇ ನಾನು ನಿಷ್ಠುರ ಆಯ್ತಾ ಇರೋದು. ಆದರೆ ಇವೆಲ್ಲ ಯಾಕೆ ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷ ಸ್ವಲ್ಪ ಗೌರವ ಉಳ್ಕೊಂಡಿದ್ರೆ ಅದು ಈ ಜಿಲ್ಲೆ ಏನು ಗೊತ್ತಾ, ದೇವೇಗೌಡರು ಅವ್ರ ಕುಟುಂಬ ಮಾಡುವಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಅವ್ರಿಗೆ ಬೇಕಾಗಿಲ್ಲ. ಅದಕ್ಕೆ ನನಗೆ ಸಿಕ್ಕಿದ್ದೇನಪ್ಪ ಅಂದರೆ ಏಕವಚನದ ಪ್ರಶಸ್ತಿ. ಇದನ್ನ ಅವತ್ತು ನಾನು ಮುಖ್ಯಮಂತ್ರಿ ಎದುರುಗಡೆ ನೇರವಾಗಿ ಹೇಳಿದೆ. ಅಷ್ಟು ಹೇಳಲಿಲ್ಲ, ಮುಖ್ಯಮಂತ್ರಿ ಎದುರುಗಡೆ ಇನ್ನೊಂದು ಹೇಳಿದೆ, ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ 40% ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ, ಸರಿ ಬುದ್ಧಿ ಹೇಳಿ ಅಂದೆ. ನೇರವಾಗಿ ಹೇಳಿದೆ. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಇದ್ರು ಸೋತರು. ಪಕ್ಷ ಉಳಿಬೇಕಾದ್ರೆ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರಧಾನಮಂತ್ರಿ inclusivity through development of all regions of the country. With the whole of nation approach of Sabka Prayas, the country overcame the challenges of once in a century pandemic, took long strides towards Atmanirbhar Bharat, committed to Panch Pran and laid solid foundations for the Amrit Kal. As a result, our young country has high aspirations, pride in its present, and hope and confidence for a bright future. We expect that our government, based on its stupendous work, will be blessed again by the people with a resounding mandate. Inclusive development and growth. Our humane and inclusive approach to development is a marked and deliberate departure from the earlier approach of provisioning up to village level. Development programs were thus provisioned. In the last 10 years, however, have targeted each and every household and individual through housing for all, Har Ghar Jal, electricity for all, cooking gas for all,
bank accounts and financial services for all in record time. The worries about food have been eliminated through free ration for 80 crore people. Minimum support prices for the produce of Annadata are periodically increased appropriately. These and the provision of basic necessities have enhanced real income in the rural areas. Their economic needs could be addressed, thus spurring growth and generating jobs. Social justice. Our government is working with an approach to development that is all-round, all-pervasive, and all-inclusive. Sarvangin, Sarvasparshi, or Sarvasamaveshi. It covers all castes and people at all levels. We are working to make India a Vikasit Bharat by 2047. For achieving that goal, we need to improve people's capability and empower them. Previously, social justice was mostly a political slogan. For our government, social justice is an effective and necessary governance model. The saturation approach of covering all eligible people is the true and comprehensive achievement of social justice. This is secularism in action, reduces corruption, and prevents nepotism. ವೆಲ್ಕಮ್ ಬ್ಯಾಕ್. ಮಾಜಿ ಸಂಸದ ಮುದ್ದಹನುಮೇಗೌಡ ಅವರ ಪರವಾಗಿ ಪ್ರಚಾರವನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಮಧುಗಿರಿಯಿಂದಲೇ ಪ್ರಚಾರವನ್ನ ಶುರು ಮಾಡಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದರ ಬಗ್ಗೆ ಮತ್ತೆ ಅವರು ಪುನರುಚ್ಚಾರ ಮಾಡಿದ್ದಾರೆ. ಈ ಮೂಲಕ ಮುದ್ದಹನುಮೇಗೌಡರ ಪರವಾಗಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಮುದ್ದಹನುಮೇಗೌಡ ಅವರು ಅಭ್ಯರ್ಥಿ ಆಗುವ ಅವಕಾಶ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡುತ್ತೆ. ಕಾಂಗ್ರೆಸ್ಗೆ 99%ಗಿಂತ ಹೆಚ್ಚು ಮತ ಕೊಡಬೇಕು ಅಂತ ರಾಜಣ್ಣ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಮುದ್ದಹನುಮೇಗೌಡರ ಪರವಾಗಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದು ಈಗಾಗಲೇ ಆರಂಭ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ನಮ್ಮ ಮಾತಿಗೆ ಗೌರವ ಕೊಟ್ಟು ಅದರಿಂದ ನಾನೇನಿಲ್ಲ. ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಬರೋದು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು, ಬೇರೆ ಎಲ್ಲೂ ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಮೇಲ್ನೋಟಕ್ಕೆ ಮುದ್ದಹನುಮೇಗೌಡರು ಮತ್ತೆ ಬಂದು ಅವಕಾಶ ಇದೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ. ಆದಷ್ಟು ಜಾಗ್ರತೆ ನಾವು ಒಟ್ಟಲ್ಲಿ ಯಾರು ಬರಲಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು 199 ಭಾಗ ವೋಟ್ ಹಾಕ್ಬೇಕು. ವೋಟ್ ಹಾಕಿ ಎಲ್ಲರಿಗೂ ಗೌರವ ತರಬೇಕು. ಮತ್ತೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದಾರಲ್ಲ, ಅವ್ರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ಬೇಕು. ತಾನೆ ಕಷ್ಟ ಇದ್ದು ನೀವೇನೋ ಕುಡಿಯೋ ನಾನೇನೋ ಮಾಡೋ ಪಕ್ಕದ ಮನೆಗೆ ತಗೊಂಬಂದು ತಂಗಿ ಸರಿಯ ಗಂಡನ್ಗೆ ಮಕ್ಕಳಿಗೆ ಅಡಿಗೆ ಮಾಡಿ ಇಟ್ಬಿಟ್ಟಿದ್ರಿ. ಈಗ ಅಕ್ಕಿ ಯೋಚನೆ ಇಲ್ಲ, ಅನ್ನ ಅಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಅಂತಹ ಒಂದು ಪುಣ್ಯದ ಕೆಲಸ ಯಾರು ಮಾಡಿರೋರು ಹೇಳಿ ನೋಡೋಣ. ಸಿದ್ದರಾಮಯ್ಯ ಮಾಡೋರು ಇಲ್ವೋ? ಈಗ ಅವ್ರು ಹೇಳಿದಾಗ ಓಟ್ ಹಾಕ್ಬೇಕು ತಾನೆ, ಅವ್ರಿಗೆ ಗುಡಿಯಾಗಿರ್ಬೇಕಲ್ಲ ನಾವೆಲ್ಲ. ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಟಿಕೆಟ್ಗೆ ಫೈಟ್ ಜೋರಾಗಿದೆ. ಮತ್ತೊಬ್ಬ ಹಿಂದೂ ಮುಖಂಡನ ಹೆಸರು ಈಗ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಸತ್ಯಜಿತ್ ಸುರತ್ಕಲ್ ಮತ್ತೆ ಅಖಾಡಕ್ಕಿಳಿಯುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಬಿಜೆಪಿಯಿಂದ ಅನ್ನುವಂತಹ ಕುತೂಹಲ, ಜೊತೆಗೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ರೇಸ್ನಲ್ಲಿ ಈಗ ಸಂಖ್ಯೆ ಜಾಸ್ತಿ ಇರೋರನ್ನ ನಾವಿಲ್ಲಿ ಗಮನಿಸಬಹುದು. ಸತ್ಯಜಿತ್ ಸುರತ್ಕಲ್ಗೆ ಟಿಕೆಟ್ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಸತ್ಯಜಿತ್ ಅಭಿಮಾನಿ ಬಳಗ ರಹಸ್ಯ ಮೀಟಿಂಗ್ ಅನ್ನ ಮಾಡಿದ್ದು ಬೀಸರೋಡಿನ ಮಠ ಅನ್ನುವಲ್ಲಿ ಗೌಪ್ಯ ಸಭೆಯನ್ನ ಮಾಡಿ ಒತ್ತಡವನ್ನ ಹೇರ್ತಾ ಇದೆ. ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖರ ಸಭೆ ನಡೆದಿದೆ. ಫೆಬ್ರವರಿ 25ರಂದು ಜಿಲ್ಲೆಯಲ್ಲಿ ಸತ್ಯಜಿತ್ ಪರವಾಗಿ ಸಮಾವೇಶವನ್ನ ನಡೆಸೋದಿಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆಯಂತೆ. ಬಿಲ್ಲವ ಸಮಾಜದ ಪ್ರಭಾವಿ ಹಿಂದೂ ನಾಯಕ ಸತ್ಯಜಿತ್ ಸುರತ್ಕಲ್ಗೆ ಅಲ್ಲಿ
ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ಅರುಣ್ ಪುತ್ತಿಲ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದರ ನಡುವೆ ಸತ್ಯಜಿತ್ ಸುರತ್ಕಲ್ ಅವರ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಸಂಘಟನೆಯನ್ನೊಟ್ಟಿಗೆ ವಿಧಾನಸಭಾ ಕ್ಷೇತ್ರದಲ್ಲ ಪ್ರಮುಖ ಕಾರ್ಯಕರ್ತರು ಏದು ಆನೆ ಸಂಘಟನೆ ಇದ್ದಾರೆ ಎನ್ನೊಟ್ಟಿಗಿದ್ದಾರೆ. ಈಗಾಗಲೇ ಹಿಂದೂ ಮುಖಂಡನ ಹೆಸರು ಸತ್ಯಜಿತ್ ಸುರತ್ಕಲ್ ಅವರ ಹೆಸರು ರೇಸಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಮತ್ತೆ ಅಖಾಡಕ್ಕೆ ಇಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಸಲ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಅರುಣ್ ಪುತ್ತಿಲ ಅವರ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ಸತ್ಯಜಿತ್ ಸುರತ್ಕಲ್ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ಪುತ್ತಿಲ ಪರಿವಾರದಲ್ಲೇ ವಿರೋಧ ವ್ಯಕ್ತವಾಗಿದೆ. ಕಾರ್ಯಕರ್ತರ ಜೊತೆ ಸಮಾಲೋಚನೆಗೆ ಅರುಣ್ ಪುತ್ತಿಲ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು ಫೆಬ್ರವರಿ 5ರಂದು ಪುತ್ತೂರಿನ ಕೋಟೆ ಚಾ ಹಾಲ್ನಲ್ಲಿ ಸಮಾವೇಶವನ್ನ ನಡೆಸೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ. ಪುತ್ತಿಲ ಪರಿವಾರದ ಪ್ರಸನ್ನ ಮಾರ್ಥ ಅಧ್ಯಕ್ಷತೆಯಲ್ಲಿ ಸಮಾಲೋಚನಾ ಸಭೆ ನಡೆಯಲಿದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ಕಾರ್ಯಕರ್ತರು ಮತ್ತು ಪುತ್ತಿಲ ನಡುವೆ ಚರ್ಚೆ ನಡೆಯುವುದು. ಕಾರ್ಯಕರ್ತರ ವಿರೋಧದ ನಡುವೆಯೇ ಬಿಜೆಪಿಗೆ ಪುತ್ತಿಲ ಸೇರ್ಪಡೆಯಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಬಿಜೆಪಿ ಸೇರ್ಪಡೆಗೆ ಅರುಣ್ ಪುತ್ತಿಲ ಚಿಂತನೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಇಲ್ಲಿ ಬಿಜೆಪಿ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಜಿತ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಿತ್, ಈಗಾಗಲೇ ಅರುಣ್ ಪುತ್ತಿಲ ಒಂದ್ ಕಡೆ ಬಿಜೆಪಿಯಲ್ಲಿದ್ದು ಅನಂತರ ಪಕ್ಷೇತರ ಆಗಿ ಅಲ್ಲಿ ನಿಂತಿದ್ದನ್ನ ನಾವು ಗಮನಿಸಬಹುದು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಈಗ ಲೋಕಸಭಾ ಚುನಾವಣೆಯ ಒಂದು ಟಿಕೆಟ್ನ ಆಕಾಂಕ್ಷಿ ಕೂಡ ಆಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಸೇರ್ಪಡೆಗೆ ಅವರ ಚಿಂತನೆ ಜೊತೆಗೆ ಬಿಜೆಪಿ ಕಾರ್ಯಕರ್ತರ ವಿರೋಧ. ಹೌದು, ಈಗಾಗಲೇ ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿ ಸಂಸದರು ಸ್ವತಂತ್ರವಾಗಿ ಸ್ಪರ್ಧಿಸಿದ್ದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಅವರು ಪುತ್ತಿಲ ಹಾಗೂ ಪುತ್ತಿಲ ಪರಿವಾರದ ವಿರುದ್ಧ ಅಸಮಾಧಾನ ಇದೆ. ಈ ಅಸಮಾಧಾನ ಈಗ ಕೂಡ ಮುಂದುವರೆದು ಪ್ರಮುಖವಾಗಿ ಹಿಂದೂ ಸಂಘಟನೆ ಅಂದ್ರೆ ರಾಷ್ಟ್ರೀಯ. ಓಕೆ, ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. Bhatijawad. There is transparency and assurance that benefits are delivered to all eligible people. The resources are distributed fairly. All, regardless of their social standing, get access to opportunities. We are addressing systemic inequalities that had plagued our society. We focus on outcomes and not on outlays so that the social economic transformation is achieved. As our Prime Minister firmly believes, we need to focus on 4 major castes. They are Garib, Mahilaye, Yuva and Annadata. Their needs, their aspirations and their welfare are our highest priority. The country progresses when they progress. All 4 require and receive government support in their quest to better their lives. Their empowerment and well-being will drive the country forward. Garib Kalyan, Desh Ka Kalyan. We believe in empowering the poor. The earlier approach of tackling poverty through entitlements had resulted in very modest outcomes. When the poor became empowered partners in the development process, government's power to assist them also increases manifold. With the pursuit of Sabka Saath, in these 10 years, the government has assisted 25 crore people to get freedom from multi-dimensional poverty. Our government's efforts are now getting synergized with energy and passion of such empowered people. This is truly elevating them from poverty. Direct benefit transfer of 34 lakh crore rupees from the government using PM Jan-Dhan accounts has led to savings of 2.7 lakh crores
of rupees for the government. This savings has been realized through avoidance of leakages prevalent earlier. The savings have helped in providing more funds for Garib Kalyan. PM Swanidhi has provided credit assistance to 78 lakh street vendors. ವೆಲ್ಕಮ್ ಬ್ಯಾಕ್. ನಾಪತ್ತೆಯಾಗಿದ್ದ ಗಂಡಸು ತೃತೀಯ ಲಿಂಗಿಯಾಗಿ ಪತ್ತೆಯಾಗಿದ್ದು ಸಾಲಕ್ಕೆ ಹೆದರಿ ಲಿಂಗ ಪರಿವರ್ತನೆ ಮಾಡಿಸಿಕೊಂಡಿದ್ದು ಲಕ್ಷ್ಮಣ್ ರಾವ್. ರಾಮನಗರ ಮೂಲದ ಲಕ್ಷ್ಮಣ್ ರಾವ್ ಲಿಂಗ ಪರಿವರ್ತನೆ ಮಾಡಿಸಿಕೊಂಡು ಈಗ ವಿಜಯಲಕ್ಷ್ಮಿ ಆಗಿದ್ದಾರೆ. ಸಾಲಕ್ಕೆ ಹೆದರಿ 7 ವರ್ಷಗಳ ಹಿಂದೆ ಲಕ್ಷ್ಮಣ್ ರಾವ್ ಊರು ಬಿಟ್ಟಿದ್ದ. ಹೆಂಡತಿ, 2 ಗಂಡು ಮಕ್ಕಳನ್ನ ಬಿಟ್ಟಿದ್ದ ಲಕ್ಷ್ಮಣ್ ರಾವ್ ಬಿಗ್ ಬಾಸ್ ಸ್ಪರ್ಧಿ ನೀತುಗೆ ಸ್ವಾಗತ ಕೋರುವಾಗ ಲಕ್ಷ್ಮಣ್ ಪತ್ತೆಯಾಗಿದ್ದು, ಲಿಂಗ ಪರಿವರ್ತನೆ ಮಾಡಿಕೊಂಡು ವಿಜಯಲಕ್ಷ್ಮಿ ಆಗಿದ್ದ ಲಕ್ಷ್ಮಣ್ ರಾವ್ ಬಿಗ್ ಬಾಸ್ ಸ್ಪರ್ಧಿ ನೀತುಗೆ ಸ್ವಾಗತ ಕೋರೋದಕ್ಕೆ ತೃತೀಯ ಲಿಂಗಿಗಳ ಜೊತೆ ಹೋಗಿದ್ದ. ಆಗ ಸನ್ಮಾನ ಮಾಡುವ ವೇಳೆ ರೀಲ್ಸ್ ವಿಡಿಯೋದಲ್ಲಿ ಲಕ್ಷ್ಮಣ್ ರಾವ್ ಕಾಣಿಸಿಕೊಂಡಿದ್ದು, ಮನೆಯವರು ಗುರುತು ಹಿಡಿದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಆದ್ರೆ ನನಗೆ ಹೆಂಡತಿ ಮಕ್ಕಳು ಬೇಡ, ನಾನು ತೃತೀಯ ಲಿಂಗಿಗಳ ಜೊತೆ ಇರ್ತೀನಿ ಅಂತ ಕುಟುಂಬವನ್ನ ಬಿಟ್ಟು ವಾಪಸ್ ಹೋಗಿದ್ದಾನೆ ಲಕ್ಷ್ಮಣ್ ರಾವ್. ಮುಚ್ಚಳಿಕೆ ಬರೆಸಿಕೊಂಡು ನಾಪತ್ತೆ ಕೇಸನ್ನ ಕ್ಲೋಸ್ ಮಾಡಿದ್ದಾರೆ ರಾಮನಗರ ಪೊಲೀಸರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.